विघ्नत्वान्त निवारणैकधरणी विघ्नत्वान्त निवारणैकधरणी विघ्नाटवी हव्यवाटा विघ्नो गरुडो विघ्नेभ पंचानना विघ्नो तुंगगिरि प्रभेदन पवि विघ्नाति कुंभोध विघ्नागौघ घन प्रचंड पवनो श्री विघ्नेश्वर पादो गणपति
ಗಜಾನನ ಗೌರಿ ದೇವರ ದೇವ ಕೃಪ
ಹಲೋ ಆತ್ಮೀಯ ಕಲಾಭಿಮಾನಿಗಳ ವಿಜ್ಞಾಪನೆ. ಈ ದಿನ ಈ ಸೇವೆ ಆಟವನ್ನು ಶ್ರದ್ಧಾ ಭಕ್ತಿ ನಿಷ್ಠೆ ಸಡಗರ ಸಂಭ್ರಮ ಹಮ್ಮಿಕೊಂಡವರು
ಭಟ್ಟಗೋಳಿಯ ಸಮಸ್ತರು ಇವರು ಮಾಡಿರುವಂತಹ ಸೇವೆಯಲ್ಲಿ ನಮ್ಮೆಲ್ಲವರ ಆರಾಧ್ಯರಾಗಿರುವಂತಹ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಹಾಗೂ ಮಹಾನದಿ ಸ್ವಾಮಿ ಸಂತೃಪ್ತರಾಗಿ ತಾವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಸಹ ಕೀರ್ತಿ ಯಶಸ್ಸು ಸಂಪತ್ತನ್ನು ಶ್ರೀದೇವರು ಸದಾ ಅವರಿಗೆ ಕರುಣಿಸಲಿ ಹಾಗೂ ಅವರ ಇಷ್ಟಾರ್ಥ ಎಲ್ಲವನ್ನು ಮಾತೆ ಶ್ರೀ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಈಡೇರಿಸಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಇಂದಿನ ಕಾರ್ಯಕ್ಕೆ ತಮಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಾಯ ಸಹಕಾರ ನೀಡಿರುವಂತಹ ತಮ್ಮ ಎಲ್ಲ ಬಂಧು ಮಿತ್ರರಿಗೂ ಸಹ ಆರಾಧ್ಯ ಮಾತೆ ಸದಾ ಸನ್ಮಾನಗಳನ್ನು ಕಳಿಸಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ಇದ್ದೇವೆ. ನಾವಿಲ್ಲಿಗೆ ಬಂದ ಕ್ಷಣ ಉತ್ತಮ ರೀತಿಯ ಊಟ ವಸತಿ ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿರುವಂತಹ ಸೇವಾಕರ್ತರಿಗೆ ಮಂಡಳಿ ಪರವಾಗಿರುವಂತಹ ಧನ್ಯವಾದ ಅರ್ಪಿಸ್ತಾ ಇದ್ದೇವೆ. ಹಾಗೆ ಇವತ್ತು ತಾಯಿಗೆ ಪ್ರೀತ್ಯರ್ಥವಾಗಿರುವಂತಹ ಬೆಳಕಿನ ಸೇವೆ ನೀಡಿದ್ದಾರೆ. ಯಾವ ಆಸೆನಿಟ್ಟು ತಾವು ಬೆಳಕಿನ ಸೇವೆಯನ್ನು ಕೊಟ್ಟಿರ್ತೀರೋ ನಿಮ್ಮ ಎಲ್ಲ ಆಸೆಯನ್ನು ಸಹ ಮಾತೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ಈಡೇರಿಸಲಿ. ಇನ್ನು ಇದಕ್ಕಿಂತ ಹೆಚ್ಚಿನ ಸೇವೆ ಕೊಡುವಂತಹ ಯೋಗವನ್ನು ತಾಯಿ ತಮ್ಮ ನೀಡಲಿ ಅಂತ ದೇವರಲ್ಲಿ ಬೇಡಿಕೊಳ್ತಾ ಇದ್ದೀನಿ. ಹಾಗೆ ಇವತ್ತು ಶ್ರೀಮತಿ ಶ್ರೀ ಪುರಂದರ್ ಶೆಟ್ಟಿಗಾರರು ದೇವಿಗೆ ಸೀರೆಯನ್ನು ಸಹ ಸಮರ್ಪಿಸಿದ್ದಾರೆ. ಅವರು ಕೊಟ್ಟಿರುವಂತಹ ಸೀರೆಯನ್ನು ನಾವು ಈಗಾಗಲೇ ಸ್ವೀಕರಿಸಿದ್ದೀವಿ. ಇನ್ನು ಇದಕ್ಕಿಂತ ಹೆಚ್ಚಿನ ಸೇವೆಯನ್ನು ಕೊಡುವಂತಹ ಯೋಗವನ್ನು ತಾಯಿ ಅವರಿಗೆ ಸದಾ ಕರುಣಿಸುವಂತ ದೇವರಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀವಿ. ಭಕ್ತರ ಇಷ್ಟಾರ್ಥವನ್ನು ಈಡೇರಿಸುವಂತಹ ತಾಯಿ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿಯಲ್ಲಿ ತಮ್ಮ ಯಾವುದೇ ಕಷ್ಟ ಇರಬಹುದು, ಸಂಬಂಧ ಕೂಡಿ ಬಾರದೇ ಇದ್ದವರಿರ್ಬೋದು, ಸಂತಾನ ಆಗದೇ ಇದ್ದವರಿರ್ಬೋದು, ಭೂಮಿ ಮನೆ ಜಗಳ ನ್ಯಾಯಾಲಯದ ಮೆಟ್ಟಿಲನ್ನು ಏರಿದವರಿರ್ಬೋದು, ಉದ್ಯೋಗ ವ್ಯವಹಾರ ನಷ್ಟವನ್ನು ಹೊಂದಿದವರಿರ್ಬೋದು, ಅನಾರೋಗ್ಯ ಪೀಡಿತರಾದವರಿರ್ಬೋದು, ಗೋವುಗಳ ವಿಚಾರದಲ್ಲಿ ಇರ್ಬೋದು, ದೇವಿಯಲ್ಲಿ ಪ್ರಾರ್ಥಿಸಿಕೊಂಡಾಗ ಅಂತಹ ಕಷ್ಟಗಳು ದೂರವಾಗಿರುವಂತಹ ನಿದರ್ಶನಗಳು ತಮ್ಮ ಕಣ್ಣ ಮುಂದೆ ಸಹಸ್ರಾರು ಇದೆ. ಕ್ಷೇತ್ರದಿಂದ ಹೊರಟಿರುವಂತಹ ನಮ್ಮ ಮೇಳದ ಈ ವರ್ಷದ ಎಲ್ಲ ಆಟದ ಈಗಾಗಲೇ ಪೂರ್ಣಗೊಂಡ ಕಾರಣ ಮುಂದಿನ ವರ್ಷದ ಆಟ ಬೇಕಿದ್ದವರು ನಮ್ಮ ದೇವಸ್ಥಾನದಲ್ಲಿ ಅಥವಾ ನಮ್ಮ ಮೇಳದ ಮ್ಯಾನೇಜರ್ನ ಸಂಪರ್ಕಿಸಿ ಮುಂದಿನ ವರ್ಷದ ಆಟ ದಿನಾಂಕ ನಿಶ್ಚಯಿಸಿಕೊಳ್ಳಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕ್ಷೇತ್ರಕ್ಕೆ ಆಗಮಿಸಿದ್ದವರು ಕ್ಷೇತ್ರಕ್ಕೆ ಆಗಮಿಸಿ ಶ್ರೀದೇವರ ಪೂರ್ಣಾನುಭವಕ್ಕೆ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಏಪ್ರಿಲ್ 21ನೇ ತಾರೀಕು ಶ್ರೀ ಕ್ಷೇತ್ರ ಕಮಲಶ್ರೀಯಲ್ಲಿ ನೂತನ ರಾಜಗೋಪುರದ ಉದ್ಘಾಟನಾ ಸಮಾರಂಭ ಶೃಂಗೇರಿ ಶ್ರೀಗಳಿಂದ ಆ ಹೊತ್ತಿನ ಕಾರ್ಯಕ್ಕೂ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀದೇವರ ಪೂರ್ಣಾನುಭವಕ್ಕೆ ಪಾತ್ರ ಆಗಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಾಳೆ ನಮ್ಮ ಮೇಳ ಸೇವೆ ಆಟ ಕಮಲಶಿಲೆ ಸಮೀಪ ಕೊಳಲಮಕ್ಕಿಯಲ್ಲಿ, ಆಮೇಲೆ ಏಪ್ರಿಲ್ 5ನೇ ತಾರೀಕಿನಂದು ಸಮೀಪದ ಪಡುಬಿದ್ರೆ ರಾಜೇಂದ್ರ ರಾವ್ ಇವರ ಸೇವೆ ಆಟ ಇದೆ. ಸಾಧ್ಯವಾದರೂ ಆ ಕಾರ್ಯಕ್ರಮ ಬರಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಹಾಗೆಯೇ ಫೆಬ್ರವರಿ 19ನೇ ತಾರೀಕಿನ ಸೋಮವಾರ ಕಟೀಲು ಮೇಳದವರಿಂದ ಇದೇ ಸ್ಥಳದಲ್ಲಿ ದೇವಿ ಮಹಾತ್ಮೆ ಆಡಿ ತೋರಿಸಲಿದ್ದಾರೆ. ಆ ಹೊತ್ತಿನ ಕಾರ್ಯಕ್ಕೂ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಕೇಳಿಕೊಳ್ತಾ ಇದ್ದೀನಿ. ಆಮೇಲೆ ಇದೇ ತಿಂಗಳು 22/1/24ರಂದು ಮೂಲ್ಕೆ ಚಿತ್ರಾಪು ಶಾಲಾ ಬಳಿಯಲ್ಲಿ ಕಟೀಲು ಮೇಳದವರಿಂದ ದೇವಿ ಮಹಾತ್ಮೆ ಆ ದಿನ ಕಾರ್ಯಕ್ಕೂ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು ಅಂತ ಕಾರ್ಯಕ್ರಮ ವ್ಯವಸ್ಥಾಪಕವಾಗಿ ಕೇಳಿಕೊಳ್ತಾ ಇದ್ದೀನಿ. ಪ್ರೇಕ್ಷಕರಾಗಿ ಆಗಮಿಸುವಂತ ತಾವೆಲ್ಲರೂ ಸಹ ನಾವು ಮಾಡುವಂತಹ ಸಂಪೂರ್ಣ ದೇವಿ ಮಹಾತ್ಮೆ ಇದನ್ನು ಸಂಪೂರ್ಣವಾಗಿ ನೋಡಿ ನಮ್ಮನ್ನು ಹಾಗೂ ಸೇವಾಕರನ್ನು ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ಳುತ್ತಾ ನನ್ನೇ ಮಾತ್ರ ಮುಗಿಸಲಿಕ್ಕಿದ್ದೇನೆ. ಯಕ್ಷಗಾನ
ನಾರಾಯಣ ಪ್ರಿಯ ಅರಣ್ಯ ಮನೋಹರ ವಾರಣಾಸಿಪುರ ಪದ ಭಜೆ ವಿಶ್ವನಾಥ ವಾರಣಾಸಿಪುರ ಪದ ಭಜೆ ವಿಶ್ವನಾಥ ಅಂಬುನಿಯಾತ್ಮಜೆಗೆ ಕೈ ಮುಗಿದು ಅಂಬುನಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಡುತ್ತ ವರ್ಣಿಪೆನಿ ಕಥಾಮೃತವಾಲ ಅಂಬುನಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪೊಡ ಮಡುತ್ತ ವರ್ಣಿಪೆನಿ ಕಥಾಮೃತವಾಲ
अंबुनिगे आत्मजगे कैमुगे अंबुजासन वाणियर पादा मुझे परमरुद वर्णिकनी कथा व्रतवल
ಕಾಣದೆ ದುಃಖಿಸುತ್ತಿರುವಂತಹ ಓ ನನ್ನ ಮುದ್ದು ಮಕ್ಕಳೇ, ನಿಮ್ ಮೂವರನ್ನ ಸೃಷ್ಟಿ ಮಾಡಿದವಳು ನಾನೇ ಆಗಿದ್ದೆ. ಅಕಾರ ಉಕಾರ ಮಕಾರ ನಾದ ಬಿಂದು ಘೋಷ ಅತಿಘೋಷಗಳೆನ್ನುವಂತಹ ಸಪ್ತ ಸ್ವರಗಳು ಸೇರಿಯೇ ಓಂಕಾರ. ಓಂಕಾರ ಸ್ವರೂಪಿಣಿ ಆದಿಮಾಯೆ ಆದಿಶಕ್ತಿ ನಾನೇ ಮಕ್ಕಳೇ. ಇನ್ನು ನಿಮ್ಮ ಮೂವರನ್ನ ಸೃಷ್ಟಿ ಮಾಡುವರಿ ಕಾರಣ ಹೋದ ಕಲ್ಪದಲ್ಲಿ ಲಯವಾಗಿರುವಂತಹ ಈ ಪ್ರಪಂಚವನ್ನ ಮುಂದೆ ಬರುವಂತಹ ಶ್ವೇತವರಹ ಕಲ್ಪದಲ್ಲಿ ಪುನರ್ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವರಿಬೇಕಾಗಿ ನಿಮ್ಮ ಮೂವರ ಹುಟ್ಟು. ಕೇವಲ ಸೃಷ್ಟಿ ಮಾತ್ರದಿಂದಲೇ ನಿಮ್ಮ ಕಾರ್ಯಾರಂಭ ಆಗುವುದಕ್ಕೆ ಸಾಧ್ಯವಿಲ್ಲ. ಅದಕ್ಕಾಗಿ ನಿಮ್ಮ ಮೂವರ ಪಾಲಿಗೆ ಒಂದೊಂದು ಹೆಸರನ್ನ ಇರಿಸುವಳಿ. ನಿಮ್ಮ ಮೂವರ ಪಾಲಿಗೆ ಒಂದೊಂದು ಹೆಸರನ್ನ ಇರಿಸ್ತಾ ಇದ್ದೀನಿ. ಶ್ವೇತವರ್ಣದಿಂದ ಕಂಗೊಳಿಸುವಂತಹ ನೀನೇ ಬ್ರಹ್ಮ. ನಿನಗೆ ಇರುವುದಕ್ಕೆ ಸತ್ಯಲೋಕ, ಮಾಡಬೇಕಾದಂತಹ ಕಾರ್ಯ ಸಕಲ ಚರಾಚರ ಜೀವಿಗಳನ್ನ ಸೃಷ್ಟಿ ಮಾಡುವಂತಹ ಕಾರ್ಯ ನಿನಗೆ. ರಜೋಗುಣವನ್ನು ಅನುಗ್ರಹಿಸಿದ್ದೇನೆ, ಹಿಡಿಯುವರೆ ಇದೋ ದಂಡಾಯುಧ. ನೀಲವರ್ಣದಿಂದ ಕಂಗೊಳಿಸುವಂತಹ ನೀನೇ ವಿಷ್ಣು. ನಿನಗೆ ಇರುವುದಕ್ಕೆ ವೈಕುಂಠ, ಮಾಡಬೇಕಾದಂತಹ ಕಾರ್ಯ ಬ್ರಹ್ಮ ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನ ಪಾಲಿಸುವಂತಹ ಹೊಣೆಗಾರಿಕೆ ನಿನಗೆ. ಸಾತ್ವಿಕ ಗುಣವನ್ನು ಅನುಗ್ರಹಿಸಿದ್ದೇನೆ, ಹಿಡಿಯುವರೆದೋ ಚಕ್ರ. ರಕ್ತವರ್ಣದಿಂದ ಕಂಗೊಳಿಸುವಂತಹ ನೀನೇ ಮಹೇಶ್ವರ. ನಿನಗೆ ಇರುವುದಕ್ಕೆ ಕೈಲಾಸ, ಮಾಡಬೇಕಾದಂತಹ ಕಾರ್ಯ ಬ್ರಹ್ಮ ವಿಷ್ಣು ಸೃಷ್ಟಿಸಿ ಪಾಲಿಸಿರುವಂತಹ ಜೀವರಾಶಿಗಳನ್ನ ಕಾಲವರಿತು ಲಯಗೊಳಿಸುವಂತಹ ಕಾರ್ಯ ನಿನಗೆ. ತಾಮಸ ಗುಣವನ್ನು ಅನುಗ್ರಹಿಸಿದ್ದೇನೆ, ಹಿಡಿಯುವರೆದೋ ತ್ರಿಶೂಲ. ಮಕ್ಕಳೇ, ಭಾವಿ ಪ್ರಪಂಚದ ಸೃಷ್ಟಿಕರ್ತನೊಬ್ಬ, ಬಾಲಕನೊಬ್ಬ, ಸಂಹಾರಕನೊಬ್ಬ ಅಂತೇ ನಾ ಕೊಟ್ಟಿರುವಂತಹ ಈ ಕಾರ್ಯವನ್ನ ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಅಮ್ಮ, ನೀವು ಕೊಟ್ಟಿರುವಂತಹ ಕಾರ್ಯದಲ್ಲಿ ನಾವು ನಿರತರಾಗಿರುವಂತಹ ಸಂದರ್ಭ ಎಲ್ಲಿಯಾದ್ರೂ ದುಷ್ಟಶಕ್ತಿಗಳು ಹುಟ್ಟಿಕೊಂಡಿದ್ದೇ ಹೌದು ಅಂತಾದ್ರೆ ಅವುಗಳ ನಾಶ ನಮ್ಮಿಂದ ಆಗದೆ ಹೋದ್ರೆ ಏನು ಮಾಡುವುದು ತಾಯಿ? ಮಕ್ಕಳೇ, ದುಷ್ಟರಿಂದ ನಿಮ್ಮ ಪಾಲಿಗೆ ಕಷ್ಟ ಬಂದೊದಗಿದರೆ ನನ್ನನ್ನು ಧ್ಯಾನಿಸಿ ತಟ್ಟನೆ ಮೈದೋರಿ ನಿಮ್ಮ ಕಷ್ಟವನ್ನು ಪರಿಹರಿಸುತ್ತೇನೆ.
ಅನುಗ್ರಹಿಸಿ ಅದೃಷ್ಟವಾದವಳಿದ್ದಾಳೆ. ಇನ್ನಾಗಬೇಕು ಅಂತಾದ್ರೆ ಕಾರ್ಯ ಪ್ರಾರಂಭ ಮಾಡಬೇಕು. ಅದರ ಪೂರ್ವದಲ್ಲಿ ಒಂದು ಜಿಜ್ಞಾಸೆ ಎನ್ನುವುದು ಮೂಡಿದೆ. ಜಿಜ್ಞಾಸೆ? ಹೌದಪ್ಪ. ಜಿಜ್ಞಾಸೆ ಎನ್ನುವುದು ಅಜ್ಞಾನವಲ್ವ? ಖಂಡಿತವಾಗಿ ಅಲ್ವೇ ಅಲ್ಲ. ಸುಜ್ಞಾನಿಗಳಲ್ಲಿ ಇರಬೇಕಾದದ್ದೇ ಜಿಜ್ಞಾಸೆ ನನ್ನದ್ದೇ. ಅದಕ್ಕೆ ಉತ್ತರವನ್ನು ಕಂಡುಕೊಂಡಿದ್ದೇನೆ. ಯಾವ ರೀತಿ? ಹೇಗೆ ಬಂದಿಲ್ಲ? ಬದಲಾಗಿ ಜಿಜ್ಞಾಸೆಯನ್ನೇ ಹೊಂದಿರುತ್ತೇನೆ. ಇರುವ ಮೂವರಲ್ಲಿ ಶ್ರೇಷ್ಠರ್ಯಾರು, ಜ್ಯೇಷ್ಠರ್ಯಾರು, ದಾತಾರರು ಯಾರು, ನೇತಾರರು ಯಾರು? ಉತ್ತರ ಹೇಗೆ ಬಂದಿಲ್ಲ? ಅದು ನಾನು ಎನ್ನುವುದು ಯಾಕೆ ಮತ್ತೊಂದು ಗೊತ್ತಾಗಲಿಲ್ಲ. ಖಂಡಿತವಾಗಿ ವಿಮರ್ಶೆಗೊಡ್ಡಿದೆ ಅಂತ ಆದ್ರೆ 100 ಕಾರಣಗಳನ್ನು ಕೊಡವಲ್ಲೆ. 100 ಬೇಕಾ ಇವತ್ತು? ಖಂಡಿತವಾಗಿಯೂ ಬೇಡವೇ ಬೇಡ. ಮತ್ತೆ 100 ರಸ್ವ ಮಾಡಿ 3 ಇಳಿಸಿ ಆಡ್ತೇನೆ. ಸಾಕು ಬೇಡ. ಮೊದಲಾಗಿ ತಾಯಿ ನನ್ನನ್ನು ಕರೆದಿದ್ದಾಳೆ ಎನ್ನುವ ನೆಲೆ ಒಂದು. ಆಮೇಲೆ ಇಟ್ಟಿರುವಂತ ಹೆಸರು ಮಗು ಬ್ರಹ್ಮ ಎನ್ನುವ ಹಾಗೆ. ಬ್ರಹ್ಮ ಎನ್ನುವ ಶಬ್ದದ ಅರ್ಥ ಏನು? ಬೃಹತ್ತಿತಿ ಬ್ರಹ್ಮ. ಯಾವುದು ದೊಡ್ಡದಾಗುಂಟು ಅದಕ್ಕೆ ಬ್ರಹ್ಮ ಎನ್ನುವಾಗಿ ಸೂಚಿಸ್ತಾರೆ. ಮತ್ತೆ ಹಿಡಿಯಬೇಕಾಗಿ ಅನುಗ್ರಹಿಸಿದಂತ ಆಯುಧ ಅದುವೇ ದಂಡಾಯುಧ. ಈ 3 ನೆಲೆಯಲ್ಲಿ ಶ್ರೇಷ್ಠನು ಜ್ಯೇಷ್ಠನು ನಾನು ಆಗ್ತೇನೆ. ನನ್ನ ಶ್ರೇಷ್ಠತ್ವವನ್ನು ಕಂಡು ಕನಿಷ್ಠರಾದಂತಹ ನೀವಿಬ್ಬರು, ಓ ಬ್ರಹ್ಮಣ್ಣ, ಹೇಗೆ ಕಾರ್ಯವನ್ನು ಮಾಡಬೇಕು, ಯಾವ ರೀತಿ ಕಾರ್ಯವನ್ನು ಮಾಡಬೇಕು ಎನ್ನುವ ಹಾಗೆ ಪದನಿರ್ದೇಶನವನ್ನು ಮಾಡಬೇಕು ಎನ್ನುವ ಹಾಗೆ ಉಭಯ ಕರವನ್ನು ಮುಗಿದು ನಿಮ್ಮದಾದಂತ ಬೆನ್ನನ್ನು ಬಾಗಿ ನನ್ನಲ್ಲಿ ವಿನೀತರಾಗಿ ಕೇಳಿಕೊಳ್ತೀರಿ ಅಂತ ಆದ್ರೆ ಪಥ ನಿರ್ದೇಶನವನ್ನು ಮಾಡ್ತೇನೆ. ಕೇಳಿಕೊಳ್ಳಿ.
ಕಂಡು ಅದನ್ನು ಅಂಗೀಕರಿಸಿ ಯಾವ ಕಾರ್ಯ ಎನ್ನುವ ಹಾಗೆ ಹೇಗೆ ಮಾಡಬೇಕು ಎನ್ನುವ ಹಾಗೆ ಕೇಳುವುದಕ್ಕೆ ಮುಂದಾಗ್ತೀರಿ ಅಂತ ಆದ್ರೆ ಸರಿಯಾದಂತ ಪಥ ನಿರ್ದೇಶನವನ್ನು ಕೊಡ್ತೇನೆ. ನನ್ನ ಹಿರಿತನವನ್ನು ಅಂಗೀಕರಿಸಿ. ಓ ಬ್ರಹ್ಮ, ಓ ವಿಷ್ಣು, ನೀನಾಡುವ ಮಾತು ಕೇಳಿದಾಗ ನಗು ಬರುವುದಕ್ಕೆ ಪ್ರಾರಂಭ ಆಯ್ತು ನನಗೆ. ನಗಬೇಕು ಅಂತಾದ್ರೆ ಉಭಯ ಕಾರಣಗಳಿರ್ತದೆ. ಯಾವುದು? ಒಂದು ಹಾಸ್ಯವಾಗಬೇಕು, ಇಲ್ಲದ್ರೆ ಹಾಸ್ಯಾಸ್ಪದವಾಗಬೇಕು. ನಾನು ಹಾಸ್ಯ ಮಾಡುವವನೇ? ಹಾಸ್ಯ ಮಾಡುವ ಹಾಗಿದ್ದೀಯಾ? ಖಂಡಿತವಾಗಿ ಇಲ್ವೇ ಇಲ್ಲ. ಖಂಡಿತವಾಗಲೂ ಹಾಸ್ಯ ಮಾಡುವವ ನೀನಲ್ಲ. ಹಾಗಿದ್ರೆ ನಗುವುದಕ್ಕೆ ಕಾರಣ ಏನು? ನಿನ್ನ ಮಾತಿನಲ್ಲಿ ಹಾಸ್ಯಾಸ್ಪದವನ್ನ ಕಂಡೆ. ಯಾವ ಮಾತು? ಕಾರಣ ಮತ್ತೇನುವಲ್ಲ, ಇಲ್ಲಿಯವರೆಗಾಗಿ ಅಜ್ಞಾನ ಅಂಧಕಾರವನ್ನು ಆವರಿಸಿಕೊಂಡಿತ್ತು. ಆ ಅಜ್ಞಾನವನ್ನ ದೂರ ಮಾಡುವ ಮುಖೇನವಾಗಿ ಸುಜ್ಞಾನವನ್ನು ಅನುಗ್ರಹಿಸಿದವಳು ಯಾರು ಕೇಳಿದ್ರೆ ಜಗದಾದಿ ಮಾಯೆ. ಸರಿ, ಕೇವಲ ಸುಜ್ಞಾನವನ್ನ ಮಾತ್ರ ಅಲ್ಲ, ಉದ್ಯೋಗವಿಲ್ಲದಿರುವಂತ ನಮ್ಮ ಪಾಲಿಗೆ ಉದ್ಯೋಗವನ್ನ ಕೊಟ್ಟು, ಇರುವುದಕ್ಕೆ ಸ್ಥಳ ಇಲ್ಲದಿರುವಂತ ನಮ್ಮ ಪಾಲಿಗೆ ಸ್ಥಳವನ್ನ ಕೊಟ್ಟು, ಇಲ್ಲದಿರುವಂತ ಹೆಸರನ್ನು ನಮ್ಮ ಪಾಲಿಗೆ ಕೊಟ್ಟು, ಅಷ್ಟೆಲ್ಲ ಕಾರ್ಯವನ್ನ ಕೊಟ್ಟಿರುವವರು ಯಾರು ಕೇಳಿದ್ರೆ ಸರ್ವವನ್ನು ಅನುಗ್ರಹಿಸಿದಾಳೆ ನಮ್ಮ ತಾಯಿ. ಅಮ್ಮ ಕೊಟ್ಟಿರುವಂತ ಕಾರ್ಯದಲ್ಲಿ ನಿರತರಾಗುವುದನ್ನ ಬಿಟ್ಟು ತಾನು ಅಧಿಕ ಎನ್ನುವುದಾಗಿ ಆಡುವುದಕ್ಕೆ ಮುಂದಾದೆಯಲ್ಲ. ನೀನು ಅಧಿಕಾಧಿಕವೇ. ಖಂಡಿತವಾಗಲೂ ಒಪ್ಪಿಕೊಳ್ತೇನೆ. ಯಾವುದರಲ್ಲಿ? ಆದರೆ ನಮ್ಮ ಮೂವರಲ್ಲಿ ನೀನು ಅಧಿಕ ಅಲ್ಲ. ಮತ್ತೆ ನೀನು ಆಡುವ ಮಾತು ಅಧಿಕವಾಯಿತು. ಹಾಗಾದ್ರೆ ನೀನು ಈ ರೀತಿಯಾಗಿ ಹೇಳುವುದಕ್ಕೆ ಮೂಲ ಕಾರಣ ಏನು? ಕೊಟ್ಟಿರುವ ಆಧಾರವೇ ಅಂತಹದ್ದು. ಮಾತೆ ಮೊದಲಾಗಿ ನನ್ನ ಕರೆದಿದ್ದಾಳೆ, ಹಾಗಾಗಿ ನಾನು ದೊಡ್ಡವ. ಹಾಗೆ ಒಪ್ಪುದಕ್ಕೆ ಸಾಧ್ಯ ಉಂಟ ಕೇಳ್ತೇನೆ. ಮನೆಯೊಂದರಲ್ಲಿ 3 ಮಕ್ಕಳಿರುವಂತಹ ಸಂದರ್ಭ, 3 ಮಕ್ಕಳು ಭಯಭೀತರಾದಾಗ ಮಾತೆ ಆದವಳು ಮೊದಲು ಮಾತನಾಡಿಸುವುದು ಯಾವ ಮಗುವನ್ನ? ಅದು ಕಿರಿಯ ಮಗುವಿನ. ಎಂಬಲಿಗೆ ನಿನ್ನ ಪ್ರಥಮವಾಗಿ ಮಾತನಾಡಿಸ್ತಾಳೆ ಅಂತ ಆದ್ರೆ ನೀನು ಸಣ್ಣವ ಎನ್ನುವುದೇ ಅರ್ಥವಾಗುತ್ತದೆ. ಅವಳಿಗೆ ಇನ್ನೊಂದು ಉದಾಹರಣೆಯನ್ನ ಕೊಟ್ಟೆ. ಅಮ್ಮ ನನ್ನನ್ನ ಬ್ರಹ್ಮ ಎನ್ನುವುದಾಗಿ ಕರೆದಿದ್ದಾಳೆ, ನಿನ್ನನ್ನ ಬ್ರಹ್ಮ ಎನ್ನುವುದಾಗಿ ಕರೆದಿದ್ದಾಳೆ ಹೊರತಾಗಿ ಉಳಿದ ಇರುವರು ನಿನ್ನ ತಮ್ಮ ಅಂತ ಹೇಳಲಿಲ್ಲ. ಖಂಡಿತ ಬ್ರಹ್ಮ ಎನ್ನುವಂತ ಶಬ್ದಾರ್ಥವೇ ದೊಡ್ಡದ್ದು. ಹಾಗೆ ಹೇಳುವುದು ಯಾವುದು ಅಂತಾದ್ರೆ ವಿಷ್ಣು ಎನ್ನುವಂತ ಶಬ್ದಾರ್ಥ ಏನು? ವ್ಯಾಪಿ. ಬ್ರಹ್ಮ ಎನ್ನುವಂತ ದೊಡ್ಡದನ್ನು ವಿಷ್ಣು ವ್ಯಾಪಿಸಿಕೊಂಡಿದ್ದಾರೆ ಎನ್ನುವುದೇ ಅರ್ಥವಾಗುತ್ತದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡುವುದಕ್ಕಾಗುವುದಿಲ್ಲ. 3 ಸಮಾನರು ಎನ್ನುವುದಾಗಿ ಹೇಳ್ತೇನೆ. ಮತ್ತೆ ದಂಡವನ್ನು ಕೊಟ್ಟ ಕಾರಣಕ್ಕಾಗಿ ನೀನು ಯೋಚನೆಯನ್ನ ಮಾಡಿಕೊಳ್ಳಬೇಕಿತ್ತು. ಒಬ್ಬ ಬ್ರಹ್ಮ ನೀನು ಬರೇ ದಂಡ ಎನ್ನುವುದನ್ನಲ್ಲೇ ಸೂಚಿಸಿದ್ದಾಳೆ. ಹಾಗಲ್ವೇ ಅಲ್ಲ, ದಂಡಿಸುವರೆ ಬೇಕಾಗಿ ದಂಡಾಯುಧ. ಅದನ್ನು ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ಸಮಾನತೆಯನ್ನು ಒಪ್ಪಿಕೊಳ್ತೇನೆ ಹೊರತಾಗಿ ನಿನ್ನ ಜ್ಯೇಷ್ಠತೆಯನ್ನು ಒಪ್ಪಿಕೊಳ್ಳುವುದಿಲ್ಲ. ನೀನು ಒಪ್ಪುವುದಿಲ್ಲ ಅಂತ ಆದ್ರೆ ಅವರೇನು ಹೇಳ್ತಾರೆ ಕೇಳು. ಅದಲ್ಲ ಎನ್ನುವಂತ ವಾದವನ್ಯಾತ ಹುಡುತ್ತಾ ಇದ್ದಾನೆ. ಯಾರು ಶ್ರೇಷ್ಠರು ಯಾರು ಕನಿಷ್ಠರು ವಿಮರ್ಶೆ ಮಾಡಿ ಉತ್ತರ ಕೊಡೋದಕ್ಕೆ ಅವಕಾಶ ಉಂಟು. ಎಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದವ ನಾನು. ಹೌದಾ? ಸರಿಯಾದ ಉತ್ತರವನ್ನು ಕೊಡಬೇಕಂತ ಆದ್ರೆ ಬ್ರಹ್ಮ ನೀ ದೊಡ್ಡವ. ಕೇಳ 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 ಅವ ಮಾಡಿದ್ರೆ ಒಪ್ಪಿಕೊಳ್ತೇನೆ. ಅಲ್ಲಿ ಪೂರ್ಣ ಆಗ್ಲಿಲ್ಲವಾ? ವಿಷ್ಣು ನೀನು ದೊಡ್ಡವ. ರಗಳೇ ಇಲ್ಲ. ಅವನಿಗೂ ಬೇಸರ ಇಲ್ಲ, ನನಗೂ ಬೇಸರ ಇಲ್ಲ. ಈ ಇಬ್ಬರು ದೊಡ್ಡವರಾದ್ರೆ ಸಣ್ಣವರು ಯಾರು ಅನ್ನೋದು ಪ್ರಶ್ನೆ. ನಿಮ್ಮಿಬ್ಬರಿಗೆ ಬೇಸರ ಆಗಬಾರ್ದು ಎನ್ನುವ ಕಾರಣಕ್ಕೆ ಇದನ್ನಾಡಿದ್ದೇನೆ. ನನಗೆ ಬೇಸರ ಆಗಬಾರ್ದು ಎನ್ನುವ ಕಾರಣಕ್ಕೆ ಇನ್ನೊಂದು ಮಾತು. ಹೇಳು. ನಾನು ನಿಮ್ಮಿಬ್ಬರಿಗಿಂತ ದೊಡ್ಡವರಲ್ಲಿ ದೊಡ್ಡವ. ಕೇವಲ ಹೇಳಿದ್ರೆ
ಸಾಕಾಗೋದಿಲ್ಲ. ಆಧಾರ ಉಂಟು ನಿನ್ನಲ್ಲಿ? ಆಧಾರ ಉಂಟಪ್ಪ. ಇದ್ರೆ ಮೂಲ ಆಧಾರವನ್ನೇ ತೋರಿಸಬೇಕು. ಹೌದು, ತಿದ್ದುಪಡಿ ನಡೆಯುವುದಿಲ್ಲ. ನಿರ್ದಿಸಿದ ಆಧಾರ ಅಲ್ಲವೇ ಅಲ್ಲ, ಆದಿಯಲ್ಲಿ ಆದಿಮಾಯಗೊಳಿಸಿದ ಆಧಾರ. ಮೊದಲಾಗಿ ಹೆಸರಿನ ಆಧಾರ. ಯಾವ ರೀತಿ? ಈಶ ಪದದ ಅರ್ಥ ಏನು? ಯಜಮಾನ ಎನ್ನುವ ಹಾಗೆ. ಬ್ರಹ್ಮ ಎನ್ನುವಂತ ದೊಡ್ಡದನ್ನ, ವಿಷ್ಣು ಎನ್ನುವಂತ ವ್ಯಾಪಿಸಿದನ್ನ ಆಳುವವನ ಯಜಮಾನ ಎನ್ನುವ ಹಾಗೆ. ಸರಿ. ಇನ್ನು ಹಿಡಿಯುವುದ ಆಯುಧ ತ್ರೈಶೂಲ, 3 ಕವಲುಗಳನ್ನು ಹೊಂದಿದಂತ ಎತ್ತರದ ಆಯುಧ. ಎತ್ತರದ ಆಯುಧವನ್ನ ಹಿಡಿಯುತ್ತಾರಂತ ಸ್ವಲ್ಪ ಯಜಮಾನಿಕೆ ಮಾಡುವವನೇ ಬಿಟ್ರೆ ಬೇರೆ ಯಾರು ಹಿಡಿಯುವುದಿಲ್ಲ. ಬಿಡಿ, ಇವೆಲ್ಲವೂ ನಿಮಗೆ ಸರಿ ಹೊಂದಿದರೂ ಕೂಡ ಒಂದರಲ್ಲಿ ನಿಮ್ಮಿಂದ ಭಿನ್ನವಾಗಿ ನಾ ಇದ್ದೇನೆ. ಯಾವುದರಲ್ಲಿ? ನನ್ನನ್ನು ಸರಿಯಾಗಿ ನೋಡಿ ಒಮ್ಮೆ. ಏನಾಯ್ತಾ ಏನಾಯ್ತಾ? ಕೆಳಗಿಂದದ್ದು ನೋಡುದು. ಸರಿಯಾಗಿ ನೋಡ್ಬೇಕು ಅಂತ ಕೆಳಗಿಂದಲೇ ನೋಡ್ಬೇಕು. ಕೆಳಗಿಂದ ನೋಡುವುದಾದ್ರೆ ಮೇಲಿಂದ ಕೆಳಗೆ ನೋಡ್ಬೇಕು. ಓ, ಹಣೆಯಲ್ಲಿ ಕಣ್ಣು. ವಿಷ್ಣು, ಇವು ಅಂಗವಿಕಲ ಪುಣ್ಯ. ಯಾಕೆ? ಹೆಚ್ಚುಂಟು. ಹೆಚ್ಚಿದ್ರೆ ಅಂಗವಿಕಲ ಅಲ್ಲ, ಹಾ. ಕಡಿಮೆ ಇದ್ರೆ ಅಂಗವಿಕಲ. ಹೆಚ್ಚಿದ್ರೆ ವಿಕಲಾಂಗ. ಒಳ್ಳೆ ಶಬ್ದ. ಏನೇ ಆಗಿ ಏನೇ ವಿಕಲಾಂಗ ವಿಕಲಾಂಗ ಏನೇ ಹಾಗಲ್ಲ, ನಿಮ್ಮಿಂದ ಹೆಚ್ಚಿದ್ದದ್ದು ಹೌದಲ್ವಾ? ಇದು ಸಾಮಾನ್ಯವಾದ ಕಣ್ಣಲ್ಲ, ಮುಚ್ಚಿದ ಕಣ್ಣು, ಕಿಚ್ಚಿನ ಕಣ್ಣು, ತರದಂತೆ ಹೌದಂತಾದ ಸರ್ವವನ್ನು ಸುಡುವಂತ ಸಾಮರ್ಥ್ಯ ಈ ಕಣ್ಣಿಗುಂಟು. ಈ ನನ್ನ ಎಲ್ಲ ಹೇಳಿಕೆಗಳನ್ನು ಒಪ್ಪಿ ನಾನು ದೊಡ್ಡವೇನು ಒಪ್ಪಿದ್ರೆ ಆಯ್ತಲ್ಲ, ಇಲ್ಲಂದ್ರೆ ಎಲ್ಲವನ್ನು ಸುಡ್ತೇನೆ. ಈಶಾ, ಸುಡುವುದಕ್ಕೆ ಸಾಧ್ಯ ಉಂಟೆ? ಯಾಕಾಗುದಿಲ್ಲ? ಖಂಡಿತವಾಗಿಯೂ ಸಾಧ್ಯವೇ ಇಲ್ಲ. ಮೊದಲು ನಾ ಸೃಜಿಸಲು ಮಧುಮಾಕ್ಷ ಪರೆಯುವ ಹರದ ಲಯಗೊಳಿಪ. ಕೊನೆಗೆ ಕಾರ್ಯ ನನ್ನ. ಮೊದಲು ನಾನು ಸೃಷ್ಟಿಯನ್ನು ಮಾಡಿದೆ ಅಂತ ಆದ್ರೆ ಅದರ ಅನುಕ್ರಮವಾಗಿ ಅವನು ಪಾಲಿಸುವುದಕ್ಕಾಗುತ್ತದೆ, ನೀ ಲಯಗೊಳಿಸುವುದಕ್ಕಾಗುತ್ತದೆ. ನಿನ್ನಲ್ಲೇ ಕೇಳ್ತೇನೆ, ಕೆಲಸ ಕೊಡುವವರು ದೊಡ್ಡವರು, ಕೆಲಸ ಮಾಡುವವರು ದೊಡ್ಡವರು. ಕೆಲಸ ಯಾವುದೆನ್ನುವುದ್ರ ಮೇಲೆ ನಿರ್ಣಯ. ಯಾವ ಕಾರ್ಯವೇ ಆಗಲಿ ಕೊಡುವವರೇ ದೊಡ್ಡವರಾಗುತ್ತಾರೆ. ಕೆಲಸ ಕೊಡುವವನು ನಾನು ಆದ ನೆಲೆಯಲ್ಲಿ ನಾನೇ ಜ್ಯೇಷ್ಠನಾಗುತ್ತೇನೆ. ಅದಕ್ಕಾಗಿ ಆಡ್ತೇನೆ. ಸೃಷ್ಟಿಪ ಕಾರ್ಯವೇ ಘನವಾದದ್ದು. ಸೃಷ್ಟಿಪ ಕಾರ್ಯವು ಅಷ್ಟೊಂದು ಘನವಲ್ಲ. ನಿನ್ನ ಸೃಷ್ಟಿಪ ಕಾರ್ಯ ಘನ ಹೌದು. ಎಷ್ಟರ ಮಟ್ಟಿಗೆ ಕೇಳು. ನೀನೊಂದು ಬೀಜವನ್ನ ಬಿತ್ತಿದಲ್ಲಿಗೆ ನಿನ್ನ ಕಾರ್ಯವೆನ್ನುವುದು ಮುಕ್ತಾಯವಾಗಿ ಹೋಗುತ್ತದೆ. ಬೀಜವೊಂದು ಮೊಳಕೆ ಹೊಡೆದು ಗಿಡವಾಗಿ ಮರವಾಗಿ ಬೆಳೆದು ಹೂ ಹಣ್ಣನ್ನು ನೀಡಬೇಕು ಅಂತ ಆದ್ರೆ ಸುದೀರ್ಘವಾದ ಕಾಲ ಪಾಲಿಸುವಂತಹ ಪಾಲನಾ ಕಾರ್ಯವೇ ಶ್ರೇಷ್ಠವಾದದ್ದು. ಆ ಬಳಿಕ ಲಯಗೊಳಿಸುವ ಈತ. ನಿನ್ನ ಸೃಷ್ಟಿಯು ಕ್ಷಣಿಕವಾದದ್ದು, ಇವನ ಲಯವು ಕ್ಷಣಿಕವಾದದ್ದು, ಪಾಲನಾ ಕಾರ್ಯವೇ ಶ್ರೇಷ್ಠವಾದದ್ದು. ಸರಿ ಸರಿ, ಯಾವುದು ಸರಿ? ನಿನ್ನ ಮಾತು ಸರಿ. ಬ್ರಹ್ಮ ವಾದದಿಂದ ಸ್ವಲ್ಪ ಹಿಂದೆ ಸರಿ. ನನಗಿಷ್ಟೇ ಅಷ್ಟೇ ನಿನಗೆ. ವಿಷ್ಣು, ನೀನು ಆಡ್ತಿರುವಂತ ಮಾತು ಸತ್ಯವಾದದ್ದೇ. ಒಂದು ಜೀವಿ ಹುಟ್ಟುತ್ತದೆ ಅಂತಾದ್ರೆ ಆ ಜೀವಿಯ ಹುಟ್ಟು ಸಾವಿಗೆ ಒಂದು ಅರ್ಥ ಬರಬೇಕಂತಾದ್ರೆ ಆತ ಜೀವಿತದ ಅವಧಿಯಲ್ಲಿ ಯಾವ ಕಾರ್ಯವನ್ನ ಮಾಡಿದ್ದಾನೆ ಅದರ ತನ್ಮೂಲಕವಾಗಿ ಆ ಹುಟ್ಟು ಸಾವಿಗೆ ಒಂದು ಅರ್ಥ ಬರ್ತದೆ. ಆತ ಒಬ್ಬ ಘನ ಕಾರ್ಯವನ್ನ ಮಾಡ್ತಾನಂತಾದ್ರೆ ಅದು ನಿನ್ನ ಪಾಲನೆಯ ಅಡಿಯಲ್ಲಿ ಆ ಕಾರ್ಯ ಬರ್ತದೆ. ಅದಕ್ಕಾಗಿ ಹೇಳುವುದು ಪಾಲನೆಯ ಕಾರ್ಯವೇ ಶ್ರೇಷ್ಠವಾದದ್ದು. ಇನ್ನು ನಾನು ಅವನಲ್ಲಿ ಮಾತಾಡುವುದಿಲ್ಲ. ಆಡಿದ್ದೆ ಹೋದಂತ ಅದರಲ್ಲಿ ಅರ್ಥ ಆಗುವುದಿಲ್ಲ. ಅದಕ್ಕಾಗಿ ನಾನು ನಲ್ಲಿ ಐಕ್ಯ ಮಾಡ್ತೇನೆ. ಭಾವಿಸಬೇಕಾದಿಲ್ಲವೇ ಇಲ್ಲ. ಹಿಡಿದಿರುವಂತಹ ದಂಡಾಯುಧ ಉಂಟು, ದಂಡಿಸಿ ನಾನು ಶ್ರೇಷ್ಠ ಎನ್ನುವುದು ಸಾಯಿಸಿ ತೋರಿಸ್ತೇನೆ. ಅಡದಾಟ ಮಾಡುವುದು. ಹೌದು. ಏನಾಡ್ತಾ ಇದೆಯಾ ಬ್ರಹ್ಮ? ಯಾಕೆ? ಆದಿಮಯ ಆಡಿರುವಂತಹ ಮಾತು ಯಾವ ಕಾರ್ಯವನ್ನ ಮಾಡುತ್ತಿದ್ರು ಅದು ಲೋಕಮುಖ್ಯ ಆದರ್ಶಮಯವಾಗಿರಬೇಕು ಎನ್ನುವುದಾಗಿ. ಒಂದು ವೇಳೆ ನಾವು ಹೊಡೆದಾಟವನ್ನ ಮಾಡಿದ್ರೆ ನಾಳೆ ಸೃಷ್ಟಿಗೆ ಒಳಪಟ್ಟಿರುವಂತಹ ಜೀವಿಗಳೆಲ್ಲ ಹೊಡೆದಾಟ ಮಾಡುವುದಿಲ್ವ? ಹೊಡೆದಾಟ ಬೇಡ ಅಂತ ಆದ್ರೆ ವಾದವನ್ನೇ ಮುಂದುವರಿಸ್ತೇನೆ. ವಾದದಿ ಫಲವಿಲ್ಲ, ಶೋಧನೆಯಿಂದಲೇ. ವಾದ ಯಾರಿಗೆ ಬೇಕು? ಇಲ್ಲಿ ವಾದ ಕೇಳುವ ವ್ಯವಧಾನ ಯಾರಿಗುಂಟು? ಇದ್ದದ್ದೇ 3 ಜನ, ಅದ್ರಲ್ಲಿ ಒಬ್ಬ ವಾದ ಬೇಡ ಅಂತ ಹೋಗಿ ಆಯ್ತು. ಹಾಗಂತ ವಾದವನ್ನ ಕೈ ಬಿಡೋಣ. ಹಾಗಿದ್ರೆ ಮಾಡಬೇಕಾದ ಶೋಧನಾ ಕಾರ್ಯ ಹುಡುಕಬೇಕು. ಅಲ್ಲೆಲ್ಲ ಎಂತ ಹುಡುಕುವುದು? ಇಲ್ಲಿ ಏನು ಅಂತ ಹುಡುಕಬೇಕು. ಅಲ್ಲಿ ಹುಡುಕಿದ್ರೆ ಎಂತದ್ದು ಕಾಣುವುದಿಲ್ಲ. ಮತ್ತೆ ಹಾಗಾದ್ರೆ ಹುಡುಕಬೇಕಾದ್ದು ಎಲ್ಲಿ? ಅಮ್ಮನೇ ಆಡುವಂತಹ ಮಾತು. ಹೋದ ಕಲ್ಪದಲ್ಲಿ ಲಯವಾಗಿರುವಂತಹ ಸರ್ವ ಮೇದಿನಿ ನಿಮ್ಮ ಉದರದಲ್ಲಿ ಉಂಟು ಮಕ್ಕಳೇ ಎನ್ನುವುದಾಗಿ. ಯಾರ ಹೊಟ್ಟೆಯಲ್ಲಿ ಹೆಚ್ಚುಂಟು ಅವರೇ ದೊಡ್ಡವರು ಅಂತ ಒಪ್ಪಿಕೊಳ್ಳೋಣ. ನೋಡ 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 ಏನ ದೊಡ್ಡ ಹೊಟ್ಟೆ ಅದಕ್ಕೆ ಎಲ್ಲ ಉಂಟು. ಸಾಕು, ಸುಮ್ಮನೆ ಇರ್ತೀಯ. ಯಾಕೆ? ದೊಡ್ಡ ಹೊಟ್ಟೆ ಉಂಟು ಎಂಬ ಕಾರಣಕ್ಕಾಗಿ ಎಲ್ಲಾ ನಿನ್ನ ಹೊಟ್ಟೆಯಲ್ಲೇ ಇರ್ತದೆ ಅಂತ ಹೇಳಲಿಕ್ಕೆ
ಆಗೋದಿಲ್ಲ. ಈ ದೊಡ್ಡ ದೊಡ್ಡ ಹೊಟ್ಟೆ ಇದ್ದವ್ರ ಕಷ್ಟ ಅವರಿಗೆ ಗೊತ್ತಿರ್ತದೆ. ಈ ದೊಡ್ಡ ದೊಡ್ಡ ಹೊಟ್ಟೆ ಇದ್ದದೆ ಅಂತಾದ್ರೆ ಕುಳಿತುಕೊಂಡ್ರೆ ಹೇಳ್ಲಿಕ್ಕೆ ಆಗುದಿಲ್ಲ, ಎದುರು ಕುಳಿತುಕೊಳ್ಳಿಕ್ಕೆ ಆಗುದಿಲ್ಲ. ಹೊಟ್ಟೆಯೊಳಗಿರುವುದಲ್ಲ, ದೊಡ್ಡ ದೊಡ್ಡ ಹೊಟ್ಟೆಯಲ್ಲಿ ಇರುವುದು ಬರೀ ಗಾಳಿ ಬಿಟ್ಟರೆ ಬೇರೆ ಎಂತದ್ದು ಇಲ್ಲ. ಏನಾದ್ರು ಇರುವುದಿದ್ರೆ ಈ ಸಣ್ಣ ಸಣ್ಣ ಹೊಟ್ಟೆಯಲ್ಲಿ ನೀನಾಡುವುದು ನಿನ್ನ ಉದರೊಳಗುಂಟು ಎನ್ನುವ ಹಾಗೆ, ನಾನಾಡುವುದು ನನ್ನ ಉದರೊಳಗುಂಟು ಎನ್ನುವ ಹಾಗೆ. ಹಾಗಿದ್ರೆ ಶೋಧನೆ ಆಗಬೇಕು ಅಂತಾದ್ರೆ ಹುಡುಕಬೇಕು. ಯಾರು ಶೋಧಿಸುವುದು? ಕೆಲಸ ಕೊಡುವವರು ದೊಡ್ಡವರು. ಹಾಗಾದ್ರೆ ನಾನೇ ಹುಡುಕ್ತೇನೆ. ನಾನೇ ಕೊಡ್ತೇನೆ ಕೆಲಸ. ಹಾಗಿದ್ರೆ ಹುಡುಕಬೇಕು. ಸರಿ, ಸಣ್ಣವರಿಗೆಲ್ಲ ಸಣ್ಣ ಸಣ್ಣವಾಗಿ ಸಾಕಾಗಿದೆ. ಈ ಬೇಡದೆಲ್ಲ ತಿಂದು ಬಾಯಿ ಕರೀಲಿಕ್ಕೆ ಆಗುದಿಲ್ಲ. ಹಾಗೆ ಹೇಳಕ್ಕೆಲ್ಲ ಕರಿಬೇಡ. ಏನು ಬಹಳ ತುರುಕಿನಿಂದ ಹಿಡಿದು ಸಾಗುತ್ತಾ ಇದ್ದಾನೆ. ಮೆಟ್ಟುವಲ್ಲಿ ಮೆಟ್ಟಿ ತಟ್ಟುವಲ್ಲಿ ಕುಟ್ಟುವಲ್ಲಿ ಕುಟ್ಟಿ ಹಿಡಿದು ಹೋಗುತ್ತಾ ಇದ್ದಾನೆ. ಹೇಗೆ ಬ್ರಹ್ಮನ ಬುದ್ಧಿವಂತಿಕೆ! ಒಬ್ಬರೊಳಗೊಬ್ಬರು ಐಕ್ಯರಾದವರಿದ್ದಾರೆ. ಶೋಧನೆಗೆ ಬೇಕಾಗಿ ನನ್ನ ಉದರವನ್ನು ಪ್ರವೇಶ ಮಾಡಿದ್ದಾರೆ. ಹೋಗಿ ಕಾಣುವುದಕ್ಕೆ ಏನುಂಟು? ಏನಿಲ್ಲ. ಹಾಗಲ್ಲ, ಮತ್ತೆ ಏನುಂಟು ಏನಿಲ್ಲ. ಸರ್ವವನ್ನು ಕಂಡ ಮೇಲೆ ನಾನೇ ಶ್ರೇಷ್ಠ ಎನ್ನುವಾಗಿ ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡ ಮೇಲೆ ಬರುವಾಗಲೂ ಕಷ್ಟ ಆಗಬೇಕು ಅಂತಾದ್ರೆ ನವದ್ವಾರವನ್ನು ಬಂಧಿಸಲೇ ನಮಗೆ ಕಷ್ಟ ಆಗುತ್ತದೆ. ನಾವು ಕಷ್ಟ ಆಗಿ ನಮಗೆ ಕಷ್ಟ ಕೊಟ್ಟವರಲ್ವೇ ಅಲ್ಲ ನಾವು. ಅದಕ್ಕೆ ಬೇಕಾಗಿ ಅಷ್ಟ ದ್ವಾರವನ್ನು ಬಂಧಿಸಿ ಒಂದು ದ್ವಾರವನ್ನು ಬ್ರಹ್ಮನ ಬಾಯ ಮುಖೇನವಾಗಿ ಒಳಪ್ರವೇಶ ಮಾಡಿದವನು ನಾನು. ಒಂದು ನೋಡ್ತಾ ಇದ್ದೇನೆ, ಎಂತಹ ಆಶ್ಚರ್ಯವನ್ನ ಕಾಣ್ತಾ ಇದ್ದೇನೆ. ಹೋದ ಕಲ್ಪದಲ್ಲಿ ಲಯವಾಗಿರುವಂತಹ ಸರ್ವ ದರಗಳು ಬ್ರಹ್ಮನ ಉದರದಲ್ಲಿ ಉಂಟು. ಕೇವಲ ದರಗಳುಂಟು ಅಂತಾದ್ರೆ ಸಾಕಾಗುವುದಿಲ್ಲ, ಮತ್ತೆ ಇದ್ದ ದರಗಳು ಹೇಗುಂಟು ಎನ್ನುವುದನ್ನ ಕಾಣಬೇಕು ಎಂಬ ಕಾರಣಕ್ಕಾಗಿ ಸನಿಯಕ್ಕೆ ಹೋದೆ. ಹೋಗಿ ನೋಡಿದ್ರೆ ಗಾಳಿ ಉಂಟು, ಬೀಸುವುದಿಲ್ಲ. ಅಗ್ನಿ ಉಂಟು, ಪ್ರಜ್ವಲಿಸುವುದಿಲ್ಲ. ನೀರುಂಟು, ಬಾಯಿಗೆ ಹಾಕಲಿಕ್ಕೆ ಸಾಧ್ಯ ಇಲ್ಲ, ರುಚಿಯೇ ಇಲ್ಲ. ಹಾಗಾದ್ರೆ ಎಲ್ಲವೂ ಜಡಾವಸ್ಥೆಯಲ್ಲಿ ಉಂಟು ಅಂತ ಆಯಿತು. ಇಷ್ಟೇ ಎನ್ನುವುದಾಗಿ ಮತ್ತೆ ಹುಡುಕುತ್ತಾ ಮುಂದೆ ಹೋದೆ. ಮುಂದೆ ಹೋಗಿ ನೋಡ್ತಾ ಇದ್ದೇನೆ, ಏನು ಆಶ್ಚರ್ಯ ಇದು! ಅಪ್ಪ, ಸಾಲು ಸಾಲು ಪರ್ವತಗಳು. ಎಂತ ಪರ್ವತ? ಬಂಗಾರದ ಪರ್ವತ. ದೇವನ ಉದರದಲ್ಲಿ ಹಿರಣ್ಯವೇ ತುಂಬಿಕೊಂಡಿದೆ. ಹಾಗಾದ್ರೆ ಈ ವಿಚಾರವನ್ನು ಅವನಿಗೆ ಹೇಳಬೇಕು ಅಂತಾದ್ರೆ ಬಾಯಿಯ ಮುಖೇನವಾಗಿ ಒಳಪ್ರವೇಶ ಮಾಡುವಂತ ನಾನು ಬಾಯಿಂದಲೇ ಹೊರ ಹೋಗ್ತೇನೆ.
ಬಾಯಿಂದಲೇ ಹೊರಹೋಗಬೇಕು ಎಂಬ ಕಾರಣಕ್ಕಾಗಿ ಬ್ರಹ್ಮನ ಬಾಯಿಯ ಸನಿಯಕ್ಕೆ ಹೋದೆ. ಹೋಗಿ ನೋಡಿದ್ರೆ ಬ್ರಹ್ಮ ಬಾಯಿ ಮುಚ್ಚಿಕೊಂಡಿದ್ದಾನೆ. ಕೇವಲ ಬಾಯನ್ನು ಮುಚ್ಚಿಕೊಂಡಿದ್ದಾನೆ ಎಂಬಲ್ಲಿಗೆ ಇನ್ನುಳಿದ ದ್ವಾರಗಳು ಇರಬಹುದು ಎಂಬ ಕಾರಣಕ್ಕಾಗಿ ಮತ್ತೆ ಅಷ್ಟದ್ವಾರವನ್ನ ಹುಡುಕಿದೆ. ಆದ್ರೆ ಒಬ್ಬ ವ್ಯಕ್ತಿಗೆ ಇರುವುದು ಎಷ್ಟು ದ್ವಾರ? ನವದ್ವಾರಗಳು. ಆದ್ರೆ ಇವ ಅಷ್ಟದ್ವಾರವನ್ನ ಬಂಧಿಸುವ ಮುಖೇನವಾಗಿ ಒಂದು ದ್ವಾರವನ್ನ ಬಿಟ್ಟಿದ್ದಾನೆ. ಅದೋ ದ್ವಾರವನ್ನ. ಆ ದ್ವಾರವನ್ನ ಬ್ರಹ್ಮ ಯಾಕೆ ಬಿಟ್ಟ? ಬಹುಶಃ ಬ್ರಹ್ಮನಿಗೆ ಅಧೋದ್ವಾರದ ಸಮಸ್ಯೆ ಇದ್ದಿರಬಹುದಾ? ಹಾಗೆ ಊಹಿಸುವ ಹಾಗಿಲ್ಲ. ಹಾಗಾದ್ರೆ ಆ ದ್ವಾರವನ್ನು ನಾವು ಬಿಟ್ಟಿದ್ದು ಯಾಕೆ? ಎಲ್ಲಿಯಾದ್ರೂ ಅಧೋದ್ವಾರದ ಮುಖೇನವಾಗಿ ವಿಷ್ಣು ಹೊರಪ್ರವೇಶ ಮಾಡಿದಂತಾದ್ರೆ ಕನಿಷ್ಠನಾಗ್ತಾನೆ ಎನ್ನುವುದಾಗಿ ಭಾವಿಸುವ ಆತ. ಆದ್ರೆ ನಾನು ಹಾಗೆ ಗ್ರಹಿಸುವ ಅಲ್ಲವೇ ಅಲ್ಲ. ಒಬ್ಬ ವ್ಯಕ್ತಿಗೆ ಇರುವಂತ ನವದ್ವಾರಗಳು ಸಮಾನ ಎನ್ನುವುದಾಗಿ ಭಾವಿಸುವವನು ನಾನು. ಬಿಟ್ಟಿದ್ದಾನಲ್ಲ ಒಂದು ದ್ವಾರ, ಅದರ ಹೊರ ಹೋಗಿ ನೋಡ್ತಾ ಇದ್ದೇನೆ. ಏನುಂಟು? ಏನಿಲ್ಲ. ಏನುಂಟು? ಏನಿಲ್ಲ. ಎಲ್ಲವೂ ನಿನ್ನ ಉದರದಲ್ಲೇ ಉಂಟು. ಹಾಗಾದ್ರೆ ನಾನು ಕಂಡದ್ದು ಏನು? ಹೋದ ಕಲ್ಪದಲ್ಲಿ ಲಯವಾಗಿರುವಂತ ಸರ್ವ ಧರೆಗಳು ನಿನ್ನ ಉದರದಲ್ಲೇ ಉಂಟು. ಸರಿ. ಆದ್ರೆ ಈತ ಧರೆಗಳು ಹೇಗುಂಟು ಎನ್ನುವುದು ಮುಖ್ಯವಾಗುತ್ತದೆ. ಧರೆಯಲ್ಲಿ ಗಾಳಿ ಉಂಟು, ಬೀಸುವುದಿಲ್ಲ. ಅಗ್ನಿ ಉಂಟು, ಪ್ರಜ್ವಲಿಸುವುದಿಲ್ಲ. ನೀರುಂಟು, ರುಚಿ ಇಲ್ಲ. ಎಲ್ಲ ಜಡಾವಸ್ಥೆಯಲ್ಲಿ ಉಂಟು. ನಿಜ ಹೇಳ್ಬೇಕು ಅಂತಾದ್ರೆ ನೀ ಹೊರಗೆ ಹಾಕಿದ್ದೀವಿ ಒಳಗು ಹಾಗೇ ಉಂಟು. ಹೊರಗೆ ಜಡ ಅಂತ ಹೇಳುದ ನೀನು? ಅದಕ್ಕೆ ಯಾವಾಗ ಬೇಕು ಆಗ ಚೈತನ್ಯ ಕೊಟ್ರಾಯ್ತು. ಹಾಗೆ. ಹಾಗಾದ್ರೆ ಅಷ್ಟೇಯೋ? ಮತ್ತೆ ಮುಂದೆ ಹುಡುಕಿರಿ. ಹೋಗಿ ನೋಡ್ತಾ ಇದ್ದೇನೆ ಪುಣ್ಯಾತ್ಮ. ಸಾಲು ಸಾಲು ಪರ್ವತಗಳು. ಎಲ್ಲಿ? ಹಿಂದೆ ನನ್ನ ಉದರೊಳಗೆ. ಪರ್ವತಗಳೆಲ್ಲವೂ ಹೇಗುಂಟು? ಎಲ್ಲವೂ ಬಂಗಾರಮಯವಾಗಿ ಉಂಟು. ಎಲ್ಲವೂ ಬಂಗಾರ. ಬಂಗಾರಕ್ಕೆ ಅಪ್ಪ ಎಂದೆನಿಸಿಕೊಂಡವ ನೀನು. ನೀನು ಇವತ್ತಿನಿಂದ ಬಂಗಾರಪ್ಪ. ಸಂತೋಷಗೊಂಡೆ. ನೀನು ಬಂಗಾರಪ್ಪ ಅಂತ ಹೇಳಿದಾಗ ಬಾಯೆಲ್ಲ ವಾರಿ ಆಗ್ತಾ ಉಂಟು. ಸಂತೋಷಕ್ಕೆ ಬಂಗಾರಪ್ಪ ಅಂತ ಹೇಳಿದ್ರೆ ನಿನ್ನನ್ನು ಅಪ್ಪ ಎನ್ನುವುದಾಗಿ ಸಂಬೋಧಿಸಬೇಕಾಗ್ತದೆ. ಅದಕ್ಕಾಗಿ ಬಂಗಾರಕ್ಕೆ ಇನ್ನೊಂದು ಹೆಸರುಂಟು, ಹಿರಣ್ಯ. ನಿನ್ನ ಗರ್ಭದಲ್ಲಿ ಹಿರಣ್ಯವೇ ತುಂಬಿಕೊಂಡ ಕಾರಣ ಇಂದಿಂದ ನೀನು ಹಿರಣ್ಯ ಗರ್ಭ. ಸಂತೋಷಗೊಂಡೆ. ಸಂತೋಷ ಆಗಲೇಬೇಕು. ಹೌದಪ್ಪ. ಇದು ಹೆಸರಿಡುವುದು ಯಾರು ಯಾರಿಗೆ?
ಹೆಸರಿಡುವುದು ತಂದೆಯಾದವ ಮಗನಿಗೆ. ನಿನಗೊಂದು ಹೆಸರಿಟ್ಟು ಇವತ್ತೊಂದು ಧರ್ಮಕ್ಕೆ ಅಪ್ಪ ಆದದ್ದು ಹೇಗೆ ನಾನು? ನಿನ್ನ ಬುದ್ಧಿವಂತಿಕೆ ಆ, ಹೋಗ್ಲಿ ಬಿಡು. ಕೊಟ್ಟದನ್ನು ಇಟ್ಟುಕೊಳ್ಳುವ ಸ್ವಭಾವ ನಮ್ಮದಲ್ವೇ ಅಲ್ಲ. ಒಳ್ಳೆ ಗುಣ ಅಲ್ಲ. ತಿರುಗಿಸಿ ಕೊಡ್ತಾ ಇರ್ತೇವೆ. ಹೋದವರು ಯಾವ್ದ್ರಲ್ಲಿ ಬಂದ್ರು ನೀನು ಬಿಟ್ಟದ್ದು ಯಾವುದು? ಅದು ದ್ವಾರ. ಅದೇ ದ್ವಾರದಲ್ಲಿ ಬಂದೆ. ಆ ಕಾರಣಕ್ಕೆ ಬೇಕಾಗಿ ಇನ್ನಿಂದ ಮೊದಲುಗೊಂಡು ಅಧೋಕ್ಷಜ ಹೊಸ ಹೆಸರು. ಇನ್ನಾಗಬೇಕಾದಂತ ಶೋಧನೆ. ಹೌದು, ಪ್ರವೇಶ ಮಾಡೋದಕ್ಕೆ ಬೇಕಾಗಿ ನೀನು ಪ್ರವೇಶ ಮಾಡ್ಬೇಕು. ಹೌದಪ್ಪ. ಮಾರ್ಗ ಬೇಕು. ಹೋಗು. ಹೋಗ್ಬೇಕಾದ್ರೆ ಬಾಯಿ ತೆರಿಬೇಕು. ಬಾ, ಯಾಕೆ? ಒಂದು ಕೆಲಸ ಮಾಡು. ಹಾ. ನೀನು ಒಳಗೆ ಹೋಗುದಕ್ಕಲ್ಲ, ನಾನು ಬಂದದ್ರಲ್ಲ ನೀನು ಒಳಗು. ಅದಾಗುವುದಿಲ್ಲ. ನಿನ್ನ ಬಾಯಿ ಮೂಲಕ ಪ್ರವೇಶ ಮಾಡ್ತೀನಿ. ದೊಡ್ಡ ಬಾಯಿ ತೆರಿಬೇಕು. ಯಾಕ? ಇದು ಈಗಿನ ಈಗ ಇವತ್ತು ಇಳಿಸ್ತೇನೆ ಬಾ. ಇವರೆಲ್ಲ ನಮಗ್ ಕಲಿಸುವುದ? ಆಗ್ತದೆ. ನಮಗ್ ಕಲಿಸ್ಲಿಕ್ಕೆ ಆಗ್ತದ? ನಮಗೆ ಕಲಿಸುವ ಪ್ರಯತ್ನ ಮಾಡ್ತಾರಲ್ಲ, ಹ? ಕಲಿಸ್ಲಿಕ್ಕೆ ಆಗ್ತದ ಇವರಿಗೆ? ಇಲ್ಲ. ನಮಗೆ ಕಲಿಸ್ಬೇಕು ಅಂತ ಯಾರು ಪ್ರಯತ್ನ ಮಾಡ್ತಾರೋ ಹಾ. ಪ್ರತಿಯಾಗಿ ಅವರಿಗೆ ನಾನು ಕಲಿಸುವುದೇ, ಯಾವ ಕಾರಣಕ್ಕೂ ಬಿಡುವುದಿಲ್ಲ. ಹಾ. ಹಾಗಾದ್ರೆ ಇವನಿಗೆ ಒಂದು ತಕ್ಕ ವ್ಯವಸ್ಥೆಯನ್ನ ಮಾಡಬೇಕು. ಹಾ. ನಮ್ಮ ಹೆಸರು ಹೇಳಿದ್ರೆ ಭಯ ಪಡಬೇಕು. ಹಾ. ಆ ರೀತಿ ವ್ಯವಸ್ಥೆಯನ್ನು ಮಾಡಬೇಕು ಅಂತಾದ್ರೆ ಏನು ಮಾಡಬೇಕು? ಏನ್ ಮಾಡೋದು? ಇವನ ಉದರವನ್ನು ನಾನು ಪ್ರವೇಶ ಮಾಡಿದಾಗ ಇವ ಅಷ್ಟದ್ವಾರವನ್ನ ಬಂಧಿಸಿದ. ಹಾ. ಆದ್ರೆ ನಾನು ಹಾಗಲ್ಲ. ನನ್ನ ಯೋಗ ಬಲದಿಂದಾಗಿ ನಮ್ಮ ದ್ವಾರವನ್ನ ಬಿಗಿಯಾಗಿ ಹಿಡಿತೇನೆ. ಹಾ. ಹಾಗೆ ಬರ್ತಾನೆ ನೋಡು. ಸಾದರದಲ್ಲಿ ಕಮಲಗಳು ಆ ದೇವರಲ್ಲಿ ತೆರೆಯಾದ ನೀನು ಮೋಗದೋಳಿ ಸೋದಿರ್ದ ಪರಿಗಣನೆ ವಾದವನ್ನು ಮಾಡಿದಂತ ನಾನು ಶೋಧನಾ ಕಾರ್ಯಕ್ಕಾಗಿ ಕೆಳಗಿಳಿದು ಬಂದೆ. ಕೇವಲ ನಾನು ಮಾತ್ರ ಇಳಿದದ್ದಲ್ಲ, ನನ್ನ ತಲೆಗೆ ಅತ್ಯಂತ ಅಹಂಕಾರ ಎನ್ನುವುದು ಈ ಕಾಲಕ್ಕೆ ಕೆಳಗಿಳಿಯುತ್ತಾ ಉಂಟು. ನಾನು ತಪ್ಪು ಮಾಡಿದಿರುವಂತ ಭಾವಜಾಗೃತವಾಗುತ್ತಾ ಉಂಟು. ಒಂದು ಕಂಡೆ ಅಂತ ಆದ್ರೆ ಸರ್ವ ಚೇತನಾತ್ಮಕವಾದಂತ ಧರೆಗಳನ್ನೆಲ್ಲವನ್ನು ಕಾಣುತ್ತಾ ಇದ್ದೇನೆ. ಆ ಕಡೆ ಕಣ್ಣೆ ಇದ್ದಾರೆ, ದ್ವಾದಶಾದಿತ್ಯರಿದ್ದಾರೆ, ನವಗ್ರಹಗಳಿದ್ದಾರೆ, ಅಷ್ಟವಸುಗಳಿದ್ದಾರೆ, ದೇವಾನುದೇವತೆಗಳಿದ್ದಾರೆ, ಸೂರ್ಯಚಂದ್ರ ಇದ್ದಾರೆ. ನನ್ನಂತೆ ಅನೇಕ ಮಂದಿ ಬ್ರಹ್ಮರು ಸಾಧನದಿಂದ ಇವನನ್ನೇ ಭಜಿಸುತ್ತಾ ಇದ್ದಾರೆ. ವ್ಯರ್ಥವಾಗಿ ವಾದ ಮಾಡಿದೆ ಎನ್ನುವ ಸ್ಪಷ್ಟ ಅರಿವಾಗುತ್ತಾ ಉಂಟು. ಸತ್ಯ ತಿಳಿದ ಮೇಲೆ ಸಾರಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಹೊರಪ್ರವೇಶ ಮಾಡೋದಕ್ಕೆ ಬಾಯನ್ನು ಮುಚ್ಚಿಕೊಂಡಿದ್ದಾನೆ. ಕನ್ನಡವನ್ನು ತಿಳಿಸಿ ನೋಡಿದರೆ ಕನ್ನಡದ ಬಂಧನವೂ ಆಗಿದೆ. ನಾಸಿಕದಂತ ಗಮಿಸಿದರೆ ನಾಸಿಕವನ್ನು ಬದ್ಧಿಸಿಕೊಟ್ಟಿದ್ದಾನೆ. ಹುಡುಕಿದೆ 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 ನವದ್ವಾರವನ್ನು ಹುಡುಕಿದೆ. ನವದ್ವಾರವನ್ನು ಬಂಧಿಸಿಕೊಂಡು ಬದುಕಬಲ್ಲ ಸಾಮರ್ಥ್ಯ ಉಂಟು ಅಂತ ಆದ್ರೆ ಸರ್ವತಂತ್ರ ಸ್ವತಂತ್ರ ಎನ್ನುವುದರ ಅನುಮಾನ ಇಲ್ಲವೇ ಇಲ್ಲ. ಏನು ಮಾಡೋಣ ಎನ್ನುವ ಹಾಗೆ ಆಲೋಚನೆ ಪರರಾದಾಗ ಮತಿಯ ಮಿತಿಗೆ ಬಳೆದಂತ ವಿಚಾರ, ತಾಯಿ ಆಡಿದಂತ ಮಾತು, ಕಷ್ಟ ಕಾಲದಲ್ಲಿ ನಿಷ್ಠೆಯಿಂದ ಧ್ಯಾನಿಸಿ ಎನ್ನುವ ಹಾಗೆ ತಡ ಮಾಡುವುದಲ್ಲ. ಏಕೋ ಭಾವದಿಂದ ಅಮ್ಮನನ್ನೇ ನುತಿಸುತ್ತೇನೆ. ಜಯ ಜಯ ಸ್ಮರಿಸೆ ಭಕ್ತಿಯೋ ಆದಿಮಾಯ, ಸ್ಮರಿಸೆ ಭಕ್ತಿಯೋ ಆದಿಮಾಯ, ಹರಿಯನಾಭಿ ಕಮಲನಾಳದಿ ಮೆರೆವ ಪಥ ಗೋಚರಿಸಿ, ಹರಿಯನಾಭಿ ಕಮಲನಾಳದಿ ಮೆರೆವ ಪಥ ಗೋಚರಿಸಿ, ಇದುವೇ ಸರಿಯಾದದ್ದು. ನೋಡಿ ನಾಲ್ಮಗನಾಗೆ ಕಂಡಾಗ ವಿಸ್ಮಯದಿ ಆ
ಒಂದು ಗಂಡೆ ಅಂತಾದ್ರೆ ನನ್ನ ಮುಖಕ್ಕೆ ಮತ್ತೆ 3 ಮಗಳು ಬಂದು ಸೇರಿಕೊಂಡಿದ್ದಾವೆ. ಮೇಲ್ಮುಖವಾಗಿ ಗಮನಿಸಿ ಅಂತಾದ್ರೆ ಮತ್ತೊಂದು ಮುಖ ಬಂದು ಸೇರಿಕೊಂಡಿತ್ತು. ಇಂದಿನಿಂದ ಮೊದಲುಗೊಂಡು ಪಂಚಮುಖ ಬ್ರಹ್ಮನಾದೆ. ಯಾಕೆ ಎನ್ನುವ ಅರಿವು ನನ್ನ ಪಾಲಿಗೆ ಆಗುತ್ತಾ ಉಂಟು. ಒಂದು ಮುಖದಿಂದ ಹರಿಯನ್ನು ನಿಲ್ಲಿಸಿ ನಾನು ಅವರನ್ನು ಮುಟ್ಟಿಸುವುದಕ್ಕೆ ಬೇಕಾಗಿ ಪಂಚವದನವನ್ನೇ ತಾಯಿ ಅನುಗ್ರಹಿಸಿದ್ದಾಳೆ. ಸತ್ಯವನ್ನು ತಿಳಿಸೋದಯುತವಾಗಿ ಹರಿಯ ಮುಖ ಕಂಡ್ರೆ ಯೋಗ ನಿದ್ರೆಯಲ್ಲಿದ್ದಾನೆ. ನಿದ್ರಾ ಭಂಗ ಎನ್ನುವುದು ಮಹಾಪಾಪ. ಅವನ ಪಾದ ಮೂಲದಲ್ಲಿ ಅವನನ್ನೇ ಧ್ಯಾನಿಸ್ತೇನೆ. ಹರಿಯು ಮಲಗಿರೆ ಯೋಗ ನಿದ್ರೆಯೊಳು ಹರಿಯು ಮಲಗಿರೆ ಯೋಗ ನಿದ್ರೆಯೊಳು ಇರದ ಬರದ ಗೆಲ್ಮೆಯೋ ಗೆಲುವಿನಲ್ಲಿ ಹೊರಗಡೆ
ಸುತ್ತಮುತ್ತ ಯಾವೆಡೆಲ್ಲ ದೃಷ್ಟಿ ಹಾಯಿಸಿರಿ ಹೊರ ನೀರು, ಈ ಜಲವಲ್ಲದೆ ಇನ್ನೇನನ್ನು ನಾ ಕಾಣೆ. ಹಾಗಿದ್ರೆ ಈ ನೀರಿನ ತನ್ಮಧ್ಯೆ ನನ್ನ ಹುಟ್ಟಿಗೆ ಕಾಣದೆ ಯಾರು? ನನ್ನಿಂದ ಏನಾಗಬೇಕು ತಿಳಿಯಬೇಕು ಅಂತಾದ್ರೆ ನೀರನ್ನಲ್ಲದ ಬೇರೆ ಕಾಣೆ. ನಾನು ಯಾರು? ನನ್ನ ಹುಟ್ಟಿಗೆ ಕಾರಣಕರ್ತ ಯಾರು? ನನ್ನ ಅಪ್ಪ ಯಾರು? ಹುಡುಕುತ್ತಾ ಮುಂದುವರಿತೆ ನೋಡೋಣ. ಈ ನೀರಿನಲ್ಲಿ ಆ ಕಡೆ ಈ ಕಡೆ ಹುಡುಕಿದವ ಇಲ್ಲಿವರೆಗೆ ನಾನು. ನನಗೆ ಅಪ್ಪ ಸಿಗಲಿಲ್ಲ, ಈಗ ಸಿಕ್ಕಿದ್ದಾನೆ. ನನ್ನ ಅಪ್ಪ ನೀನೇ. ನಾನಂತೂ ನಿನ್ನ ತಂದೆ ಅಲ್ಲವೇ ಅಲ್ಲ. ನಾನು ನಿನ್ನ ತಂದೆ ಅಲ್ಲ. ಹುಟ್ಟಿರುವಂತಹ ನನಗೆ ಯಾರು ಏನು ಅಂತ ಅರಿಯದೇ ಇದ್ದಾಗ ನೀರಿನಲ್ಲಿ ಮುಂದೆ ಮುಂದೆ ಸಾಗಿದೆ. ಒಮ್ಮೆಲೆ ಹಿಂದಿನಿಂದ ಸದ್ದು ಕೇಳಿತು. ತಿರುಗಿ ಕಂಡಾಗ ನಿನ್ನನ್ನೇ ನೋಡಿತ್ತು. ಮುಂದೆ ಬಂದವ ನೀನು, ಹಿಂದಿನಿಂದ ಎದ್ದವ ನಾನು. ಹಾಗಾಗಿ ನಮ್ಮೊಬ್ಬರನ್ನು ಕಂಡಾಗ ಆಕೃತಿ ಒಂದೇ, ಬಿಟ್ಟ ಮಂಡೆ, ಕರಾಳ ದೇಹ, ಕಂಗಣ್ಣು, ಕೋರೆದಾಡೆ, ದೇಹದಲ್ಲಿ ಸಾಮೀಪ್ಯತೆ ಇದೆ. ಆಳುತನದಲ್ಲಿ ನಿನಗಿಂತ ಸ್ವಲ್ಪ ದೊಡ್ಡವ ನಾನು. ಹಾಗಾಗಿ ನಾನು ಹಿರಿಯ, ನಾನು ಕಿರಿಯ, ನಾನು ದೊಡ್ಡವ, ನಾನು ಸಣ್ಣವ, ನಾನು ಜ್ಯೇಷ್ಠ, ನಾನು ಕನಿಷ್ಠ, ನಾನೇ ಅಣ್ಣ. ತಮ್ಮಣ್ಣ ಆಗಬಾರ್ದು, ಅಮ್ಮಣ್ಣ ಆಗಬಾರ್ದು ಅಂತಾದ್ರೆ ನಮಗೊಂದು ಸೂಕ್ತ ಹೆಸರು ಬೇಕು. ಹೆಸರು ಬೇಕು. ಹೆಸರಿಡುವವರು ಯಾರು? ಅಪ್ಪ ಅಥವಾ ಅಮ್ಮ. ಈ ನೀರಿನಲ್ಲಿ ಯಾರು ಇಲ್ಲ, ಬರೇ ನೀರು. ಹಾಗಿದ್ರೆ ಏನ್ ಮಾಡ್ಲಿ? ಯಾಕೆ ಹೆಸರು? ಇಂದಿಲ್ಲ ಯಾವ ಜೀವಿ ಇಲ್ಲ, ಮುಂದೆ ಯಾವ್ದಾದ್ರು ಜೀವಿ ಉದಿಸಿತು ಅಂತಾದ್ರೆ ನಾವು ಬೈರು ಆ ಜೀವಿಗೆ ಅಣ್ಣ ತಮ್ಮ ಆಗಲಾರೆ. ಆಗಬಾರ್ದು ಅಂತಾದ್ರೆ ಹೆಸರು ಬೇಕು. ಹೆಸರು ಕೊಡುವವರು ಯಾರು? ನಮ್ಮೊಳಗೆ ಹೊಂದಾಣಿಕೆ. ಮೊದಲು ಯಾರಿಗೆ ಕೊಡೋದು? ನಾನು. ಹೇಗೆ? ನಿಂತ್ಕೋ. ನಿನ್ನ ದೇಹಕ್ಕೆ ಸರಿಯಾಗಿರುವಂತ ಹೆಸರು. ನಿನ್ನ ದೇಹ ಅನ್ನೋದು ಮೃದು ಮೃದುವಾಗಿದೆ. ನೀನು ಕೊಡುವಂತಹ ಹೆಸರು ಮುಂದಿನ ಜನಾಂಗದ ಎಲ್ಲರ ಬಾಯಲ್ಲಿಯೂ ಸದಾ ನೆನಪುಳಿಯುವಂತಹ ಅತಿ ಉತ್ತಮವಾಗಿರುವಂತಹ ಹೆಸರು ಆಗ್ಬೇಕು. ಅಂತ ಹೆಸರನ್ನೇ ಕೊಟ್ಟು ಬಿಡು. ಮೃದು ಮೃದುವಾಗಿರುವಂತ ನಿನ್ನ ದೇಹಕ್ಕೆ ಸರಿಯಾಗಿರುವಂತ ಹೆಸರು. ನಿನ್ನ ಹೆಸರು ಮಧು. ಸದಾ ಕಾಲ ಮುಂದೆ ಎಲ್ಲರ ಬಾಯಲ್ಲಿಯೂ ಮಧು. ಮಧು ಯೋಗ್ಯ ಹೆಸರು. ನಿಂತುಗಳು. ಏನಾಯ್ತು? ಆಶ್ಚರ್ಯಚಕಿತ. ಯಾಕೆ? ನಿನ್ನ ದೇಹದ ಯಾವ ಭಾಗವನ್ನೇ ಸ್ಪರ್ಶಿಸಲಿ ಕಟುವಾಗೇ ಇದೆ. ಕಾಠಿಣ್ಯದಿಂದ ಕೂಡಿರುವಂತಹ ನಿನಗೊಪ್ಪ ಹೆಸರು ಬಲ್ಲಯ? ಏನು? ನೀನೇ ಕೈಟಬ. ನಾನು ಕೈಟಬ. ನಾನು ಮಧು. ನಾನು ಕೈಟಬ. ನಾನು ಅಣ್ಣ. ಮಧು ಕೈಟಬರಲ್ಲಿ ಮಧು ಕೈಟಬರ ಹಿರಿಯರು ಮೂರರು ಮೊದಲು ಕೈಟಬರು
ಯಾಕೆವಲ್ಲಯ್ಯ ಈ ನೀರನ್ನು ನಾವು ಕದಡಿದಾದ್ರೆ ನೀರಿನಲ್ಲಿ ಏನಾದ್ರು ಜೀವಿಗಳು ಇದ್ದರೆ ನಾವು ಕದಡುವಾಗ ಅವುಗಳ ಉಸಿರುಗಟ್ಟಿ ಮೇಲೆ ಬರ್ತಾವೆ. ಆವಾಗ ಹಿಡಿದು ಮುರಿದು ತಿಂದರಾಯ್ತು. ಆದಿತ್ತು ಶರದೆಯ ಜೋಡಿಸುವ ಶರದೆಯ ಜೋಡಿಸುವ ಆಹಾರ ಹುಡುಕುತ್ತ ನಾವು ಆಹಾರ ಹುಡುಕುತ್ತ ನಾವು ಹುಡುಕುತ್ತಾ ಹುಡುಕುತ್ತಾ ಅದೇನೋ ದೂರ ಸಾಗಿದ್ದೇವೆ. ಹೌದೌದು. ಏನು ಇಲ್ಲೋ ಅಂತ ನೋಡಿದಾಗ ಮುಂದೆ ನೋಡಿದ್ಯಾ? ಮುಂದೆ ಆ ಕಡೆಯಲ್ಲಿ ಕುಳಿತುಕೊಂಡಿದ್ದಾನೆ. ಹೇಗೆ ನೋಡುವುದಕ್ಕೆ ತಲೆ 5 ಉಂಟು. ಬಣ್ಣ ಬಣ್ಣ ಕೆಂಪು ಬಿಳಿ ಮಿಶ್ರಿತ. ನಮ್ಮನ್ನು ಕಂಡಿರುವಂತಹ ಹುಳ ಗಡಗಡಗಳ ನಡುಗುತ್ತಾ ಇದೆ. ಬಿಟ್ಟರೆ ಓಡಿ ಹೋಗ್ತದೆ. ಅದಕ್ಕೆ ಏನ್ ಮಾಡಬೇಕು? ಅಲ್ಲಿವರೆಗೆ ಹೋಗ್ಬೇಕು. ಆ ಹುಳವನ್ನು ಬಿಡಿ ಹಿಡಿ ಬಿಡಿ. ಹಿಡಿ. ಆದರೊಂದು ಏನು ಹುಳ ಇದ್ದದೊಂದು, ನಾವಿದ್ದವರು ಬೇರು. ಹೌದು. ಹುಳ ನನಗೆ ಸಿಕ್ಕಿದೆ ಗುಳುಮ್ಮನ ಬಿಡ್ತೇನೆ. ನನಗೆ ಏನು ನಿನಗೆ ಮಾತ್ರ ನೋಡುವ. ಆಗುದಿಲ್ಲ. ನನಗೆ ಸಿಕ್ಕಿದ್ ನಾನೇ ತಿಂತೇನೆ. ಹಾಗೆ ಬೇಡ, ಒಂದು ಪಾಲ್ ಮಾಡ್ಕೊಳ್ಳೋಣ. ಪಾಲು 4 ಸಿಕ್ಕಿದ್ರೆ 2 ನನಗೆ 2 ನಿನಗೆ. 2 ಸಿಕ್ಕಿದ್ರೆ 1 ನನಗೆ 1 ನಿನಗೆ. ಒಂದೇ ಸಿಕ್ಕಿದ್ರೆ ನನಗೆ ನನಗೆ ನೀ ಮತ್ ನೋಡು. ಪಾಲ್ ಮಾಡ್ಕೊಳ್ಳೋಣ. ಏನು ರಕ್ತ ಅಂತ ನಾನು ತುಂಬಾ ಇಷ್ಟ. ಹಾ ಹಾಗಾಗಿ ರಕ್ತದಲ್ಲಿ ಹೆಚ್ಚಿನ ಪಾಲು. ಮಾಂಸ ಇದೆ ನೋಡು, ಅದ್ರಲ್ಲಿ ನಿನ್ ಕಡಿಮೆ. ಬಾ. ಪಾಲ್ ಸರಿಯಾಗಿಲ್ಲ ಅಣ್ಣ. ಯಾಕೆ? 2 ಹೆಚ್ಚಿಗೆ ನಿನಗಾಯ್ತು. ಗೊತ್ತಾಯ್ತು ನನಗೆ. ಗೊತ್ತಾಗದೆ ನೋಡೋಣ, ನಿನಗೆ ಗೊತ್ತಾದಂತ ತಿಳಿಯೋಣ ಅಂತ ಕೇಳಿದ್ದಷ್ಟೇ. ನಾನೇ ಪಾಲ್ ಮಾಡ್ತೇನೆ. ಹೇಗೆ ಅಣ್ಣ? ರಕ್ತ ಮಾಂಸ ಕಡಿಮೆ ಪಾಲು ನನಗೆ, ಉಳಿದದ್ದೆಲ್ಲ ನಿನಗೆ. ರಕ್ತ ಮಾಂಸ ನನಗೆ, ಕಡಿಮೆ ಪಾಲು. ಹಾಗೆ ಮಾಡೋಣ. ಪಾಲಿನಲ್ಲಿ ಕಡಿಮೆ, ರಕ್ತ ಮಾಂಸ 2, ಉಳಿದದ್ದೆಲ್ಲ ನಿನಗೆ. ಉಳಿದೆಷ್ಟು? ತರ್ಕ ಬೇಡ, ಅಲ್ಲಿವರೆಗೆ ಹೋಗುವ. ಆ ಹುಳ ಒಂದು ಕಾಲು ನಾನು, ಇನ್ನೊಂದು ಕಾಲು ನೀನು. ಹಿಡಿದೆಳೆದರೆ ನೀಳವಾದ ಸೀಳು ಸರಿ ಪಾಲು. ಹಿಡ್ಕೋ ಬಿಡು ಬ್ಯಾಡ, ಹಿಡ್ಕೋ ಬಿಡು ಬ್ಯಾಡ, ಇವನ ಹಿಡ್ಕೋ ಬಿಡು ಬ್ಯಾಡ. ಹಿಡ್ಕೋ ಬಿಡು ಬ್ಯಾಡ, ಹಿಡ್ಕೋ ಬಿಡು ಬ್ಯಾಡ.
ತರಹರಿಸಿದನು ಬರುವ ಧೈರ್ಯರು ಹಿನ್ನೆಲೆ ನೋಟ ಎಂತ ಸ್ಥಿತಿ ನನ್ನ ಪಾಲಿವರಿಗೆ ಬಂತು. ನನ್ನ ಸೃಷ್ಟಿಯ ಪೂರ್ವಲ್ಲೇ ಸೃಷ್ಟಿಗೊಂಡಂತ ದಾನವರು ಬೇರು ನನ್ನನ್ನೆತ್ತಿರುವುದಕ್ಕಾಗಿ ಮುಂದೊತ್ತು ಬರುತ್ತಾ ಇದ್ದಾರೆ. ಏನು ಮಾಡೋಣ ಎನ್ನುವ ಹಾಗೆ ಓಡುತ್ತಿರುವಂತಹ ಸಂದರ್ಭದಲ್ಲಿ ಕೇಳಿಸಿತಲ್ಲ ಅಂಬರವಾಣಿ, ಹರಿಯ ನಾವೇಕದಲ್ಲಿ ಅಡಗಿ ಕುಳಿತುಕೋ ಎನ್ನುವ ಹಾಗೆ. ಅದುವೇ ಕ್ಷೇಮವಾದದ್ದು, ಅಲ್ಲಿಯೇ ಇದ್ದು ಬಿಡ್ತೇನೆ. ಸ್ವಲ್ಪ ಕೊಡು. ಏನ್ ಸ್ವಲ್ಪ ಕೊಡುದಣ್ಣ? ನಿನ್ನ ಮುಂದೆ ಇತ್ತಲ್ಲ ಹುಳ, ಇಲ್ಲಿವರೆಗೆ ನಾನು ಅಟ್ಟಿಸಿಕೊಂಡು ಬಂದವ, ಇಲ್ಲಿಂದ ಕೈ ತಪ್ಪಿ ಹೋಗ್ತಾನೆ ಕೈ. ನಿನಗಂತೂ ಹುಳ ಸಿಗ್ಲಿಲ್ಲ. ನಿನಗೂ ಸಿಗಲಿಲ್ಲ ಅಂತಾದ್ರೆ ಹಾ. ಒಂದುಂಟು ಅಂತಾದ್ರೆ ಹಾ. ಇನ್ನೊಂದು ಹಾಕಿರಬಾರ್ದು ಹೇಳು. ಇರಲೇಬೇಕು. ಈ ನೀರಿನಲ್ಲಿ ಎಲ್ಲೇ ತಿರುಗಾಟ ಮಾಡಿದ್ರು ಹಾ. ನಮಗ್ ಬರೋ ನೀರೆಷ್ಟು ಹೇಳು? ಮೊಣಕಾಲು ನೀರು. ಮೊಣಕಾಲು ಪರ್ಯಂತ, ನೀರನ್ನು ಬಿಟ್ಟು ಆ ಜೀವಿಯಲ್ಲಿ ಹೋಗ್ಲಿಕ್ಕಿಲ್ಲ. ಮೊಣಕಾಲು ಪರ್ಯಂತ ನೀರಿನಲ್ಲಿ ಹುಡುಕುತ್ತಾ ಸಾಗೋಣ. ಕಿರುನಗೆಯ ಸೂಸುತ್ತ ಮಾಧವ ಮುಸಿ ಮುಸಿ ನಗೆ ಕಿರುನಗೆ ಅಮ್ಮ, ಅಣ್ಣ ಅದೇ ಇದೆಯೋ? ಅಲ್ಲ, ಅದಕ್ಕೆ ತಲೆ ಎಷ್ಟು? ಇದು ತಲೆ ಇದ್ದಿತ್ತು. ಇದರ ಬಣ್ಣ ಬಣ್ಣ ಇದು ಕಪ್ಪು ಕಪ್ಪು, ಅದು ಅದು ಕೆಂಪು ಬಿಳಿ ಮಿಶ್ರಿತ. ಹಾ. ಹಾಗಿದ್ರೆ ಹೀಗಾಗಿರೋದು ಹೇಗೆ? ಏನಾಯ್ತು? ಭಯದಲ್ಲಿ ಓಡಿ ಹೋಗುವಾಗ ಹಾ. ಆ ಹುಳ ಎಲ್ಲ ಮರಿ ಹಾಕಿ ಹೋಯ್ತು. ಅಲ್ಲವೇ ಅಲ್ಲ. ಆದಿದು ಕರಿ ಮರಿ ಆಯ್ತು. ಆಹಾ, ಮರಿ ಹಾಕಿದ್ದಲ್ಲ, ಮತ್ತೆ ಅದು ಬೆಳ್ಳಗುಂಟು, ಇದು ಕರಿ ಉಂಟು. ಬಿಳಿ ಇದ್ದದ್ದು ಕರಿ ಮರಿ ಆಗ್ತದೆ. ಅಪ್ಪ ಇದ್ದ ಹಾಗೆ ಮಕ್ಕಳು ಇರ್ತಾರೆ, ಇಲ್ವೇನಾ? ಬದಲಾವಣೆ ಆಗ್ತಾರೆ. ಹಾ. ನಮ್ಮ ನೋಡಿ ನಗು, ಹಾ. ಯಾವ ನಗು? ಮುಗಳ ನಗು. ಅದರಲ್ಲಿ ನಮ್ಮನ್ನು ಅಣಕಿಸುವ ನಗು, ಹಾ. ನಮ್ಮನ್ನು ಪರಿಹಾಸ್ಯ ಮಾಡುವ ನಗು. ಹೌದೌದು. ಯಾಕೆ ಹೀಗೆ ಮಾಡ್ತಾ ನಾವು ತಿಳಿಯಬೇಕು. ವಿಚಾರಿ. ಯಾರೆಲ್ಲ ಬೇಳೆಯ ನೀನು ಬೀರದಾಗೆ ಕಿರುನಗೆಯನ್ನು ಯಾರೆಲ್ಲ 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 ಬೇಳೆಯ ಯಾರೆಲ್ಲ ಬೇಳೆಯ ಬೇಳೆಯ ಯಾರೆಲ್ಲ ಬೇಳೆಯ ನೀನು ಬೀರದಾಗೆ ಕಿರುನಗೆಯನ್ನು ಬೀರದಾಗೆ ಕಿರುನಗೆಯನ್ನು ಕಿರುನಗೆಯನ್ನು ನೀರ ಮೇಲೆ ಕುಳಿತುಕೊಂಡ ಕಾರಣ ಏನೋ? ನೀರ ಮೇಲೆ ಕುಳಿತುಕೊಂಡ ಕಾರಣ ಏನು? ನೀರ ಮೇಲೆ ಕುಳಿತುಕೊಂಡ ಕಾರಣ ಏನೋ? ಹುಳವೇ, ಕೂಗಿ ಸಾಯ್ಬೇಡಿ, ಕೂಗುದು ಯಾಕೆ ನೀವು? ಯಾರು ಹೇಳುದು ಕೂಗಿದ್ದು ಅಂತ? ಮತ್ತೇನ್ ಮಾಡಿದ್ದು? ಇದು ನಮ್ಮ ಸ್ವರ. ನಾವು ಮಾತಾಡುವುದೇ ಹೀಗೆ. ಮಾತಾಡುವುದೇ ಹೀಗೆ. ಹಾ. ನೀವು ಕೂಗಿದ್ರೆ ಹೇಗಂತ ಊಹೆ ಮಾಡ್ಕೊಳ್ಳು. ಒಮ್ಮೆ ಕೂಗಿ ತೋರಿಸಿ ನೋಡುವ. ಹೋಗಿದ್ದು ನೀನು ಸಾಯ್ತೀಯ. ಇನ್ನು ಹಾಳಾಗ್ತೇವೆ ನಾವು. ನೀ ಹೇಳಕ್ಕೆ ಕೇಳಿ. ತೊಂದ್ರೆ ಇಲ್ಲ, ಕೂಗಿ ನಮ್ಮ ನೋಡಿ. ಮಾತಾಡುವುದು. ನೀ ಹೇಳಕ್ಕೆ ಕೇಳಿ ಇನ್ನು ಹಾಳಾಗ್ತೇವೆ. ಆಹಾ. ಏಯ್, ನೀರ ಮೇಲೆ ಕುಳಿತುಕೊಂಡಿದ್ಯಾ? ಹೌದು. ನಮ್ಮನ್ನ ನೋಡಿ ಒಂದ್ ರೀತಿ ಮುಗುಳ್ನಗು. ಪುಣ್ಯಾತ್ಮ, ಈ ಮುಗುಳ್ನಗು ಯಾವುದಕ್ಕೆ ಕೇಳಬಲ್ಲಯ್ಯ? ಯಾವುದಕ್ಕೆ? ಮುಖಕ್ಕೆ ಕೇಳು. ಓಹೋ. ಆಗ್ಬಾರ್ದು ಅಂತಾರೆ. ನಾವು ಮೊದಲೊಂದು ಹುಳವನ್ನು ಕಂಡಿದ್ದೇವೆ, ಹಾ. 5 ತಲೆಯ ಹುಳ. ಇಲ್ಲಿವರೆಗೆ ಬಂದದನ್ನು ನೋಡಿದ್ದೇವೆ. ಮುಂದೆಲ್ಲಿ ಹೋಯ್ತು ತಿಳಿಯದಾದೆವು. ನಮ್ಮ ಗ್ರಹಿಕೆ ಹೀಗೆ. ಹೇಗೆ? ನೀನೇ ಬಚ್ಚಿಟ್ಟುಕೊಂಡಿದ್ದೆ ಅಂತ. ಹಾ. ಅದುವೇ ಹೌದು ಅಂತ ಆದ್ರೆ ಆ ಹುಳವನ್ನು ಕೊಡುವ ಜೊತೆಗೆ ನೀನ್ ಯಾರು ಹೇಳು? ನಮ್ಮನ್ನು ಕೇಳುವ ನೀವೇ ಯಾರು?
ಬಂತು ನಿಮಗೆ? ಕೊಡ್ಲಿಕ್ಕೆ ಇಲ್ಲಿ ಯಾರಿದ್ದಾರೆ? ಅವನು ಒಳ್ಳೆ ಕೆಲಸ ನೋಡಿ ನಾನು ಕೊಟ್ಟೆ, ನನ್ನ ಒಳ್ಳೆ ಕೆಲಸ ನಾವು ಕೊಟ್ಟೆ. ಹೌದು, ನಿಮಗೆ ಅವ ಕೊಡ್ಬೇಕು, ಅವನಿಗೆ ನೀನ್ ಕೊಡ್ಬೇಕು ಬಿಟ್ರೆ ಬೇರೆ ಯಾರು ನಿಮ್ಗೆ ಕೊಡುವಾಗ ನೀವು ಕೆಲಸ ಮಾಡುವುದಿಲ್ಲ. ಬೇರೆ ಯಾರಿಲ್ವಲ್ಲ. ಹೆಸರು ಬೇಕಾ? ಹೆಸರು ತೋರುವಂತೆ ಜನಕ್ಕೆ ಅಧಿಕಾರಿ, ಆತನಿಗೆ ಅಣ್ಣ, ನಾನೇ ಮಧು. ಅವನಿಗೆ ನಾನು ತಮ್ಮ, ನಾನೇ ಕೈಟಬ. ನೀವಿಬ್ಬರು ಹಿರಮಧು ಕೈಟಬರು. ಹಿರಮಧು ಹಿರಮಧು ಕೈಟಬರ ನೀವು
ಬೇರೆ ಕಾಣೆ ನಿಮ್ಮ ಹೊರತು ವಾರಿದೆಯಲಿ ಬೇರೆ ಕಾಣೆ ನಿಮ್ಮ ಹೊರತು ವಾರಿದೆಯಲಿ ಈ ವಾರಿದೆಯಲಿ ಈ ವಾರಿದೆಯಲಿ ಈರಮದು ದೈವವರೇನು ಪಾರಿದೋಷವಾದೆ ದಿನವೋ
ಸಮುದ್ರ ತಳವಾಗಿ ಕಾಲು ಹಾಕ್ತೇವಲ್ಲ ಇಷ್ಟಾಗಿ ಆಗ ನೋಡಿ ಕಾಲು ಹಾಕೋದು ನೀನು. ನಿನ್ನನ್ನು ನೋಡಿ ಮುಂದಿನ ಜನಾಂಗ ನೀರಿನ ಮೇಲೆ ತೇಲುವ ಸಾಧನ ಮಾಡ್ತಾರೆ ಅಂತಾರೆ. ಅದಕ್ಕೆ ಆದರ್ಶ ನೀನೇ ಆಗ್ತೀಯ, ಓಹೋ ಸಂದೇಹ ಇಲ್ಲ. ಕೆಲವು ದೂರದಿಂದ ನಾವು ಹುಡುಕಿಕೊಂಡು ಬಂದವರು. ದೂರದಿಂದ ಬಂದ್ರೆ ಇವತ್ತು? ಹೌದೌದು, ಇಲ್ಲಿವರೆಗೆ ಹುಡುಕಿಕೊಂಡು ಬಂದವರು. ಹುಡುಕಿಕೊಂಡು ಬಂದ್ರೆ ತಿನ್ನುವುದಕ್ಕಾಗಿ ತಿನ್ನೋದಕ್ಕಾಗಿ ಬಂದವರ ಅಂತ ಹೇಳಿ ಸಿಗ್ತಾ ಇದೆ. ಏನ ಕೈ ಸಿಕ್ಕಿತ್ತು ಒಂದು ಬಿಸಾಡಿದೆಯಲ್ಲ? ಬಿಸಾಡಿದ್ದ? ಮತ್ತೇನ? ಯಾರು? ನೀನೆ. ಯಾವಾಗ? ಎಲ್ಲಿ? ಇವಾಗ. ಎಲ್ಲಿ? ನೀನ್ ನೋಡ್ಲಿಲ್ಲ ಅಣ್ಣನಿನ? ಸರಿ, ಏನಿನ ಕರ್ಮತೆ ಇರ್ಲಿಕ್ಕೆ ನಾನು ಅದು ಬಿಸಾಡಿದ್ದ. ಮತ್ತೇನ? ಅದು ಬಾಬಾ ಭಂಗಿಗಳು ಅಭಿನಯ ಪುಣ್ಯಾತ್ಮ. ಯಾವ್ದ ಅಭಿನಯ? ಅಭಿನಯ? ಅಭಿನವ ಎತ್ತದ ಅಭಿನವ? ಇದು ಭಾವ ಭಾವ. ಭಂಗಿ ಭಂಗಿ ಭಂಗಿ. ಹಾ. ಭಂಗಿ. ಭಾವನೆ ನಿನಗೇನು ಸಿಗಲಿ ಕೂಡ ಹಾಗೆ ಹಾಗಾಗುದಿಲ್ವಾ? ಅದು ಭಾವನೆ. ಅದು ನಿಮ್ಮಲ್ಲಿ ಹೇಳಿದ್ರೆ ಪ್ರಯೋಜನ ಇಲ್ಲ, ಕಾರಣ ನಿಮಗೆ ಭಾವನೆಯೇ ಇಲ್ಲ, ಗೊತ್ತಾಗುವುದೇ ಇಲ್ಲ. ಹೋಗಿ ಹೋಗಿ ನಿಮ್ಮ ಎದುರಲ್ಲಿ ನಾನು ಮಾಡಿದೆ ನೋಡು, ಅದು ಯೋಚನೆ ಮಾಡ್ಬೇಕಾಗ್ತದೆ. ಮಧುಕೈಟವರು ತೀರಾ ಮಧುಕೈಟವರೇ ನೀವು. ಪಾರಿತೋಷವ ಅಂತ ನಿಜವಾಗ್ಲೂ ನಿಮ್ಮನ್ನ ಕಂಡು ಬಹಳಷ್ಟು ಸಂತೋಷ ಪಟ್ಟೆ. ಕೇವಲ ಸಂತೋಷ ಪಟ್ಟಿದ್ದು ಮಾತ್ರ ಅಲ್ಲ, ಈಗಾಗಲೇ ನೀವು ಕೇಳಿದ್ರಲ್ಲ ಮೊದಲವರನ್ನು ನಾವು ಕಂಡಿದ್ದೇವೆ. ನಿಜ ಸತ್ಯ ಹೇಳುವುದ? ನಿಜ ಹೇಳುವುದ? ನಿಜ ಹೇಳು. ನಾನು ಇವತ್ತು ಯಾರನ್ನು ನೋಡ್ಲಿಲ್ಲ. ಯಾರನ್ನು ನೋಡ್ಲಿಲ್ವಾ? ಅದೇ ಸತ್ಯವ. ಯಾರನ್ನು ನೋಡ್ಲಿಲ್ವಾ? ನೋಡಿದ್ಯಾ? ಆಗಿಂದ ಒಂದಿಬ್ಬರು ನೋಡ್ತಾ ಇದ್ದೇನೆ. ನೀವೆಲ್ಲ ಹುಡುಕುವ ಏನು ಹುಡುಕುವ? ಇಬ್ಬರು ನೋಡಿದಂತೆ ಎಲ್ಲೆಲ್ಲ ಹುಡುಕಿದ್ದಲ್ಲ, ಎಲ್ಲೆಲ್ಲ ಹುಡುಕುವ ಅಗತ್ಯ ಇಲ್ಲ. ಅಲ್ಲೆಲ್ಲ ಏನ್ ಕಾಣಿಸ್ತದೆ ನಿಮಗೆ? ಹುಡುಗಕ್ಕೆ ಅಲ್ಲಿ ಯಾರು ಇಲ್ಲ. ನೀರು ನನ್ನನ್ನ ಹೊರತುಪಡಿಸಿದ್ರೆ ಆಗಿಂದ ಇಬ್ಬರನ್ನು ನೋಡಿದ್ಯಾರನ್ನ? ನಿಮ್ಮ ಭಯ ನಿಮ್ಮನ್ನ ಹೊರತುಪಡಿಸಿ ನಾನು ಕಂಡವ ಅಲ್ಲ. ಮತ್ತೆ ಕೇಳಿದ್ರಲ್ಲ ಯಾರು ಎನ್ನುವುದಾಗಿ, ಸಾಮಾನ್ಯ ವ್ಯಕ್ತಿ ಎನ್ನುವುದಾಗಿ ಭಾವಿಸಬೇಡಿ. ಕಾಣುತ್ತಿರುವ ಈ ಶರದಿಗೆ ಒಡೆಯ ನನ್ನದಲ್ವಾ? ನಮ್ಮದಲ್ವಾ? ಮತ್ತೆ ಬೇಡವಾದ ಮಾತಾಡಿ ನೀರು ಬಾಯಿ ಮುಚ್ಕೊಳ್ಳೋ ಹೇಳಿದ್ರು. ಹಾಗೆ ಏನ ಏನು? ಯಾರ ಒಡೆ? ನಾನು ಯಾರು ಹೇಳಿದ್ರು? ನಾನು ಹೇಳುದು. ನಾವು ಬರೆಯುವಾಗ ಅನ್ಯರ ಆಗಮನಕ್ಕೆ ಅವಕಾಶ ಇಲ್ಲವೇ ಇಲ್ಲ. ನಾನು ಮೊದಲಿಂದ ಇಲ್ಲಿದ್ದವ, ನಾನೇ ಒಡೆ. ನೀನು ಒಡೆ ಆದ್ರೆ ತೊಂದರೆ ಇಲ್ಲ. ಆ ದೊಡ್ಡ ದೊಡ್ಡ ಮಾತಾಡ್ತಿಯಲ್ಲ, ಆ ಹುಳವನ್ನು ಕೊಡ್ತೀಯೋ ಇಲ್ವೋ ಹೇಳು. ಕೊಡುವುದಕ್ಕಿಲ್ಲಲ್ಲ. ಕೊಡಲಾರೆಯ ಕೊಡ್ಲಿಲ್ಲ ಅಂತಾರೆ ನಿನ್ನನ್ನ ಹಿಡಿದು ಬರೆದು ನುಂಗು ಬಿಡ್ತೇವೆ. ನಿಮ್ಮ ಗಂಟಲಲ್ಲಿ ಇಳಿಯುವ ತುತ್ತು ನಾನಲ್ಲ. ಗೊತ್ತುಂಟು ನಮಗೆ. ನೀರುಂಟು, ಸರಿಯಾಗಿ ನೀರು ಕುಡಿತೇವೆ, ನೀರು ಕೊಡುದು ಬೆರಳಿಂದ ನೂಕಿಕೊಳ್ತೇವೆ ಕೆಳಗೆ. ನಿಮ್ಮ ಗಂಟಲಲ್ಲಿ ಸಿಲುಕಿಕೊಳ್ತೇನೆ ಅಂತ ಹೇಳಿದ್ದಲ್ಲ, ನಿಮ್ಮ ಕೈಗೆ ಸಿಗುವವ ನಾನಲ್ಲ ಅಂತ ಹೇಳಿ. ಕೈಗೆ ಸಿಗೋದಿಲ್ವಾ? ನಿನ್ನ ಕಾಲಿಗೆ ಕೈ ಕೊಟ್ಟು ಕರ್ರ ಕರ್ರನ ತಿರುಗಿಸ್ತೇವೆ, ತಿರುಗಿಸಿ ನೀರಿಗೆ ಅಪ್ಪಳಿಸ್ತೇವೆ. ನಿನ್ನ ದೇಹ ಅನ್ನುವುದು ಚಿತ್ರ 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 ಚಿತ್ರವಾಗಿ ಬೀಳ್ತದೆ. ಆ ನೀರಲ್ಲಿ ತೇಲ್ತಾ ಇರ್ತದೆ. ಆ ಬಿದ್ದಿರುವಂತಹ ನಿನ್ನ ಮಾಂಸ ತುಂಡನ್ನು ಹೆಕ್ಕಿ ಹೆಕ್ಕಿ ತಿಂತೇವೆ, ಬಿಡ್ತೇವೆ. ಅದು ನೀವು ಹೇಳುವುದ ಬೇಡ. ಏನು? ನೀವು ಆಡುವ ಮಾತು ಮಾಡುವ ಕಾರ್ಯದಿಂದಲೇ ನಿಮ್ಮಿಬ್ಬರನ್ನು ನಾನು ಅರ್ಥವಿಸಿಕೊಂಡೆ. ಏನು? ನೀವಿಬ್ಬರು ಹೆಕ್ಕೊಂಡು ತಿನ್ನುವ, ಜೋಡಿಸಿ ಹೆಕ್ಕಿ ತಿನ್ನುವರು, ಹೆಕ್ಕಿ ತಿನ್ನುವವರು. ಅಷ್ಟು ಹೊತ್ತಿನವರೆಗೆ ನಾನು ಸುಮ್ಮನಿರುವವ ಅಲ್ಲ. ಏನ್ ಮಾಡ್ತೀನಿ? ನಿಮ್ಮನ್ನ ಗುದ್ದಿಕೊಳ್ತೇನೆ ನಾನು. ಪಟಕರು ದೇಹದ ಜಡಚೀರಿ ನಮ್ಮಲ್ಲಿ ಯುದ್ಧವ. ನಾವು ಬರೀತೇವೆ, ಯಾರಾಗುವುದು ಆಯ್ಕೆ ಮಾಡು. ಆಯ್ಕೆ ನಿಮಗೆ ಬಿಡ್ತೇನೆ. ಮೊದಲು ಸಾಯುವ ತೀರ್ಮಾನ ನಿಮ್ಮ ಮೊಬೈಲಲ್ಲಿ ಯಾರು ಮಾಡ್ಕೊಂಡಿದ್ದೀರೋ ಅವರೇ ಬನ್ನಿ. ನಾವು ಸಾಯುವವರಲ್ಲ, ಮತ್ತೆ ಕುತ್ತಿ ಕುತ್ತಿ ಕೊಲ್ಲುವವರು. ಯಾರನ್ನ ಯಾರು ಗೊತ್ತಾರೆ ನೋಡುವ ಮಾತು ಸಭಾ ಸಿಡಸಿ ಪಂಚ ಸಹಸ್ರಕಾಲದಿ
ಧನುಜರಲಿ ಜಯ ಕಾಣದಿರುತ್ತಿರಿ ಈ ಧನುಧರಲಿ ಜಯ ಕಾಣದಿರುತ್ತಿರಿ ನಳಿನ ನಾಭನು ಸ್ಮರಿಸಿ ಭಕ್ತಿಯೋ ಆದಿಮಾಯೆಯ ನಳಿನ ನಾಭನು ಸ್ಮರಿಸಿ ಭಕ್ತಿಯೋ ಆದಿಮಾಯೆಯ ಹೋರಾಟವನ್ನ ಮಾಡುತ್ತಾ ಮಾಡುತ್ತಾ 5000 ವರ್ಷಗಳೇ ಕಳೆದು ಹೋಯಿತು. 5000 ವರ್ಷಗಳ ಪರ್ಯಂತರ ಹೋರಾಟವನ್ನು ಮಾಡಿದ್ರು ಸಹ ಗೆಲುವೆನ್ನುವುದು ನನ್ನ ಪಾಲಿಗೆ ಅಸಾಧ್ಯವಾಯಿತು. ಸೋಲು ನನ್ನ ಪಾಲಿಗೆ ಸಂಭವಿಸುತ್ತದೆ ಎನ್ನುವಷ್ಟರಲ್ಲಿ ಮಾತೆಯ ಮೊರೆ ಹೊಕ್ಕಾಗ ಮಾತೆಯ ಆಡುವಂತಹ ಮಾತು, ಈ ಧನುಜರೊಡನೆ ಶಕ್ತಿ ಪ್ರಯೋಗ ಮಾಡಿದ್ರೆ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ, ಯುಕ್ತಿ ಪ್ರಯೋಗವನ್ನ ಮಾಡು ಎನ್ನುವುದಾಗಿ ಯುಕ್ತಿ ಪ್ರಯೋಗಿಸಬೇಕು ಅಂತಾದ್ರೆ ಮಧುಕೈಟವರ ಮೆಚ್ಚಿದ್ದು ಹೌದು, ಮೆಚ್ಚಿದ್ದು ಹೌದು. ಮೆಚ್ಚಿದ್ದು ತೋಳ ಸಾಹಸಕ್ಕೆ, ಮೆಚ್ಚಿದ್ದು ಯುದ್ಧ ಮಾಡುವ ವೈಖರಿಗೆ. ಆಗತ್ತ ನೀವು ಬಹಳಷ್ಟು ಹೋರಾಟವನ್ನ ಮಾಡಿದ್ದೀರಿ. ಹೋರಾಟವನ್ನ ಮಾಡುತ್ತಾ ಮಾಡುತ್ತಾ 5000 ವರ್ಷಗಳೇ ಕಳೆದು ಹೋಯಿತು. ಇಷ್ಟು ದಿನ ಕಳೆದೋಯ್ತಾ? 5000 ವರ್ಷಗಳ ಪರ್ಯಂತರ ಹೋರಾಟವನ್ನ ಮಾಡಿದರೂ ಸಹ ಸೋಲು ಗೆಲುವಿನ ತೀರ್ಮಾನವಾಗಲಿಲ್ಲ. ಯಾರು ಹೇಳಿದ್ದು? ನಾನು ಹೇಳಿದ್ದು ನಾವು ಗೆದ್ದಿದ್ದೇವೆ, ನೀವು ಸೋತಿದ್ಯಾ. ನೀವೀಗ ಗೆದ್ದಾಯ್ತಾ? ಆಗಲೇ ಬಿಡಿ. ನಮಗೂ ನಿಮಗೂ ನಡೆದಿರುವಂತಹ ಭವನದಲ್ಲಿ ನೀವು ಗೆದ್ದವರಾಗಿದ್ದೀರಿ, ನಾನು ಸೋಲದಿದ್ದವರಾಗಿದ್ದೆ. ಸೋಲದಿರುವ ಅಂತ ಹೇಳಿ ಅರ್ಥ ಏನು? ಹೌದಾ? ಸೋಲದಿರುವ ಅಂತ ಹೇಳಿ ಅರ್ಥ ಏನು? ಏನು ಗೆದ್ದವನಂತಾರೆ. ಸರಿ ಆಯ್ತಲ್ಲ ಹಾಗಾದ್ರೆ? ಯಾರು? ಸೋತದ್ದು ಸೋತವ ನಾನು ಹಾಗೆ ಹೇಳ್ಬೇಕಾ? ಹಾಗೆ. ಆಯ್ತು ಬಿಡಿ. ಸೋತಿರುವಂತಹ ನಾನು ಗೆದ್ದಿರುವಂತಹ ನಿಮ್ಮನ್ನ ಕಂಡು ಸಂತೋಷಗೊಂಡಿದ್ದೇನೆ. ಬಹಳ ಒಳ್ಳೆ ಕೆಲಸ ಮಾಡಿದ್ರಪ್ಪ. ಹಾಗಂತ ಕೇವಲ ಒಳ್ಳೇದಾಯ್ತು ಅಂತ ಹೇಳಿ ಹಾಗೆ ಹೋಗುವ ಮನಸ್ಥಿತಿ ನನ್ನದಲ್ಲ. ನಾನು ಒಳ್ಳೇದಾಯ್ತು ಅಂತ ಹೇಳಲಿಕ್ಕೆ ಹೋಗುವುದಿಲ್ಲ. ಒಳ್ಳೇದಾಯ್ತು ಅಂತ ಹೇಳಿದ ಮೇಲೆ ಏನಾದ್ರೂ ಕೊಟ್ಟು ಹೋಗುವ. ಹಾಗಾಗಿ ನಿಮ್ಮೆಲ್ಲರಿಗೂ ಇವತ್ತು ಕೊಟ್ಟು ಹೋಗುವ ತೀರ್ಮಾನಕ್ಕಿದ್ದೇನೆ. ಏನ್ ಬೇಕು ಬೇಡಿ. ಬೇಡ ಅಮ್ಮ ಬೇಡ. ನೀವು ನಾವು ತಿಳ್ಕೊಳ್ಳೋ ಷಡ್ಡ ಇವಲ್ಲ, ಬಹಳ ಬುದ್ಧಿವಂತನಿದ್ದಾನೆ. ನಮ್ಮನ್ನು ಉಪಾಯದಲ್ಲಿ ಕೆಳಮಟ್ಟಕ್ಕೆ ತಳ್ಳುತ್ತಾ ಇದ್ದಾನೆ. ಯಾವತ್ತು ಕೊಡುವವ ದಾತಾರ, ಪಡೆಯುವವ ದರಿದ್ರ. ನಾವಿವನಿಂದ ಯಾಚಿಸಿದ್ರೆ ನಾವು ದರಿದ್ರರಾಗ್ತೇವೆ. ನಾವ್ಯಾವತ್ತು ದೊಡ್ಡವ್ರೆ ದಾತಾರಾಗ್ಬೇಕು. ಎಷ್ಟು ಬೇಕು, ಯಾವಾಗ ಬೇಕು, ತಗೊಳ್ಳು. ಯಾರು ಕೊಡುವುದ? ನಾವು ಯಾಕೆ ಸುಮ್ಮನೆ ಇರ್ತೀಯ? ಯಾಕೆ? ಮುಖ ನೋಡಿದ್ರೆ ಕೊಡುವ ಮುಖ ಇದ್ದಾಗ ಉಂಟ. ಹೇಳ. ಆದ್ರೆ ಒಂದು ನಾವು ನಮ್ಮಂತವರು ಕೊಡ್ತೇವೆ ಇರುವುದಾಗಿ ಒಂದು ಮಾತನಾಡಿದ ಮೇಲೆ ಯಾವ ಕಾರಣಕ್ಕೂ ಮಾತಿಗೆ ತಪ್ಪುವವರಲ್ಲ. ನಿಮ್ಮಿಬ್ಬರು ಮುಖ ನೋಡಿದ್ರೆ ನನಗೆ ನಂಬಿಕೆ ಬರುವುದಿಲ್ಲ. ಹಾಗಂತ ನಂಬಿಕೆ ಬರಬೇಕು ಅಂತ ಆದ್ರೆ ಇಬ್ಬರು ಕರ ತಟ್ಟಿ ಭಾಷೆ ಕೊಡಬೇಕು. ಅಷ್ಟೇ ತಾನೆ. ಹೌದು. ಕೊಡ್ತೇವೆ ಕೊಡ್ತೇವೆ ಕೊಡ್ತೇವೆ. ನೀನು ಅದ್ರೊಳಗೆ ನಿಂದೆಲ್ಲ ಒಳಗೆ, ನಿನ್ನದು ಯಾವ್ದು ಕೊಡ್ಬೇಕ, ಎಲ್ಲ ಅವ್ರದ್ರೊಳಗೆ. ಕೈ ತಟ್ಟಿದ್ದೇವಲ್ಲ ಅಂತ ಕೈ ತಟ್ಟುವುದು ಮತ್ತೆ ನಿಮ್ಮ ಕೈ ತಟ್ಟಬೇಕು ಅಂತ ಹೇಳಿದ್ದಲ್ಲ. ನನ್ನ ಅಂಗೈ ಮೇಲೆ ನಿಮ್ಮ ಅಂಗೈನಿಟ್ಟು ಭಾಷೆ ಕೊಡಬೇಕು. ಯಾಕೆ? ಅಂಗೈಯಲ್ಲಿ ಅಗ್ನಿ ಇರ್ತದೆ. ಇದು ಅಗ್ನಿ ಸಾಕ್ಷಿ. ಅಷ್ಟು ಎಳೆಯುವ ಅಗ್ನಿ ಸಾಕ್ಷಿ ಅಲ್ಲ, ಇದು ಬೇಗ ಮುಗಿಯುವ ಅಗ್ನಿ. ಕೊಟ್ಟ ಮೇಲೆ ತಪ್ಪಬಾರದು. ತಪ್ಪಿದ್ರೆ ಸತ್ಯ ಹೋಗ್ತೀರಿ. ಏನ್ ಕೇಳ್ತಾನ ತಮ್ಮ? ಏನನ್ನೇ ಕೇಳು. ಈ ಕ್ಷಣದಲ್ಲಿ ಕೇಳು. ಕೊಡುವುದಾದರೂ ನೀವು ನಿಶ್ಚಯ, ನೀವು ನಿಶ್ಚಯ. ಪಡೆವ ಭಾಗ್ಯಗೆ ಬೇರೆ ಗಾಣೆನು, ಪಡೆವ ಭಾಗ್ಯಗೆ ಬೇರೆ ಗಾಣೆನು. ಅಡಸಿರಲು ಜನನಾಲ್ಕು ದಿಕ್ಕಿಲಿ ನಿಮ್ಮಯ ಶಿರಗಳನೆ ಕೊಡಿ, ಶಿರಗಳನೆ ಕೊಡಿರೆನಲು. ಕೊಡುವುದಾದರೂ ನೀವು ನಿಶ್ಚಯ, ಪಡೆವ ಭಾಗ್ಯಕ್ಕೆ ಬೇರೆ ಕಾಣೆನು. ನಾನು ಕೇಳುವುದನ್ನು ಹೊರತುಪಡಿಸಿ ನಿಮ್ಮಲ್ಲಿ ಅನ್ಯ ಕಾಣೆ. ಹಾಗಾಗಿ ಕೊಡಿ ನಿಮ್ಮ ಪ್ರಾಣವನ್ನು. ಏನ ಮಾಡೋದೆಮ್ಮ ಪ್ರಾಣವ ಕೇಳಿದ, ಏನ ಮಾಡೋದೆಮ್ಮ ಪ್ರಾಣವ ಕೇಳಿದ.
ಮನದಿರ ಎನ್ನುತ್ತಲಿ ನಂಬಿಸಿ ಆನೆ ಮಾಡುವರೆದಂತ ಮಾತ ನಮ್ಮನ್ನು ವಂಚಿಸಿದ ಮೋಸ ಮಾಡಿದ ಕೇಳಿ ಕೇಳಿ ಏನ್ ಕೇಳಿದ್ನೋ ನಮ್ಮ ಪ್ರಾಣವನ್ನು ಕೇಳಿದ್ನಲ್ಲ. ನಮ್ಮನ್ನು ನೂಕಿದ ಹೌದು. ತಳಭಾಗಕ್ಕೆ ನಮಗಿಂತ ಚಿಕ್ಕವನಾರು ಸಹ ನಮ್ಮಿಂತ ದೇವನು ಪಡೆಯುವ ಮನಸ್ಸಿವ ಮಾಡಿ ಅಂತಾರೆ. ಬುದ್ಧಿವಂತಿಕೆಯಿಂದಲೇ ಪಡೆದುಕೊಂಡ ನಮ್ಮಲ್ಲಿ ಭಾಷೆ ಅಪಾಯವನ್ನು ಯಾವತ್ತು ಉಪಾಯವೇ ತಪ್ಪಿಸಿಕೊಳ್ಳಬೇಕು. ಹೌದಣ್ಣ, ಒಂದು ಉಪಾಯ ಮಾಡಿಬಿಡು. ಇಲ್ಲ ಅಣ್ಣ, ನನಗೆ ಯಾವ ಉಪಾಯವೂ ಹೊಳೆಯುವುದಿಲ್ಲ ಅಣ್ಣ. ಇಲ್ಲ ಅಣ್ಣ, ನನ್ನ ತಲೆಗೆ ಏನಾದ್ರೂ ಹೊಳಿತೆ ನೋಡ್ತೇನೆ. ನೋಡುವ. ಹೊಳಿತು ಹೊಳಿತು ನನಗೆ ಆವಾಗ್ಲಿಂದ ಹೊಳಿತಾ ಇತ್ತಣ್ಣ. ಏನು ನಿನ್ ತಲೆ ತಲೆ ಅಲ್ವೋ ಉಪಾಯ ಹೊಳೆದದ್ದು. ಉಪಾಯ ಅಲ್ಲಿವರೆಗೆ ಹೋದ್ ಗೊತ್ತಾಯ್ತಾ? ಯಾರು ಕೊಡುವ ಕೊಡುವರೇ ತೊಂದರೆ ಇಲ್ಲ. ಮೊದಲಾಗಿ ಹೇಳಿದ್ಯ ಏನು? ನೀವು ಅಪೇಕ್ಷೆ ಪಟ್ಟಿದ್ರೆ ಈಡೇರಿಸ್ತೇನಂತ. ನಮಗೆ ಇವಾಗ ಬೇಕು, ಕೊಡ್ತಿದ್ದಾನೆ. ಈಗ ನೀವು ಕೊಡುವುದಲ್ಲ, ಬೇಡು ಬೇಡುದು. ಅದಕ್ಕೆ ಹೇಳುವುದು, ಈ ಬೇಡುವುದ ಕೊಟ್ಟಿದವರೆಲ್ಲ ಕೊಡುವುದಕ್ಕೆ ಮುಂದಾಗಬಾರದು. ಬೇಡುವವರು ಬೇಡ್ತಾನೆ ಇರಬೇಕು. ಈ ಬೇಡುವವರೆಲ್ಲ ಕೊಡುವುದಕ್ಕೆ ಹೋದ್ರೆ ಹೀಗೆ ಬೇಡುವುದು. ನೀವಿಬ್ರು ನಾವು ಬೇಡುವುದಲ್ಲ, ಮತ್ತೆ ಸಾಯುವುದಕ್ಕಿದ್ದವರು ನಾವು. ಸಾಯುವಾಗ ಪಡ್ಕೊಂಡು ಹೋಗುವಂತ. ಸಾಯುವಾಗಲೂ ಬೇಡ್ಕೊಂಡು ಹೋಗುವ ಮನಸ್ಥಿತಿ ಖಂಡಿತವಾಗಲೂ ಕೊಡ್ತೇನೆ. ಹೇಳು ಹಾಗಿದ್ದರೆ ಸುತ್ತಲೂ ಕಾಣುವ ನೀರು ತಾರೆ. ನಮ್ಮೊಬ್ಬರ ಪ್ರಾಣ ತೆಗೆದುಕೊಳ್ಳುವಾಗ ನಮ್ಮೊಬ್ಬರ ದೇಹಕ್ಕೆ ಒಂದು ಬಿಂದು ನೀರು ಸ್ಪರ್ಶವಾದ ರೀತಿಯಲ್ಲಿ ಸಾಧ್ಯವಾದರೆ ಪ್ರಾಣ ತೆಗೆದುಕೊಳ್ಳ. ಮಧುಕೈಟವರೇ, ಸಾಯುವ ಕೊನೆಯ ಕ್ಷಣದಲ್ಲಿ ಬುದ್ಧಿವಂತಿಕೆಯನ್ನು ತೋರಿಸುವ ಮುಖೇನವಾಗಿ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಮನ ಮಾಡ್ತಾ ಇದ್ದೀರಿ. ಸಾಯುವ ಮುಂಚಿತವಾಗಿ ನಾನು ಯಾರು ಎನ್ನುವುದನ್ನು ನೋಡಿ ಹೊರಿಯ ನಿನ್ನಯ ದಿವ್ಯ ಶರಣವೀಕ್ಷಿಸಿದ ಹೊರಿಯ ನಿನ್ನಯ ದಿವ್ಯ ಚರಣ ವೀಕ್ಷಿಸಿದ ಇರುವುದೇ ಬಯಲಾಸೆ ಮನದಿ ಇರುವುದೇ ಬಯಲಾಸೆ ಮನದಿ ನಿರತವ್ಯಮ್ಮಯ ಬೆದರು ಧರೆಯಲ್ಲಿ ಕೇಶವ ಮಾಧವ. ಓ ದೇವರೇ, ನೀರಿನಿಂದ ಮೇಲೆತ್ತು ಬಂದಾಗ ನಾವು ಅಹಂಕಾರಿಗಳಾಗಿ ಆ ಕಡೆ ಈ ಕಡೆ ಓಡಾಡಿದೆವು. ಬರಬರುತ್ತಾ ನಿನ್ನ ಕಂಡೆವು. ಅಜ್ಞಾನಿಗಳಾಗಿ ನಿಮ್ಮನ್ನು ಹೊಡೆದಾಟಿಕೆಯಿಂದಾಗ ನಿನ್ನ ಕರಸ್ಪರ್ಶದಿಂದ ಅಜ್ಞಾನ ದೂರಾಗಿ ಸುಜ್ಞಾನ ಮೂಡುತ್ತಾ ಇದೆ. ಓ ತಂದೆಯೇ, ನಾವು ಯಾರು? ನಮ್ಮ ಹುಟ್ಟಿಗೆ ಕಾರಣೀಕರ್ತರು ಯಾರು? ನಮ್ಮಿಂದ ಮುಂದೇನಾಗಬೇಕು ತಂದೆ? ಕೇಳಿರೆ ನಿಮ್ಮ ಗದೆಯ ವಿಸ್ತರಿಸಿ ಬೀಳುವೆನು ಮೂಲ ಸ್ಥಿತಿಯ ವಿಸ್ತರಿಸಿ ಬೀಳುವೆನು ಮೂಲ ಸ್ಥಿತಿಯ ಪಾಲಕರು ನೀವು ಎನಗೆ ಸುಳ್ಳೆಲ್ಲ ಶೀಲ ಸದ್ಗುಣಗಳೊಳಗೆ ಇಲ್ಲಿಯವರೆಗಾಗಿ ಅಜ್ಞಾನ ಎನ್ನುವಂತ ಅಂಧಕಾರ ನಿಮ್ಮನ್ನು ಆವರಿಸಿಕೊಂಡಿದ್ದು. ನಂದಿ ವಿರಾಟ ರೂಪವನ್ನ ಕಂಡಾಗ ಅಜ್ಞಾನವೆಲ್ಲವೂ ದೂರವಾಗುವ ಮುಖೇನವಾಗಿ ಸುಜ್ಞಾನ ಆವರಿಸಿಕೊಳ್ಳುವ ಮುಖೇನವಾಗಿ ಹುಟ್ಟಿನ ಬಗೆಗಾಗಿ ತಿಳಿಯುವ ತವಕದಲ್ಲಿದ್ದೀರಿ. ನಿಮಗೆ ಅರ್ಥವಾಗುವ ಹಾಗೆ ವಿಸ್ತರಿಸಿ ಹೇಳ್ತೇನೆ ಕೇಳಿ. ಇನ್ನೊಂದು ಸಂದರ್ಭ, ಆದ ಜಲೆಯ ಮೇಲೆ ಬಾಲ ಮುಕುಂದನಾಗಿ ತನ್ನ ಬಲಗಾಲ ಹೆಬ್ಬೆರಳನ್ನ ಚಿಪ್ಪುತ್ತಿರುವಂತಹ ಸಂದರ್ಭ, ಯೋಗಾನಿದ್ರೆಗೆ ಜಾರಿದವನು ನಾನು. ಆ ಸಂದರ್ಭವನ್ನ ಕಿವಿಯ ಕಿಲ್ಮಿಷವನ್ನ ಹೊರ ಎಸೆದಾಗ ಹುಟ್ಟಿಕೊಂಡವರು ನೀವಿದ್ದೀರಿ. ನೀವು ನನಗೆ ಮಕ್ಕಳಿದ್ದೀರಿ. ಧನ್ಯರಾದೆವು ತಂದೆ, ಧನ್ಯರಾದೆವು. ನಿನ್ನ ಕಂದರು ನಾವೆಂದು ತಿಳಿದು ಕೆಟ್ಟ ಮಕ್ಕಳಿರ್ಬಹುದೇ ವಿನ ಕೆಟ್ಟ ತಾಯಿ ತಂದೆಯರು ಪ್ರಪಂಚ ಇರ್ಲಿಕ್ಕೆ ಸಾಧ್ಯವೇ ಇಲ್ಲವಂತೆ. ಕಂದರಾಗಿರುವಂತಹ ನಮ್ಮ ಪ್ರಾಣವನ್ನ ಅಪೇಕ್ಷೆ ಪಟ್ಯ ಯಾಕೆ ಏನು ಅಂತ ನಾನಂತೂ ಕೇಳುವುದೇ ಇಲ್ಲ. ಆದರೂ ಒಂದು ವಿಚಾರ, ನಮ್ಮ ಪ್ರಾಣವನ್ನು ತೆಗೆದುಕೊಂಡರೆ ನಮ್ಮೊಬ್ಬರ ಹೆಸರಿರುವಂತಹದ್ದು ನಿನ್ನ ಹೆಸರು ಎಲ್ಲೇ ತನಕ ಉಳಿಯುತ್ತದೋ ಅಲ್ಲೇ ತನಕ ಅಚ್ಚಳದ ಉಳಿಯುವಾಗೆ ಅನುಗ್ರಹಿಸಬೇಕು. ಅದೇ ನಿಮ್ಮ ಹುಟ್ಟಿಗೆ ಮೂಲ ಕಾರಣವೇ ಉಂಟು. ಹೋದ ಕಲ್ಪದಲ್ಲಿ ಲಯ
ಭೀಮುಬೇರ ಜನನವಾಯಿತು. ಮಧುವಾದಂತ ನಿನ್ನನ್ನ ಕೊಲ್ಲುವ ಮುಖೇನವಾಗಿ ಮೇದಿನ ನಿರ್ಮಾಣವಾಗುತ್ತದೆ. ಮರ ಬಳ್ಳಿಯ ಸೃಷ್ಟಿ ಎನ್ನುವುದು ಕೈಟವನ ಮುಖೇನವಾಗಿ ಆಗುತ್ತದೆ. ಒಟ್ಟಿನಲ್ಲಿ ಮಧು ಕೈಟವನ ಅಂತ ನಿಮ್ಮನ್ನ ಕೊಲ್ಲುವ ಮುಖೇನವಾಗಿ ಮೇದಿನಿಯ ಪುನರ್ ನಿರ್ಮಾಣವಾಗ್ತದೆ ಮಕ್ಕಳೇ. ತಂದೆ ಅಷ್ಟು ಮಾತ್ರ ಅಲ್ಲ, ಹೆಸರೆನ್ನುವುದು ವಿಷ್ಣು ಪುರಾಣ ಎಲ್ಲಿಯವರಿಗಾಗಿ ಇರ್ತದೋ ಅಲ್ಲಿಯವರಿಗಾಗಿ ಮಧು ಕೈಟವನ ಅಂತ ನಿಮ್ಮ ಉಭಯರ ಹೆಸರೆನ್ನುವುದು ಅಜರಾಮರವಾಗಿರ್ತದೆ ಮಕ್ಕಳೇ. ತಂದೆಗೊಂದು ಮಾತು ಮಗನಿಗೊಂದು ಮಾತು ಅಂತಾಗಿರಬಾರದು. ಕೆಟ್ಟದಾಗಿ ನಿಮ್ಮಲ್ಲಿ ಒಂದು ಮಾತನ್ನು ಪಡೆದುಕೊಂಡವರು ನೀರಿಲ್ಲದ ಸ್ಥಳದಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೊಳ್ಳು ಎನ್ನುವ ಹಾಗೆ ಪಡಿತೀವಿ. ಆ ಸ್ಥಳದಲ್ಲಿ ಭಗವಂತ ಕೊಟ್ಟ ಮಾತಿಗೆ ಯಾವ ಕಾರಣಕ್ಕೂ ತಪ್ಪು ಆಗಿಲ್ಲವೇ ಇಲ್ಲ. ಈಗಾಗಲೇ ವಿರಾಟ ರೂಪದಲ್ಲಿದ್ದವನು ನಾನು ಪದ್ಮಾಸನವನ್ನ ಬಲಿದು ಕುಳಿತುಕೊಳ್ತೇನೆ. ಚಾತಿರಿ ನಿಮ್ಮ ಶಿರವನ್ನು. ಜನನಿಯಾಜ್ಞೆಯಲ್ಲಿ ಮಾಲಿನಿಯು ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ವರತನುಜಾಭಿಜ್ಞೆಯಲ್ಲಿ ಕಾಮಿನಿಯೋ ವರತನುಜಾಭಿಜ್ಞೆಯಲ್ಲಿ ಕಾಮಿನಿಯೋ ಕನಕಗರ್ಭನ ಅಪವನೋ ಗ್ರೀವೆ ಎನ್ನುತ್ತಲೀ ಕನಕಗರ್ಭನ ಅಪವನೋ ಗ್ರೀವೆ ಎನ್ನುತ್ತಲೀ ಅಪವನೋ ಗ್ರೀವೆ ಎನ್ನುತ್ತಲೀ ನನಗಾಗಿ ನಡೆದಂದು ಒನಗಾಗಿ ನಡೆದಂದು ಮನದೇ ಯೋಚಿಸಿದಳು. ಮನದೇ ಯೋಚಿಸಿದಳು. ಕನಕಗರ್ಭನ ಅಪವನೋ ಗ್ರೀವೆ ಎನ್ನುತ್ತಲೀ ವನಗಾಗಿ ನಡೆದಂದು ಮನದಿ ಯೋಚಿಸಿದಳು. ಜನನಿಯಾಜ್ಞೆಯಲ್ಲಿ ಮಾಲಿನಿಯೋ ವರತನುಜಾಭಿಜ್ಞೆಯಲ್ಲಿ ಕಾಮಿನಿಯೋ ಮಾಲಿನಿಯೋ ಕಾಮಿನಿಯೋ ಸುರಪತಿಗೆ ಭೋಗವನ್ನು, ಶ್ರೀಪತಿಗೆ ಸೊಬಗನು, ರತಿಪತಿಗೆ ಮೂರ್ಲೋಕ ಆವರಿಸುವ ಚೆಲುವನು, ಸ್ವಾಹಾಪತಿಗೆ ತೇಜವನ್ನು, ಸರಸ್ವತಿಗೆ ಗಂಭೀರತೆಯನ್ನು, ಉಡುಪತಿಗೆ ಕಾಂತಿಯನ್ನು, ಬೃಹಸ್ಪತಿಗೆ ಚಾತುರ್ಯವನ್ನು ಒದಗಿಸಿದನು ನಮ್ಮ ಆರಾಧ್ಯ ದೇವರಾಗಿರುವಂತ ಪ್ರಭು ಪರಮೇಶ್ವರನು. ಹೀಗಿನ್ನೂ ಆಗಿ ಹಾಡುವಂತ ಮಾತೊಂದುಂಟು. ರುದ್ರಧಾರೆಯನ್ನು ಬೆವರಿನೋಪಾದಿಯಲ್ಲಿ ಹರಿಸುವುದರ ಮೂಲಕವಾಗಿ ನಮ್ಮ ಈ ಶೋಣಿತಾಪುರದ ನಿರ್ಮಾಣವಾಗಿದೆ ಎನ್ನುವ ಹಾಗೆ ನಾ ಕೇಳಿ ಬಂದೆ. ಆದುದರಿಂದ ಇಲ್ಲಿ ಎಷ್ಟು ಸಾವು ನೋವುಗಳಾಗಿದೆ ಎನ್ನುವುದನ್ನು ಮನಗಂಡವಳು ನಾನಿದ್ದೇನೆ. ಅದಕ್ಕೋಸ್ಕರ ಹೆತ್ತಬ್ಬೆಯ ಆಸೆಯನ್ನು ಈಡೇರಿಸಬೇಕಾದ ನನ್ನ ಕರ್ತವ್ಯ ತಾನೆ. ಹಾಗಿರುವ ಆಸೆ ಯಾವುದು ಏನು? ರೂಢಿಯ ಪ್ರಕಾರವಾಗಿ ಅರಸನ ಹಿರಿಯ ಹೆಂಡತಿ ಮಕ್ಕಳಿಗೆ ಅಧಿಕಾರವೆನ್ನು ಸಿಗಬೇಕು. ಹಾಗಿರುವಾಗ ಹಿರಿಯ ತಾಯಿ ಮಕ್ಕಳಾದ ದೇವತೆಗಳು ಸ್ವರ್ಗವನ್ನು ಆಳುತ್ತಾ ಇದ್ದಾರೆ, ಬಾಳುತ್ತಾ ಇದ್ದಾರೆ. ನ್ಯಾಯವಾಗಿ ಕೇಳಲು ಹೋದ ಅದೆಷ್ಟೋ ಮಂದಿ ನಮ್ಮವರನ್ನ ಕೊಂದು ಕಳೆದವರಿದ್ದಾರೆ ದುಷ್ಟರು ಎನ್ನುವ ಹಾಗೆ. ಹಾಗಿರುವಾಗ ಅಮ್ಮನಿಗೆ ನನ್ನ ಮೇಲೆ ನಿರೀಕ್ಷೆಯ ಪ್ರಮಾಣವೇ ಬೇರೆ ತಾನೆ. ಬಿರು ಬಿಸಿಲಿಗೆ ಕಮರಿ ಹೋದಂತಹ ಬಚ್ಚರು ಭೂಮಿಗೆ ಮುಂಗಾರಿನ ಸ್ಪರ್ಶವಾದಾಗ ಪ್ರಕೃತಿ ಮಾತೆ ಎನ್ನುವಳು ಸಸ್ಯ ಶ್ಯಾಮಲೆಯಾಗಿ ಗೋಚರಿಸ್ತಾಳೆ. ಅಂದೊಂದು ನಿರೀಕ್ಷೆ ನನ್ನ ಅಮ್ಮನಿಗೆ ಗಂಡು ಮಕ್ಕಳಿಂದ ಆಗದೇ
ಇರುವ ಕಾರ್ಯವನ್ನು ಹೆಣ್ಣಾದ ನನ್ನಿಂದ ಸಾಧಿಸಿಕೊಳ್ಳಬೇಕು ಎನ್ನುವ ಹಾಗೆ ಅದಕ್ಕೆ ಅಮ್ಮನೇ ಕರೆದಾಡಿದಂತ ಮಾತು. ನೇರವಾಗಿ ಅರಣ್ಯವನ್ನು ಸೇರು, ಹಿರಣ್ಯ ಗರ್ಭನ ಕುರಿತಾಗಿ ತಪಸ್ಸನ್ನು ಆಚರಿಸು. ಬಂದಂತಹ ವಿಧಾತನಲ್ಲಿ 3 ಲೋಕವನ್ನು ಜಯಿಸುವಂತ ಮಗನನ್ನ ಪಡೆ ಎನ್ನುವ ಹಾಗೆ ಅಮ್ಮ ಹೇಳಿದಂತ ಮಾತನ್ನ ಶಿರದಲ್ಲಿ ಧರಿಸಿ ಹೀಗೆ ಬರುವಂತ ಹೊತ್ತಿಗೆ ನೋಡಿದವರೆಲ್ಲ ಹೇಳಿದ್ರಲ್ಲ ಏನಂತ? ಜನನಿ ಆಜ್ಞೆಯಲ್ಲಿ ಮಾಲಿನಿ ಅಂತ. ಹಾಗಿರುವಾಗ ನನ್ನ ತಾಯಿ ನನ್ನ ಪಾಲಿಗೆ ಆಜ್ಞೆ ಮಾಡಿದ್ದೆ? ಖಂಡಿತವಾಗಿಯೂ ಇಲ್ಲ ಸ್ವಾಮಿ. ಕಣ್ಣಿಗೆ ಕಾಣದೇ ಇರುವ 10 ದೇವರಿಗಿಂತ ಕಣ್ಣಿಗೆ ಕಾಣುವ ಹೆತ್ತ ತಾಯಿಯೇ ದೇವರೆನ್ನುವಾಗಿ ಗ್ರಹಿಸಿದೆ. ಅಮ್ಮನ ಆಸೆಯನ್ನು ಈಡೇರಿಸಬೇಕೆನ್ನುವ ಕಾರಣಕ್ಕಾಗಿ ನೇರವಾಗಿ ಬಂದು ನಿಂತಿದೆ ದಟ್ಟವಾದ ಕಾನನ ಪ್ರದೇಶ. ತಪಸ್ಸನ್ನು ಆಚರಿಸಬೇಕು, ತಡ ಮಾಡುವುದಲ್ಲ. ಸಾಕ್ತೇನೆ ಹೋಗುದೆಯಾ? ಹೋಗುವ ಮುಂಚೆ ಸ್ವಲ್ಪ ಆಲೋಚನೆ ಮಾಡಬೇಕು. ದಟ್ಟವಾದ ಕಾನನ ಪ್ರದೇಶ ಇದ್ದವಳು ನಾನೊಬ್ಬಳು ಏಕಾಂತ ಪ್ರದರ್ಶನದಲ್ಲಿ ತಪಸ್ಸನ್ನು ಆಚರಿಸುವುದರ ಮೂಲಕ ನನ್ನ ಕುರಿತಾಗಿ ನಾನು ಆಲೋಚನೆ ಮಾಡಬೇಕು ಪ್ರಥಮದಲ್ಲಿ. ಯಾಕೆ ನಾನೀಗ ಕಾಣುವುದಕ್ಕೆ ಹೇಗಿದ್ದೇನೆ? ಚೆಲುವಿಗೆ ಯೌವನದಿಂದ ಚೆಲುವಿಗೆ ಯೌವನದಿಂದ ನಾನು ಸಲೆ ಶೋಭಿಸುವೆ ಅದರಿಂದ ಚೆಲುವಿಗೆ ಯೌವನದಿಂದ ಚೆಲುವಿಗೆ 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 ಯೌವನದಿಂದ ಚೆಲುವಿಗೆ 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 ಯೌವನದಿಂದ ಯೌವನದಿಂದ ನಾನು ಸಲೆ ಶೋಭಿಸುವೆ ಅದರಿಂದ ನಾನು ಸಲೆ ಶೋಭಿಸುವೆ ಶೋಭಿಸುವೆ ಅದರಿಂದ ಯೌವನದಿಂದ ಚೆಲುವಿಕೆಯಿಂದ ಚೆಲುವಿಗೆ ಯೌವನದಿಂದ ನಾನು ಸಲೆ ಶೋಭಿಸುವೆ ಅದರಿಂದ ಸಲೆ ಶೋಭಿಸುವೆ ಶೋಭಿಸುವೆ ಅದರಿಂದ ಚೆಲುವಿಕೆಯಿಂದ ಯೌವನದಿಂದ
ಮೋಹಿಸದುಳಿಯರು 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 ತಪಗಿನ್ನು ವಿಘ್ನ ಆರು ತಪಗಿನ್ನು ವಿಘ್ನ ಆರು ಎನ್ನ ಕಂಡರೆ ಎನ್ನ ಕಂಡರೆ ಮೋಹಿಸ ತುಳಿಯರು ಮೋಹಿಸ ತುಳಿಯರು ಮೋಹಿಸ ತುಳಿಯರು ತಪಗಿನ್ನ ವಿಘ್ನ ಆರು ಇಳೆಯ ರಾಮಗರನ ಕಂಡರೆ ಮೋಹಿಸ ತುಳಿಯರು ತಪಗಿನ್ನು ವಿಘ್ನ ಆದು ಸುರರೆಂಬ ಬಗೆಗಳಾಗಿಗರು ಸುರರೆಂಬ ಬಗೆಗಳಾಗಿಗರು ನಿಜ ಅರಿದರೆ ತಪಗೆಮ್ಮ ವಿಘ್ನ ತರದುಳಿಯರು ನಿಜ ಅರಿದರೆ ತಪಗೆಮ್ಮ ವಿಘ್ನ ತರದುಳಿಯರು ಮರೆಸಿನ ನಿಜವನ್ನು ಮರೆಸಿನ ನಿಜವ ನಿಜವ ಮರೆಸಿ ನಿಜವ ಮರೆಸಿನ ನಿಜವನ್ನು ಧರಿಸಿ ಮಹಿಷಿ ರೂಪ ಧರಿಸಿ ಮಹಿಷಿ ರೂಪ ವಿರಚಿತ ತಪವೆಂದು ಅರಳೆಯಾರಿನ ವಿರಚಿಪೆ ತಪವೆಂದು ವಿರಚಿಪೆ ತಪವೆಂದು ತರಳೆ ಆ ದಿನದಿ
ನಾನು ಕಂಗೊಳಿಸುತ್ತಾ ಇದ್ದೇನೆ, ಸತ್ಯವೇ ಹೌದು. ನಾನಂತಲ್ಲ ಸ್ವಾಮಿ, ಪ್ರಾಯಕ್ಕೆ ಬಂದ ಯಾವುದೇ ಹೆಣ್ಣಾಗಲಿ ನೋಡುವರ ಕಣ್ಣಿಗೆ ಅಂದವಾಗಿ ಕಾಣ್ತಾಳೆ, ಚಂದವಾಗಿ ಗೋಚರಿಸ್ತಾಳೆ. ಯಾಕೆ ಹೀಗೆ? ವರ್ಣ, ಆಕೃತಿ, ಗತಿ, ಮತಿ, ಶ್ರುತಿ ಈ ಪಂಚಾಲಂಕಾರ ಹೆಣ್ಣಿನಲ್ಲಿ ತುಂಬಿ ತುಳುಕಾಡುವಾಗ ನೋಡುವರ ಕಣ್ಣಿಗೆ ಹೆಣ್ಣಾಡು ಚಂದವಾಗಿ ಕಾಣ್ತಾಳೆ. ಹಾಗಿರುವಾಗ ಸೌಂದರ್ಯ ಇರುವುದೆಲ್ಲಿ? ಅದು ನೋಡುವವರ ಕಣ್ಣಲ್ಲಿ ತಾನೆ. ಸತ್ಯವೇ ಹೌದು. ಅದರಲ್ಲಿ ನನ್ನ ಸೌಂದರ್ಯದ ಕುರಿತಾಗಿ ಹೇಳಬೇಕು ಅಂತಾದ್ರೆ ಹೂರಿ ವೈಭವನ ಅಂತಿರ್ಪವ ಚೆಲುವನು, ಸುರ ನಾರಿಯರ ಅಥವಾ ಮೋರೆಯ ಮುಚ್ಚಲು ಮೆರವೇಕೆ ಮಿಸುನಿಯ ವದನ ಚಂದಿರ ಕುಂದ ಕುಟ್ಮದ ರದನೆ ಶಶಿಮುಖಿ ಚಂದದೊಳು ಬೆಳೆದಿರ್ಪ ದರೆಯಳು ನನಗೆ ಸರಿಸಾಟಿ ಯಾರು ಭೇದ ಬಿಚ್ಚಗನ ಇಹ ಸೃಷ್ಟಿಯಳು ನೀರೇನೆಲ್ಲ ಹೋಗಿ ನೇಪತ್ತಿಗೆ ಕರ ನೀರೇ ವಸುದೆಯಳು ಶೋಭಿರ್ಪ ಶೋಣಿತರಿ ವರ ಮಾತೆ ರೀತಿಯೊಳು ಪುಟ್ಟಿರ್ಪ ನಂಗೆಣೆ ಯಾರು ಯಾರು ಹಾ ಹಾಗಿರುವಾಗ ನನ್ನ ಸೌಂದರ್ಯದ ಕುರಿತಾಗಿ ನಾನೇ ಆಲೋಚನೆ ಮಾಡುದು. ನನ್ನ ಈ ಚೆಲುವಿಕೆ ಎನ್ನುವುದು ನನ್ನ ಪಾಲಿಗೆ ಮಾರಕವನ್ನು ತಂದೊಡ್ಡಬಹುದೇ, ತಪಸ್ಸಿಗೆ ವಿಘ್ನವನ್ನು ತರ್ತದೆಯೇ ಆಲೋಚನೆ ಮಾಡುದು. ನಾಡನ್ನು ಬಿಟ್ಟು ಕಾಡನ್ನು ಸೇರುವಂತ ಹೊತ್ತಿಗೆ ಈ ಹೆಂಗಸರೆಲ್ಲ ಅದನ್ನು ಗುಸುಗುಸು ಪಿಸಿ ಪಿಸಿ ಯಾರ ಬಗ್ಗೆ ಮಾತಾಡುದು? ಇವರೆಲ್ಲ ಮಾತಾಡುದು ನನ್ನ ಬಗ್ಗೆ. ನಮ್ಮ ಮಧ್ಯದಲ್ಲಿ ಇದೊಂದು ತಯಾರಾಯ್ತಲ್ಲ, ಹೊಟ್ಟೆಗಿಚ್ಚು ಹೊಟ್ಟೆಗಿಚ್ಚು. ಹೌದಪ್ಪ, ನನ್ನನ್ನು ನೋಡಿ ಅವ್ರು ಮಾಡುದು ಹೇಗೆ ಗೊತ್ತುಂಟ? ಮುಖ ತಿರುಗಿಸುವುದು ಹೀಗೆ ನೋಡಿದ್ರೆ ಇಲ್ವಾ? ಹೊಟ್ಟೆಗಿಚ್ಚು ಹೊಟ್ಟೆಗಿಚ್ಚು ಸ್ತ್ರೀ ಸಹಜವಾದಂತ ಗುಣ. ಇವರಿಗೆ ಹೊಟ್ಟೆಗಿಚ್ಚು ನನ್ನ ಏನನ್ನು ಮಾಡುತ್ತದೆ? ತಪಸ್ಸಿಗೆ ವಿಘ್ನವನ್ನು ತಂದೊಡ್ತದೆ? ಖಂಡಿತವಾಗಿ ಇಲ್ಲ ಸ್ವಾಮಿ. ಹಾಗಿದ್ರೆ ಯಾರಿಂದ? ಇಳೆಯ ಕಾಮುಕರನ್ನ ಕಂಡರೆ ಹಾ ಇಳೆಯ ಕಾಮುಕರಲ್ಲಿ ಇದ್ದಾರೆ, ಅಲ್ಲಲ್ಲ ತಿರುಗಾಡ್ತಾ ಇದ್ದಾರೆ ನೋಡಿ. ಹೌದು, ನಿಂತದ್ದು ಕಾಣುವುದಿಲ್ಲ, ನಮಗೆ ಕಾಣ್ತದೆ. ಇಳೆಯ ಕಾಮುಕರು. ಹೌದಪ್ಪ, ಈ ಕಂಬಕ್ಕೊಂದು ಸೀರೆ ಸುತ್ತಿದ್ರು ಸಾಕು ಹೀಗೆ ಎತ್ತಿ ನೋಡ್ತಾರೆ. ಆ ವರ್ಗದವರೇ ಬೇರೆ ಇದ್ದಾರೆ. ಎಲ್ಲರ ಕುರಿತಾಗಿ ನಾನು ಆಡುವುದಲ್ಲ. ಆ ವರ್ಗದವರಿಂದ ನನ್ನ ಪಾಲಿಗೆ ತೊಂದರೆ ಬಂದರೆ ಬರಬಹುದಾ? ನನ್ನ ಪಾಲಿಗೆ ಬರುವುದಕ್ಕೆ ಸಾಧ್ಯವಿಲ್ಲ. ಆದ್ರೆ ಸ್ಪಷ್ಟವಾಗಿ ಹೇಳಬಲ್ಲ ಯಾರಿಂದ ಎನ್ನುವ ಹಾಗೆ. ಮೇಲಿದ್ದಾರೆ ನೋಡಿ, ಅವರಿಂದ ಮೇಲಿದ್ದಾರೆ. ಮರದ ಮೇಲೆ ನಿಮ್ಮವರು ಅವರಲ್ಲ, ಮೇಲಿನ ಲೋಕ ದೇವಲೋಕ. ದೇವತೆಗಳು ಸುರರೆಂಬ ಹಗೆಗಳಾಗಿ ಹರಿವು ಸುಮನಸರು, ಹೂವಿನಂತಹ ಮನಸ್ಸುಳ್ಳವರು, ನಮ್ಮ ಹಿತವನ್ನೇ ಬಯಸದೇ ಇದ್ದವರು. ಅವರಿಂದ ನಮ್ಮ ಪಾಲಿಗೆ ತೊಂದರೆ ಬಂದರೆ ಬರಬಹುದು. ಅದಕ್ಕಾಗಿ ಏನ್ ಮಾಡುವುದು? ಅವರು ಕಣ್ತಪ್ಪಿಸಿದ ತಪಸ್ಸನ್ನು ಆಚರಿಸಬೇಕು ಅಂತ ಆದ್ರೆ ಗೊತ್ತಾಯ್ತು. ನಿಜವನ್ನ ಮರೆಸಿ ವೇಷವನ್ನ ಧರಿಸಿ. ವೇಷ ಆಗ್ಬೇಕು. ವೇಷ ಅಂತಾದ್ರೆ ಯಾವ ವೇಷ ಆದೀತು? ನೀವೇನು ಸೂಚಿಸಿ ನೋಡುವ. ಹುಲಿ ವೇಷ ಆದೀತ? ಯಾವ್ದು? ಹುಲಿ ವೇಷ ಆದ್ರೆ ನನ್ನ ನೋಡಿದ್ರೆ ಹುಲಿ ವೇಷ ಮಾಡ್ಕೊಂಡು ಕಾಣ್ತಾರೆ ನಿಮ್ಗೆ. ಹಾಗಲ್ಲ, ಅಯ್ಯೋ ಈ ಸಮಯಕ್ಕೆ ಹುಲಿ ವಿಚಾರ ಬೇಡ. ಹೆದರಿಕೆ ಆಗ್ತದೆ. ಅದು ವ್ಯಾಘ್ರ ನೋಡಿದ್ರೆ ಭಯ ಆಗ್ತದೆ. ಆ ವೇಷವೇ ಬೇಡ ನನಗೆ. ಜಿಂಕೆ ಚಂದದಿಂದ ಜಿಗಿ ನೋಡುವ ಜಿಂಕೆ ನಾನಾದ್ರೆ ನೋಡಿದವರೆಲ್ಲ ಹೇಳುದಿಲ್ವಾ? ಏನಂತ? ಜಿಂಕೆ ಮರಿ ಓಡ್ತಾ ಇದೆ, ಅದು ಸಾಧು ಪ್ರಾಣಿ, ಬೇಟೆಯ ಪ್ರಾಣಿ. ಅದು ಬೇಡ, ಇದು ಬೇಡ. ಮತ್ತೇನಾದೀತು? ಆ ಕಡೆಯಲ್ಲಿ ನೋಡಿದ್ರ ಸಾಲಾಗಿ ಇಷ್ಟು ಬೇಗ ಹೋಗ್ತಾ ಉಂಟು. ಕಾಡೆಮ್ಮೆಗಳು, ಅಲ್ಲಲ್ಲಿ ಕೋಣಗಳು, ಇಲ್ಲೇ ಮರಿಗಳದ್ದೇನು ಸಮಸ್ಯೆ ಇಲ್ಲ. ಕೋಣಗಳದ್ದು ಉಪದ್ರ. ಕೋಣ ಹೋಯ್, ನಾನೊಂದು ಎಮ್ಮೆ ಆದ್ರೆ ಹೇಗೆ? ಇನ್ನಾಗ್ಲಿಕ್ಕಿತ್ತ ಅದು ಈಗಾಗಲೇ ಎಮ್ಮೆ ಆಗಿದ್ದೇನಂತನ? ಸುಮ್ಮನೆ ನೀವು ಹಾಗಿದ್ದಲ್ಲ ಹೇಳ್ಬೇಡಿ. ಕೋಣ, ಮಹಿಷ, ಎಮ್ಮೆ, ಮಹಿಷಿ. ಇದುವೇ ಸರಿ. ಮಹಿಷಿಯ ವೇಷವನ್ನ ಅಂತ ತಪಸ್ಸನ್ನು ಆಚರಿಸ್ತೇವೆ. ಓಂ ನಮೋ ವಾಣಿ ರಮಣ, ಓಂ ನಮೋ ವಿಸರ್ಜಪೀಠ, ಓಂ ನಮೋ ನಾಳಿಕೋದ್ಭವ, ಓಂ ನಮೋ
ಕೆಂಡದ ಮಳೆಯೇ ಸುರಿದಂತಾಗ್ತಾ ಇದೆಯಲ್ಲ, ಇದಕ್ಕೆಲ್ಲ ಕಾರಣ ನನ್ನ ದಿವ್ಯ ದೃಷ್ಟಿಯನ್ನು ಹರಿಸಿ ನೋಡಿದ್ರೆ ನನ್ನ ಉದರದಲ್ಲಿ ಹುಟ್ಟುವಂತ ಮಗ ಧೀರನಾಗಬೇಕು, ಶೂರನಾಗಬೇಕು, ಮೂರು ಲೋಕವನ್ನು ಆಳುವಂತಹ ಬಲಪರಾಕ್ರಮಿಯಾಗಬೇಕು ಎನ್ನುವ ಕಾರಣಕ್ಕಾಗಿ ತಪಸ್ಸಲ್ಲಿ ನಿರತರಾಗಿದ್ದಾಳೆ. ಹಾಗಾದ್ರೆ ಈಕೆಯನ್ನು ಹೀಗೆ ಬಿಟ್ರೆ ಈಗಾಗಲೇ ನಿಜವನ್ನು ಮರೆಸಿ ಮಹಿಷಿ ರೂಪವನ ಅಂತೂ ತಪಸ್ಸಿನಿಂದಾಗಿದ್ದಾಳೆ. ಆ ಕಾರಣಕ್ಕಾಗಿ ಈಕೆ ಉದರದಲ್ಲಿ ಹುಟ್ಟುವಂತ ಮಗ ಈ ಶಾಪಕ್ಕೆ ಪ್ರಯುಕ್ತಿಗಳೆಂದರೆ ವ್ಯಕ್ತವಾಗಲಿ. ಶುಭವಾಗಲಿ ಎದ್ದೇಳು. ಅನನ್ಯವಾದ ಭಕ್ತಿಯ ಮೂಲಕವಾಗಿ ನನ್ನನ್ನೇ ಮೆಚ್ಚಿಸಿಕೊಂಡು ಬಳಿದ್ದೀಯ. ಮನದ ಕಾಂಕ್ಷೆಯನ್ನು ಇನ್ವಾಗಿ ಕೇಳಿಕೊಂಡೆ ಅಂತಾದ್ರೆ ಪೂರೈಸಿಕೊಡ್ತೇನೆ. ಓ ಕರುಣಾಸಾಗರ ದೇವ, ಕರುಣಸಾಗರ ದೇವ ಪರಮೇಶ್ವರಿ ಕೇಳಯ್ಯ. ಕರುಣಸಾಗರ ದೇವ ಪರಮೇಶ್ವರಿ ಕೇಳಯ್ಯ. ಪರುಷದಿಂದಲೇ ಮನದಿರವನ ಅರಿವೆ, ಪರುಷದಿಂದಲೇ ಮನದಿರವನ ಅರಿವೆ. ದುರಧೀರನಾಗಿಯ ಕರಣನ ಬಯಸಿ, ದುರಧೀರನಾಗಿಯ ಕರಣನ ಬಯಸಿ ವಿರಚಿಸಿದೆನೋ ಮಗಳೇ, ಹಿಡುಗಣ್ಣ ಬರ್ದಿವರಿಂದ ಬದುಕಿ ಒದಗಿದ ಬರ್ಬರ ಭೀಕರತೆಗೆ ಬೆದರಿ ಬದುಕಿನ ಬೆಳವಣಿಗೆಯ ಬಯಕೆಯು ಬಸಿರುಡಿದ ಕಾಲಕ್ಕೆ ಬಂಗಾರೋದನ್ನ ಭಜಿಸಿವೆ ಭಗವಂತ. ನನ್ನ ಭಾವ ಪೂಜನೆಗೆ ಮೈದೋರಿದೆ ಆತ. ನನ್ನ ಬಯಕೆಯು ಇಷ್ಟು, ಪೌರುಷವಂತನು ಪರಾಕ್ರಮಿಯು ಪ್ರಭುತ್ವದ ಧ್ವಜವನ್ನು ಸ್ಥಾಪಿಸಬಲ್ಲವನು ಪ್ರಮುಖನು ಪ್ರಕಾಂಡನು ಪರಮಸಾಹಸಿಗನೂ ಆಗಿರುವ ಒಬ್ಬ ಪುತ್ರ ರತ್ನನನ್ನ ಅನುಗ್ರಹಿಸಿ ತಂದೆ ಕೊಟ್ಟೆ ಕೊಟ್ಟೆ
ಅಪೇಕ್ಷೆಯಂತೆ ದುರಧೀರನಾದಂತ ಮಗನೇ ನಿನಗೆ ಹುಟ್ಟುತ್ತಾನೆ. ಆದರೆ ಕಾರಣ ಉಂಟೇ ಉಂಟು. ನೀನು ತಪಸ್ಸನ್ನಾಚರಿಸಿದಂತಹ ಪ್ರದೇಶ ಎನ್ನುವುದು ಮುನಿ ಸಪಾಶಕರ ಆಶ್ರಮ ಪ್ರದೇಶ. ಅದರಿಂದ ಗುಪಿತರಾದಂತ ಅವರು ಕೊಟ್ಟಿರುವ ಶಾಪದ ಪರಿಣಾಮವಾಗಿ ಹುಟ್ಟುವಂತ ಮಗ ಕೋಣನಾಗುತ್ತಾನೆ. ಜನನಿಗೆಂದು ಬಂದೆ ಅಯ್ಯೋ ವಿಧಿಯೇ ಜನನಿಗೆಂದು ಬಂದೆ ಅಯ್ಯೋ ವಿಧಿಯೇ ವಿಧಿಯೇ ನಿನ್ನ ವಿನಯದಿಂದ ಮುಗಿಸಿದೆನೋ ಅಯ್ಯೋ ವಿಧಿಯೇ ನಿನ್ನ ವಿನಯದಿಂದ ಮುಗಿಸಿದೆನೋ ಅಯ್ಯೋ ವಿಧಿಯೇ ಮುನಿಯ ಶಾಪ ತಟ್ಟಿದಲ್ಲೋ ಅಯ್ಯೋ ವಿಧಿಯೇ ಮುನಿಯ ಶಾಪ ತಟ್ಟಿದಲ್ಲೋ ಅಯ್ಯೋ ವಿಧಿಯೇ ಕೋಣ ಜನಿಸಿದರೆ ಇನ್ನೇನ ಮಾಸ ಕೋಣ ಜನಿಸಿದರೆ ಇನ್ನೇನ ಮಾಡ್ಬ ಅಯ್ಯೋ ವಿಧಿಯೇ ಅಯ್ಯೋ ವಿಧಿಯೇ ಜನನಿ ಎಂಬುದಕ್ಕೆ ಜನನಿ ಎಂಬುದಕ್ಕೆ ಬಂದೆ ಅಯ್ಯೋ ವಿಧಿಯೇ ಅಯ್ಯೋ ವಿಧಿಯೇ ಆಸೆಯನ್ನು ಈಡೇರಿಸಬೇಕೆನ್ನುವ ಕಾರಣಕ್ಕಾಗಿ ಇಲ್ಲಿವರೆಗಾಗಿ ಬಂದು ನಿನ್ನ ಕುರಿತಾಗಿ ಅವಿರತವಾಗಿ ತಪಸ್ಸನ್ನು ಆಚರಿಸಿ ದೂರದೀರನಾದಂತ ಮಗನನ್ನು ಪಡೆಯಬೇಕೆಂದ ಹಂಬಲವನ್ನು ಹೊಂದಿದ್ದರೆ ಋಷಿಯ ಶಾಪವಾಕ್ಯಗೆ ನಾನು ಗುರಿಯಾಗಿ ಹೋಗಿದೆ. ನನ್ನ ಹೊಟ್ಟೆಯಲ್ಲಿ ಹುಟ್ಟುವುದು ಕೋಣವೇ. ಆಕಾರವಿಲ್ಲದ ವಿಕಾರ ಮಗನನ್ನು ಪಡೆದು ಯಾವ ಸಂತೋಷವನ್ನು ಅನುಭವಿಸಲಿ, ಯಾವ ಜನ್ಮದಲ್ಲಿ ಯಾವ ಪಾಪವನ್ನು ಮಾಡಿದ್ದೇನೆ ಎನ್ನುವ ಕಾರಣಕ್ಕಾಗಿ ನನ್ನ ಪಾಲಿಗೆ ಈ ಶಿಕ್ಷೆ. ಚಂದ್ರನ ಬೆಳಕಾದರೂ ಒಮ್ಮೆ ಬಿಸಿಯಾಗಬಹುದು, ಋಷಿಯ ಮಾತೆನ್ನುವುದು ಹುಸಿಯಾಗುವುದಕ್ಕೆ ಸಾಧ್ಯವಿಲ್ಲ. ಅದು ಸತ್ಯವಾಯಿತು ಅಂತಾದ್ರೆ, ಕೋಣ ಹುಟ್ಟಿತು ಅಂತಾದ್ರೆ ನನ್ನ ಅಮ್ಮನ ಆಸೆ ಆಸೆಯಾಗಿ ಉಳಿಯುತ್ತದೆ. ನಮ್ಮ ವಂಶವನ್ನು ತ್ಯಾಗುವುದಕ್ಕೆ ಸಾಧ್ಯವಿಲ್ಲವೇ? ಬ್ರಹ್ಮದೇವ, ಪರಿಹಾರದ ದಾರಿಯನ್ನು ಅನುಗ್ರಹಿಸು ಅನುಗ್ರಹಿಸು ಅನುಗ್ರಹಿಸು. ಮಗಳೇ ಮರುಗದಿರು ಮಾಲಿನಿಗೆ ಮರುಗದಿರು ಮಾಲಿನಿಯೇ ಮುನಿವರ ವರೆದ ವಚನವು ತಪ್ಪಲರಿಯದು ಮುನಿವರ ವರೆದ ವಚನವು ತಪ್ಪಲರಿಯದು ತರಳ ಮಹಿಷನು ಜನಿಸಿದರು ನಿನ್ನುದರದಿ ಮುಂದೆ ತರಳ ಮಹಿಷನು ಜನಿಸಿದರು ನಿನ್ನುದರದಿ ಮುಂದೆ ತುರಬರಾಗಲಿ ಎನಿಸಿ ತ್ರಿಜಗತಿ ಮೆರೆಯುವನು ತುರಬರಾಗಲಿ ಎನಿಸಿ ತ್ರಿಜಗತಿ ಮೆರೆಯುವನು ಘನ ಕೀರ್ತಿಯಿಂದಲೇ ಮರೆಯ ಮಾತಲ್ಲ ಮರೆಯ ಮಾತಲ್ಲೆನುದ ಸಂತೈಸಿದ ಮಾಲಿನಿಯ ಮರುಗದಿರು ಮಾಲಿನಿಯ ಇಷ್ಟೊಂದು ಕಷ್ಟ ನಷ್ಟವನ್ನು ಅನುಭವಿಸಿ ದೇವರನ್ನು ಕಂಡ ಮೇಲೂ ತನ್ನ ಪಾಲಿಗೆ ಪ್ರಾಪ್ತವಾಗಬೇಕಾದ್ದು ಆಗಲಿಲ್ಲ ಎನ್ನುವ ಕಾರಣಕ್ಕೆ ಬೇಕಾಗಿ ಚಿಂತಿಸುವುದಕ್ಕೆ ಮುಂದಾಗುತ್ತಾ ಇದ್ದೀಯ, ದುಃಖಿಸುತ್ತಾ ಇದ್ದೀಯ, ಪರಿಮಾಣದ ಮಾರ್ಗದ ಅಪೇಕ್ಷೆಯನ್ನು ಮುಂದಿಡುತ್ತಾ ಇದ್ದೀಯ. ಸೂಚಿಸುವ ನೀನು ಸಮರ್ಥನಾಗಿ ಹೋಗಿದ್ದೇನೆ. ಋಷಿಯೇ ಕೊನೆಗಾಡಿದಂತ ಮಾತು
ತ್ರಿಮೂರ್ತಿಗಳಿಂದಲೂ ಬಗೆಹರಿಸಲಾಗದೇ ಹೋಗಲಿ ಎನ್ನುವ ಹಾಗೆ. ಹಾಗಿದ್ರೆ ನನ್ನ ಕನಸು ಕನಸಾಗಿ ಉಳಿಯುತ್ತದೆ. ನನಸಾಗುವ ಪದವೊಂದನ್ನು ತೋರಿಸಬಲ್ಲೆ ಮಗಳೇ. ಲೋಕಮುಖದಲ್ಲಿ ನಾವು ಮಾಡುವ ಕಾರ್ಯ ಎನ್ನುವುದು ಪ್ರಧಾನವಾಗುತ್ತೆ ಹೊರತಾಗಿ ಕಾಯ ಎನ್ನುವುದಲ್ವೇ ಅಲ್ಲ. ನಿನ್ನ ಮಗ ಕೋಣನಾದ್ರೂ ಜಾಣನಾಗುತ್ತಾನೆ. ಹೆಚ್ಚೇನು ತ್ರಿಜಗವನ್ನು ಗೆಲ್ಲಬಲ್ಲ ಸಾಮರ್ಥ್ಯ ವಿಶೇಷವಿರುತ್ತದೆ. ಒಮ್ಮೆ ಬರೆದ ಬ್ರಹ್ಮ ಇನ್ನೊಮ್ಮೆ ಬರೆಯದಮ್ಮ. ವಿಧಿಯ ಲಿಖಿತವನ್ನು ಹಣೆಯಲ್ಲಿ ಹೀಗೆ ಆಯಿತು ಅಂತ ತಪ್ಪಿಸುವುದಕ್ಕೆ ಯಾರಿಂದ ಸಾಧ್ಯ? ಕೊನೆಯಲ್ಲಿ ಬ್ರಹ್ಮನೇ ಹೇಳಿದ್ದಲ್ಲ, ಏನಂತ? ಕೋಣನಾದರೂ ಜಾಣನಾಗ್ತಾನೆ. ಅಮ್ಮನಿಗೆ ವಿಚಾರ ಹೇಳಿ. ಮಗಳ ನೋಡಿ ಹೇಳುದ ಮುಗುದೆ ರೋಷದಿ ಯೋಚಿಸಿ ಪರಳಗೆ ಸರಿಯಾದ ವರನ ಹೊಣೆಯಾರು ಸ್ವಾಮಿ. ಪಾಪಿಗಳು ಹೋದಲ್ಲಿ ಮೊಣಕಾಲುತ್ತ ನೀರು ಹೇಳಲಿಕ್ಕೂ ಕಾರಣ ಉಂಟು, ಹೇಳಿಕೊಳ್ಳಿಕ್ಕೆ ದೊಡ್ಡವರು. ಆದ್ರೆ ಇರುವಂತ ಸ್ಥಳ ಆದ್ರೆ ಯಾವುದು? ನಮ್ಮ ಪಾಲಿಗಾಗಿ ದೊರಕಬೇಕಾದಂತಹ ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗಾಗಿ ಇಲ್ಲ ಸ್ವಾಮಿ. ಮತ್ತೆ ಅದಕ್ಕೆ ನಾನು ಸುಮ್ಮನೆ ಉಳಿದವಳೇ ಅಲ್ಲ. ಯಾರ ಪಾಲ? ನನ್ನ ಮಕ್ಕಳನ್ನು ಅಲ್ಲಿವರೆಗಾಗಿ ಕಳಿಸಿಕೊಟ್ಟೆ. ಎಲ್ಲಿಗೆ? ಸ್ವರ್ಗಲೋಕಕ್ಕೆ, ಸ್ವರ್ಗಕ್ಕೆ ಅಧಿಕಾರವನ್ನು ಪಡೆದುಕೊಳ್ಳಿ ಎನ್ನುವುದಾಗಿ. ಆಮೇಲೆ ಅದು ಒಬ್ಬರು ಬರಲಿಲ್ಲ ಸ್ವಾಮಿ, ಯಾರು ಮರಳಿ ಬರ್ಲಿಲ್ಲ, ಬರಲೇ ಇಲ್ಲ. ಹಾಗಾಗಿ ಗಂಡು ಮಕ್ಕಳಿಂದ ಆಗದಿದ್ದನ್ನು ಹೆಣ್ಣು ಮಗಳಿಂದ ಮಾಡಬೇಕು ಎನ್ನುವುದಾಗಿ ಮಗಳಾದ ಮಾಲಿನ್ಯನ್ನು ಕಳಿಸಿಕೊಟ್ಟೆ. ಅವಳನ್ನು ತಪಸ್ಸನ್ನು ಮಾಡು ಎನ್ನುವುದಾಗಿ ಹೇಳಿದೆ. ಅವಳು ತಪಸ್ಸನ್ನು ಆಚರಿಸಿಕೊಂಡು ಬಂದಿದ್ದಾಳೆ. ಆದರೂ ಏನು ಮಾಡೋದು ಸ್ವಾಮಿ? ಮತ್ತೆ ಸಮಸ್ಯೆ. ಅಲ್ಲಿ ಹೌದಪ್ಪ, ತಪಸ್ಸನ್ನು ಮಾಡುವಂತ ಸ್ಥಳದಲ್ಲಿ ಒಬ್ಬಾತ ಬಂದ, ಯಾರೋ ಒಬ್ಬ ಮುನಿಯಂತೆ ಬಂದವ ಶಪಿಸಿ ಬಿಟ್ಟ, ಹುಟ್ಟುವಂತ ಮಗನ ಕೋಣನಾಗಲಿ ಎನ್ನುವುದಾಗಿ. ಅಷ್ಟೇ ಅಲ್ಲ, ಕೋಣನಾದರೂ ಜಾಣನಾಗ್ತಾರೆ ಎನ್ನುವಂತ ಸಂತೋಷ ನನ್ನ ಪಾಲಿಗಾಗಿ ಉಂಟು. ಮಗಳಿಗೆ ಮದುವೆನ ಮಾಡಬೇಕು, ಆ ಮಗನನ್ನು ಪಡೆಯಬೇಕು ಎನ್ನುವುದಾಗಿ. ಆದ್ರೆ ಮದುವೆ ಮಾಡಬೇಕಲ್ಲ, ಅದಕ್ಕಾಗಿ ವರನ ಹುಡುಕಾಟದಲ್ಲೇ ಇದ್ದವಳು ನಾನು. ನೀನ್ ಸಾಮ್ರಾಜ್ಞಿ ಅಲ್ವಾ? ಹೌದು, ನಾನಾಗಿ ಎಲ್ಲಿವರೆಗಾಗಿ ಹೋಗುದು ಸ್ವಾಮಿ? ಸರಿಯಲ್ಲ, ಸರಿಯಾಗುವುದಿಲ್ಲ. ಆತನೇ ಇಲ್ಲಿವರೆಗಾಗಿ ಬರಬೇಕು. ಅದಕ್ಕಾಗಿ ಯಾರಲ್ಲಿ ಇಲ್ಲಿ ಬಾ, ಈ ಕಡೆಯಾಗಿ ಬಾ, ಈ ಕಡೆಯಾಗಿ ಬಾ. ತಿರುಗು, ತಿರುಗು, ನಿಲ್ಲು. ಏನು? ಓಡು ಅಂತ ಹೇಳಿದಾಗ ಓಡಿದ್ದೀಯ, ಹೌದಾ? ತಿರುಗು ಅಂತ ಹೇಳಿದಾಗ ತಿರುಗಿದ್ದೀಯ, ಹೌದಾ? ನಿಲ್ಲು ಅಂತ ಹೇಳಿದಾಗ ನಿಂತಿದ್ದೀಯ. ಹೌದಾ? ನಿನ್ನದೇನು ಹೊರಕೆ ಉಂಟಾ? ಅರ್ಕೆ ನನ್ನದಲ್ಲ, ಕಿಮ್ಮಿಗೋಳಿ ಅವರದ್ದ. ಯಾರದ್ದು? ಕಿಮ್ಮಿಗೋಳಿ ಅವರದ್ದು. ಅವರದ್ದು ಹೊರಕೆ, ನಿನ್ನದಕ್ಕೆ ಸೇವೆಯಾ? ನಮ್ದು ಇವತ್ತೊಂದು ಸೇವೆ ಇಲ್ಲ. ಸೇವೆಯ ಪಡೆದುಕೊಂಡು ಹೋಗುದಿಲ್ವಾ ಹೇಗೆ? ಪಡೆದುಕೊಂಡು ಹೋಗುದು ಆಮೇಲೆ ಕತೆ. ಹೌದಾ? ಹಾ. ಅದಕ್ಕಲ್ಲ ಕರೆದಿದ್ದೇನೆ. ಹಾ. ಎಲ್ಲಿಗೆ ಅಂತ ಕೇಳಬಾರ್ದ. ಎಲ್ಲಿಗೆ ಅಂತ ಕೇಳಿದ್ರೆ ಅಧಿಕ ಪ್ರಸಂಗಿ ಹೇಳ್ದಟ್ಟು ಮಾಡ. ಅದನ್ನು ವಿಶೇಷವಾಗಿ ಹೇಳಬೇಕ. ಹಾಗಲ್ಲ, ಹಾ. ಅಡ್ಡ ಸಾಲಿನಲ್ಲಿ ಕುಳಿತುಕೊಳ್ಳುವವರೆಲ್ಲ ಅಧಿಕ ಪ್ರಸಂಗಿಗಳೇ ಅಲ್ವೇ? ಆ ಮಟ್ಟಿ ಸಮಾಧಾನ ಪ್ರಸಂಗದಲ್ಲೇ ಅಧಿಕ ಇದ್ರು ನಾವೆಂತ ಮಾಡಿದ್ದ? ಹಾಗಲ್ಲ, ಅಧಿಕ ಪ್ರಸಂಗಿದ್ರೆ ಹೇಳಬೇಕು ಕಾರಣ ಉಂಟು. ಹಾ. ಹೇಳಿದಂತ ಕೆಲಸವನ್ನು ನಿಷ್ಠೆಯಿಂದ ಮಾಡುವಂತ ನೀನಿದ್ದೀಯ. ಹೌದಾ? ಅದಕ್ಕಾಗಿ ನಿನ್ನನ್ನು ಕಟ್ಟದ್ದು. ಏನ? ಮಗಳಾದ ಮಾಲಿನ್ಯ ಇತ್ತೀಚೆಗೆ ನೋಡಿದ್ದೀಯ? ನಾನ್ ದಿನ ನೋಡ್ತಾ ಇದ್ದೆ ಅಮ್ಮ. ಹೇಗಿದ್ದಾಳೆ? ಮೊದಲು ಚಿಕ್ಕ ಪ್ರಾಯದ ಚದುರೆ, ಈಗ ದೊಡ್ಡ ಕುದುರೆ ಅಮ್ಮ. ಏನ? ದೊಡ್ಡ ಕುದುರೆ. ನನ್ನ ಮಗಳಿಗೆ ಹಾಗೆ ಹೇಳ್ತೀಯ? ತಮಾಷೆ ಮಾಡಿದ್ದಮ್ಮ. ಅದಲ್ಲ, ಮಗಳಿಗೆ ಮದುವೆ ಮಾಡಬೇಕೆಂದು ಆಲೋಚನೆಯನ್ನು ಮಾಡಿದ್ದೇನೆ. ಅದಕ್ಕಾಗಿ ನಿನ್ನನ್ನು ಕರೆದದ್ದು. ಒಳ್ಳೆ ಯೋಗ ಮಾಡ. ಅಲ್ಲ, ನಾನು ಗ್ರಹಿಸ್ಲೇ ಇಲ್ಲ ಮರ. ನನ್ಗೆ ಕೊಟ್ಟಿರೋದು ಭಾಗ್ಯ. ಅತ್ತೆಮ್ಮ, ಓ ಅತ್ತೆಮ್ಮ, ಯಾರು ಅತ್ತೆ ನಿನಗೆ? ನೀವು ಅತ್ತೆ, ನಾನು ಅಳಿಯ. ಯಾರು ಹೇಳಿದ್ದು? ನೀವ್ ಹೇಳಿದ್ರಲ್ಲ ಏನಂತ? ನನ್ನ ಮಗಳು ಪ್ರಾಯ ಬಂದಿದ್ದಾಳೆ, ಅವಳಿಗೆ ಮದುವೆ ಮಾಡ್ಬೇಕು, ಅದಕ್ಕೆ ನಾನು ನಿನ್ನನ್ನು ಕರೆದೆ ಅಂತ. ಕರ್ತದ್ದೇನು ನಿನ್ನನ್ನೇ. ನಿನಗೆ ಕೊಟ್ಟು ಮದುವೆ ಮಾಡ್ತಾರೆ? ನಿನಗೆ ಕೊಟ್ಟು ಮದುವೆಯನ್ನು ಮಾಡುವುದಿಲ್ಲ. ನಿನಗೆ ಕೊಟ್ಟು ಮದುವೆಯನ್ನು ಮಾಡುವ ಬದಲು ಹಾಳು ಬಾವಿಗೆ ತಳ್ತೇನೆ ಅವಳನ್ನ. ಅದೇ ಹಾಳು ಬಾವಿ ನಾನು ಹಾಡ್ಕೊಳ್ತೆ. ಸಂಸಾರ ಉಂಟಲ್ಲಿ? ಬಾಂಕ್ರಿಗೆ ಸಂಸಾರ ಅಲ್ಲೇ. ಹೌದಾ? ಅದಲ್ಲ, ತರ್ಲಿಕ್ಕೂ ಕಾರಣ ಉಂಟು. ಹುಡುಗ ಬೇರೆ ಇದ್ದಾನೆ, ಕೆಲಸಕ್ಕೆ ನೀನು. ಇದು ಮತ್ತು ಒಳ್ಳೆ ಯೋಗ. ಅಲ್ಲ
ಬೇರೆ ಇದ್ದ ಕೆಲಸಕ್ಕೆ ನಾನು ಅವ ಖರ್ಚಿಗೆ ಒಂದು ಕೊಡ್ಲಿ ನಾನು ಕರ್ಕೊಂಡಿರ್ತೆ. ಏನಂತ ಭಾವಿಸ್ಕೊಂಡೆ? ಹುಡುಗ ಬೇರೆ. ಹಾಗಲ್ಲ, ನಿನಗೇನು ಕೆಲಸ ಗೊತ್ತುಂಟ? ಇಲ್ಲಿಯ ಉಸ್ತುವಾರಿ ಕೆಲಸವನ್ನು ನೀನು ನೋಡಿಕೊಳ್ಳಬೇಕು. ಓ, ಈ ಮದುವೆ ಹೊಣೆಗಾರಿಕೆ ಪೂರ್ಣ ನನಗೆ. ಹೌದು. ಚಪ್ರ ಹಾಕೋದು ನಾನೇ, ಕಂಬ ನೋಡೋದು ನಾನೇ, ನಾನು ಎಲ್ಲೆಲ್ಲ ಕೊಡುಗೆಲ್ಲ ವ್ಯವಸ್ಥೆ ಮಾಡೋದು ನಾನೇ. ಎಲ್ಲಾ ವ್ಯವಸ್ಥೆ ನೀನೇ ಮಾಡಬೇಕು. ಒಟ್ಟು ಗಂಡ ಹೌದಾ? ಮತ್ತೆ ಯಾರು ಇಲ್ಲ? ಯಾರು ಇಲ್ಲ, ನೀನೇ ವಹಿಸ್ಕೊಳ್ಬೇಕೆಲ್ಲವನ್ನ. ಆಯ್ತಾಯ್ತು. ನೀನ್ ನೇರವಾಗಿ ಪಾತಾಳಕ್ಕೆ ಹೋಗಬೇಕು. ಪಾಂತಾಳ? ಏನ ಪಾಂತಾಳ? ಪಾತಾಳ. ಪಾತಾಳ. ಅಲ್ಲಿನ ಅಧಿಕಾರಿ ವಿದ್ಯುನ್ ಮಾಲಿ. ಅಮ್ಮ ಉದ್ದಿನ ಬೇಳೆ ಸುದ್ದಿ ಬೇಡ. ಅದ್ಯಾಕೆ? ಯಾಕಂದ್ರೆ ಮೊನ್ನೆ ದಿನ ಕೊಡ್ಬಿಡಿಯಲ್ಲಿ ಭಟ್ರ ಹತ್ರ ಉದ್ದಿನ ಬೇಳೆ ಹೆಸರು ಬೇಳೆ ಹೊಟ್ಟೆ ಕೊಟ್ಟರು. ಅವ್ರಿಗೆ ಗೊತ್ತಾಗದೆ ಉದ್ದಿನ ಬೇಳೆ ಪಾಯಸಕ್ಕೆ ಹಾಕಿ ನಿಲ್ಸಿದ್ರಮ್ಮ. ಹೌದು. ಯಾರು ಪಾಯಸ ಮುಟ್ಲಿಲ್ಲ. ಏನಾಯ್ತದು? ಅದು ಹಾಳು ಮಾಡ್ಲೇ ಇಲ್ಲ. ಹೌದು. ನಾನೇ ಹಾಳು ಆಗುದು ಬೇಡ ಅಂತ ಹಂಡೆಗೆ ಬಾಯಿ ಕೊಟ್ಟಿದ್ದೀನಿ. ಹೌದಾ? ಇದೇನಿದು? ಇದು ಪುಡಾಣ. ಹೌದಾ? ಎಲ್ಲವನ್ನು ಅಲ್ಲಿ ವ್ಯವಸ್ಥೆ ಮಾಡಿಕೊಂಡಿದ್ದೀಯ? ಉದ್ದಿನ ಪಾಯಸ ಹೊಟ್ಟೆ ಒಳಗೆ ಉಂಟು. ಹೌದಾ? ನೀ ನೇರವಾಗಿ ಎಲ್ಲಿವರೆಯಾಗಿ ಹೋಗ್ಬೇಕು. ದಿಪ್ಪಣ ಸಮೇತರಾಗಿ ಇಲ್ಲಿವರೆಯಾಗಿ ಬರಬೇಕೆನ್ನುವುದಾಗಿ ಹೇಳಿ ಬರ್ಬೇಕು ನೀನು. ಓ, ಅವ ಒಬ್ಬನೇ ಬರುದಲ್ಲ, ದಪ್ಪನೆ ಹಿಡ್ಕೊಂಡೇ ಬರ್ಲಿ ಅಲ್ಲ. ಯಾಕೆ ನಿನ್ನ ಬಾಯಿ ಹೋಗ್ಲಿಕ್ಕ? ಎಂತ ಅಡಿಕೆ ತಿಲ್ವ ನಿನ್ ಬಾಯಿ? ಹಾಗಲ್ವಾ, ದಿಪ್ಪಣವನ್ನು ಕೂಡಿಕೊಂಡು ಬರಬೇಕು ಎನ್ನುವುದಾಗಿ. ಆಯ್ತಾಯ್ತು. ಇದು ಖರ್ಚಿಗೆ. ಖರ್ಚಿಗೆ? ಹೌದಾ? ಮೊನ್ನೆ ಕೊಟ್ಟದ್ದು ಮೊನ್ನೆಗೆ ಆಯ್ತು. ನಿನ್ನೆ ಕೊಟ್ಟದ್ದು ನಿನ್ನೆಗೆ ಆಯ್ತು. ಮಧ್ಯೆ ಮಧ್ಯೆ ಕೊಟ್ಟದ್ದು ಮಧ್ಯೆ ಕೊಟ್ಟದ್ದು ಮಧ್ಯಕ್ಕೆ ಆಯ್ತು. ಏನ ನಿಷೇಧ ಮಾಡಿದ್ದೇನೆ ನಾನು? ನೀವು ನಿಷೇಧ ಮಾಡಿದ್ರಿ, ಅವ್ರು ನಿಷೇಧ ಮಾಡ್ಲೇ ಇಲ್ಲ. ಬಾಗಿಲು ತೆರೆದೇ ಇದ್ರಿ. ಹೌದಾ? ಅದಲ್ಲ, ನೇರವಾಗಿ ನೀನು ರಾಜ್ಯ ಭಂಡಾರಕ್ಕೆ ಹೋಗು. ನಾನು ಹೇಳಿದ್ದೀನಿ ಅಂತ ಹೇಳು, ನನಗೆ ಸರಿ ಕೊಡ್ತಾರೆ. ಅದಲ್ವಾ, ನೀನು ಕೇಳಿದಷ್ಟನ್ನು ಕೊಡ್ತಾರೆ. ಹೋಗಿ ಬಾ. ಮಂಡೆ ಬಿಸಿ ಮಾಡಿ ಹಾಕಿದ್ರಲ್ಲ ಅಮ್ಮ. ಎಂತ ಮಾಡಿದ್ರ? ಅಮ್ಮ ಕೊಟ್ಟರು ಕಷಾಯ ಕುಡಿ. ಯಾರಿಗೆ? ಹೊಟ್ಟೆ ನೋವಿಗ? ಮತ್ತೆ ಅದಲ್ಲ, ನಮ್ಮ ಅಮ್ಮ ಗಡಿಬಿಡಿಯಲ್ಲಿ ಕಳೆದು ಎತ್ತನು ಬಿಟ್ಟನು ಮಾಡಿ ಓಡ್ ಬಂದೆ. ಓಡ್ ಬಂದು ನೋಡ್ತೇನೆ, ಅಮ್ಮ ಹೇಳಿದ್ದೇನು ಏನು ಪಾತಾಳಕ್ಕೆ ಹೋಗು ಅಂತ. ಪಾತಾಳಕ್ಕೆ ಹೋಗುದು ಅಂತ ಆಯ್ತು ಅಂತ ಒಪ್ಕೊಂಡೆ. ಪಾತಾಳ ದಾರಿಯೇ ಗೊತ್ತಿಲ್ಲ. ದಾರಿ ಕೇಳಲಿಲ್ಲ? ನಾನು ದಾರಿ ಕೇಳಲಿಲ್ಲ, ಹಣ ಮಾತ್ರ ಕೇಳಿದೆ. ಹೋಗುದು ದಾರಿ ಗೊತ್ತಿಲ್ಲ. ಎಂತ ಮಾಡುದು? ಎಂತ ಮಾಡುದು? ಒಂದು ದಾರಿ ಹೇಳಿ ನೋಡುವ. ಇಲ್ವಾ? ಒಂದು ಹೊಂಡ ತೆಗೆದಿದೆ, ನಿನ್ ಕೆಳಗೆ ಇಳಿಸಿ ಬಿಡು. ನೀನ್ ಮಣ್ಣು ಮುಚ್ಚು ಪೂರ್ಣ ಪ್ರಮಾಣದಲ್ಲಿ. ಒಂದು 14 ದಿನ ಬಿಟ್ಟು ಮಣ್ಣು ತೆಗ್ದು ನೋಡು. ಈ ಜೀವಂತ ಇದ್ರೆ ಕೆಳಗೆ ಹೋಗಿ ಬಂದಂತ. ಇಲ್ದಿರು ಮತ್ತೆ ಪುನಃ ಮಣ್ಣು ಮುಚ್ಚಿ ಒಂದು ತೆಂಗಿನ ಸಸಿ ನೆಡುವ. ಒಳ್ಳೆ ತಳಿ ನೋಡಿ. ಒಳ್ಳೆ ತಳಿ. 3 ವರ್ಷ ಫಲ ಕೊಡ್ಬೇಕು. ಹೌದಾ? 3 ವರ್ಷಕ್ಕೆ. ನೀವು ಬಹುಶಃ ಮಲ್ಕೊಂಡಲ್ಲೇ ಬೊಂಡ ಹೇಳಿದ್ರಿ ಅಲ್ಲ? ಯಾರಿಗೆ? ಆ ಫಲ ನಮ್ ಬೇಡ. ಹೌದಾ? ಗೊಬ್ಬರ ತಲೆ ಕೆಳಗೆ. ನೀವು ಮಂಡ ಬಿದ್ದವ್ರು ನೆತ್ತಿ ಮೇಲ್ ಹಾಕೋ ಲೆಕ್ಕದಲ್ಲಿಲ್ಲ. ಮಂಡ ಬಿದ್ದವರು ಮಣ್ಣು ಹಾಕಿ ತೆಂಗಿನ ಜೊತೆ ಅದೆಲ್ಲ ಬೇಡ. ಮಾನವ ವಿದ್ಯೆ ಗೊತ್ತುಂಟು. ಮಣ ಹಾಕಿ ಹಾರಿ ಹೋಗುದೇ. ಬಂಗ ಪ್ರಜಾವರ್ಗದವರಿಗೆ ಇಲ್ಲ ಎನ್ನುವುದಕ್ಕೆ ಸಾಕ್ಷಿ. ಎಲ್ಲರೂ ಹಸನ್ಮುಖಿಗಳಾಗಿದ್ದಾರೆ. ಅರಸನಾದವನು ಪ್ರಜೆಗಳಿಗೆ ಬಂದ ಕಷ್ಟದ ಪರಿಹಾರಕ್ಕಾಗಿ, ಇಷ್ಟಾರ್ಥವನ್ನು ಈಡೇರಿಸುವುದಕ್ಕಾಗಿ ನಿಗದಿತ ಸಮಯಕ್ಕೆ ವಾಲಗ ಶಾಲೆಯನ್ನ ಪ್ರವೇಶ ಮಾಡುವುದು ಬಂದು ನಿಂತದ್ದು. ಈ ವಾಲಗ ಶಾಲೆ ಪ್ರಜೆಗಳಿಗೆ ಕಷ್ಟ ಇದ್ದರೆ ತೋಡಿಕೊಳ್ಳುವುದಕ್ಕೆ ಮುಕ್ತ ಅವಕಾಶ. ವಿಶೇಷ ಇದ್ದರೆ ಸಭೆಗೆ ಬನ್ನಿ ನೋಡುವ. ಪಾತಾಳಕ್ಕೆ ಬಂದ ಬೇರೆ ಬಂದ ಮರ ಒಟ್ಟು ತಲೆ ಬಿಸಿ ಆಯ್ತು. ಈಗ ಸುಮ್ಮನೆ ನನ್ನ ತಲೆ ಬಿಸಿ ನನಗೆ ಸಿಕ್ಲಿಲ್ಲ, ಅದೇ ತಲೆ ಬಿಸಿಯಲ್ಲಿದ್ದೆ. ಏ ಮೂರ್ಖ! ಮೂರ್ಖೂ ಅಲ್ಲ, ಆರ್ಕೂ ಅಲ್ಲ. ಅವ ಎಲ್ಲೂ ಅಲ್ಲ ಮನೆ. ಅವ
ನಮಸ್ಕಾರ ನಮಸ್ಕಾರ. ಯೋಗ ಇದ್ರೆ ಒಳ್ಳೇದು. ಯೋಗ ಇಲ್ಲಿದೆ. ನಿನ್ನ ಹಣೆ ಬರ ನಾನೇನು ಸಾಯಿ ನಗರದ್ದು ಹೋಗಲಿ ಅಂತ ಅದಲ್ಲ. ಇದು ಪಾಂತಾಳ ಇದೆಯಾ? ಪಾಂತಾಳ ಇದಲ್ಲ. ಅದೆಲ್ಲ ಮನೆ ಪಾಂತಾಳ. ಪಾತಾಳ ಲೋಕ. ಹೌದಾ? ಇದುವೇ ಪಾತಾಳ. ಹೌದಾ? ನನಗೆ ಉದ್ದಿನ ಬೇಳೆ ಬೇಕಿತ್ತು. ಅನ್ಬೇಕು? ನನಗೆ ಉದ್ದಿನ ಬೇಳೆ ಬೇಕಿತ್ತು. ನೇರ ಹೋಗು, ಎಡಕ್ಕೆ ತಿರುಗು. ಒಂದು ಚಪ್ಪರದ ವ್ಯವಸ್ಥೆ ಮಾಡಿದ್ದೇವೆ, ಅಲ್ಲಿ ಬೇಕಾದ ವ್ಯವಸ್ಥೆಗಳುಂಟು. ಇದ್ದರೆ ಕೊಂಡು ಹೋಗು. ಇಲ್ಲಿಲ್ಲ. ನಾನೇನ್ ಸಾಯು. ಇದಲ್ಲ ಮನೆ. ಮತ್ತೆ ಇಲ್ಲಿ ಅಧಿಕಾರಿ. ಏ ಪಾತಾಳದ ದೊರೆ ಜನ್ಮಾಲಿ. ಹೌದಾ? ಧರ್ಮ ಕೇಳಿ ಹಾಳು ಮಾಡ್ಕೊಂಡೆ. ಹೌದಾದ್ರೆ ನಾನು ಯುದ್ಧಿನ ಮಾಲಿ ಅಂತ ಹೆಸರಾದ್ರೂ ಗೊತ್ತು. ಟಿವಿ ಕೊಂಡಾದ್ಮೇಲೆ ನೀ ಎಂತ ಮುನ್ನು ಯಾರು ಹೇಳಿ? ಪಾತಾಳದ ದೊರೆ ವಿದ್ಯುನ್ಮಾಲಿ. ಓ ನಿಮಗೆ ಅದೇನವ? ಎಷ್ಟು ಅರ್ಥ ಆಯ್ತಾ? ಯಾಕೆ? ಒಂದು 4 ವರ್ಷದ ಮೊದಲೇ ನೀವು ಹೀಗೆ ಅಭಿನಯ ಮಾಡಿದ್ರೆ ನಿಮ್ಮನ್ನ ಹೀಗೆ ಬಿಡುವುದಿಲ್ಲ. ಮತ್ತೆ ನಾಳೆ ಶಾಲೆ ತಗೊಂಡೋಗಿ ಹಾಕ್ತಾರೆ. ಆಮೇಲೆ ಹಾಕಿ 4 ದಿನ ಏನೂ ಕೊಡುದಿಲ್ಲ. ಅಲ್ಲೇ ಕೊರಗಿ ಒಂದ್ ಕಡೆ ಮಾಡ್ಕೊಳ್ತಾರೆ. ಬೇಕಾಗುವುದು ತಕೊಂಡು ಬಿಳಿ ಬಟ್ಟೆ ಹೊದಿಸಿ ನಿಮ್ಮನ್ನ ಕೈಯಲ್ಲಿ ಮುಟ್ಟುದಿಲ್ಲ. ಮತ್ತೆ ಕೋಲಲ್ಲೇ ದೂಡ್ತ್ರ. ಮಾರಿ ಸಂತಾನ ಏನ್ ರೋಗ ಪಡ್ತಿದ್ದೆ ನನಗೆ. ಅಧಿಕ ಪ್ರಸಂಗದ ಅಲ್ಲ, ಅಭಿನಯ ನಿನಗೆ ಅರ್ಥ ಆಗುದಿಲ್ವ? ಇಲ್ಲಪ್ಪ. ಪಾತಾಳದ ದೊರೆ ವಿದ್ಯುನ್ಮಾಲಿ ನಾನೇ. ನನ್ನ ಊರಿಗೆ ಬಂದು ನಂತರವನ್ನು ಹಾರೈಸುವಷ್ಟು ಮುಂದಾದ ನೀನು. ಹಿಡಿದ ಖಡ್ಗವನ್ನು ಹೊಟ್ಟೆಯಲ್ಲಿ ಹಾಕಿ ಬೆನ್ನಲ್ಲಿ ತೆಗೆದನು ಎಚ್ಚರ. ಬೆನ್ನಲ್ಲಿ ಬರುವುದಿಲ್ಲ. ಯಾಕೆ ಬರುವುದಿಲ್ಲ? ಹಿಡಿ ಉಂಟು ಅದಕ್ಕೆ. ನನ್ನ ಮುಟ್ಟಿ ಹೇಗೆ ಮಾಡ್ಕೊಂಡು ಅಪಪ್ರಂಶ. ಹೌದಲ್ಲ? ಅಂದ್ರೆ ನಾನ್ ನಿಮ್ಮನ್ನು ನೋಡಿ ನಿಮ್ಗೆ ಬೈದದ್ದಂತ ತಿಳ್ಕೊಂಡ್ರ? ಮತ್ತೆ ಬೈದದ್ದಲ್ಲ. ಪಾತಾಳದ ಅಧಿಕಾರಿ ಯುದ್ಧಿನ ಮಾಲಿ ಅಂತ ಹೇಳಿದ್ದೆ ಬಿಟ್ಟೆ. ಕಣ್ಣಾರೆ ನೋಡಿದವ ಅಲ್ಲ. ಈ ನೆನಪಿನ ಶಕ್ತಿ ಬೈದದ್ ನಾನು. ನಿನ್ನ ಬುದ್ಧಿಯ ಬಡತನಕ್ಕೆ. ಹೌದು. ಯಾರು ನೀನ್ ಹೇಳ? ಶೋಣಿತದಿಂದ ಬಂದೆ ಅಳೆವಾಸೆ ಒಂದ ತಂದೆ. ಶೋಣಿತದಿಂದ ಬಂದೆ ಹೊಸ ವಾರ್ತೆ ಒಂದ ತಂದೆ. ಕೇಳಿ ತಿಥಿಸುತ್ತೆ ಮಾಲಿನಿಗೆ ಹೊಂದಿದ ಪ್ರಾಯ ಬರಬೇಕು ನೀ ಮಲ್ಲಿಗೆ. ಯಾರು ನೀನು ಎನ್ನು ಹಾಗೆ ಸಂಪೂರ್ಣ ವಿಷಯವನ್ನು ವಿವರಿಸು. ನೀ ನೇರ ಹೇಳಿಬಿಡಿ. ಏನಂತ? ನಿವಾಳ ನಡೆ ಇಲ್ಲಿಂದ. ಆಗ ಹೇಳಿ ಹೋಗ್ತೇನೆ. ಯಾರು ನೀನು? ಇದು ನಿಮಗೆ ಮದುವೆ ಆಯ್ತಾ? ಸತ್ಯ ಹೇಳ್ತೇನೆ, ಸುಳ್ಳು ಹೇಳ್ಬೇಡಿ. ನನಗೆ ಮದುವೆ ಒಂದು ಆಗ್ಲಿಲ್ಲ. ನಾನು ಮಕ್ಕಳಿದ್ವಾ? ಅಧಿಕ ಪ್ರಸಂಗ. ಮದುವೆಯಾಗದೆ ಸಂತಾನ ಪಡೆಯುವುದಕ್ಕೆ ನಿನ್ನ ಅಪ್ಪನ ನಾನು. ನನ್ನ ಅಪ್ಪನಿಗೆ ಅದೇ ಬುದ್ಧಿಯ? ನೀ ಆಡಿದ ಮಾತಿಗೆ ಅರ್ಥ ಉಂಟಲ್ಲ. ಅಪ್ಪನ ವಿಷಯ ಬೇಡ. ಮದುವೆ ಆಗ್ಲಿಲ್ಲ. ಮದುವೆ ಒಂದು ಆಗ್ಲಿಲ್ಲ ನೋಡಿ. ಮದುವೆ ಆಗುವ ಮೆಣಸು ಉಂಟಾ? ಮದುವೆ ಆಗುವ ಮೆಣಸು ಉಂಟಾ? ಇಲ್ಲ, ಉಪ್ಪು ಉಂಟು. ಬೇಕಾ? ಎಂತ ಮಾವಿ ನೋಡಿ ಕೊಯ್ದಿಟ್ಟು? ಮದುವೆಯಾಗುವುದಕ್ಕೆ ಮನಸ್ಸುಂಟಾ? ಮನಸ್ಸಿದ್ದರ ಮಾರ್ಗ ಉಂಟು. ಹೇಗೋ? ನಾನಾಗೆ ಬಂದದಲ್ಲ. ನಿನ್ನ ಮೈಯ ಮೇಲೆ ಯಾವ ದೈವ ಬಂದಿದೆ ಹೇಳು? ನಾನು ಕಲ್ಕೊಟ್ಟು ಪಾಟಿ ಕಲ್ಲು ಹೊಡಿತಾ ಇದ್ದೆ. ನಾನಾಗೆ ಬಂದದಲ್ಲ ಅಂದ್ರೆ ಇನ್ನೊಬ್ಬರ ಪ್ರಚೋದನೆಯಿಂದ ಬಂದ. ಯಾರ ಪ್ರೇರಣೆ ನಿನಗೆ? ನಾನು ಶೋಣಿತ ತಿಂದು ಬಂದೆ. ಶೋಣಿತ ತಿಂದು ಪಾತಾಳ ತಿನ್ಲಿಕ್ಕೆ ಇಲ್ಲಿ ಬಂದಿಯಾ? ನಿಮ್ಮನ್ನು ತಿನ್ಕೊಂಡು ಹೋಗ್ತೇನೆ ನಾನು. ಶೋಣಿತದಿಂದ ಹೊರಟು ಬಂದೆ. ಹೌದು. ಯಾಕೆ ಹೊರಟು ಬಂದೆ? ನಮ್ಮ ಅಮ್ಮನ ತಿಥಿ.
ವಿಷಯ ಗೊತ್ತಾಯ್ತು. ನಿನ್ನಂತ ಮಗ ಹುಟ್ಟಿದ ಮೇಲೆ ನಿಮ್ಮ ಅಮ್ಮನಿಗೆ ಬೇಗ ತಿಥಿ ಅಲ್ಲದೆ ಬೇರೆ ದಾರಿ ಇಲ್ಲ. ನಿನ್ನ ಅಮ್ಮ ಸತ್ತೋದು. ತಿಥಿ ಊಟದ ಹೇಳಿಕೆಯನ್ನ ಮಾಡುವುದಕ್ಕೆ ಪಾತಾಳ ಲೋಕವನ್ನ ಪ್ರವೇಶ ಮಾಡಿದವಳು. ಒಂದು ಕೆಲಸ ಮಾಡು, ಆ ಕಡೆ ತಂದ ಆಮಂತ್ರಣವನ್ನ ಒಪ್ಪಿಸು. ನನಗೆ ರಾಜಕೀಯದ ಅವಸರ ಇರುವುದರಿಂದ ಬರುವುದಕ್ಕಾಗುವುದಿಲ್ಲ. ಪ್ರಜೆಗಳಲ್ಲಿ ಯಾರಾದ್ರೂ ಒಬ್ಬರನ್ನ ನಿನ್ನ ತಾಯಿಯ ತಿಥಿ ಊಟಕ್ಕೆ ಕಳುಹಿಸುವ ವ್ಯವಸ್ಥೆ ಮಾಡ್ತೇನೆ. ನನ್ನ ತಾಯಿ ಸತ್ತಳು, ನಾನೇ ಮನೇಲಿ ಇರಲಿಲ್ಲ 3 ದಿನ. ತಾಯಿಗೆ ತಕ್ಕ ಮಗ ಆದ್ರೆ ಇರಲೇಬೇಕು ನೋಡು. ನೀ ಇರ್ಲಿಲ್ಲ, ತಲೆ ಕೆಡಿಸ್ಕೊಳ್ಳುವುದಿಲ್ಲ. ಹೇಳು. ನಮ್ಮ ಅಮ್ಮನ ತಿಥಿ ಅಲ್ಲ ಮರೆ, ಮತ್ತೆ ನಮ್ಮ ಅಮ್ಮ ತಿಥಿ ಶೋಣಿತದ ಸಾಮ್ರಾಜ್ಯ ದಿತಿದೇವಿ. ದಿತಿದೇವಿ ಅವ್ರಿಗೆ ಒಬ್ರು ಮಗಳು. ಯಾರು? ಮಾಲಿನಿ ಅಂತ ಅವ್ರ ಹೆಸರು. ಆಗ್ಲಿ ಬಿಡು. ಅವರಿಗೆ ಪ್ರಾಯ ಬಂತು. ಅವರಿಗೆ ಪ್ರಾಯ ಎಷ್ಟು? ಯಾವುದು? ಅಲ್ಲ ಮರೆ, ಪ್ರಾಯ ಬಂತ. ಪ್ರಾಯ ಬಂದ? ಹೌದು. ಎಷ್ಟು ಪ್ರಾಯ? ಷೋಡಶಿ ವರ್ಷ. ಉಪ್ಪು ಹಾಕಿ ಸರಿ ಕುಡಿದು ಮಲಗಬೇಕಿತ್ತು. ಇಲ್ಲ, ನಾ ಅಲ್ಲಾಡಿಸಿ ಮಾತಾಡ. ಮದುವೆಯ ಪ್ರಾಯ ಪ್ರಾಯ ಷೋಡಶ ವರುಷ. ಹೌದು. ಅವಳಿಗೆ ಪ್ರಾಯ ಬಂತ, ನನಗೆ ಊರು ಬಿಡಿಸಿ. ಪಾಪಿ ಮಗನೇ, ಹೆಣ್ಣು ಮಕ್ಕಳಿಗೆ ಪ್ರಾಯ ಬಂದರೆ ನೀನು ಊರಲ್ಲಿ ಇರುವುದಕ್ಕೆ ಯೋಗ್ಯನಲ್ಲ. ಕಾಮುಕ ನೀನು, ಕಾಮಂದ ನೀನು. ಯಾರಲ್ಲಿ ಹಿಡಿದು ಒಳಗೆ ಹಾಕಿ ಇವನನ್ನ. ಯಾರಲ್ಲಿ? ಯಾರು ಇಲ್ಲ ಅಲ್ಲಿ. ಯಾರು ಹೇಳಿದ್ದು? ಎಲ್ಲ ಇದ್ದಾರೆ. ಅಪಭ್ರಂಶುವಿನ ವಿಚಾರಣೆ ಇನ್ನು ಆಗ್ಲಿ ಅಂತ ಕಾಯ್ತಾ ಇದ್ದಾರೆ. ಅಂದ್ರೆ ಏನೋ ತಪ್ಪು ಮಾಡಿ ಆ ಊರಿಂದ ನನ್ನನ್ನು ಬಿಡಿಸಿದ್ದಲ್ಲ, ಅವ್ರಿಗೆ ಮದುವೆ ಮಾಡ್ಬೇಕಲ್ಲ. ಹಾಗಾಗಿ ನಮ್ಮ ಅಮ್ಮ ಯೋಚನೆ ಮಾಡಿ, ಏನು ಹುಡುಗ ಎಲ್ಲಿದ್ದಾನೆ ಅನ್ನುವಾಗ ನಮ್ಮ ಅಮ್ಮನ ತಲೆಗಳು ನೀವು ಸಿಕ್ಕಿಬಿಟ್ರಿ. ತಲೆಯಲ್ಲಿ ಸಿಗುವುದಕ್ಕೆ ನಾನೇನು? ಇದು ನನ್ನ ವಿಷಯ ತಲೆ ಹೊಡೆದ. ಹೇಳು. ಸಿಕ್ಕಿತ್ತು. ಹೇಗಂತ? ಪಾತಾಳದ ಒಬ್ಬ ಹುಡುಗ ಮಾಂಸ ಮಾರ್ತಾ. ಹೌದು, ಮಾಂಸ ಮಾರ್ತಾ. ಎಲ್ಲಿ? ಮಹಾ ಸಮರ್ಥ. ಅದೇ ಅದೇ, ಅಷ್ಟೇ ಅಲ್ಲ, ನಿಮ್ಮ ಬಗ್ಗೆ ಒಳ್ಳೆ ಹೊಗಳ್ತಾ ಇದ್ದಾರೆ. ಹೇಗುಂಟು? ಛಲವಂತ, ಛಲವಂತ, ಬಲವಂತ, ಬಲವಂತ, ಉಳುಂತ. ಮಧ್ಯಾಹ್ನಕ್ಕೆ ನೀನೇನು ಮಣ್ಣು ತಿಂದು ಸಾಯುವುದಾ? ನಾನಂತ ಹೊರಲ್ಲ ಹುಟ್ಟಿದವನ. ಚಚ್ಚದಯ ಕುಲವಂತ. ಅಷ್ಟೇ ಅಲ್ಲ, ಅರಿತಿಮಿರ ಮಾರ್ತಾಂಡ, ವೈರಿಗದ ಸಿಂಹ. ವೈರಿಗದ ಸಿಂಹ. ಸಿಂಹನ ವೈರಿಗದ ಸಿಂಹ. ಅದೇ ಅದೇ, ಕದನ ಕೋಲಾಹಲ. ಅದೇ ಕುಲಾಲ. ಜಟ್ಟಿ ಒತ್ತು ಹೇಳಿ, ನೀನು ಮನೆಗೆ ಹೋಗುದಿಲ್ಲ ನೋಡು. ಜಗ ಜಟ್ಟಿ, ಬಲು ಗಟ್ಟಿ, ಯೋಗ್ಯತಾವಂತ. ಅವನಿಗೆ ಕೊಟ್ಟು ಮದುವೆ ಮಾಡ್ತಾರೆ ಅಂತ ಆಲೋಚನೆ ಮಾಡಿದ್ದಾರೆ ಮಾಮ. ಹಾಗಾಗಿ ನೀನು ಯೋಚನೆ ಮಾಡಿ ನಮ್ಮಲ್ಲಿಗೆ ಬಂದು ನನ್ನ ವಿಷಯವನ್ನ ಕೇಳಿ ಅದನ್ನ ಪುನಃ ಹೇಳಿದಾಗ ನಾನು ಒಪ್ಪುವುದಕ್ಕಾಗುವುದಿಲ್ಲ. ನನ್ನ ವಿಷಯ ಶೋಣಿತದಲ್ಲಿ ಹೇಗೆ ಪ್ರಚಾರದಲ್ಲುಂಟು, ಅದೇ ರೀತಿ ನಿನ್ನ ಒಡತಿಯ ಮಗಳಾದ ಮಾಲಿನ್ಯ ವಿಶೇಷತೆ ಹೇಗುಂಟೆಂದು ನಮಗೂ ಗೊತ್ತಾಗಬೇಕು. ಆ ಹುಡುಗಿ ಬಗ್ಗೆ ನೀವು ಕೇಳುವುದೇ ಬೇಡ. ಹಾಗಾದ್ರೆ ಸರಿ ಇಲ್ಲ ಅಂತ ಆಯ್ತು, ಕೇಳುವುದೇ ಬೇಡ ಅಂತ. ಹಾಗೆ ಹೇಳಿದ್ನೀಗ ಮೊದಲ್ಲ, ಆ ಹುಡುಗಿ ಬಗ್ಗೆ ನಾನ್ ಹೇಳುವುದುಂಟಲ್ಲ, ನಾನ್ ಹೇಳುದು ಬೇಡ. ಮತ್ತೆ ಮೇಲಿದ್ದವರು ಹೇಳ್ತಾರೆ. ಮೇಲಿದ್ದವರು ಯಾರು? ಸುರರು, ಸುರರು, ನರರು, ನರರು, ಕಿಂಗ್ಫಿಷರ್. ನಿನ್ನ ಹೊಟ್ಟೆ ನೋಡಿದಾಗಲೇ ಪ್ರಭಾವ ಅದ್ರದಂತ ಗೊತ್ತಾಯ್ತು ನನಗೆ. ಪಾಪಿ ಮಗನ ಯಾರದು? ಕಿಂಪುರುಷರು. ಅದೇ ಅದೇ, ಗಾರುಡರ. ನಿನ್ನೊಂದಿನ ಹಿಡ್ಕೊಂಡು ಹೋಗುದೇ ಅವರು. ಎಂತ ಮರ ಕತ್ತರಿ? ಗರುಡರು, ಗರುಡರು, ಸಿದ್ಧರು, 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 ಸಾಧ್ಯರು, ಉರಗರು. ಬೇಕಾದಂತ ಎಲ್ಲಾ ವ್ಯಕ್ತಿಗಳು ಅವಳನ್ನು ಬಾಯಿ ತುಂಬಾ ಹೊಗಳುತ್ತಾರೆ. ಮತ್ತೆ ಹೆಚ್ಚೇನು ದೇವತೆಗಳಲ್ಲಿ ಹೆಣ್ಮಕ್ಳಿದ್ರಲ್ಲ, ಯಾರವರು? ಹಾಫ್ ಸೀರೆ, ಹಾಫ್ ಸೀರೆ ಅರ್ಧ ಕರ್ಕೊಂಡು ಬಂದದ್ದು ನೀನು. ಅದನ್ನ ಅರ್ಧ ಕರ್ಕೊಂಡು ಬಂದ ದಾನ ತಿನ್ಕೊಂಡು ನೋಡಿ. ಅಪ್ಸರಾ ಸ್ತ್ರೀಯರು. ರಂಬೆ, ರಂಬೆ, ಊರ್ಮೆಣಸ, ಊರ್ಮೆಣಸ ಅಲ್ಲ ಘಾಟಿ ಮೆಣಸ, ಊರ್ವಶಿ, ಊರ್ವಶಿ, ಮಂಜುಭಾಷಣಿ, ಮಂಜುಭಾಷಿಣಿ, ಆಂಬುಲೆನ್ಸ್. ನೀನು ಸದ್ಯ ಅದರಲ್ಲೇ ಹೋಗ್ತೀಯ ಪಾಪಿ ಮಗನೇ. ಆಲಂಬುಷ. ಅಂತ ಹೆಣ್ಣು ಮಕ್ಕಳು ಇವ್ರು ಕಾಲಿ ತಂದು ಕೊಟ್ಬೇಕು. ಆಗ್ಲಿ, ಹೆಚ್ಚೇನು ಪ್ರತಿರೂಪ ಸುಡಿ ಹೋಗ್ಲಿ, ಇವ್ರ ರೂಪ ಹಿಡಿಯುವ ಅಷ್ಟು ಚಂದ ಇದ್ದಾಳೆ. ಅವಳನ್ನು ಮದುವೆ ಆಗುವಲ್ಲಿ ನಿಮ್ಮ ಅಭಿಪ್ರಾಯ? 80. ನನ್ನ ಅಪ್ಪನಿ 90. ಏನು ಸಂಬಂಧ ಪಡಿಸ್ತೀಯ ಪಾಪಿ? ಅವಳನ್ನ ಮದುವೆಯಾಗಲ್ಲ ಅಭಿಪ್ರಾಯ? ಅಭಿಪ್ರಾಯ
ಎಲ್ಲಿಂದಲೋ ಬಂದವ ಇಲ್ಲಿ ಹೆಣವಾಗಿ ಹೋದ ಹೋಗ್ಲಿ ಬದುಕುದೇ ಬೇಡ. ಒಳ್ಳೆ ಅಭಿನಯ, ಒಳ್ಳೆ ಅಭಿನಯ. ಯಾವುದೋ ಮಣ್ಣು ತೆಗೆಯುವ ಸಾಧನದಲ್ಲಿ ಕೆಲಸ ಮಾಡ್ತಿದ್ದ ಬೈ. ಹೌದು. ಇನ್ನು ಇಲ್ಲೆಲ್ಲ ಬಂದು ಇದನ್ನೆಲ್ಲ ಹಾಳು ಮಾಡುವುದು ಬೇಡ. ಹಾಗಾಗಿ ಅಲ್ಪ ಸ್ವಲ್ಪ ಉಸಿರಿದ್ದ ಇವನನ್ನ ಸಂಪೂರ್ಣ ತೆಗಿಬೇಕು ಅಂತಾದ್ರೆ ಹಿಡಿದ ಕಡ್ಗದಿಲ್ಲ. ಇದು ಮೆಚ್ಚುಗೆ ದೂತ. ಯಾಕೆ ಗೊತ್ತುಂಟ, ನೀ ಮಾಲಿನ್ಯ ವಿಷಯವನ್ನು ವಿವರಿಸಿದ ಮರುಕ್ಷಣದಲ್ಲಿ ಕಲಕಿತು ಮನೆಯನ್ನ ಕದಡಿತು. ಕಲಹಂಸ ಗಮನೆಯ ವರಿಸಬೇಕೆಂಬಾಸೆ ಬಲವಾಗುತ್ತಿದೆ ದೂತ. ನೀವು ಸ್ನಾನ ಮಾಡ್ತಾಳೆ, ಅದೆಲ್ಲ ಮದುವೆಯಾಗಬೇಕೆಂಬಾಸೆ. ಸಂತೋಷದ ಹರಿ, ಆನಂದದ ಲಹರಿಯಲ್ಲಿ ತೇಲಾಡಿದೆ. ನಿಮ್ದು ಎರಡೂ ಲಾರಿ ಬರುದು ಬೇಡ. ಮತ್ತೆ ಸಂತೋಷದ ಲಾರಿ ಅತ್ಲಾಗಿಂದ, ಆನಂದ ಲಾರಿ ಇತ್ಲಾಗಿಂದ. ಮತ್ತೆ ನನ್ನ ತಮ್ಮ ಮನೆ ನೆಗೆದು ಬಿಟ್ಟು ಸಂತೋಷದಲ್ಲಿ ಕುಡಿದಾಡಿದೆ. ಅವಳನ್ನ ಮದುವೆಯಾಗುವುದಕ್ಕೆ ನಾನು ಒಪ್ಪಿದ್ದೇನೆ. ಹೌದಾ? ನಾನು ಅಲ್ಲಿಂದ ಬರುವಾಗ ಆಲೋಚನೆ ಮಾಡ್ಕೊಂಡು ಹುಡುಗ ಹೇಗಿದ್ನೋ ಏನೋ ಅಂತ. ನಿಮ್ಮ ಮುಖ ನೋಡಿದ ಮೇಲೆ ಮಾಲಿನ್ಯ ಹುಟ್ಟುತ್ತೇ ನಿಮಗೆ. ಅಸಂಬದ್ಧ ಪ್ರಲಾಪ ಏನಾದ್ರು? ಮಾಲಿನ್ಯ ನನಗಾಗಿ ಹುಟ್ಟಿ ಬಂದವು. ಹೌದು. ಆ ಬ್ರಹ್ಮ ಚಟ್ನಿ ಮಾಡಿದ್ದೆ ನಿಮ್ಗೆ. ಬ್ರಹ್ಮ ಚಟ್ನಿ ಹುಳಿಯಾಗಿದೆ. ಹುಳಿ ಬಟ್ರಿ ವಿಧಾತನ ಸೃಷ್ಟಿ ವಿದ್ಯುನ್ಮಾಲಿಗಾಗಿ ಏನೋ ಮಾತನಾಡ್ತಿ ಅಂತಾದ್ರೆ ಸಂತೋಷ. ಹಾಗಾದ್ರೆ ಬರ್ತೇನೆ, ದಿಬ್ಬಣವನ್ನು ಕೂಡಿಕೊಂಡು ನೀವು ಬರ್ತೀರಲ್ಲ, ನಾನು ಆದಷ್ಟು ಬೇಗ ಒಳದಾರಿ ಹಿಡಿತೇನೆ. ಏನ್ ಮಾಡ್ತೀಯ? ಹೋಗಿ ನಮ್ಮ ಅಮ್ಮನ ಹತ್ರ ಹೇಳ್ತಾರೆ, ಏನಂತ? ಮದುಮಗ ಒಪ್ಪಿದ್ದಾನೆ, ಅವ ಬರುವುದ್ರೊಳಗೆ ಮಾವಿನ ಮರ ಕೊಡ್ದು ಹೊಂಡ ತೋಡಿ ಇಡುವ ಅಮ್ಮ. ಏನ್ ಯಾರನ್ನು ಹೂತಾಕ್ಲಿಕ್ಕೆ ಉಂಟ, ಸುಡುವುದಕ್ಕೆ ಮತ್ತೆ ಮಾವಿನ ಮರ ಯಾವುದಕ್ಕೆ, ಹೊಂಡ ಯಾಕೆ? ಮದುವೆ ಚಪ್ಪರ ಚಾವಡಿ, ತಳಿರು ತೋರಣ ಚಪ್ಪರ ಚಾವಡಿ ಶೃಂಗಾರಕ್ಕಾಗಿ. ಆಮೇಲೆ ಒಂದು 4 ಜನ ಭಟ್ರನ್ನ ನೀರಿಗೆ ಹಾಕೋದು, ಒಂದು 4 ಜನ ಭಟ್ರನ್ನ ಮೆಚ್ಚಿಗೆ ಹಾಕೋದು, ಒಂದು 4 ಜನ ಭಟ್ರನ್ನ ಕಲ್ಲಿಗೆ ಹಾಕಿಡುದು.
ಏನ ಸಾಮೂಹಿಕ ಅಂತ್ಯ ಸಂಸ್ಕಾರ ಉಂಟು ನಿನ್ನದು? ಯಾವ್ದು? ಎಂತದ್ದು? ಅಡುಗೆ ಅಡುಗೆ 4 ಜನ ಬ್ರಾಹ್ಮಣರು ನೀರನ್ನ ತರುವುದಕ್ಕೆ, ಇನ್ನು 4 ಜನ ಬ್ರಾಹ್ಮಣರು ಒಲೆಯನ್ನ ಊದುವುದಕ್ಕೆ, ಊದುವುದಕ್ಕೆ. ಮತ್ತೆ 4 ಜನ ಹಾ, ಅಡುಗೆ ಸಿದ್ಧ ಮಾಡುವುದಕ್ಕೆ. ಅದೇ ಅದೇ. ಆಗಲೇ ಅಂತೆ ಹಾಗಾದ್ರೆ? ಬೇಕಾದ ವ್ಯವಸ್ಥೆಯನ್ನ ಮಾಡು, ನೋಡಿ. ಆದಷ್ಟು ಬೇಗ ಬಂದು ಸೇರ್ತೇನೆ. ಏನೋ ನಾನು ಅಲ್ಲಿಂದ ಇಲ್ಲಿ ಬಂದೆ. ಬಂದಿದ್ದೀಯಾ? ಏನಾದ್ರೂ ವ್ಯವಸ್ಥೆ ಏನಾದ್ರೂ ಕೊಡ್ಲಿಕ್ಕೆ ನನ್ನ ಕೆಲಸಕ್ಕಾಗಿ ಬಂದದಲ್ಲ ನೀನು. ಅಲ್ಲಿಂದ ಇಲ್ಲಿಗೆ ಸೇವೆ ಅಂತ ಸೇವೆ ಮಾಡ್ಲಿಕ್ಕೆ ಬಂದವನೇನು ಯಾರ? ನೀನೇ. ಹೌದಾ? ಮಹಾರಾಣಿಯವರ ಸೇವೆ ಮಾಡ್ಲಿಕ್ಕೆ ಬಂದದಲ್ವ? ಮಹಾರಾಣಿಯವ್ರ ಸೇವೆ ಬಂದಿದ್ದು. ಹಾ. ಏನಾದ್ರೂ ನೀವು ಕೊಟ್ರೆ, ಹಾ. ವ್ಯವಸ್ಥೆ ಮಾಡಿದ್ರೆ ಹಾ. ಭಾರಿ ಸಂತೋಷದಲ್ಲಿ ಹಾ. ಅಲ್ಲಿ ಹೋಗೋಲ್ಲರೆ ನಮ್ಮ ಜಾತಿ ಮಗ ನೀನು. ಹೌದಾ? ಕುಡಿಯುವುದಕ್ಕೆ ವ್ಯವಸ್ಥೆ ಉಂಟು. ಏನು ಕುಡಿತೀಯ ನೀನು? ಏನು ಉಂಟಂತ ಬೇಡವಾ? ಬಿಸಿ ಉಂಟು. ಬಿಸಿ ಕುಡಿದು ಕೂಡಲೇ ಮತ್ತೆ ಬಿಸಿ ಆದ್ರೆ ಯಾರ್ದಾರು ಕಾಲಡಿ ಬಿದ್ದಿದೆ. ತಂಪಾಗಿರುವುದುಂಟು. ತೊಂಡಿ ಏರಿ ಸತ್ತೋದ್ರು ಹೋದೆ. ಮದ್ಯ ಉಂಟು. ಮತ್ತೆ ಇದ್ರಡ್ಡಿಲ್ಲ. ಎಷ್ಟು? 3 ಹಣ್ಣೆ. ಏನ್ ಸ್ನಾನ ಮಾಡ್ತಿದ್ರಲ್ಲಿ? ಅಲ್ಲಪ್ಪ ಇಷ್ಟು ವರ್ಷ ಮುಟ್ಲಿಲ್ಲಲ್ಲ. ಹೋಗ್ಲಿ ಬಿಡು. ತಿನ್ನುವುದಕ್ಕೆ ಏನು ಬೇಕು? ಹಣ್ಣುಂಟಾ? ಯಾವ ಹಣ್ಣು ಬೇಕು? ಇಂಬ ಹೌದು ನಾನು. ಹಸಿನ ಹಣ್ಣ? ಹಾ. ಯಾಕೆ? ಇಂಬ ಕೊಟ್ಟ ತಿಂಬ ಅಲ್ಲೆಲ್ಲ ಹೊಂಡ ಕಾಂಬ. ಪೂರ್ತಿ ಅರ್ಥ ಆಗುವುದಿಲ್ಲ ಎಲ್ಲಿದ್ದವರಿಗೆ. ಟಿಪ್ಪಣಿಗರ ವ್ಯವಸ್ಥಿತವಾದ ವ್ಯವಸ್ಥೆ ಆಗಬೇಕು ಅಂತ ಆದ್ರೆ ಈಗ ಇದ್ದ ಅನಿವಾರ್ಯ ಅಮಾತ್ಯನದ್ದು ದುರ್ಗಾಸುರನನ್ನ ಸಭೆಗೆ ಬರ ಹೇಳಿ. ಶಿವವಾಗಲಿ ಎತ್ತೇಳು. ಮಂತ್ರಿ ದುರ್ಗಾಸುರನವಾಗಿ ಕರೆಗೆ ಹೋಗೊಟ್ಟು ಓಡೋಡಿ ಬಂದಿದ್ದೇನೆ. ನನ್ನಿಂದೇನಾಗಬೇಕು? ನನಗೆ ಮದುವೆ, ಟಿಪ್ಪಣಿಗರ ಅಗತ್ಯ ಉಂಟು. ಸಂಭ್ರಮದಲ್ಲಿ ನೀನು ಭಾಗಿಯಾಗಬೇಕು. ಅಂತರಾಳದ ಅಭಿಪ್ರಾಯ ತಿಳಿಸು. ಒಡೆಯ, ಇದುವರೆಗೆ ನಿಮ್ಮನ್ನು ತಂದೆಯಿಂದ ಕಂಡವರು, ನೀನು ತಾಯಿ ಬರ್ತಾರಂತಾದರೆ ಇದಕ್ಕಿಂತ ಸಂತೋಷ ಬೇರೆ ಯಾವುದುಂಟು? ನೀವು ಒಪ್ಪಿದ್ದೀರಿ ಅಂತ ಅಲ್ಲಿ ಅಮಾತ್ಯನಾದ ನೀನು ಟಿಪ್ಪಣಿಗರ ಜೊತೆಗೆ ವಾದ್ಯ ವೃಂದ ವೀರಮಾಲೆ ಹೊರಡುವ ಬಗ್ಗೆ
ಮಾಡ್ತೀರಿ ನಿಮ್ಮ ಪಾಲಿಗೆ ಕುಡಿಲಿಕ್ಕೆ ಏನು ಬೇಡ ತಿನ್ಲಿಕ್ಕೆ ಕೊಡ್ಕೊಂಡೇ ಬಂದಿದ್ದೇವೆ. ಹೌದಾ ಹಾಗಾದ್ರೆ ತಿನ್ಲಿಕ್ಕೆ ಬೇಕಾದಲ್ಲಿ ಕೇಳಿಕೊಡ್ತೇವೆ. ಆದೀತು ನಿಬ್ಬಣ್ಣ ಸಮೇತರವರಿಗಾಗಿ ಇಲ್ಲಿವರೆಗಾಗಿ ಬಂದಿದ್ದೀರಾ ಇನ್ನು ಆಗಬೇಕಾದದ್ದು ಅದೇ ಯಾರಲ್ಲಿ ಬ್ರಾಹ್ಮಣರು ಬ್ರಾಹ್ಮಣರೇ ಎಲ್ಲಾದ್ರೂ ಕೊಡುವುದು ಕಡಿಮೆ ಆದ್ರೆ ಕೇಳಿ ಪಡೆದುಕೊಳ್ಳಿ ಹೀಗೆಲ್ಲ ಬೈತಾ ಬರಬೇಡಿ. ನಿನಗೆ ಬೈದದ್ದು ಅಂತ ತಿಳ್ಕೊಂಡ್ಯಾ? ಮತ್ತೆ ಅದಲ್ಲ ಅಂದ್ರೆ ಮನೆಯಲ್ಲಿ ನಾನು ಇರ್ಲಿಲ್ಲ, ದೊಡ್ಡಪೀಡಿಯಲ್ಲಿ ಯಾರೋ ಕರೆ ಹೇಳಿದ್ರು ದಿಟ್ಟಿದೇವಿ ಕರಿತಾ ಇದ್ದಾರೆ ಅಂತ. ಮನೆ ಮೆಟ್ಟಿಲು ಏರುವ ಹೊತ್ತು ನೀ ಕರೆಯುವ ಹೊತ್ತು ಮನೆ ಒಳಗ್ ಸಮೇತ ಹೋಗ್ಲಿಲ್ಲ, ಓಡ್ ಬಂದು ಹೊಳೆ ಹಾರ್ಕೊಂಡೆ. ಯಾಕೆ ಬ್ರಾಹ್ಮಣರೇ ಸಾಲ ಮನ್ನಾ ಆಗ್ತದೆ ಅಂತ ಹೇಗೆ? ಹೊಳೆ ಹಾರ್ಕೊಂಡ್ರೆ ಸಾಲ ಮನ್ನಾ ಆಗ್ತದ? ಮತ್ತ ಉಳಿದವ್ರು ಒಂದ್ ದಿನ ರಗಳೆ ಕೊಡ್ತಾರೆ. ಹೌದು ನಮ್ಮ ಮನೆಯವರಿಗೂ ರಗಳೆನೆ ಅದ. ಅಂದ್ರೆ ನಾನ್ ಮನೇಲಿ ಇರ್ಲಿಲ್ಲ, ಸ್ನಾನ ಮಾಡ್ಕೊಂಡು ಇಲ್ಲಿ ಬಂದಿದ್ರೆ ಏನಾದ್ರು ಒಂದ್ ದೇವ್ರ ಕಾರ್ಯ ಮುಗಿಸಿ ಹೋಗ್ಲಿಕ್ಕೆ ಆಗ್ತದಲ್ಲ, ಹಾಗಾಗಿ ದೊಡ್ಡಬಿಡಿಯಿಂದ ಇಲ್ಲಿ ಸ್ನಾನ ಮಾಡ್ಕೊಂಡು ಬಂದೆ. ವಿಷಯ ಮಗಳಾದ ಮಾಲಿನಿಗೆ ಮದುವೆ. ನೀನ್ ಹೇಳಿದ್ದು ನೆನಪುಂಟು, ಮಾಲಿನಿಗೆ ಒಂದಲ್ಲ ಒಂದು ದಿನ ಮದುವೆಗೆ ನೀವು ನಿಮ್ಮ ನೇತೃತ್ವದಲ್ಲೇ ಆಗ್ಬೇಕು ಅಂತ. ನನಗೆ 108 ಎಂತ ಬ್ರಾಹ್ಮಣರೇ 108 ಅದು ಅಗತ್ಯವಾಗಿ ನಿಮ್ಮ ಪಾಲಿಗೆ ಆಗಬೇಕು. ಯಾವ್ದು? ಎಲ್ಲ ಕಡೆಯಲ್ಲಿ ಸಂಚಾರ ಮಾಡುವರು ನೀವು. ಹೌದಾ? ನಿಮ್ಮ ಪಾಲಿಗೆ ಅದು 108ರಲ್ಲೇ ತುಂಬಿಕೊಂಡು ಹೋಗ್ಲಿ ಅಂತ. ಅದೆಲ್ಲ 108 ಸಮಸ್ಯೆ ನನಗಿರುವುದರಿಂದ ನೀನ್ ಹೇಳಿದ್ದು ನೆನಪು ಹೋಯ್ತು ಅಂತ ತಿಳ್ಕೊಂಡಿಲ್ಲ. ಇದು ಹುಡುಗ ಎಲ್ಲಿನವ? ಪಾತಾಳದ ಅಧಿಕಾರಿ ವಿದ್ಯುನ್ ಮಾಲಿ. ಎಲ್ಲಿದ್ದಾನೆ? ಈ ಕಡೆಯಾಗಿ ನೋಡಿ, ಹಿಂದೆ. ನಿನಗೆ ಹುಡುಗ ಬೇರೆ ಯಾರು ಬಿಟ್ಟಿಲ್ವಾ? ಯಾಕೆ ಬ್ರಾಹ್ಮಣರೇ? ಈ ಪುಣ್ಯಾತ್ಮ ಬಾಗಿಲ ಹತ್ರ ಬೊಬ್ಬರೇ ನಿಂತ್ಕೊಂಡಾಗಿದ್ದಾನೆ. ನೀವು ಬೊತ್ತಿ ಊದು ಆಗಿದ್ದ. ನಿನಗೆ ಬೇರೆ ಎಲ್ಲೂ ಹುಡುಗರು ಸಿಗ್ಲಿಲ್ವಾ? ಯಾಕೆ? ಅವನ್ ನೋಡ ಈಗ ಸಾಯ್ತಾನೋ ಇನ್ನೊಂದು ಗೊಳಗೆಲ್ ಸಾಯ್ತಾನೋ ಅನ್ನುವಾಗಿದ್ದ. ಬ್ರಾಹ್ಮಣರೇ ಓ ಆತ ಹುಡುಗ ಅಲ್ಲ. ಹುಡುಗ ಅಲ್ವಾ? ಅಲ್ಲವೇ ಅಲ್ಲ. ಆಡ್ಕೊಂಡ ಹಾಗೆಲ್ಲ ಬ್ರಾಹ್ಮಣರೇ ಆತ ವರ ಅಲ್ಲ ಅಂತ ಹೇಳಿ. ಓ ಹುಡುಗ ಇವ ಅಲ್ಲ, ಹುಡುಗ ಎಲ್ಲಿದ್ದಾನೆ? ಆತನ ಹಿಂಭಾಗದಲ್ಲಿ ನೋಡಿ. ಇವ ಗೊಂಡೆ ಅಲ್ಲ. ಗೊತ್ತಿಗೊಂದು ನಾನು ಜನ ಅಲ್ಲ, ಗೊತ್ತಿ ಅಂತ ತೋರ್ಸ್ಬೇಡ. ಗೊಂಡಲ್ಲ ಅಂತ ಹೇಳಿ ತಪ್ಪು ತಿಳ್ಕೊಂಡ್ಯಾ? ಮತ್ತೇನು ನಿಮ್ಮ ಮಾತಿನ ಅರ್ಥ? ಅಂದ್ರೆ ನಿನ್ನನ್ನು ದೂರದಲ್ಲಿ ನೋಡಿದ್ನ ಬಂಗಾರದ ಮೂರ್ತಿಯೇ ಕೂರಿಸಿದ ನನಗೆ. ಇದು ಕೈಕಾಲಿ ನೀರುವಂತ. ಏನ್ ಹೇಳಿದ್ರಿ? ನಿನಗೆ ಕೈಕಾಲಿ ನೀರುವಂತ. ಏನು ನಮಗೆ ರೋಗ ಹಿಡಿದಿದೆಯಾ? ಏನು ಕಾಲೆಲ್ಲ ದಪ್ಪ ದಪ್ಪ ಆಗುದ? ಹೇಳುವುದೇ ಗೊತ್ತಲ್ಲ, ಕೈಕಾಲು ತೊಳಿಲಿಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ದೇವೆ. ಬೇಕಾದ ವ್ಯವಸ್ಥೆ ಆ ಕಡೆ ಇತ್ತು. ಹೌದಾ? ಹಾಗಾದ್ರೆ ಶುಭಶ್ಯಂ ಶೀಘ್ರಂ, ಆದಷ್ಟು ಬೇಗ ಮದುವೆ ಆಗ್ಬೇಕು. ಒಂದು ಅಂತರ್ಪಟ ಬೇಕು. ಅದು ಯಾಕೆ ಸ್ವಾಮಿ? ಹುಡುಗಿ ಮುಖ ಹುಡುಗ ನೋಡ್ಲಿಕ್ಕಿಲ್ಲ, ಹುಡುಗನ ಮುಖ ಹುಡುಗಿ ನೋಡ್ಲಿಕ್ಕಿಲ್ಲ. ಮತ್ತೆ ಈ ಮದುವೆ ಯಾರಿಗೆ ಬೇಕು? ಮಂತ್ರಿಗಳು ಹೋಗ ಅಲ್ಲ, ಮುಖ ನೋಡದ ಮದುವೆಯಲ್ಲಿ ಯಾವ ಸುಖ ಉಂಟು ಬ್ರಾಹ್ಮಣ? ಮರೆಯ ಹುಡುಗಿ ಮುಖ ಯಾವಾಗಲೂ ನೋಡ್ಲಿಕ್ಕಿಲ್ಲ ಅಂತಲ್ಲ, ಹೂವಿನ ಮಾಲೆ ಹಾಕೊಳ್ಳೋರೆ ಮಾತ್ರ ಮುಖ ನೋಡ್ಲಿಕ್ಕಿಲ್ಲ. ಆಮೇಲೆ ಗಂಡ ಹೆಂಡತಿ ಕೈ ಹಿಡ್ಕೊಂಡು ಕೈ ಮಾಡ್ತಾ ಇದ್ರಲ್ಲೇ ಹೋಗಿಬಿಡಿ. ಅದು ಸಂಪ್ರದಾಯ. ಯಾರಲ್ಲಿ ಹುಡುಗಿಯನ್ನು ಗಂಗಾರ ಮಾಡ್ಕೊಂಡಲ್ಲಿ ಹುಡುಗಿಯನ್ನು ಶೃಂಗಾರವಾದನು ನೋಡಿದ ಬಾಲೆ ಅಂಗಜಾಗಣ ಮದನಾನೆ ಮಾಲಿನಿಯೋ ಶೃಂಗರಿಸಿದರು. ಏಳಮ್ಮ 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 ಏಳಮ್ಮ. ಓಹೋ ನೋಡ, ನಾಳೆ ಮದುವೆ ಆದ್ಮೇಲೆ ಹುಡುಗ ಹೇಗಿದ್ನೋ ಏನೋ ಅಂತ ಯೋಚನೆ ಮಾಡೋದು ಬೇಡ. ಹುಡುಗ ನಿನ್ಗೆ ಆದೀತ ನೋಡಲ್ಲಿ. ಅಮ್ಮನಿಗೆ ಒಪ್ಪಿಗೆ ಆಯ್ತು ಅಂದ್ರೆ ನನಗೆ ಒಪ್ಪಿಗೆ. ಅಮ್ಮನಿಗೆ ಮದುವೆ ಆಗೋದು ನಿನಗ? ಓ ಹಾಗೆ ಅಮ್ಮನಿಗೆ ಒಪ್ಪಿಗೆ. ಹಾ ನೀನು ಹುಡುಗ ಮದುವೆ ನನ್ನ ಹತ್ರ ಹೇಳ್ತೇನೆ. ಹೂವಿನ ಮಾಲೆ ಹಾಕ್ಬೇಕು. ತುಮೂರ್ತ ಸಾವಧಾನೆ ಸ್ವಲ್ಪ ಸಾವಧಾನೆ ಮುಖ ನೋಡಿ ನೀನು ಹೂವಿನ ಮಾಲೆ ಹಾಕು. ಹಾಗೆ ಹೂವಿನ ಮಾಲೆ ಕಾರ್ಯಕ್ರಮ ಮುಗಿಯಿತು. ಇನ್ನು ಕೊರಿಮಾಣಿ ಇಲ್ಲ. ಯಾವುದು? ಕೊರಿಮಾಣಿ ಇಲ್ಲ. ಕರೆದುಕೊಂಡು ಬಿಟ್ಟು ಬಂದಿರ ಮನೆ ಯಾರು? ಕೊರಿಮಾಣಿ. ಕೊರಿಮಾಣಿ ಅಲ್ಲ, ಅಮಾಸೆಯಲ್ಲಿ ಹುಡ್ದವನ. ಅದೆಲ್ಲ ಮರೆ ಕುಕ್ಕಿ ಕೊಟ್ಟೊಂದು ಕೊರಿಮಣಿ. ಹೌದು ಬ್ರಾಹ್ಮಣರೇ, ಮೊನ್ನೆ ದಿನ ನಿಮ್ಮ ಪಾಲೆಗೆ ತಂದು ಕೊಟ್ಟಿದ್ದೇನೆ. ಈಶ್ವರ ದೇವಸ್ಥಾನ ತೆಗೆದುಕೊಂಡು ಹೋಗಿ ಪೂಜೆಯನ್ನು ಮಾಡಿ ತನ್ನಿ ಎನ್ನುವುದಾಗಿ.
ಏನು ಮಾಡಿದ್ರಿ? ನೀನು ಕೊಟ್ಟದ್ದು ಹೌದು, ನಾನು ಇಟ್ಟದ್ದು ಎಲ್ಲಿ ಅಂತ ನನಗೆ ಗೊತ್ತಿಲ್ಲ. ಹೌದಾ? ಓ ಇಲ್ಲ, ನನ್ನೊಂದು ಅಭ್ಯಾಸ. ಯಾವ್ದಾದ್ರು ಅದು ಸಿಕ್ಕಿದ್ರೆ ಸ್ವಂತದಲ್ಲೇ ಸಿಕ್ಕಿಸಿಕೊಳ್ಳುದ. ಮರ್ತಪ್ಪ ಹೌದು. ಏನ್ ಸಿಕ್ಕಿದ್ರು ಸೊಂಟಕ್ಕೆ, ಏನ್ ಸಿಕ್ಕಿದ್ರು ಸೊಂಟಕ್ಕೆ. ಎಲ್ಲಿಯಾದ್ರೂ ಬೆಂಕಿಯ ಕೆಂಡ ಸಿಕ್ಕಿದ್ರೆ? ಬೆಂಕಿ ಕೆಂಡ ಸಿಕ್ಕಿದ್ರೆ ಇವ್ ಬಾಯಿ ಉಂಟಲ್ಲ, ಇವ್ ಬಾಯಿ ನೋಡ. ಕರಿಮಣಿ ಕಟ್ಬೇಕಾ? ಇದು ಕರಿಮಣಿ. ಮತ್ತೆ ಬಿಳಿ ಮಣಿ. ಮಧ್ಯೆ ಬಿಳಿ ಮಣಿ. ಹೌದು. ಅದು ಯಾಕೆ? ಕರಿಮಣಿ ಜೊತೆಯಲ್ಲಿ ಬಿಳಿ ಮಣಿ ಇದ್ದಿದ್ರೆ ಗಂಡ ಹೆಂಡತಿ ಜೀವನ ಸುಗಮವಾಗಿ ಸಾಕ್ತದೆ ಅನ್ನೋ ಸಾಂಕೇತಿಕ. ಕತ್ತಲು ಬೆಳಕು ಕಷ್ಟ ನೋವು ಹೊಂದಿಕೊಂಡು ಹೋಗ್ತದೆ ಅಂತ. ಮಧ್ಯದಲ್ಲಿ ಒಂದು ತಾಳಿ. ಈ ತಾಳಿಯ ತಳಿ ಹೆಣ್ಮಕ್ಳು ಕುತ್ತಿಗೆ ಒಂದು ಬೇಲಿ. ಬೇಲಿ ಅಂತ ಹೇಳಿದ್ರೆ? ಬೇಲಿ ಅಂದ್ರೆ ಊಟ ಹಾಕಿ ಕಮ್ಮನೊಟ್ಟು ಹಾಕ ಬಿದ್ದು ಬಿಡುದು. ಹೌದಾ? ಹೌದಾ? ಅದಲ್ಲ, ಚಿಗುರು ಮೀಸೆ ಹುಡುಗರು ಎಣಿಕೆ ನೋಡಿದ್ರೆ ತಾಳಿ ನೀವು ಆಲೋಚನೆ ಮಾಡೋದು ಬೇಡ, ಜನ ಬೇರೆ ಇದ್ದ. ಮೀಸೆ ಇಲ್ದಿದ್ದವ್ರು ನೋಡಿದ್ರೆ ಬೋಳ್ ಮುಗಿದವರ ಎಂತ ಮಾಡ್ಲಿಕ್ಕೂ ಇಲ್ಲ, ಮಾಡಿಕೆ ಕಟ್ಕೊಳ್ಬೇಕು. 5 ಜನ ಮುತ್ತೈದೆಯರು ಬಂದು ಮುಟ್ಬೇಕು. ಯಾರು ಇಲ್ಲಿ ಬರೋದು ಬೇಡ. ನಿಮ್ಮ ಕುತ್ತಿಗೆಯಲ್ಲಿದ್ದ ಕರಿಮಣಿಯನ್ನು ಮುಟ್ಕೊಳ್ಳಿ, ಆಶೀರ್ವಾದ ಮಾಡಿದಾಗ ನನ್ನ ಮಕ್ಕಳು ಹೇಳ್ತೇನೆ, ಕಟ್ಬೇಕು. ನೀನಿಲ್ಲ ನೀನಲ್ಲ, ನನಗೆ ಮದ್ಮಗಳಿಲ್ವ ಇಲ್ವ ಮಮ ಜೀವನ ಯತು ರಾಮ ಗಂಟೆ ಬದ್ನಾಮಿತು ಯಾ ಜೀವ ಶರಂ ಶತಂ ಆರತಿ ಆರತಿ ರಾಜಮಣಿಯ ರತ್ನಪೀಠದಲ್ಲಿ ರಾಜಾದಿ ರಾಜ ವಿದ್ಯುನ್ಮಾಲಿ ಉಳ್ಳಿರಲು ರಾಜೀವಮದಿ ಮಾಲಿನಿಯು ಎಡದೊಳಿರಿ ರಾಜವದನೆಯರಿ ಮಾಡಲಿ ರಾಜಕುಮಾರನತೆಯ ಬೆಳಗ್ಗೆ ಬರು ನಾ ಬರ್ತೇನೆ. ಏನೋ ಹೇಳ್ತಾ ಇದ್ದಾರೆ ಹುಡುಗರೆ ಅಂತ. ಯಾರು ತಲೆ ಬಿಸಿ ಮಾಡೋದು ಬೇಡ. ಅಲ್ಲಿ ಕತ್ಲೆ ಕೂತ್ಕೊಂಡವ್ರು ಕಿಸಿ ಕೈ ಹಾಕಿ ಅಲ್ಲಿ. ನಮ್ಮದು ಉಡುಗೊರೆ ಇಲ್ಲ, ಆಶೀರ್ವಾದವೇ ಉಡುಗೊರೆ. ಹೌದಾ? ಹಾಗಾಗಿ ಬ್ರಾಹ್ಮಣರಾದ ನೀವು ಆಶೀರ್ವಾದ. ನಮ್ಮ ದಂಪತಿಗಳಿಗೆ ದೀರ್ಘಾಯುಷು ಪ್ರಾಪ್ತರಸ್ತು. ಅತ್ತೆ ಹೇಳಿ ಏನು ತುಂಬಿದ ಸಭೆ, ಹಿರಿಯವರಿಂದ ಆಶೀರ್ವಾದ ಪಡಿಬೇಕು. ಎಲ್ಲಿ ಬಂದೆ? ಆಶೀರ್ವಾದ ಪಡ್ಕೊಂಡು ಬರ್ತಾನೆ ಎಲ್ಲರಲ್ಲಿ. ಅಲ್ಲಿವರೆಗೆ ಹೋಗಿ ಬರುವುದ್ರೊಳಗೆ 3 ದಿನ ಆದ್ರೂ ದಾಟ್ತಾರೆ. ಏನು ಮಾಡು? ಅಲ್ಲಿ ಹೋಗುದು ಬೇಡ, ಇಲ್ಲೇ ನಿಂತ್ಕೊಂಡು ಅವು ಹಿರಿಯವರಿಂದ ಆಶೀರ್ವಾದ ಪಡಿಬೇಕು. ಹೇಗೆ? ನೀವೇನು ಆಚೆ ಈಚೆ ಓಡೋದು? ಮೊದಲು ಮನೆ ಅಲ್ಲ ಮನೆ, ನಮಗೆ ಎಷ್ಟು ಹೊಣೆಗಾರಿಕೆ ಉಂಟು. ಹೌದು. ಹೇಗೋ ಹೇಳ್ಬೇಕಾಗಿಲ್ಲ, ನೀನ್ ಹೇಗೋ ಮುರಿಯದೆ ಬಿಟ್ಟು ಅಂದ್ರೆ ಬೇಸರ ಮಾಡಬೇಡ. ತುಂಬಿದ ಸಭೆಯಲ್ಲಿ ಮಾತಾಡುವುದಕ್ಕೆ ಧೈರ್ಯ ನಿರಂತರವಾಗಿ ಹೇಳುವ ಯೋಗ್ಯತೆ ಉಂಟು. ಹೇಳ್ಬೇಕಾದ ವಿಷಯ ಏನು ಅಂತ ನಿಮ್ಗೆ ಗೊತ್ತಿಲ್ಲ. ಮದುವೆ ಹೊಸತಲ್ವಾ? ಮದುವೆ ಆದ್ರೆ ಹೇಳ್ತೀನಿ. ನಿಮಗೂ ಅನುಭವ ಉಂಟು, ಮಾಡಿ. ಹಾಗೆ ಸಭಿಕ ಮಹಾಶಯರಲ್ಲಿ ನೀವು ಊಟ ಮಾಡಿದೆ 2 ದಿನ ಆಯ್ತಾ? 1-2 ಶಬ್ದ ಹಾಡಿ ಪಾಪ ಅವಳು ನೋಡು ಬಾಯಿ ಕಳ್ಕೊಂಡು ಪಿಳಿ ಬಿಡ್ತಾ ಇದ್ದಾಳೆ. ಅವಳಿಗೂ ಕೇಳಲಿಲ್ಲ. ಸ್ವಲ್ಪ ಗಟ್ಟಿಯಾಗಿ ಹೇಳ. ಸಭಿಕ ಮಹಾಶಯರಲ್ಲಿ ಬ್ರಾಹ್ಮಣರು ಮೆಲ್ಲ ಹೇಳಿದ್ರೆ ಹಾಗೆ, ಗಟ್ಟಿಯಾಗಿ ಹೇಳಿದ್ರೆ ಹೀಗೆ. ಗಟ್ಟಿಯಾಗಿ ಹೇಳಿದಂದ್ರೆ ಏನಿಲ್ಲ, ಕಡುಕಲ್ಲಿ ಎದೆ ಮೇಲೆ ಹೋದಂದಾಗ. ಅಲ್ಲ, ಇನ್ನು ನಾನು ಹೇಳುವುದು ಮಧ್ಯಾಂತರದಲ್ಲಿ ಹೇಳಿ ಸಾಕು. ಸಭಿಕ ಮಹಾಶಯರಲ್ಲಿ ವಿಜ್ಞಾಪನೆ ಏನಂದ್ರೆ, ವಿಜ್ಞಾಪನೆಗಳು ಏನಂತ ಹೇಳಿದ್ರೆ, ಮದುವೆಯಾದಂತ ನಾನು, ನೀನೇ ಮದುವೆ ಆದ ಮತ್ತೆ ನಾನಲ್ಲ. ಆಯ್ತು, ನಾನು ತಮಾಷೆ ಮಾಡಿದ. ನಾನು ನನ್ನ ಹೆಂಡತಿಯನ್ನ, ನಿಮ್ಮ ಹೆಂಡತಿಯನ್ನ ಎಂತ ನನ್ನ ಹೆಂಡತಿ ಮುದುಕಿ ಅವಳು ಕರ್ಕೊಂಡು ನೀವು ಹೇಳ್ಬೇಕಂತ ಹೇಳಿದ್ದು. ನಾ ಹೇಳಿದ್ದು ಹೇಳುವ ರೀತಿ ಹಾಗೆ. ನನ್ನ ಹೆಂಡತಿಯನ್ನು ನಾನು ಮನೆಗೆ ಕರ್ಕೊಂಡು ಹೋಗ್ತೇನೆ. ನಾನು ನಮ್ಮ ಮನೆಗೆ ಕರೆದುಕೊಂಡು ಹೋಗ್ತೇನೆ. ಬೇಡ, ಇಲ್ಲೆಲ್ಲರೂ ಬಾಡಿಗೆ ಮನೆ ಇದ್ರು ಮಾಡಿ ನೀವೆಲ್ಲರೂ ತುಂಬು ಮನಸ್ಸಿನಿಂದ ಆಶೀರ್ವಾದ ಮಾಡಬೇಕಾಗಿ ನಿಮ್ಮಲ್ಲಿ ಕೇಳಿಕೊಳ್ತೇನೆ, ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಸಾಕು ಹೋಗು. ಮದುವೆ ಮಾಡೋಲ್ಲರೇ ದಿಬ್ಬಟ್ಟಿರ್ಬೇಕು, ಆಮೇಲೆ ಸಾಕು ಹೋಗು. ನೀವು ಹೇಳಿದ್ದು ಹೇಳುದು ಬೇಡ. ತುಂಬಿದ ಸಭೆ, ಹಿರಿಯವರಿಂದ ಆಶೀರ್ವಾದ ಪಡಿಬೇಕು. ಸ್ವಲ್ಪ ದುಃಖ ಮಾಡ. ದುಃಖ ಮಾಡುದಲ್ಲ, ಮೂಡುದಲ್ಲ.
ದುಃಖ ಬಾರದಿದ್ರೆ ಕಣ್ಣಿನ ಕೈ ಬೆರಲಾಯ್ತು. ನಾನು ಹೇಳ್ದಗಳು ಸವಿತ ಮಾಸೆಯರಲ್ಲಿ ಹೋಮದ ಹತ್ರ ಕೂತ್ಕೊಂಡು ಸ್ವರ ಅರ್ಗಿ ಸವಿತ ಮಾಸೆಯರಲ್ಲಿ ವಿಜ್ಞಾಪನೆ ಏನಂದ್ರೆ ಮದುವೆ ಆದ ನಾನು ಬ್ರಾಹ್ಮಣರೇ, ನೀವು ಅಳುವುದ್ಯಾಕೆ? ಅಳುವುದಂತ ಹೇಳಿದ್ರೆ ಇಲ್ಲಿವರೆಗೆ ಈ ಹುಡುಗಿಯನ್ನು ನೋಡಿ ಆಟ ಪಾಠ ನೋಡಿ ಸಂತೋಷ ಪಡ್ತಾ ಇದ್ದಮ್ಮ. ಇವತ್ತು ಇವಳು ಆಟ ಪಾಠ ಇಲ್ಲಿಗೆ ನಿಂತೋಯ್ತು, ಮದುವೆ ಆಗಿ ಗಂಡನ ಮನೆ ಹೋಗ್ತಾಳೆ. ಮುಂದೊಂದು ದಿನ ಸಿಗ್ತಾಳ ಮಾತಾಡ್ಲಿಕ್ಕೆ ಸಿಕ್ಕುವುದಿಲ್ವೋ ಗೊತ್ತಿಲ್ಲ. ನೀವು ಬದುಕಬೇಕಲ್ಲ, ಅದು ಹೇಳಿ 3 ವರ್ಷ ಆಗಿದೆ. ಅವಳು ಹುಡುಗಿ ಅಷ್ಟೇ. ಮತ್ತು ನಾನು ರಗಳೆ ತೆಗಿದ್ದೇನೆ ಹೋಗುದು. ಹೌದು. ಹಾಗಾಗಿ ಇವತ್ತು ನನ್ನ ಕರುಳನ್ನೇ ಕಿತ್ತು ಇನ್ನೊಬ್ರು ಕೈಗೊಪ್ಪಿಸಿದ ಅನುಭವ ಆಯ್ತು. ಇಲ್ಲ, ಕಳೆದ ವರ್ಷ ಸ್ವಲ್ಪ ಮಾರ್ಕ ತಿಂದಿದೆ ಮನೆ ಕೊಟ್ಟಾಗ. ಹಾಗಾಗಿ ನೀವೆಲ್ಲರೂ ಸಂತೋಷದಿಂದ ಆಶೀರ್ವಾದ ಮಾಡಬೇಕು ಅಂತ ಬೇಡ್ಕೊಳ್ತೀನಿ. ಇನ್ನು ಏನು ಅಂದ್ರೆ ದುಃಖ ಉಮ್ಮಳಿಸಿ ಎಲ್ಲ ಕಡೆ ಹೀಗೆ ಬರುದಿಲ್ಲ. ಎಲ್ಲ ಕಡೆ ಏಕಾಂತದಲ್ಲಿ ಇದ್ದಲ್ಲಿ ಗಣಾಂತದ ಇರ್ಲಿ. ಇನ್ನು ಇಲ್ಲಿನ ಕಾರ್ಯಕ್ರಮ ಮುಗಿಯಿತು, ಇನ್ನು ಒಳಗಡೆ ಕಾರ್ಯಕ್ರಮ ಉಂಟು. ಅದನ್ನೆಲ್ಲ ಮುಗಿಸಿ ನೆಮ್ಮದಿಯಿಂದ ನಿಮ್ಮ ಊರನ್ನು ಸೇರಿ. ನಾನು ಮೊದಲು ಹೀಗಾಗ್ತದೆ ಅಂತ ಗ್ರಹಿಸಲೇ ಇಲ್ಲ. ಹೇಳ್ಬೋದ್ರೆ ಅಲ್ಲ, ನಿರೀಕ್ಷೆಗೂ ಮೀರಿದ ಹಾಗೆ ಮದುವೆಯನ್ನು ಮಾಡಿಸಿದ್ದೀರಿ. ಬ್ರಾಹ್ಮಣರೇ, ನಿಮ್ಮ ಪಾಲಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೇನೆ ಆ ಕಡೆಯಲ್ಲಿ. ಹೌದಾ? ಪಡೆದುಕೊಂಡೇ ಹೋಗ್ಬೇಕು. ಹೌದಾ? ಆಯ್ತು, ಬರ್ತೇನೆ. ತಗೊಳ್ಳಿ. ಹೌದಾ? ಬೆನ್ನು ಗಟ್ಟಿ ಇಲ್ಲ ಇದೆ ಕಡೆ. ನನ್ನ ಹಾಗೂ ಮಾಲಿನ್ಯ ದಾಂಪತ್ಯ ಎನ್ನುವುದು ಮುದ್ದಾದ ದಾಂಪತ್ಯ ಜೀವನದ ಪ್ರತೀಕವಾಗಿ ಮುದ್ದಾದ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಎನ್ನುವ ವರ್ತಮಾನ ಶೋಣಿತಾಪುರದಿಂದ ಪಾತಾಳಕ್ಕೆ ಬಂದು ಮುಟ್ಟಿತು. ಮಗನ ಅಂದದ ಮುಖವನ್ನ ಕಾಣಬೇಕೆನ್ನುವ ಕಾರಣಕ್ಕಾಗಿ ಚಂದದಿಂದ ಓಡೋಡಿ ಬಂದು ನೋಡಿದ್ರೆ ನನ್ನ ಕುಲಪುತ್ರ ಕಾಣುವುದಕ್ಕೆ ನನ್ನ ಹಾಗೆ ಇಲ್ಲ. ಕಂಠಪೂರ್ತಿ ಕೋಣನಾಕೃತಿ, ಕೆಳಭಾಗ ದೈತ್ಯರ ಆಕೃತಿ, ಅರೆಗಳಿಗೆ ಮೌನ ಮುದ್ರೆಯನ್ನ ತಳೆದವನು ನಾನು. ಅತ್ತೆಯವರ ಸಾಂತ್ವನದ ನುಡಿಯನ್ನ ಕೇಳಿ ಸಂತೋಷವನ್ನ ಅನುಭವಿಸಿದೆ. ಆಮೇಲೆ ಹುಟ್ಟಿದ ಮಗುವಿಗೆ ಹೆಸರಿಡಬೇಕೆನ್ನುವ ಕಾರಣಕ್ಕಾಗಿ ಮುದ್ದು ಮಗನಿಗೆ ಮಹಿಷ ಎನ್ನುವಂತ ಹೆಸರನ್ನಿಟ್ಟೆ. ಅಂಬೆಗಾಲಿಕ್ಕುತ್ತ ಅತ್ತಿಂದ ಇತ್ತ ಇತ್ತಿಂದ ಅತ್ತ ಚಂದದಿಂದ ಓಡಾಟ ಮಾಡುವ ಮಗುವನ್ನ ಕಂಡಾಗ ನನಗೆ ನೆಮ್ಮದಿ ಎನ್ನಿಸಿತು. ಆದರೆ ಅತ್ತೆಯವರು ಮಾತ್ರ ಕಣ್ಣೀರನ್ನ ಸುರಿಸುತ್ತಾ ಇದ್ದಿದ್ರು. ಯಾಕೆ ಎನ್ನುವ ಹಾಗೆ ಪ್ರಶ್ನೆಯನ್ನು ಮುಂದಿಟ್ಟಾಗ ಅವರು ಕೊಟ್ಟ ಉತ್ತರ, ಅಳಿಯಂದಿರೆ ದೇವನಗರಿ ನಮ್ಮದ್ದಾದರೆ ಒಳ್ಳೆದಿತ್ತು ಎನ್ನುವ ಹಾಗೆ ವಿಶ್ವಾಸದ ಮಾತನಾಡಿದೆ. ಮುದ್ದು ಮಗ ಮಹಿಷನ ಪ್ರಥಮ ವರ್ಷದ ಹುಟ್ಟುಹಬ್ಬಕ್ಕೆ ಅಮರಾವತಿಯ ಅಮರೇಂದ್ರನ ಅಮರ ಸಿಂಹಾಸನ ವಿದ್ಯುನ್ಮಾಲೆಯ ಸ್ವಾಧೀನ ಎನ್ನುವ ಹಾಗೆ ಅಮಿತವಾದ ಸೇನಾ ಮಂಡಲವನ್ನು ಕೂಡಿಕೊಂಡು ದೇವನಗರಿಗೆ ಮುತ್ತಿಗೆ ಇಟ್ಟೇನೆ ನೋಡುವ. ಪರಿವರ
ಸೃಷ್ಟಿ, ಅವರಿಂದಲೇ ಸೃಷ್ಟಿಯಾದದ್ದು 3 ಲೋಕ. ಈ ದೇವಲೋಕದ ಅಧಿಕಾರಿ ದೇವೇಂದ್ರ ಎಂದರೆ ನಾನು ಇದ್ದೇನೆ. ನಿತ್ಯದ ಬದ್ಧತೆಯಂತೆ ಹೊರಗವನಿತ್ತಿದ್ದೇನೆ. ಕೇಳಿದ್ದೇನೆ ಆ ಕಡೆಯಲ್ಲಿ ಸುರಪ್ಪನೊಂದಿಗೆ ಜಯವಾಗಲಿ ಎನ್ನುವ ಹಾಗೆ ಜಯಘೋಷ, ವೇದಘೋಷ, ಮಂಜುಘೋಷ ಕೇಳಿ ಬರ್ತಾ ಇದೆ ಎನ್ನುವನಿಗೆ ಸಂತೋಷವೇ ಆಗ್ತಾ ಇದೆ. ಪೀಠವನ್ನು ಏರಿದ್ದೇನೆ, ಕೇಳಿದ್ದೀರಾ ಆ ಕಡೆಯಲ್ಲಿ ದೇವಲೋಕಕ್ಕೆ ದಾನವರ ದಾಳಿಯಾಗಿದೆಯಂತೆ. ತಡ ಮಾಡುವುದಲ್ಲ, ದೇವತೆಗಳನ್ನ ಕೂಡಿ ಇದನ್ನ ಒಪ್ಪಿಸಿದರೆ ಬದುಕುವುದಕ್ಕೆ ಅವಕಾಶ, ನನ್ನ ಆಳಾಗಿ ಉಳಿಯುವುದಕ್ಕೆ ಅವಕಾಶ ಕೊಡ್ತೇನೆ. ಅದಲ್ಲಂತಾದ್ರೆ ದೇವನಗರಿಯಿಂದ ಒತ್ತು ಮಾಡಿಸ್ತೇನೆ. ಎಷ್ಟು ಹೇಳಿದರೂ ಕೇಳುವುದಿಲ್ಲ. ಎಲ್ಲಿಂದ ಬರ್ತಾರೆ, ಎಲ್ಲಿಗೆ ಬರ್ತಾರೆ, ಎಲ್ಲಿಯೋ ಒಂದು ಸಾಯ್ತಾರೆ. ಹೇಗೋ ಸತ್ತಿನಲ್ಲ ಒಂದು ಹೋಗಲಿ. ಆದರೆ ಈ ವಾರ್ತೆಯನ್ನ ಕೇಳಿ ನಾನವರು ಇಲ್ಲಿವರೆಗೆ ಬರುವವರಿದ್ದಾರೆ. ಅವರ ನಿರೀಕ್ಷೆಯಲ್ಲೇ ನಾನು
ಎಷ್ಟೊತ್ತಿಗೆ ಬಂದಿದ್ದೇನೆ ಹೌದು, 1ನೇ ತರಗತಿಗೆ ಸೇರ್ಪಡೆ ನನ್ನದು. ಮತ್ತೆಂತ ಈ ಅದಲ್ಲ, ನನ್ನ ಒಡೆ ಇಲ್ಲ, ಒಡಿ ಇಲ್ಲಿಯ ಬರ್ಲಿಲ್ಲ ಇದಲ್ಲ ಮರ್ರೆ. ಎಂತದ ನನ್ನ ಒಡೆಯ ಇಲ್ಲ. ಒಡೆಯ ಹೌದು, ಹಾಗೆ ಹೇಳ ಯುದ್ಧದ ಮೇಲೆ ಮಹಾರಾಜರು ದೇವಲೋಕಕ್ಕೆ ಹೋಗುವ ಬಾ ಅಂತ ಕರೆದ್ರು. ಆಯ್ತು ಅಂತ ಹೋದದ್ದೆ ತಡ, ಯುದ್ಧ ಮಾಡ್ತಾರೆ ಅಂತ ತಿಳ್ಕೊಂಡ್ರೆ ಯುದ್ಧ ಮಾಡಿದ್ದಲ್ಲ, ಅಲ್ಲೇ ಯುದ್ಧ ಮಾಡಿಬಿಟ್ಟು ಅಂದ್ರೆ ನಮ್ಮ ಯಜಮಾನ್ರು ಸತ್ತು ಹೋದ್ರೆ. ಸತ್ತೋದ್ರ ಹೌದು. ಹೋಗ್ಲಿ ಬಿಡ ಹಾಲು ಕುಡಿದ್ರೆ ಉಂಟಾ ನೀರ್ ಹಾಕಿ ಕೊಡುವುದೇ? ನೀರ್ ಬೇಡ ನಿಮಗೆ ಭಾರಿ ಸಂತೋಷ, ಯಾಕಂದ್ರೆ ನಮ್ಮ ಯಜಮಾನ್ರು ಸತ್ತು ಹೋದ. ಹಾಗಾಗಿ ನೀವು ದೇವತೆಗಳ ಪಕ್ಷ ಅನ್ನೋದು ನಿಮ್ಮ ಮಾತಿನಿಂದ ಗೊತ್ತಾಯ್ತು. ಹಾಗಾಗಿ ಈಗ ನಾನು ಏನು ಮಾಡಬೇಕು, ಆದಷ್ಟು ಬೇಗ ಮಾಲಿನಿ ದೇವರಲ್ಲಿ ಸುರಿವ ಕಂಬನಿಯಿಂದ ಮಾಲಿನಿಗೆ ಲಾಲಿಸಬೇಕು ತಾಯೇ, ಲಾಲಿಸಬೇಕು ತಾಯೇ, ಪಿನ್ನಹಾಗಳ ಮಾಲಿನಿ ಗುಣಮಣಿಯೇ, ಪಿನ್ನಹಾಗಳ ಮಾಲಿನಿ ಗುಣಮಣಿ ಗುಣಮಣಿ ಗುಣಮಣಿಯೇ. ನಾನು ನಿಮ್ ಗಂಡ. ಅವಡೆ ಹಲ್ಲುಸ್ತಿನ ಜಾಗೃತಿ. ಈಗ ಯಾರಲ್ಲಿ ಹೇಗೆ ಮಾತಾಡ್ಬೇಕಂತ ಗೊತ್ತಾಗೋದಿಲ್ಲ ನಿಮಗೆ. ನನ್ನ ಯೋಗ್ಯತೆ ಅಂತ ನಿನ್ನ ಹಣೆ ಬರ ಎಂತದ, ಹಣೆ ಬರ ಕೆಟ್ಟವನೇ. ಹಣೆ ಮರ ತೆಂಗಿನ ಮರ ಈಗ ಹಣೆ ಬರಹ ನಾನು ನೀವು ನಿಮ್ ಗಂಡ. ಮತ್ತೆ ಅದೇ ಹೇಳ್ತಾನಲ್ಲ ಇವ, ನಿಮ್ ಗಂಡ ನಾನು. ಮುಂದೊಂದು 4 ಹೊಲನ್ನು ಉದುರಿಸಿ ಬಿಡುವ ಈಗ. ಎಂತ ಹೆಮ್ಮೆ ಏನ? ಹಾಗೆ ಯಾಕೆ ಹೇಳುವೀರಮ್ಮ? ನೀನು ಯಾಕೆ ಹಾಗೆ ಹೇಳುದು? ನಿಮ್ಮ ಗಂಡ ಇಲ್ವಾ? ಇಲ್ಲ ಅಂತ ಹೇಳಿ ಇದ್ದಾರೆ. ದೇವಲೋಕ ಹೋಗ್ಲಿಲ್ವಾ? ಸ್ವರ್ಗಕ್ಕೆ ಹೋಗುವ ಸಂದರ್ಭದಲ್ಲಿ ನೀನವರೊಟ್ಟಿಗೆ ಹೋದವ ಅಮ್ಮ. ಅದೇನು ಅಮ್ಮ, ನೀನು ಒಬ್ಬನೇ ಬಂದೆ. ಗಂಡ ಅಲ್ಲೂ ನಾನು ಇಲ್ಲಿ. ನನ್ನವರ ಸ್ವರ್ಗದಲ್ಲಿ ಹೌದಮ್ಮ. ನೀನಿಲ್ಲಿ. ಹೌದಮ್ಮ. ಅವರನ್ನು ಬಿಟ್ಟು ಇಲ್ಲಿ ಬರೋದಕ್ಕೆ ಕಾರಣ ಎಂತದ್ದು? ಏನ್ ಹೇಳಿ ಅಮ್ಮ, ಏನಾಯ್ತು? ನಿಮ್ಮ ಗಂಡ ಹೋದ ತಡ ಮಾಡಲಿಲ್ಲ. ದೇವತೆಗಳನ್ನೆಲ್ಲ ಯುದ್ಧಕ್ಕೆ ಕರೆದ್ರಮ್ಮ. ದೇವತೆಗಳನ್ನೆಲ್ಲ ಯುದ್ಧಕ್ಕೆ ಕರೆದ್ರು. ಹೌದಮ್ಮ. ಆಮೇಲೆ ಕರೆದದ್ದೇ ತಡ, ದೇವತೆಗಳಲ್ಲಿ ಎಲ್ಲವರು ಬಂದ್ರಮ್ಮ. ಒಬ್ಬರಲ್ಲ ಇಬ್ಬರಲ್ಲ 33 ಕೋಟಿ ದೇವತೆಗಳಿದ್ದಾರೆ. ಹೌದಮ್ಮ. ಅದ್ರಲ್ಲಿ ಒಂದ್ 3-4 ಜನರು ನೆನ್ಕೊಂಡು ನನಗೆ. ಹೌದು, ಯಾರು ಹೇಳುದು? ಒಬ್ಬ ವಾಯು. ಯಾರು? ವಾಯು. ವಾಯುದೇವ. ಮುಂದಿನಿಂದ ಶಬ್ದ ಮಾಡ್ತಾ ಬಂದ. ಶಬ್ದ ಮಾಡುತ್ತಾ ಮುಂದಿನಿಂದ ಬಂದ. ಹೌದಮ್ಮ. ಆಮೇಲೆ ನಿಮ್ ಗಂಡ ಕುತ್ತಿ ತೋರಿಸಿದ್ದೆ ತಡ, ಹಿಂದಿನಿಂದ ಶಬ್ದ ಮಾಡ್ದೆ ವಾಯು. ಮತ್ತೆ ನನ್ನವರ ಮುಂದೆ ವಾಯು ನಿಲ್ಲಿ ಕೊಟ್ಟೇನೆ. ವಾಯು ಹೋಗುವಾಗ ನನಗೂ ಗೊತ್ತಾಗ್ಲಿಲ್ಲ ಅಮ್ಮ. ಅಲ್ಲ, ಹಿಂದೆ ಇದ್ದವ ನೀನು, ನಿನಗೂ ಗೊತ್ತಾಗ್ಲಿಲ್ಲ ಅಂತ ಆದ್ರೆ ಹೇಗೆ? ನನಗೂ ಗೊತ್ತಾಗುದು, ಯಾರಿಗೂ ಗೊತ್ತಾಗುದಿಲ್ಲ. ಹೌದೇನ? ಹೌದಮ್ಮ. ಓಡಿ ಹೋದ. ಅವ ಹೋದ. ಆಮೇಲೆ ಅವ ಬಂದ ಅಮ್ಮ. ಯಾರು? ಯಮ್ಮ. ಯಾರು? ಯಮ್ಮ. ಯಮ. ಯಮ ಹೇಗೆ ಬಂದ? ಯಮ ಬರುವಾಗ ಪಾಯಸ ಹಿಡ್ಕೊಂಡು ಬಂದ ಅಮ್ಮ. ನೀನು ಕುಡಿಲಿಕ್ಕೆ ಒಳ್ಳೇದಾಯ್ತಲ್ಲ. ಯಾವ್ದಮ್ಮ? ಹೇಳಿದೆಯಲ್ಲ ಅದು ಬೇಸ. ಪಾಶ ಹಿಡ್ಕೊಂಡು ಬಂದ. ಕೈಯಲ್ಲಿ ಪಾಶವನ್ನು ಹೌದಮ್ಮ. ಆಮೇಲೆ ನಿಮ್ಮ ಗಂಡರ ಹತ್ರ ಯುದ್ಧ ಮಾಡ್ಲಿ ಪ್ರಾರಂಭ ಮಾಡಿದ. ಹೌದಾ? ಯುದ್ಧದಲ್ಲಿ ಸೋಲಾಯ್ತು. ಸತ್ಸಾಗಿ ಓಡಿ ಹೋದಮ್ಮ. ಅವನು ಓಡಿ ಹೋದ. ಅವ ಓಡಿ ಹೋದ. ಹೋಗ್ಲಿ. ಆಮೇಲೆ ಅಮ್ಮ ಏನು? ಅವ ಬಂದ ಅಮ್ಮ. ಯಾರು? ಅಯ್ಯಪ್ಪ, ನೀರುಟ್ಟಿ. ಯಾರು? ನೀರುಟ್ಟಿ. ನಿನಗೆ ಒಳ್ಳೇದಾಯ್ತಲ್ಲ. ಯಾವ್ದು? ಅದು ನೀರಲ್ಲೇ
ನಿರುಚಿ ಹೌದು ಹಾ. ಅವ ನಿಮ್ಮ ಗಂಡನ ಎದುರಿಗೆ ಊಟ ಮಾಡಿದ್ರು ಅವನ್ ಗೆಲುವು ಕಾಣ್ತದಮ್ಮ ಆಗ್ತದೆ ಅವನಿಗೂ ಸೋಲಾಯ್ತು ಆಮೇಲೆ ಸುರೇಶಪ್ಪ ಅಂತ ಇಲ್ಲ ಅಂತ ಹೇಳಿದ್ರು ಅವನಲ್ಲ ದೇವೇಂದ್ರ ಹಾ ಸುರನೆಯಲ್ಲ ಈಶೆಯಿಂದ ಎನಿಸಿಕೊಂಡ ದೇವೇಂದ್ರ ಹಾ ದೇವೇಂದ್ರ ಬಂದ ಬಂದದ್ದೇ ತಡ ನಿಮ್ಮ ಗಂಡನಿಗೂ ಅವನಿಗೂ ಹೋರಿ ಆಟ ಶುರುವಾಯ್ತಮ್ಮ ಆಟ ಹೋರಿ ಆಟ ಅದಲ್ಲ ಹೋರಾಟ ಹೋರಾಟ ನಾನ್ ಮೇಲೋ ಅನ್ನುವಾಗ ನಿಮ್ಮ ಗಂಡ ನಿಮ್ ಕೈ ಮೇಲಾಯ್ತು ಅವನ ಕೈ ಸೋಲಾಯ್ತು ನಿಮ್ ಗಂಡ ಮಧ್ಯೆ ಗದ್ದೆಯಲ್ಲಿ ಕೂತ್ಕೊಂಡ್ರಮ್ಮ ಎಲ್ಲ ಮಧ್ಯೆ ಗದ್ದೆ ಚೋರಿಲ್ಲ ಅವನನ್ನು ಓಡಿಸಿ ಕತ್ತುಗೆಯನ್ನು ಏರಿದ್ರು ಕೂತ್ಕೊಂಡ್ರು ಸಿಂಹಾಸನವನ್ನು ಏರಿದ್ರು ಏರಿದ್ರು ಅವ್ರನ್ನ ನೋಡಿದೆ ಇವ್ರನ್ನ ನೋಡುವಾಗ ಈ ದೇವತೆಗಳನ್ನ ಹೆದರಿ ಕಗ್ಗವಾಗಿ ನಿನಗೆ ಯಾವ್ದಾದ್ರು ರಸದ ಗಂಧ ಗಾಳಿ ಉಂಟಾ ಆ ನವರಸದಲ್ಲಿ ಒಂದು ರಸ ಹಣ್ಣಿನ ರಸದ ಮಾತ್ರ ಅದು ಕುಡ್ದೇನೆ ಹೀಗಾದದ್ದು ಹಾಗಲ್ವಾ ಸಂತೋಷದ ವಿಚಾರವನ್ನು ಹೇಳುವಾಗ ಅಳ್ತಾ ಹೇಳ್ತಾ ಇದೆಯಲ್ಲ ನಗುತ್ತಾ ಹೇಳುವಾಗ ಅದಲ್ಲ ಅಟ್ಟಹಾಸದ ನಗು ನಿಮ್ ಗಂಡ ಆಗಾಗ ನಗಾಡ್ತಾರಲ್ಲ ಹಾಗೆ ಆಮೇಲೆ ನಿಮ್ ಗಂಡ ಕೂತ್ಕೊಂಡಿದ್ರ ಸಿಂಹಾಸನ ಮೇಲೆ ಏರಿದ್ರು ನಿನಗೆ ಸಂತೋಷ ಆಗ್ಬೇಕು ಸಂತೋಷ ಅಂತ ಹೇಳು ಅಲ್ಲ ಅವರ ಜೊತೆಯಲ್ಲಿ ಹೋದವ ನೀನು ಆ ಸನ್ನಿವೇಶವನ್ನು ಕಣ್ತುಂಬಿಕೊಂಡವ ನೀನು ನನಗೆ ಇಲ್ಲಿ ಕೇಳುವಾಗ ನೋಡಿದ ಅನುಭವ ಆಗ್ಬೇಕು ಹಾಗೆ ಹೇಳಬೇಕು ಮತ್ತೆ ಇಲ್ಲಿ ಏನಾದ್ರು ಆದದ್ದು ನಡೆದದ್ದು ಕಣ್ಣಿಗೆ ಕಟ್ಟುವ ಹಾಗೆ ಹೇಳುದಿದ್ರೆ ನೀನು ಮಾತ್ರ ನಿನ್ನ ಸಾಲೆ ಅಂತ ಹಾಗಲ್ವಾ ಹೋದವ ನೀನಲ್ವಾ ಕೂತ್ಕೊಂಡಾಗ ಚೂರು ಬರ್ಲಿ ಅಂದ್ರು ಎಂತದು ಹೆಣ್ಣು ಮಕ್ಕಳು ಯಾಕೆ ಕೇಳಿದೆ ಯಾಕೆ ನಾಷ್ಟ ಆಗ್ಬೇಕು ಅಂದ್ರು ಅಷ್ಟು ಬೇಗ ಯಾಕೆ ನೀ ಹೇಳಿದ್ದು ಏ ಅದಲ್ವಾ ನಾಟ್ಯ ಆಗಬೇಕು ಬಂದ್ರಮ್ಮ ಯಾರು ರೊಟ್ಟಿ ಯಂತ್ರ ಅವ್ರು ಅದಕ್ಕೆ ಕರ್ದಿರ ಬರುವುದಿಲ್ಲ ಸಿಗುವುದಿಲ್ಲ ಅಲ್ಲಿ ಬಂದ್ರ ಈಗ ಆ ನಾಟ್ಯಗಾರ್ತಿಯರು ಬಂದ್ರು ಯಾರ್ಯಾರು ರಂಬು ರಂಬು ಏ ರಂಬೆ ರಂಬು ಉರೋಸ್ ಏ ಊರ್ವಶಿ ಮೇಣ್ಗೊತ್ತಿ ಮೇನಕ ಮಂಜು ಮಾತಂಗಿ ಮಂಜು ಭಾಷಣಿ ಅಂಬುಲೆ ಅಂತ ಅದು ನಿಮಗೆ ಹೋಗುದೇ ನೀವು ಹೀಗೆ ಮಾಡಿದ್ರೆ ಅಲ್ಲ ಎಲ್ಲ ಹಾಲಂಬೂಸೆ ಎಲ್ಲ ಶುರು ಆಯ್ತಮ್ಮ ಚಕ್ಕ ತಿಂತ ಕಾಣದೆ ತಿಂತ ಬಿಕ್ಕಳಿಗೆ ತಿಂತ ಅದು ಬಂದ್ರೆ ಗೊತ್ತಾಗ್ತಾರೆ ಕಾಣದೆ ಯಾರದ್ದೇಳಿ ಎಲ್ಲ ಭಯಂಕರ ನಾಟ್ಯ ಶುರು ಆಯ್ತು ನಾಟ್ಯ ಮಸ್ತ ಅದಿಂದ ದಿಕ್ಕದ ಕಥಾ ತೊಟ್ಟು ಶುರು ಆಯ್ತು ಹಾಗೆ ನಾಟ್ಯ ಮುಗೀತು ಸ್ವಲ್ಪ ವಿಶ್ರಾಂತಿ ಪಡ್ಕೊಂಡು ವಿಶ್ರಾಂತಿ ನೋಡ್ತೀಯಮ್ಮ ಏನಾಯ್ತಾ ಓದು ಸುರೇಶಮ್ಮ ಹತ್ತು ಬಂದ ಅಷ್ಟು ಬೇಗ ಬಂದವ ಹೌದಾ 7 ಹಲ್ಲಿಂದ 7 ಅಲ್ಲಿಂದ ನಿಮ್ ಗಂಡಿಗೆ ಹೌದೇನಾ ನಿಮ್ ಗಂಡಿ ಸ್ವೀಟ್ ಬಂತೆ ಯಾವ್ದು ಸ್ವೀಟ್ ಏ ಸಿಟ್ಟು ಬಂದಿತ್ತು ಎತ್ತವ್ರ ತಡ ಮಾಡ್ಲಿಲ್ಲ ಒಂದು ಬಿಡ್ತೇನೆ ಅಂತ ಎತ್ತಿದ್ರು ಹೌದಾ ಎತ್ತು ಹೊತ್ತಿನಲ್ಲಿ ನಿಮ್ಮ ಗಂಡನಿಗೆ ಎತ್ತುವುದು ಒಂದು ಆಲೋಚನೆ ಮಾಡ್ತಾ ಇದ್ರು ಹಿಂದಿಂದ ಎಲ್ಲಿದ್ದ ಏನು ಯಾರು ಎಕ್ಕ ಯಾರು ಎಕ್ಕ ಹೋದೆ ಅಲ್ಲ ಅದ್ರಲ್ಲಿ ಯಾರು ಅದಲ್ವಾ ಯಕ್ಷನಾದ ಪಿಂಗಳಾಕ್ಷ ಯಕ್ಷ ಹಾರ್ತಾ ಹಿಂದಿನ ಬಂದ ಹಾರಾಡಿಕೊಂಡು ಬಂದ ಹಾರಾಡಿಕೊಂಡು ಬಂದ ಹಾರಾಡಿ ನಿಮ್ಮ ಗಾರ್ಡನ್ ಮಾಡಿ ಬರು ಅಂತ ಬಿಡ ನನ್ನವ್ರಿಗೆ ಏನಾದ್ರು ಆಯ್ತೇನಾ ಏನಾಗ್ಲೂ ಇಲ್ಲ ಅಲ್ಲೇ ಕೂತ್ಕೊಂಡ್ರು
ಮತ್ತು ಒಂದರ ನನ್ನವರಿಗೆ ಎಲ್ಲಿಂದ ಆಗ್ತದ? ಒಂದಲ್ಲ ನಿಮ್ಗೆ ಅಣ್ಣಿತ ಆಗುದಿಲ್ಲ. ಅಲ್ಲೇ ಕೂತ್ಕೊಂಡವ್ರು ಅಲ್ಲೇ ಕುಡಿತರು ನಿಧಾನ ಹೇಳ್ತಾರಂತ ಆಲೋಚನೆ ಮಾಡ್ತಾ ಇದ್ದೆ. ಹೌದೇನಾ? ಈಗ ನೋಡ್ತೆ ಮಾಸ್ತೋಗ್ಬಿಟ್ಟ. ಮತ್ತೊಂದು ಬಿಟ್ಟು ಏನಾಯ್ತು? ಅಲ್ಲ ಉತ್ತಮ ಮಾತಾಡು ಹೊಲ್ಕೊಂಡ್ರು. ಏ ದೂತ, ನನ್ನವರಿಗೆ ಮಲಗಿಯೇ ಯುದ್ಧ ಮಾಡ್ಲಿಕ್ಕೆ ಬರ್ತದ? ನನ್ನೊಟ್ಟಿಗೆ ಒಂದೇನೋ ಯುದ್ಧ ಮಾಡ್ಲಿಲ್ಲ ಅವ್ರು. ಆ ವೈಖರಿಯನ್ನು ಬಲ್ಲವರು. ಹೌದಾ? ಆಮೇಲೆ ಮಹೇಶ ಮಹೇಶ ಅಂದ್ರು. ಯಾರ? ಮಹೇಶ. ಯಾವ ಮಹೇಶ? ಚಂಡಿ ಮಹೇಶ. ಅದ ಮಹೇಶ ಮಹೇಶ ಅಂದಿರ ಮಗ ಮಗ ಅವ ಇಲ್ಲ ಇಲ್ಲ 3 ಗೂಟ ಒಂದು ಹಂಗೆ ತುಂಡು ಒಂದು ಚುಂಡು ಹಿಡ್ಕೊಂಡು ಮಕ್ಕಳು ಹೋದ ಅಂದೆ. ಆಟ ಮಾಡ್ಲಿಕ್ಕೆ ಹೋಗಿದಂತೆ. ಹೌದಾ? ಒಟ್ಟಿಗೆ ಇಷ್ಟು ಹೊರತಗ್ರಮ್ಮ ನಾಲ್ಗೆ ನಾಲಿಗೆ. ಹೌದು. ಈಗ ಮುಟ್ಟಿ ನೋಡ್ದೆ ನಿಮ್ ಗಂಡನ ಪಾಣಿ ಬಂಜಿ ಹಾರಿ ಹೋಯ್ತಾ? ಸುರಲೋಕವನ್ನು ಗೆಲ್ಲುತ್ತೀನಿ ಎನ್ನುವ ಹಾಗೆ ಹೇಳಿ ಹೋದ ನನ್ನವರು ಸ್ವರ್ಗಕ್ಕೆ ಹೋದ ನನ್ನವರು ಸ್ವರ್ಗಸ್ಥರಾದರೆ ನನ್ನವರು ಇಲ್ಲವಾದರೆ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು ಅದು ದಿನ ಒಂದು ಕ್ಷಣವೂ ನಿನ್ನ ಜೊತೆಯಲ್ಲಿ ಇರ್ತೀನಿ ಎನ್ನುವಾಗ ಹೇಳಿ ಮಾತನ್ನು ಕೊಟ್ಟ ನನ್ನವರು ನನ್ನನ್ನು ಅಗಲಿ ಹೋದರೆ ನನ್ನವರು ಅಗಲಿದ ಮೇಲೆ ಈ ಪ್ರಪಂಚದಲ್ಲಿ ನಾನು ಬದುಕಿದ್ದೇನು ಪ್ರಯೋಜನ? ಈ ಪ್ರಪಂಚವೇ ನನ್ನ ಪಾಲಿಗೆ ಶೂನ್ಯವಾಯಿತು ಶೂನ್ಯವಾಯಿತು. ಅಯ್ಯೋ ಅಯ್ಯೋ ಅಯ್ಯೋ. ಅತ್ತು ಫಲವೇ ನಿನ್ನ ಸುಮ್ಮನೆ ಅತ್ತು ಫಲವೇ ನಿನ್ನ ಸುಮ್ಮನೆ ಸತ್ತವರು ಜೀವಿ ಪರೇ ಸತ್ತವರು ಜೀವಿ ಪರೇ ಸಮರ ಸಮರ್ಥನಾಗಿ ಕರಳ ಮಹಿಷಾಸುರೈ ಹದನಗಳ ಬಿತ್ತರಿವೆ ಸಮರ ಸಮರ್ಥನಾಗಿ ಕರಳ ಮಹಿಷಾಸುರೈ ಹದನಗಳ ಬಿತ್ತರಿವೆ ಹದನಗಳ ಬಿತ್ತರಿವೆ ಸುಮನ ಸಮರ್ಥವರ ಸದಬಡಿವೆ ಸುಮನದ ಭಕ್ತವರ ಧನಬಡಿವೆ ನಾಗವಾರ್ತಿಯಲ್ಲಿ ವಶದಲ್ಲಿ ಏರುಗಲಿ ಗದಲಾಬಲಿವೆ ಸ್ವಾಮಿ 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 ಎನ್ನುವ ಹಾಗೆ ನಾನೆಷ್ಟೇ ಗೋವಿನೆಂದರು ನನ್ನವರು ಮತ್ತೆ ಮರಳಿ ಬರುವುದಕ್ಕೆ ಸಾಧ್ಯವಿಲ್ಲ. ಸತ್ತವರಿಗಾಗಿ ಇದ್ದವರು ಒತ್ತರೆ ಸತ್ತವರು ಮರಳಿ ಬರುವುದಕ್ಕೆ ಸಾಧ್ಯ ಉಂಟೆ? ನನ್ನದು ಅರಣ್ಯ ರೋದನವಾಯಿತು ಅರಣ್ಯ ರೋದನವಾಯಿತು. ಈ ವಿಚಾರವನ್ನು ಯಾರಲ್ಲಿ ಹೇಳಲಿ? ಈ ಪರಿಸ್ಥಿತಿಯನ್ನು ನನ್ನ ಪಾಲಿಗೆ ತಂದವರು ಯಾರು? ಈ ಪರಿಸ್ಥಿತಿಯನ್ನು ಪಾಲಿಗೆ ತಂದವರು ಯಾರು? ನಿಮ್ಮ ಪಾಲಿಗೆ ಪಾಠವನ್ನು ಕಲಿಸಲು ನಾನು ಸುಮ್ಮನೆ ಬಿಡಲಾರೆ. ಗಾಗೈಸಿ ನಗುತ್ತಾ ಇದ್ದೀರಾ? ನನ್ನ ಈ ಪರಿಸ್ಥಿತಿಯನ್ನು ನೋಡಿ ಗಾಗೈಸಿ ನಗುತ್ತಾ ಇದ್ದೀರಾ? ನಗುವ
ಕಣ್ಣಲ್ಲಿ ತಿಲಕ ಇಲ್ಲ, ಕರುಳಲ್ಲಿ ಮಾಂಗಲ್ಯ ಇಲ್ಲ, ಸಾವಿರಾಕಾರ ಕಣ್ಣೀರು, ಕಣ್ಣೀರಿಗೆ ಕಾರಣ ಕಂದಮ್ಮ ಕೇಳಿಲ್ಲ ತಂದೆಯ ಬಂದರೋ ಕಂದಮ್ಮ ಕೇಳಿಲ್ಲ ತಂದೆಯ
ತನಯನಾಡಿದ ನುಡಿಗೆ ಮಾಲಿನಿ ತನಯನಾಡಿದ ನುಡಿಗೆ ಮಾಲಿನಿ ಮನದಿ ಹರುಷವನಾತು ನುಡಿಗಳು ಮನದಿ ಹರುಷವನಾತು ನುಡಿಗಳು ಅನಿಮಿಷದ ಗೆಲ್ಲಬಹುದು ಸಮರದಿ ಅನಿಮಿಷದ ಗೆಲ್ಲಬಹುದು ಸಮರದಿಯೇ ನಿನಗೆ ಘನವಲ್ಲ ವನಜನಾಭನು ಬರುವ ರಥಗದಿ ಕಪಟದಿ ರಥಗದಿ ವನಜನಾಭನು ಬರುವ ರಥಗದಿ ಕಪಟದಿ ಅನವರತ ಸುಮನದರ ಪಕ್ಷದಿಯೇ ಅನವರತ ಸುಮನಸರ ಪಕ್ಷದೇ ನಿನಗೆ ಬೇಳುವೆ ಒಂದು ಯುಕ್ತಿಯ ನಿನಗೆ ಬೇಳುವೆ ಒಂದು ಯುಕ್ತಿಯ ಆ ವಿಧಿಯ ಮೆಚ್ಚಿಸಿ ವರಗಳನ್ನು ಪಡೆದು ಬಾ 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 ಮಗನೇ ವಿಧಿಯ ಮೆಚ್ಚಿಸಿ ವರಗಳನ್ನು ಪಡೆದು ಬಾ 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 ಮಗನೇ ನಿನಗೆ ಶುಭಬಹುದು ತನೆಯನಾಡಿದ ನುಡಿಗೆ ಮಾಲಿನಿ ಆ ತಂದೆಗೆ ಸಾವಿಗೆ ಕಾರಣಕರ್ತರಾಗಿರುವ ತತ್ವರಾತ್ಮರನ್ನು ಕೊಂದು ಬರ್ತೇನೆ ಬತ್ತಿ ಸಂತೋಷವಾಯ್ತು. ಸತ್ತಪ್ಪನ ಆತ್ಮಕ್ಕೆ ಶಾಂತಿ ತರ್ತೇನೆ. ಹತ್ತು ಮಾತಾಡಿ ಹಾಳು ಮಾಡುವುದಕ್ಕಿಂತ ಮುತ್ತಿನಂತ ಒಂದು ಮಾತಾಡಿ ತಾಯಿಯ ಮನಸ್ಸನ್ನು ಗೆದ್ದೆ ಕಂದ. ಸಂತೋಷವಾಯ್ತು. ನಾನೊಮ್ಮೆ ಆಶೀರ್ವದಿಸಿ ಕಳುಹಿಸಿಕೊಟ್ರೆ ದೇವಲೋಕಕ್ಕೆ ಹೋಗ್ತಾರೆ. ಸುರನೊಂದಿಗೆ ಕಲಹ ಬೇಡ ಮಗು. ಈ ರೀತಿಯ ಅಭಿಪ್ರಾಯವನ್ನು ಇಟ್ಟುಕೊಂಡೇ ನಿನ್ನ ತಂದೆ ಹೋಗಿ ನಮಗಿಲ್ಲವಾದರೂ ಕಂದ. ಮಗನೇ, ಸ್ವರ್ಗವನ್ನು ಪಡೆಯಬೇಕು ಅಂತಾದ್ರೆ ಬರೇ ದೇಹ ಬರ ಸಾಲದು. ದೇಹ ಬರದ ಜೊತೆಗೆ ದೈವ ಬಲವು ಕೂಡಿ ಬರಬೇಕು. ಶಕ್ತಿಗಿಂತಲೂ ಯುಕ್ತಿ ಬೇಕು ಕಂದ. ಅದಕ್ಕಾಗಿ ನೀನೀಗ ಹೋಗುದು ಸ್ವರ್ಗಕ್ಕಲ್ಲ, ನೇರವಾಗಿ ಕಾಡಿಗೆ ಹೋಗು. ಏನಮ್ಮ ಏನಾಯ್ತು? ಇಷ್ಟು ಬೇಗ ನಿನ್ನ ಮಗ ಮೈಸೂರಿನಿಗೆ ಬೇಡವಾಗಿ ಹೋದ್ರೇನಮ್ಮ? ಹಾಗಲ್ಲ ಕಂದ. ನಾಡನ್ನು ಬಿಟ್ಟು ಕಾಡನ್ನು ಸೇರ್ಬೇಕು ಅಂತ ಆದ್ರ ಅಂತ ಅಪರಾಧ ಏನ್ ಮಾಡಿದ್ದೇನೆ? ಅಪರಾಧಕ್ಕಾಗಿ ಅಲ್ಲ ಮತ್ತೆ ಸ್ವರ್ಗವನ್ನು ಪಡೆಯಬೇಕೆಂಬ ಹಂಬಲ. ಅದಕ್ಕಾಗಿ ನೀನು ಕಾಡಿಗೆ ಹೋಗು. ವಿಧಿಯ ಕುರಿತಾಗಿ ತಪಸ್ಸನ್ನು ಆಚರಿಸಿ ಒಲಿದೇ ಒಲಿಯುತ್ತಾರೆ. ಕೇಳು ವರವನ್ನ. ಈ ಜಗದಲ್ಲಿ ನನ್ನ ಪಾಲಿಗೆ ಸಾವೇ ಬರಬಾರದು. ವರವನ್ನ ಪಡೆದೇ ಹೋದ್ರೆ ನಿನ್ನ ಪಾಲಿಗೆ ಸಾವೇ ಇಲ್ಲ. ಈ ಜಗದಲ್ಲಿ ನೀನು ಮೆರೆದಾಡುವುದಕ್ಕೆ ಸಾಧ್ಯ. ಸತ್ತ ಅಪ್ಪನ ಆತ್ಮಕ್ಕೂ ಶಾಂತಿ ಸಿಗ್ತದೆ, ಸ್ವರ್ಗವೆನ್ನುವುದು ನಮ್ಮ ಪಾಲಿಗೆ ಸಿಗ್ತದೆ ಕಂದ. ಅದಕ್ಕಾಗಿ ಆಶೀರ್ವದಿಸಿ ಕಳುಹಿಸಿಕೊಂಡು ನಮೋ ನಮಃ.
ಕಾರಣ ತಂದೆಯನ್ನ ಕಳೆದುಕೊಂಡು ಎಲ್ಲರೂ ದುಃಖದಲ್ಲಿದ್ದಾರೆ. ಒಂದೆಡೆಯಲ್ಲಿ ಒಂದಿಷ್ಟು ದುಃಖ, ಇನ್ನೊಂದರಲ್ಲಿ ಸಂತೋಷಗೊಂಡಿದ್ದಾರೆ. ಯಾಕೆ ಹೇಳು? ತಂದೆಯ ಸಾವಿಗೆ ನ್ಯಾಯವನ್ನು ಕೊಡಿಸುವುದಕ್ಕೆ ನಾನು ಹೊರಟುವಂತಹ ಮನುಷ್ಯನಿದ್ದಾನೆ ಎಂದು ನಮಗೊಬ್ಬ ಜನನಾಯಕ ಸಿಕ್ಕಿದ್ದಾನೆ ಎನ್ನುವ ಸಂತೋಷ ಈಗ ಬಂತು ನೋಡು. ಹಾಗಿರುವಾಗ ರಾಜನಿಲ್ಲದ ರಾಜ್ಯ ಎನ್ನುವುದು ಅರಾಜಕತೆಯಿಂದ ಕೂಡಬಾರದು. ತಂದೆ ಏರುವಂತ ಸಿಂಹಾಸನವನ್ನ ನೀ ಏರಬೇಕಪ್ಪ. ತಂದೆ ಎಲ್ಲ ಕಳೆದುಕೊಂಡಿದ್ದೇನೆ ಎನ್ನುವಾಗ ಇವರೆಲ್ಲರೂ ದುಃಖಿತರಾಗಿದ್ದಾರೆ. ಯಾರು ದುಃಖ ಮಾಡುವಂತ ಅಗತ್ಯವೇ ಇಲ್ಲ. ಅಪ್ಪ ಸತ್ರ ಏನಂತ ಅವರ ಮಗ ಭವಿಷ್ಯದವರಿದ್ದಾರೆ. ನಿಮ್ಮ ಕಣ್ಣಿನ ಆವರಿಸ್ತೇನೆ, ಧೈರ್ಯ ತಂದುಕೊಳ್ಳಿ. ಎಲ್ಲರಿಗೂ ಸಂತೋಷ. ಈಗ ಎಲ್ಲ ನಗಾಡ್ತಾ ಇದ್ದಾರೆ. ಆಗಿತ್ತು ಎನ್ನುವಾಗ ಹೌದು, ಕೈಗೆ ಬಾಯಿಗೆ ಕೆಲಸ ಕೊಡ್ತಾ ಇದ್ದಾರೆ ಅಲ್ವಾ? ಮೊದಲಿಗೆ ಏರಬೇಕಾಯ್ತು ಸಿಂಹಾಸನ. ಸಂತೋಷವಾಯಿತು ಗೊತ್ತಾ? ಸ್ವರ್ಗವನ್ನು ಗೆಲ್ಲಬೇಕು ಅಂತ ತಂದೆ ಹಿಡಿದಿರುವಂತ ಪಟ್ಟದ ಗತಿಯಿಂದ ಪಾಲಿಗೆ ಇರ್ತಾ ಇದ್ದೇನೆ. ನಮೋ ಮುತ್ತಿನ ಆರತಿಯನ್ನು ಬೆಳಗಿದ್ದೇನೆ. ವಿಜಯ ಅವರೆಲ್ಲ ಪ್ರಾಣ ಕಳೆದುಕೊಂಡಿದ್ದಾರೆ. ಬದುಕುವ ಆಸೆ ಇದೆ ಅಂತಾದ್ರೆ ಯಾರು ಸಿಗಬೇಕಾದ್ದು ಹಕ್ಕಿನ ಪ್ರಕಾರ ದೇವಲೋಕ ನಮಗೆ ಆಡ್ತಾ ಇದ್ದೀರಿ. ಸತ್ತುಗೆ ಬಿಡು, ಹೇಳು ಕಾಲಿಗೆ ಬುದ್ಧಿ. ಇಂದ್ರನಿಗೆ ಸಾರಿ ಹೇಳಿದೆ.
ಮಾತು ಕೇಳಲಿಲ್ಲ, ಹೋರಾಟ ಮಾಡಿದ, ಕಾಲಿಗೆ ಬುದ್ಧಿ ಹೇಳಿದ, ಓಡಿ ಹೋಗ್ತಾ ಇದ್ದಾನೆ. ಹಣೆ ಬರವೇ ಎಷ್ಟು. ಓಡಿ ಹೋಗೋರನ್ನು ಓಡಿಸಿಕೊಂಡು ಹೋಗುವ ಸ್ವಭಾವ ನನ್ನದಲ್ಲ. ಬೇಕಾದದ್ದು ಪೀಠ ಎರ್ತೇನೆ. ಹೇಗೆ ಸ್ವಾಮಿ? ಪೀಠ ಭರ್ತಿ ಆಯ್ತು. ಇನ್ನು ಈ ದೇವಲೋಕಕ್ಕೆ ನಾರಾಯಣರು ಇನ್ನು ಮೇಲೆ ನೀವೇ ದೇವಿ. ಖಂಡಿತವಾಗಿ ಹೌದು. ನನ್ನೆಲ್ಲ ಕೇಳುವ ಮಗ ಇದುವರೆ ಹುಟ್ಟಲಿಲ್ಲ, ಹುಟ್ಟುವುದಕ್ಕೂ ಸಾಧ್ಯವೇ ಇಲ್ಲ. ಅಧಿಕಾರ ನಮ್ಮದಾಯ್ತು. ಹೌದಪ್ಪ ಹೌದಪ್ಪ. ಇವರೆಲ್ಲ ನನ್ನನ್ನು ನೋಡ್ತಾ ಇದ್ದಾರೆ, ಸ್ವಲ್ಪ ಮಟ್ಟಿಗೆ ಹೆದರಿದ್ದಾರೆ. ಹೌದಾ? ಅಷ್ಟೇ ಅಲ್ಲ, ಅಧಿಕಾರ ನನ್ನದಾದದ್ದು ಮಾತ್ರ ಅಲ್ಲ, ಒಂದು ಮನೋರಂಜನೆ ಆಗುದು ಬೇಡ ಸ್ವಾಮಿ. ಏನು? ಮನೋರಂಜನೆಗಾಗಿ ನಾಟ್ಯ. ನಾಟ್ಯ ನೀವೇ ಮಾಡ್ತೀರಾ? ಹೇಗ ಮಾಡಿ ಹೇಗ ಮಾಡಿ. ಏ ದೇವ್ರೆ, ನರನಾಟ್ಯ ಯಾವ ಸ್ವಲ್ಪ ನೋಡ್ತಾರೆ ಸ್ವಾಮಿ, ಯಾರಿಗೂ ನೋಡುವುದಿಲ್ಲ. ಮತ್ತೆ ಯಾರಿದ್ದಾರೆ? ಬೇಡವೇ ಬೇಡ. ದೇವಲೋಕದಲ್ಲೇ ಇದ್ದಾರೆ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮ ಎನ್ನುವ ಎಲ್ಲ ಇದ್ದಾರಾ? ಯಾರು ಕಾಣುವುದಿಲ್ಲ ಸ್ವಾಮಿ, ಎಲ್ಲ ಓಡಿ ಆಗಿ ಪೀಠ ನಮ್ಮದಾಯ್ತಲ್ಲ. ಯಾರು ಸುರರದ ಒಡಗೊಂಡು ಮಹಿಷಾಸುರನಿಂದ ನನ್ನ ಪಾಲಿಗೆ ಸೋಲಾಯ್ತಲ್ಲ. ಇಷ್ಟೆಲ್ಲ ಮೆರೆಯುವುದಕ್ಕೆ ಕಾರಣ ಆತ ಪಡೆದಿರುವಂತಹ ವರವನ್ನ ನೀಡಿದವನು ಬ್ರಹ್ಮದೇವನಲ್ವ. ವಿಚಾರಿಸುತ್ತೇನೆ, ಸತ್ಯವನ್ನು ಅವಧರಿಸೋನಿ ಕಮಲ ಸಂಜಾತ, ಅವಧರಿಸೋನಿ ಕಮಲ ಸಂಜಾತ. ಹೊರೆಯುವುದಿನ್ನೇನು ಕರೆಯಲು ಹೊರಗಳು ಹರಣ ಪಾಪಲ ಹೊರೆಯ ಬೇಗಲೆ ಪಾಣಿನಾಥ. ಶಾಸನ ವಾಣಿದೇವಿ ರಮಣ ಹೇಳಪ್ಪ. ಬರುವುದಕ್ಕೂ ಕಾರಣ ಏನು? ಬರುವುದಕ್ಕೂ ಕಾರಣವಂತೂ ಏನು? ದುರುಳಾದಂತಹ ಮಹಿಷಾಸುರನಿಂದ ನನ್ನ ಪಾಲಿಗೆ ಸೋಲಾಯಿತು. ದೇವಲೋಕವನ್ನ ವಶಪಡಿಸಿಕೊಂಡಿದ್ದಾನೆ. ಇದಕ್ಕೆಲ್ಲ ಕಾರಣ ನೀವು ಕೊಟ್ಟಂತಹ ವರ. ನಮ್ಮನ್ನು ಪಡೆಯಬೇಕು. ಆದರೆ ತೋರುವೆ ಹಾದಿಯನು ಮಾಧವನಲ್ಲಿಗೆ ಸಂಕಷ್ಟ ಪರಂಪರೆ ಏನು ಎನ್ನುವುದನ್ನು ಅರ್ಥವಿಸಿಕೊಂಡವನಿದ್ದೇನೆ. ಅದನ್ನು ಬಗೆಹರಿಸುವಲ್ಲಿ ನಾನು ಅಸಮರ್ಥನಾಗಿ ಹೋಗಿದ್ದೇನೆ. ಹಾಗಿದ್ರೆ ಅವರು ಕೊಲ್ಲಬೇಕು ಅಂತಾದ್ರೆ ಅನ್ಯರಲ್ಲವೇ ಅಲ್ಲ, ಇತಾರಲ್ಲ ಉಮೇಶ, ಅವನಿದ್ದಲ್ಲಿಗೆ ಸಾಗೋಣ. ಕೈಲಾಸಕ್ಕೆ ಹೋದೆವು ಅಂತ ಅದರಲ್ಲಿ ಪರಮೇಶ್ವರನಿಲ್ಲ. ಆಮೇಲೆ ಹೋಗಿದ್ದು ವೈಕುಂಠಕ್ಕೆ. ವೈಕುಂಠಕ್ಕೆ ಹೋದ್ರೆ ಶ್ರೀಹರಿ ಇಲ್ಲ. ಏನು ಮಾಡೋಣ ಎನ್ನುವಾಗಿ ಚಿಂತಾಕ್ರಾಂತರಾದಾಗ ಕೇಳಿಸಿತಲ್ಲ ಅಂಬರವಾಣಿ. ಅವರಿಬ್ಬರು ದೃಢದವರೆಯ ಕುರಿತಾಗಿ ಚಂದ್ರಕಾಂತ ಶಿಲಾಪ್ರದೇಶದಲ್ಲಿ ಆಲೋಚಿಸುತ್ತಾ ಇದ್ದಾರೆ ಎನ್ನುವ ಹಾಗೆ ಬಂದು ನಿಂತದ್ದೆ ಚಂದ್ರಕಾಂತ ಶಿಲಾ ಪ್ರದೇಶ. ಏಕೋ ಭಾವದಿಂದ ಹರಿಹರ ವಿರುದ್ಧಿಸೋಣ. ಓ ಬ್ರಹ್ಮ, 33 ಕೋಟಿ ದೇವತೆಗಳು
ಮಕ್ಕಳನ್ನ ಕೂಡಿಕೊಂಡು ಈ ಚಂದ್ರಕಾಂತ ಶಿಲೆಯವರಿಗಾಗಿ ಬಂದು ನನ್ನನ್ನೇ ಧ್ಯಾನಿಸ್ತಾ ಇದ್ದೀರಿ. ಅವ ಕಾರಣ ಉಂಟೇ ದುರ್ಯೋಧನ ವೈಶಾಸುರ ಹೊರಬಂತೆಗೆ ತಾನೇ ತಾನಾಗಿ ಬರೆಯುತ್ತಾ ಇದ್ದಾನೆ. ಅವನನ್ನು ಕೊಲ್ಲುವಲ್ಲಿ ಅಸಮರ್ಥರಾಗಿದ್ದೇವೆ. ವೈಶಾಸುರ ಲೋಕಕಂಟಕನಾಗಿ ಮೆರೆಯುತ್ತಾ ಇದ್ದಾನೆ. ಅವನ ವಧೆಯಾಗಲೇಬೇಕು. ಅವನ ವಧೆಗೋಸ್ಕರವಾಗಿ ನನ್ನ ಅಂತರ್ಸತ್ವವನ್ನು ನಲ್ಲಿನ ಸಂಭವನಂತ ವಧೆಗಾಗಿ ನನ್ನ ದೇಶವನ್ನು ಹೊರಚಿದ್ದೇನೆ. ದೇವತೆಗಳಾದಂತಹ ನಮ್ಮ ತೇಜಸ್ಸನ್ನು ಹೊರಚಲ್ತಾ ಇದ್ದೇವೆ. ಅದಕ್ಕೆ ಸರಿಯಾಗಿ ನಿಮ್ಮ ಬೇರ ಅಂತರ್ಸತ್ವವನ್ನು ಹೊರಎಸೆದಿದ್ದೀರಿ. ಮೂರು ಮೂರ್ತಿಗಳ ತೇಜಸ್ಸು, ಚಾರು ದಿಕ್ಪಾಲಕರ ತೇಜಸ್ಸು, ದೇವಾನು ದೇವತೆಗಳ ತೇಜಸ್ಸು ಎಲ್ಲವೂ ಒಂದಾಗುತ್ತಾ ಗಗನ್ ನಂಚಿನಲ್ಲಿ ನಾರಿಯಾಕೃತಿಯನ್ನ ತಳೆದಿದೆ. ಅವಳೇ ನಮ್ಮಮ್ಮ ಎನ್ನುವುದನ್ನ ಅರ್ಥವಿಸಿಕೊಂಡವರು ನಾವು. ನಿರಾವರಣೆಯಾದ ಮಾತಿಗೆ ಸುರನಾರಿಯರಿಂದ ಶೃಂಗರಿಸಿದ ಹಾಗಾಯಿತು, ಎಂದು ಬಾಣದ ಕೆಂದಾವರೆಯನ್ನು ಮುಡಿಸಿದ ಹಾಗಾಯಿತು. ಗಗನ ಅಂಚಿನವರಂತ ಮಾತೆಯನ್ನು ಪ್ರತ್ಯಕ್ಷೀಕರಿಸಿಕೊಳ್ಳಬೇಕು ಅಂತ ಆದ್ರೆ ಎಲ್ಲವರೊಂದ ಈ ಮಾತೆಯನ್ನೇ ಸ್ಮರಿಸೋಣ. ವನಜನಾಭನು ಕರದ ಚಕ್ರವನಿತು ತ್ರಿನಯನಾಗ ತ್ರಿಶೂಲವನಿತು ಕನಕ ಗರ್ಭನು ಕರದ ದಂಡವನಿತು ಸುರರೆಲ್ಲ ತಮ್ಮಯುಧಗಳನ್ನಿತ್ತು ನುತಿಸಿದರು ಆರತಿ ಬೆಳಗಿದರು.
ಸುಮನಸರೇ ಮನು ಮುನಿಗಳೇ ಏಕಾದಶ ರುದ್ರರೇ ದ್ವಾದಶ ಆದಿತ್ಯರೇ ಎಲ್ಲವರು ಒಟ್ಟಾಗಿ ಒಕ್ಕರಳಿನಿಂದಲೂ ಒಮ್ಮತದಿಂದಲೂ ನನ್ನನ್ನೇ ಧ್ಯಾನಿಸುತ್ತಾ ಇದ್ದೀರಾ. ನೀವೇ ಕೊಟ್ಟ ಆಕಾರ, ನೀವೇ ಮಾಡಿದ ಅಲಂಕಾರ, ನೀವೇ ನೀಡಿದ ಆಯುಧಗಳೊಂದಿಗೆ ಪ್ರತ್ಯಕ್ಷಳಾಗಿದ್ದೇನೆ. ಮಕ್ಕಳೇ, ಹಿಂದೊಮ್ಮೆ ನಾನೇ ನಿಮ್ಮೂವರನ್ನ ಸೃಷ್ಟಿಸಿದೆ, ಹೆಸರಿಸಿದೆ, ಮಾಡುವುದಕ್ಕೆ ಉದ್ಯೋಗವನ್ನ ಅನುಗ್ರಹಿಸಿದೆ, ಇರುವುದಕ್ಕೆ ಸ್ಥಳವನ್ನ ಕಲ್ಪಿಸಿದೆ. ಅಂದೇ ನಿಮ್ಮಲ್ಲಿ ಆಡಿದಂತ ಮಾತು ಕಷ್ಟ ಕಾಲಗಳನ್ನ ನಿಷ್ಠೆಯಿಂದ ಭಜಿಸಿ ಎನ್ನುವ ಹಾಗೆ. ಹೇಳಿ ಮಕ್ಕಳೇ, ಏನು ಕಷ್ಟ? ಮೊದಲ ಆದೇಶೋ ಮಹೇಶೋ ವಿಧಾತ ವರಬಲದಿ ಕೂಡಿಕೊಂಡು ಈ ರೀತಿಯಾಗಿ ನಿನ್ನನ್ನು ಪ್ರತ್ಯಕ್ಷೀಕರಿಸಿಕೊಳ್ಳುವ ಉದ್ದೇಶ ಇಷ್ಟೇ ತಾಯಿ. ಮಾಲ್ಯ ಪುತ್ರರಾಗಿರತಕ್ಕಳ ಮಹಿಷಾಸುರ ಲೋಕ ಕಂಟಕನಾಗಿ, ಗೋ ಬಾರಕನಾಗಿ, ಗೋ ಬ್ರಾಹ್ಮಣ ಹಿಂಸಿಸುವ ಮುಖೇನವಾಗಿ ದೇವಾನು ದೇವತೆಗಳನ್ನೇ ಕಾರುಗೆಡಿಸಿದ್ದಾರೆ. ಅವನ ವಧೆಯಾಗಬೇಕು. ಮಗು ಬ್ರಹ್ಮ ಅರಿಯದೆ ದುಳ್ಳನಿ ವರವನಿತ್ತೆಯ ಕಂದ ವಿಷ್ಣು ಆ ದುಷ್ಟನನ್ನ ಪಾಲಿಸಿದೆಯ ಈಶ್ವರನಿಗಾಗದೆ ಹೋಯ್ತೆ. ಭಯಪಡುವಂತ ಅಗತ್ಯ ಇಲ್ಲ ಮಕ್ಕಳೇ. ಲೋಕ ಕಂಟಕನಾಗಿ ಮೆರೆಯುವ ದುಳ್ಳನನ್ನ ನಾನು ಬಗೆಯುತ್ತೇನೆ. ಶಂಕದುರ್ಗರ ಬಿಂದುವನ್ನ ಕ್ಷಣ ಮಾತ್ರದಲ್ಲಿ ಮುರಿಯಲಾಸುಗ ಆ ಪಾಪಿಗಳ ವಧೆಗೆ ಹೊರಗೆ ಕೃಷ್ಣನ ವಧೆಗೆ ಹೊರಟು ನಿಂತವರು ನೀವು ತಾಯಿ. ಕಾಲ್ನಡಿಗೆಯಲ್ಲಿ ಹೋಗುವುದು ಸರಿಯಲ್ಲ ಎಂಬ ಕಾರಣಕ್ಕಾಗಿ ಪರ್ವತರಾಜನೇ ಸಿಂಹವಾಗಿ ಬರ್ತಾ ಇದ್ದಾನೆ. ಸಿಂಹವಾಹಿನಿಯಾಗಬೇಕಮ್ಮ.
ಪೀಠ ನಿಮ್ಮ ವಶವಾಗಿದೆ. ಏ ಪಾಪಿ, ನೀ ಮಾಡಿದ ಪಾಪದ ಕೃತ್ಯ ಅತಿಯಾದ ಕಾರಣ ನಿನ್ನ ಅನುಯಾಯಿಗಳು ಶಂಕದುರ್ಗರನ್ನು ವಧಿಸಿ ಸುಮನಸರನ್ನ ಪಾಲಿಸಲು ನಿನ್ನೊಳಗೆ ಬಂದಿದ್ದೇನೆ. ಕೊಲ್ಲಲಾಗ್ತದೆ ಎನ್ನುವಾಗಿ ಭಾವಿಸಿಕೊಂಡೆಯೋ? ಯಾಕಾಗುವುದಿಲ್ಲ? ವರ ಪಡೆದಿದ್ದಾನೆ. ನಿನಗೆ ವರ ಕೊಟ್ಟ ಬ್ರಹ್ಮನಿಗೆ ಅಮ್ಮ ಇದ್ದೇನೆ. ಅಯ್ಯೋ ನಿಜೆ ಆದಿಶಕ್ತಿ ಓಂಕಾರ ಸ್ವರೂಪಿಣಿ ಜಗಜ್ಜನನಿ ಲೋಕೇಶ್ವರಿ ಲೋಕಕ್ಕೆ ನಾಯಕಿ ಆಗಿರುವ ನಾನು ನಿನ್ನ ವಧೆಗೆ ನಾರಿ ರೂಪ ಅಂತ ಬಂದೆ.
ನಿನ್ನ ವಧೆಗೆ ಸಾಮಾನ್ಯ ನಾರಿ ಆದ್ರೆ ಸಾಕಾದೀತೆ, ಸಾಕಾಗುವುದಿಲ್ಲ. ನಾರಿ ಆದರೇನು ನಿನಗೆ ಮಾರಿ ಅಂತ ಬಂದೆ. ಮಾರಿಗೆ ಕುರಿಯನ್ನ ಬಲಿ ಕೊಡ್ತಾನೆ, ನೆನ್ಪಿಟ್ಕೋ. ಕುರಿ ರಕ್ತ ಬೇಕಿದ್ರೆ ನಿನ್ನ ಬಳಿ ಬರ್ತಾ ಇದ್ದ. ಮತ್ತೆ ಈ ಮಾರಿಗೆ ಕೋಣನ ರಕ್ತವೇ ಬೇಕು. ನಾನು ನೀನು ಎನ್ನುವುದನ್ನು ದೂರ ಮುಖೇನ
ಮಹಿಷಾಸುರನನ್ನ ಕೊಂದ ಕಾರಣಕ್ಕಾಗಿ ಗೋವೇಶ ಬರ್ತೀನಿ ಎಂಬುದಾಗಿ ಎಲ್ಲರೂ ಕೊಂಡಾಡ್ತಾ ಇದ್ದಾರೆ ತಾಯಿ. ಶಾಂತವಾಗಬೇಕು ತಾಯಿಯೇ, ಶಾಂತವಾಗಬೇಕು. ಸುರಪ ಭಯ ನಿನಗೆ ಮುಂದಕ್ಕೆ ಸುರಪ ಭಯ ನಿನಗೆ ಮುಂದಕ್ಕೆ ಹರುಷದಲ್ಲಿ ನಾಟವನು ಪಾಲಿಸೋ ಹೌದಯ್ಯ. ಹರುಷದಲ್ಲಿ ನಾಟವನು ಪಾಲಿಸೋ ಮರೆಯದ ಚರಣವನು ನಿರತ ಮನದಿ ಮರೆಯದ ಚರಣವನು ನಿರತ ಮನದಿ ಶಿರಪಾಲ, ಕಂಡೆಯ ನಿಮ್ಮೆಲ್ಲವರಿಗೆ ಮಾತಿದ್ದ ಪ್ರಕಾರವಾಗಿ ಖಳ ಮಹಿಷಾಸುರನನ್ನ ಕೊಂದು ಕಳೆದವನು ಆತನೊಂದಿಗೆ ಯುದ್ಧ ಮಾಡುವುದಕ್ಕಾಗಿ ಉಗ್ರಳಾದ ನಾನು ಶಾಂತಳಾಗಿ ನಿಂತಿದ್ದೇನೆ. ದೇವೇಂದ್ರ, ಆ ಖಳ ಮಹಿಷಾಸುರನೊಂದಿಗೆ ಯುದ್ಧವನ್ನ ಮಾಡುತ್ತಾ ಮಾಡುತ್ತಾ ದಿನಗಳು ಎಷ್ಟೋ ಉರುಳಿದವು. ಆ ಕುರಿತು ಲೆಕ್ಕಿಸಿದೆಯಾ ಇಂದ್ರ? 9 ದಿನ ಹಗಲು ರಾತ್ರಿಗಳನ್ನದೇ ಖಳನೊಂದಿಗೆ ಒಂದೊಂದು ರೂಪದಿಂದ ಯುದ್ಧವನ್ನ ಮಾಡಿದೆ. ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಳರಾತ್ರಿ, ಮಹಾಗೌರಿ, ಸಿದ್ಧಿರಾತ್ರಿ ಎನ್ನುವ ಹಾಗೆ ನವದುರ್ಗೆಯಾಗಿ ನವದಿನ ಹೋರಾಟವನ್ನ ಮಾಡಿದ ಕಾರಣ ಅದುವೇ ನವರಾತ್ರಿ ಎನ್ನುವ ಹಾಗೆ ಲೋಕ ಪ್ರಸಿದ್ಧಿಯನ್ನ ಪಡೆಯಲಿ. ದಶದಿನದಂದು ಅರ್ಥಾತ್ ಈ 10ನೇ ದಿನ ಯುದ್ಧಕ್ಕೆ ಖಳನನ್ನ ಕೊಂದು ವಿಜಯ ಗಳಿಸಿದೆ. ಹಿಂದೆ ವಿಜಯದಶಮಿ ಎನ್ನುವ ಹಾಗೆ ಪ್ರತಿಯೊಬ್ಬರು ಆಚರಣೆಗೆ ತರಲಿ. ಭಯ ಬೇಡ. 4 ಲೋಕವನ್ನ ಸೇರು, 4 ಪೀಠವನ್ನ ಏರು. ಮುಂದೆ ಎಲ್ಲಿ ಆದ್ರೂ ದುಷ್ಟರಿಂದ ಒಬ್ಬನೇ ಏನು ಮಾಡಿದ್ದಾರೆ? ದೇವೇಂದ್ರ, ಕೆಟ್ಟ ಬೀಜ ಸುಟ್ಟರೂ ಮೊಳಕೆ ಬರುವಂತೆ ದುಷ್ಟ ದಾನವರು ಹುಟ್ಟುತ್ತಲೇ ತಮ್ಮ ಕ್ರೂರ ದೃಷ್ಟಿಯನ್ನ 4 ಲೋಕದ ಮೇಲೆ ಬೀರುವುದಕ್ಕೆ ಸಾಧ್ಯವುಂಟು. ಅಂತಹ ದೈತ್ಯರು ಅಲ್ಲಿವರೆಗೆ ಬಂದದ್ದೇ ಸತ್ಯ ಅಂತಾದ್ರೆ ಎಲ್ಲವರು ಒಟ್ಟಾಗಿ ಕಿವನಾದ್ರಿಯ ಕದಂಬವನಕ್ಕೆ ಬಂದು ಏಕ ಮನಸ್ಸಿನಿಂದ ನಿಷ್ಠೆಯಿಂದ ನನ್ನನ್ನ ಸ್ಮರಿಸಿದ್ದೇ ಸತ್ಯ ಅಂತಾದ್ರೆ ಚರಣ ದರುಶನ ಮತ್ತು ಬಂದ ಕಷ್ಟವನ್ನ ನಾನು ಬಗೆಹರಿಸ್ತೇನೆ. ಜಯ 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 ಜಯ
ಹಿಡಿಯುವುದಕ್ಕೆ ಗದಾದಂಡ, ತಿಳಿದುಕೊಳ್ಳುವುದಕ್ಕೆ ಮರವಾಗಿ ಬಂದು ಕಳಿಸಿದ್ದಾನೆ. ಎಷ್ಟು ಸಂಚಾರ ಮಾಡಿದ್ದೇವೆ, ಇಷ್ಟು ಸಂಚಾರದ ಬಳಿಕ ಆಗುತ್ತಿರುವುದು ನಮ್ಮ ಪಾಲಿಗೆ ಉದರಾಜ್ಞೆಯನ್ನು ತಂದಿಸಿ ಹೋಗ್ಬೇಕಂತಾದ್ರೆ ಮಾಡುವುದೇನೀಗ? ಮಾಡಬೇಕಾಗುತ್ತೆ ಬೇಟೆ. ಶ್ರಮವನು ಕಳೆವೆಂದನು ದಾಗ ಬರಲು ಕದಂಬವನ ದುಡೆಗೆ ಈಗಾಗಲೇ ಬೇಟೆ ನೋಡ್ಬೇಕಿರುವ ಕಾರಣಕ್ಕಾಗಿ ಇಬ್ಬರು ವಿವಿಧ ದಿಕ್ಕನ್ನು ಅರಸಿ ಹೋದವರಿದ್ದೇವೆ. ಯಾವ ದಿಕ್ಕಿಗೆ ಹೋದೆ, ಏನನ್ನ ಕಂಡೆ, ಏನನ್ನ ತಿಂದೆ, ನನಗಾಗಿ ಏನನ್ನ ತಂದೆ, ಎಲ್ಲವನ್ನ ಹೇಳ. ತಮ್ಮ, ಈ ದಿಕ್ಕಿನಲ್ಲಿ ಬೇಟೆಯಾಡ್ಲಿಕ್ಕೆ ಹೋದವನಾಗಿದ್ದೇನೆ. ಬೇಟೆಯಾಡ್ಲಿಕ್ಕೆ ಹೋದಾಗ ತಮ್ಮ ಅಲ್ಲಿ ಕಾಡುಕೋಣ. ಕಾಡ್ಕೋಣ ಎಲ್ಲಿ? ಖಂಡಿತವಲ್ಲಿ ಅಲ್ಲಿ ಕಂಡೆ. ಕಂಡಾಗ ಬಿಡ್ತೇನೋ. ಹೋಗಿ ಏನಾಗಿದೆ ಅದರ ಕುತ್ತಿಗೆಗೆ ನನ್ನ ಬಾಯನ್ನ ಕೊಟ್ಟು ಬಿಸಿ ರಕ್ತ ಕಟ್ಟ 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 ಕುಡಿದೆ. ಆಮೇಲೆ ಮಾಂಸವನ್ನು ಸರಿಯಾಗಿ ತಿಂದಿದ್ದೇನೆ. ಕೊನೆಗೆ ನಿನಗೆ ನೆನಪಾಯಿತು. ಆಗ ನಿನಗಾಗಿ 2 ಕೋಡ್ ತಂದಿದ್ದೇನೆ. ಏನು ಕಟ್ಟಿ ಕೊಡಲಿಕ್ಕುಂಟ ನನಗೆ? ಆಗಲ್ವಾ? ಮಾಂಸಾಹಾರಿಗಳು ಎಲ್ಲಿಯಾದ್ರೂ ನಮ್ಮ ದಾಂತಕ್ಕೆ ಮಾಂಸ ಸಿಕ್ಕಿದಂತ ತಗಿಲಿಕ್ಕೆ ಬೇಕಾಗ್ತದೆ ಏನೋ ಕಾರಣಕ್ಕಾಗಿ. ಆ ರೀತಿಗಾಗಿ ನೀನೇನು ಬೇಟೆ ನಡೆದು ಏನೋ ತಂದೆ? ಇವತ್ತು ಹೋದರೆ ತೆಂಕಿಗೆ ಹೋಗಬೇಕೆನ್ನುವ ಕಾರಣಕ್ಕಾಗಿ ಒಳಗನ್ನ ಬಿಟ್ಟು ತೆಂಕಿಗೆ ಹೋದೆ. ಬಿಟ್ಟು ತೆಂಕಿಗೆ ಬಂದೆ. ತೆಂಕಿನಲ್ಲಿ ಏನು ಸಾಧನ ಮಾಡಿದೆ? ತೆಂಕನ್ನ ಕಂಡಂತ ಸಂದರ್ಭ ಅಲ್ಲಿ ಕಂಡೆ ಜಿಂಕೆ ಮರಿಯನ್ನ. ತೆಂಕಿನಲ್ಲಿ ಜಿಂಕೆ? ಹೌದಪ್ಪ. ಹೋಗಿ ಎರಗಿದೆ ಮಾಂಸ ಬೇರೆ ರಕ್ತ ಬೇರೆಯನ್ನ ಮಾಡಿ ಎಲ್ಲವನ್ನ ತಿಂದೆ. ನಿನಗಾಗಿ ಎಲುಬನ್ನ ತಂದೆ. ಹೊಟ್ಟೆ ತುಂಬಿದೆ, ಬರ್ತಾ ಉಂಟು ನನಗೆ ನಿದ್ದೆ. ಎಲ್ಲೇ ಮಲಗುದಾ? ಮಲಗಬಾರ್ದು. ಯಾಕೆ? ನಿನಗೆ ನಿದ್ದೆ ಬರ್ತದಂತೆ ಹೇಳ್ತಾ ಇದೀಯ. ಹೊಟ್ಟೆ ತುಂಬಿದಾಗ ಕಣ್ಣಿಗೊಂದು ರೀತಿಯ ಅಹಂಕಾರ ಉಂಟು. ಆದ್ರೆ ನಾವು ಕಂಡಲ್ಲಿ ಮಲಗಿದಂತಾದ್ರೆ ನಮ್ಮ ಪಾಲಿಗೆ ನಮ್ಮ ಪ್ರಚಾರ ಬರ್ತದೆ. ಚಂಡಮುಂಡರು ಕಂಡವನ್ನು ತಿಂದು ಹೆಂಡವನ್ನು ಕುಡಿದು ಕಂಡಲ್ಲಿ ಮಲಗಿದ್ದಾರೆ ಎನ್ನುವುದಾಗಿ ಇಂಥದ್ದೊಂದು ಅಪಪ್ರಚಾರ ಚಂಡಮುಂಡರ ಪಾಲಿಗೆ ಬರಬಾರದು. ಅಷ್ಟು ಮಾತ್ರವಲ್ಲದೆ ನಾವು ಎಲ್ಲಿ ಬರುತ್ತೇವೆ ಅನ್ನೋದಾಗಿ ಕಾಯ್ತಾ ಇದ್ದವರಿದ್ದಾರೆ. ನಾನು ನಮ್ಮ ವಾರಿಗಳು ಆ ದೇವತೆಗಳು. ಆ ಕಾರಣಕ್ಕಾಗಿ ಒಂದೆಡೆ ಮರೆಯಲಿ ವಿಷಯ ಸ್ವಲ್ಪ ಸಂತೋಷದಿಂದ
ಸ್ಮರಿಸಲು ಶ್ರೀದೇವಿಯನ್ನು ಚರಣ ದರ್ಶನವಿತ್ತು ಸುರರಿಗ ಭಯವನ್ನು ಕರುಣಿಸುತ್ತ ಎಳೆಯ ಸುರಪಾಲ ಗೋಳು ಬುಟ್ಟುವುದಕ್ಕೆ ಎಳೆಯ ಸುರಪಾಲ ಗೋಳು ಬುಟ್ಟುವುದಕ್ಕೆ ಗುಣಮಹಿ ಕಾಣಿಸಲು ಸೋಲಿಸಿ ನಾಟವ ಆಡುತ್ತಿರಲು ಏಳು ಎದ್ದೇಳು ಏನಯ್ಯ ಇದು ಸುಮನಸರೆಲ್ಲವರನ್ನ ಸೇರಿಸಿಕೊಂಡು ಈ ಕದಂಬವನಕ್ಕೆ ಬಂದು ಎಲ್ಲರೂ ಒಂದಾಗಿ ನನ್ನ ಸ್ತುತಿಗೈಯುತ್ತಾ ಇದ್ದೀರಿ. ಕಂದಿದಾನನ ಹಿಂದೊಮ್ಮೆ ಕಳ ಮಹಿಷಾಸುರನಿಂದ ಕಷ್ಟಕ್ಕೆ ಒಳಗಾದಾಗ ಆ ದುಷ್ಟನನ್ನ ಕೊಂದು ಕಾಲ ನಾಲೆಯ ಕಟ್ಟಿದವಳು ನಾನೇ ತಾನೆ. ಮತ್ತೆ ಎಲ್ಲರೂ ವ್ಯಥೆಗೆ ಒಳಗಾಗಿದ್ದೀರಿ ಅಂತಾದ್ರೆ ಯಾರಿಂದ ಕಷ್ಟ ಒದಗಿದೆ ಹೇಳಿಕೊ. ಬರುವುದಕ್ಕೂ ಕಾರಣ ಉಂಟು ತಾಯಿ. ಏನು? ಮನುಷ್ಯರಿಗಿಂತ ಅತ್ಯಂತ ಬಲಶಾಲಿಯಾದಂತಹ ಶುಂಭ ನಿಶುಂಭ ಆತನ ಅನುಯಾಯಿಗಳು ದೇವಲೋಕವನ್ನು ವಶಪಡಿಸಿಕೊಂಡಿದ್ದಾರೆ. ದೇವತೆಗಳಾದ ನಮ್ಮನ್ನ ಅಡ್ಡಾಡಿಸಿಕೊಂಡು ಬರ್ತಾ ಇದ್ದಾರೆ. ಅವರನ್ನ ಕೊಂದು ನಮ್ಮನ್ನ ಕೊರೆಯಬೇಕೆಂಬ ತಾಯಿ ಕರುಣಿಸುತ್ತ ಭಯವನ್ನು ನುಡಿದನು ಕರುಣಿಸುತ್ತ ಅಭಯವನ್ನು ನುಡಿದಳು ಕಿರಿದು ಸಮಯದೇ ತರಿದು ಧೈರ್ಯದ ಕಿರಿದು ಸಮಯದೇ ತರಿದು ಧೈರ್ಯರ ನೆರವಿಯನು ಕೊರೆಯುವೆನು ನಿಮ್ಮ ಮರೆಯ ಮಾತಲ್ಲ ಕಿರಿದು ಸಮಯದಿ ಥರಿದು ದೈತ್ಯರ ನೆರವಿಯನು ಕೊರೆಯುವೆನು ನಿಮ್ಮ ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ಮರೆಸಿ ನಿಜವನು ತುಹಿನಗಿರಿಯೊಳಗಿರುತ್ತ ನೋಡೋದೆ ಲೀಲೆಯ ನೋಡುವುದೆಲ್ಲ ಲೀಲೆಯ ಹರುಷದೊಳಗೆಂದೆನುತ ತ್ರಿದಶರಿದರು ಶ್ರೀದೇವಿ ಕರುಣಿಸುತ್ತ ಅಭಯವನ್ನು ನುಡಿದಳೋ ಸೂರ್ಯಪಾಲ ಮತ್ತೆ ದಾನವರಿಂದ ಕಷ್ಟಕ್ಕೊಳಗಾದಯ್ಯ. ಅಮರನಾದ ನಿನ್ನೊಂದಿಗೆ ಸಮರಕ್ಕೆ ಬಂದರೆ ದಾನವರು ಅವರಿಂದ ಕೈ ಸೋತು ಎಲ್ಲವರನ್ನ ಸೇರಿಸಿಕೊಂಡು ಈ ಕದಂಬ ಕಾಂತಾರಕ್ಕೆ ಬಂದು ನನ್ನ ನಾಮಸ್ಮರಣೆಯನ್ನ ಮಾಡುತ್ತಾ ಇರುವೆ. ನಾ ಪ್ರತ್ಯಕ್ಷಳಾದ ಮೇಲೂ ದಾನವರ ಭಯವೇ. ಭಯಪಡುವಂತ ಅಗತ್ಯ ಇಲ್ಲವಯ್ಯ. ಅಭಯವನ್ನ ಇಟ್ಟಿದ್ದೇನೆ, ಧೈರ್ಯಸ್ಥನಾಗು. ಕಿರಿದು ದಿನದಲ್ಲಿಯೇ ದುರುಳರೆಲ್ಲವರನ್ನ ತರಿದು ಸೌಖ್ಯವ ಕರುಣಿಸುವೆ. ಮರೆಯ ಮಾತಿದಲ್ಲ. ನಮ್ಮದೊಂದು ಆಸೆ ಉಂಟು ತಾಯಿ. ಏನು? ಆ ದುರುಳರನ್ನ ಕೊಲ್ಲುವ ಅಂದ ಚಂದವನ್ನ ಈ ಕಣ್ಣಾರೆ ನೋಡುವ ಆಸೆ ನಮಗಾಗ್ತಿದೆ ತಾಯಿ. ಒಂದು ಮಾರ್ಗವನ್ನು ಕರುಣಿಸ್ತೀರ. ಕಾಣಬೇಕು ಎನ್ನುವ ಬಯಕೆ. ಹಾಗಿದ್ರೆ ನೀವೆಲ್ಲವರು ನಿಮ್ಮ ನಿಜ ಸ್ಥಿತಿಯನ್ನ ಮರೆಸಿ
ನಿಮಗಿಷ್ಟವಾದ ಪಕ್ಷಿಯ ರೂಪವಂತೂ ಈ ಕದಂಬವನದಲ್ಲಿಯೇ ಉಳಿದಿರಿ ಅಂತಾದ್ರೆ ದೈತ್ಯರನ್ನ ಕೊಲ್ಲುವ ಆ ಚಂದವನ್ನ, ನನ್ನ ಲೀಲೆಯನ್ನ, ದೇವಿ ಮಹಾತ್ಮೆಯನ್ನ ಸಂಪೂರ್ಣ ಸವಿಯಬಹುದು, ಮರೆಯಾಗಿ. ಸುರರಿಗೆಲ್ಲ ಅಭಯವನ್ನ ಇತ್ತೆ, ಇವಾಗ ಯೋಚನೆ ಮಾಡುವುದು Yeah.
ದಿನಕರ ಕೋಟಿ ತೇಜದಲ್ಲಿ ದಿನಕರ ದೇವತೆಗಳೆಲ್ಲವರಿಗೂ ಅಭಯವನ್ನ ಇತ್ತೆ. ಇವಾಗ ಯೋಚನೆ ಮಾಡು. ನಾನಾಗಿ ಯೋಚನೆ ಮಾಡುವುದಕ್ಕಿಂತ ನನಗೂ ಯೋಚನೆ ಮಾಡುವ ಹಾಗೆ ಮಾಡಿದರಲ್ಲ ದಾನವರು. ಮಾತಿಟ್ಟ ಪ್ರಕಾರವಾಗಿ ಈ ಕ್ಷಣವೇ ಹೋಗಿ ದೈತ್ಯ ಬಳಗವನ್ನೇ ದಹಿಸಿ ಬಿಡುತ್ತಾ ಇದ್ದೆ. ಆದ್ರೆ ಏನ್ ಮಾಡೋಣ, ಒಬ್ಬೊಬ್ಬ ದಾನವನು ಒಂದೊಂದು ರೀತಿಯ ವರವನ್ನ ಪಡೆದು ವರಬಲದಿಂದ ಮೆರೆಯುತ್ತಾ ಇದ್ದಾರೆ. ಎಲ್ಲವರನ್ನ ಒಟ್ಟಿಗೆ ಕೊಂದು ಕಳೆದೆ ಅಂತಾದ್ರೆ ಅವರು ಪಡೆದೊರಕ್ಕೆ ಕುಂದಲ್ಲದೆ ಮತ್ತೇನು? ನಾನೇ ನಿಯಮಿಸಿದ ತ್ರಿಮೂರ್ತಿಗಳು, ಅದರಲ್ಲಿ ಹರನಿಂದಲೋ ಬ್ರಹ್ಮನಿಂದಲೋ ವರವನ್ನ ಪಡೆಯುವವರು ದಾನವರು. ನನ್ನ ಮಕ್ಕಳ ಮಾತು ಸುಳ್ಳುವಂತಾಗುವುದಿಲ್ವೇ? ವರಕ್ಕನುಸಾರವಾಗಿ ವಧಿಸಬೇಕು. ಆ ಕುರಿತು ಯೋಚಿಸುತ್ತಾ ಈ ಕದಂಬವನದಲ್ಲಿ ಕೌಶಿಕೆಯಾಗಿ ನಿಂತಿದ್ದೇನೆ. ಸನಿಯದಲ್ಲೇ ಹರಿಯುವ ಜಾಹ್ನವಿಯಲ್ಲಿ ಸ್ನಾನಕ್ಕೆಂದು ಇಳಿದು ಬಂದ ಪಾರ್ವತೀ ದೇವಿಯ ಉದರವನ್ನ ಸೀಳಿ ಹೊರಬಂದವಳು ಕೋಶ ಸಂಭವೆ ಕೌಶಿಕೆಯಾಗಿ ಕಾಣಿಸಿಕೊಂಡಿದ್ದೇನೆ. ಸುಂದರಾಂಗವನ್ನ ತಳೆದಿದ್ದೇನೆ. ಯಾಕೆ ಈ ಅಂದದ ರೂಪ? ಯಾಕೆ ಈ ಮೋಹಕ ರೂಪ? ದಾನವರನ್ನ ಮೋಹದ ಬಲೆಯೊಳಗೆ ಬೀಳಿಸಿಕೊಳ್ಳುವುದಕ್ಕಾಗಿ. ಕಾರ್ಗತ್ತಲೆ ಕವಿದಿರುವ ಈ ಕದಂಬವನದಲ್ಲಿ ಕೋಟಿ ಸೂರ್ಯರ ಸಮಪ್ರಭೆಯನ್ನ ಎನ್ನ ತನುವಿನಿಂದ ಹೊರಹೊಮ್ಮಿದ್ದೇನೆ. ಬರೇ ಈ ಸ್ಥಳದಿಂದ ಕತ್ತಲೆ ಮಾತ್ರ ದೂರಾಗಿದ್ದಲ್ಲ, ಅಜ್ಞಾನ ಎನ್ನುವ ಕತ್ತಲೆಯು ದೂರಾಗಿ ಸುಜ್ಞಾನ ಎನ್ನುವ ದೀವಿಗೆಯನ್ನ ಉರಿವ ತೆರದಿ ಮಾಡಿದ್ದೇನೆ. ಎನ್ನ ತನುವಿನಿಂದ ಹೊರಟ ಸುಗಂಧವನ್ನ ಮಾರುತನಲ್ಲಿ ಕೊಟ್ಟು ಕಳುಹಿದೆ. ಎಲ್ಲಾ ಕಡೆಯಲ್ಲೂ ಪಸರಿಸಲಿ. ಈ ಸುಗಂಧ ಎಲ್ಲಿಂದ ಬಂದಿದೆ ಎನ್ನುವ ಹಾಗೆ ದಾನವರು ಹುಡುಕುವುದಕ್ಕೆ ಪ್ರಯತ್ನಿಸಲಿ. ಹುಡುಕುತ್ತಾ ನಾನಿದ್ದ ತಾಣಕ್ಕೆ ಬರಬೇಕು. ಬಂದ ಮೇಲೆ ಎಲ್ಲವರನ್ನ ಕೊಂದು ಕಳೆಯುತ್ತೇನೆ. ಹಾರುವ ಪತಂಗಕ್ಕೆ ಉರಿಯುವ ದೀಪ ಚಂದ ಕಾಣುತ್ತದೆ. ದೀಪ ಚಂದ ಇದೆ ಅಂತ ದೀಪವನ್ನ ಆಕ್ರಮಿಸುವುದಕ್ಕೆ ಮುಂದಾದ್ರೆ ತನ್ನ ರೆಕ್ಕೆಗಳನ್ನ ಸುಟ್ಟುಕೊಂಡು ಸಾವಿಗೆ ಈಡಾಗ
ಪತಂಗದಂತಿರುವ ದೈತ್ಯ ಬಳಗ ದೀಪದಂತಿರುವ ನನ್ನ ಬಳಿಗೆ ಎರಗುವುದಕ್ಕೆ ಪ್ರಯತ್ನಿಸಲಿ, ಸುಟ್ಟುರಿದು ಹೋಗಲಿ. ಹಾಗಾಗಬೇಕು ಅಂತ ಆದರೂ ದಾನವರು ಬರಬೇಕು. ಅವರನ್ನ ಕರೆಸಿಕೊಳ್ಳುವ ಬಗೆಯಂತು ಹಾಡಬೇಕು. ಗಾನಕ್ಕೆ ಮರುಳಾಗದವರು ಯಾರಿದ್ದಾರೆ ಈ ಪ್ರಪಂಚದಲ್ಲಿ? ಗೋವೊಂದು ಗಾನವನ್ನ ಕಿವಿನಿಮಿರಿಸಿ ಕೇಳುತ್ತದೆ ಅಂತಾದ್ರೆ ಮತ್ತೆ ದಾನವರ ಪಾಡೆ. ಹೆಣ್ಣಿನ ಸ್ವರವನ್ನ ಕೇಳಿದಾಗ ಹುಚ್ಚೆದ್ದು ಹುಡುಕುವುದಕ್ಕೆ ಪ್ರಾರಂಭಿಸುತ್ತಾರೆ. ಹುಡುಕುತ್ತಾ ಬರಲಿ. ಕುಳಿತು ಹಾಡುವುದಕ್ಕೆ ಸರಿಯಾದ ಸ್ಥಳ ಬೇಕು ಎನ್ನುವಾಗಿ ಅಂಬರವನ್ನ ಪರೀಕ್ಷಿಸಿದಾಗ ಅಂಬರದಿಂದ ಕುಂಬಿನಿಗೆ ಬಂಗಾರದ ಉಯ್ಯಾಲೆಯಲ್ಲಿ ಬಿಟ್ಟಿದೆ. ಆ ಉಯ್ಯಾಲೆಯಲ್ಲಿ ಕುಳಿತು ಸುಸ್ವರವನ್ನ ಜಗತ್ರಯವ ಮೋಹಿಸಿದಳು ಏನನೆಂಬೆ ನಾಗವೇಣಿಯು ಜಗತ್ರಯವ ಮೋಹಿಸಿದಳು ಏನನೆಂಬೆ
ಮತ್ಯಾರ ಎಬ್ಬಿಸಿದ್ದು? ಎದ್ದದ್ದು ಸುಳ್ಳಲ್ಲ, ಎಬ್ಬಿಸದ್ದು ಹೌದು. ಯಾರ್ಯಾರು ಅಲ್ಲ, ಕೇಳಿಸ್ತಾ ಉಂಟು ಒಂದು ಗಾಯನ. ಯಾರು ಹಾಡ್ತಾ ಇರ್ತದ್ದು ಇದು? ಯಾರು 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 ಎನ್ನುವಾಗ ನಮ್ಮಲ್ಲಿ ಯಾಕೆ ಪ್ರಶ್ನೆ? ಸ್ವರದ ಉಗಮ ಸ್ಥಾನವನ್ನು ನಡೆಸುತ್ತಾ ಮುನ್ನಡೆಯೋಣ. ತೊಡವಿನ ಪರಿಮಳವು ನಾಸಿಗಗೆ ಸೋಂಕಲು, ತೊಡವಿನ ಪರಿಮಳವು ನಾಸಿಗಗೆ ಸೋಂಕಲು. ಅರೆರೆ ಕೌತುಕ, ಅರೆರೆ ಕೌತುಕವೆಂದು ಪರಿಮಳವಿಡಿದು ಮುಂಬರಿಯೇ, ಪರಿಮಳವಿಡಿದು ಮುಂಬರಿಗೆ ತರಣಿ ತರಣಿ ಕೋಟಿ ಪ್ರಕಾಶವದು ಗೋಚರಿಸೆ. ಅಕ್ಷರಿ ಅಮ್ಮಮ್ಮ, ಅರೆರೆ ಅಕ್ಷರಿ, ಅಕ್ಷರಿಯಿಂದ ಶೋಧಿಸಿ ಬರುತ್ತ ಕಂಡರು ಚಂಡಮುಂಡರು ಕಂಡರು ಸ್ವರ್ಣದುರ್ಗ ಶ್ರೀ ದೇವಿಯರು ಬರುತ್ತ ಕಂಡರು ಕಂಡರು ಚಂಡಮುಂಡರು ಕಂಡರು ಸ್ವರ್ಣದು ಉಯ್ಯಾಲೆಯಲಿ ಉಯ್ಯಾಲೆಯಲಿ ಶ್ರೀದೇವಿಯನು ಅರಲೆ ಅಮ್ಮ ಅರಲೆ ಅರಲೆ ಬಾಳಕ ಬೆಟಗ
ಶರದಿಂದು ವದನೆ ಹರಿಯಾಣೆ ಶರದಿಂದು ವದನೆ ಶರದಿಂದು ವದನೆ ಶರದಿಂದು ವದನೆ ಹರಿನಾಣೆ 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 ಶರದಿಂದು
ನಮ್ಮ ನಾಸಿಕವೆನ್ನುವುದು ಇದುವರೆಗೆ ಆಕಾಣಿಸದಿರುವಂತಹ ಒಂದು ಸುಮಧುರವಾದಂತಹ ಗಾಯನ ಜೊತೆಗೆ ಒಳ್ಳೆ ಪರಿಮಳ. ಎಂತ ಪರಿಮಳ ನಮ್ಮ ಮೂಗೇನುವಂಥದ್ದು ಆಗ್ರಹಿಸ್ತಾ ಉಂಟು. ಹೌದೌದು. ಹಾಗೆ ಬಂದಿತ್ತು ಬಂದಾಗ ಒಬ್ಬ ಸೂರ್ಯನೇ ಈ ಕದಂಬವನ್ನು ಬೆಳಬೇಕಂತ ಎಷ್ಟೋ ಕಷ್ಟಗಳು ಪಡ್ತಾವನೆ. ಅದರಲ್ಲಿಯೂ ಒಮ್ಮಿದ ಮೇಲೆ ಕೋಟಿ ಸೂರ್ಯರ ಪ್ರಭೆ ಈ ರಾಜೇಶನ ಕಿರಣಗಳು ಕಣ್ಣಿಗೆ ಬೇಡ್ತಾ ಉಂಟು ಅಂತ ಆದ್ರೆ ವ್ಯವಸ್ಥೆ ಮಾಡಿದವರು ಯಾರು? ಮತ್ತೆ ಹೀಗೆ ಆಯ್ತು. ಹೀಗೆ ಮುಂದಿತ್ತು ಬಂದಾಗ ಕಣ್ಣಿಗೆ ಗೋಚರವಾದದ್ದಾದ್ರೆ ಸ್ವರ್ಣಮಯವಾದಂತಹ ಯಾರೇ ಅಂಬರಿಂದ ಕೊಂಬಿನಿಗೆ ಕೊಂಬಿನಿಂದ ಅಂಬರಕ್ಕೆ ಉಂಟು. ಅದರ ಮೇಲೆ ಒಬ್ಬರು ತಲೆಗೆ ಕೂತಿದ್ದಾಳೆ ಅಲ್ವಾ, ಅವಳೇ ಗಾಯನವನ್ನ ಮಾಡ್ತಾ ಇದ್ದಾಳೆ. ಅವಳ ರೂಪನ ಅವಳ ಹಣ ಎನ್ನುವುದು ಹೇಗಿದೆ? ಬಂಗಾರದ ಮನ ಹಾಗುಂಟ ಉಪ್ಪು ಅಲ್ಲ ಅಲ್ಲ ಮತ್ತೆ ಆಮೇಲೆ ಕೈ ಕಪ್ಪಿಲ್ಲ ಮೂಗು ಅದು ಮೂಗಾನ ಮತ್ತೆ ಸಂಪ್ರಿಗೆ ಮತ್ತ ತೊಂಡ ಮಣ್ಣಿನ ಇಬ್ಬಾಗ ಮಾಡಿ ಇಟ್ಟಾಗುಂಟು ಅವಳ ತುಟಿ ಮತ್ತೆ ಅದೆಲ್ಲ ಹತ್ತಿಬ್ಬರಲ್ಲ ಹೋಗಿ ಬೆಚ್ಚುದು ಬಡ್ಡಿರೋದು ಬಾರಿಸಿದ್ರೆ ಮಾಡ್ತೆ ಏಯ್! ಸಮಾನ ಸುಂದರಿಯಾದಂತ ಈಗ ದಾಡಕುಸುಮ ಆಗಬಾರ್ದು. ದಾಡಕುಸುಮ ಆಗ್ಬೇಕಂತಾದ್ರೆ ಒಡೆಯನಲ್ಲಿ ಮುಂದೆ ಮುಂದೆ ಸಂಭ್ರಮದ ಒಡ್ಡಾಲಗ ತುಂಬಿರುವಂತ ದಾನವ ಸಭೆಯನ್ನ ಕಂಡು ಮನಸ್ಸಿಗೆ ಮಹದಾನಂದವ ಸರಿ. ಯಾರ ಏನನ ಮಂಡ ನಾ ಮುಂದೆ ಎನ್ನೋ ಹಾಗೆ ಕೂಗಿಕೊಳ್ತಾ ಇದ್ದೀರಿ. ನೀವಿರುವರು ಈ ಕಾಲದಲ್ಲಿ ಮುಂದೆ ಎಲ್ಲೆಲ್ಲ ಹೋಗಿದ್ದೀರಿ? ಏನು ವಿಚಾರವನ್ನ ಸಂಗ್ರಹಿಸಿದ್ದೀರಿ ಹೇಳಿ. ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು, ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು. ಅನ್ನದೇವ ಓ ಅನ್ನದೇವ ನಿನ್ನ ನಿಲದ ಮಾಡುತ್ತ ಇರುವರು ದೇವ ಅನ್ನದೇವ. ಅರಿತಿದನೆಲ್ಲವ ಮೃತಬೇಕೆ ಜನತಾನೆ, ಅರಿತಿದನೆಲ್ಲವ ಮೃತಬೇಕೆ ಎನ್ನುವುದಾರೆ ಅನ್ನದೇವ. ನಾವು ಹಿನಗಿರಿಯಲ್ಲಿ ಬೇಟೆಯಾಡುತ್ತ ಬೇಟೆಯಾಡುತ್ತ ನಾವು ತೆರಳಿತು ಹಿನಗಿರಿಯಲ್ಲಿ ಬೇಟೆಯಾಡುತ್ತ ಅನ್ನದೇವ. ಧರಣಿಯನ್ನೆಲ್ಲ ಸಂಚರಿಸಿ ಶೋಧಿಸಿದೆವು ಅನ್ನದೇವ. ಈಗಾಗಲೇ ನೀವೇ ಆಜ್ಞಾಪಿಸಿದವರಿದ್ದೀರಾ. ಹೇಳ್ಬಿಟ್ಟು ನಿಮ್ಮ ಪ್ರಚಾರ ತಿಳಿದು ಬಂದಿರುವ ಹಾಗೆ ಆ ವಿಚಾರವನ್ನು ಕೇಳಿದಂತ ನಾವು ನೇರವಾಗಿ ನೇಮಕಕ್ಕೆ ಹೋಯ್ತು. ಹೋದದ್ದು ವ್ಯರ್ಥ ಆಯ್ತಲ್ಲ. ಯಾಕೆ? ಅಲ್ಲಿ ನಮ್ಮ ಆಡಳಿತ ಅಲ್ವಾ, ಇದ್ದದ್ದು ನಮ್ಮವರೇ. ಅಲ್ಲಿಂದ ನೇರವಾಗಿ ಹೋಯ್ತು ಪಾತಾಳಕ್ಕೆ. ಪಾತಾಳದಲ್ಲಿ ನಾಗರಾಜ ಸಿಕ್ಕಿದ. ಏನ್ ಮಾಡಿದ? ನಮ್ಮನ್ನ ಕಂಡವರೇ ಹಾಗೆ ಮಾಡಿ ಪ್ರಾರಂಭ ಮಾಡಿ ಎಡೆ ಎತ್ತಿದ್ನ? ಹೆಡೆ ಎತ್ತದು ಮಾತ್ರ ಅಲ್ಲ, ಹಿಂದೆ ನೋಡು ಮುಂದೆ ನೋಡು. ನಿನ್ನೊಬ್ರು ಹಾಯಿ ಕಳಿಸಿದ್ದನ್ನ ಮಾಡಿ ಎಡೆ ಮೇಲೆ ಕಾಲ ಹಾಕ್ಬೇಕಿತ್ತು ಅವನದ್ದು. ಅದಕ್ಕಾಗಿ ಮುಂದಾಯ್ತಣ್ಣ. ಆವಾಗ ನಿಮ್ಮ ವಿಚಾರವನ್ನು ಕೇಳಿದ ತಕ್ಷಣವೇ ಅಡಿಗರಲ್ಲೇ ಮಾಡಿಸಿದ. ಸರಿ. ನಂತರ ನಮಗೆ ಬೇಕಾದಂತ ಆತಿಥ್ಯವನ್ನು ಕೊಟ್ಟ. ಆ ನಂತರ ನೇರವಾಗಿ ಭೂಲೋಕಕ್ಕೆ ಬಂದಂತ ನಾವು ಭೂಲೋಕದಲ್ಲಿ ಒಂದು ರೀತಿ ನಮಗೆ ಹಸುವಾಗಲಿಕ್ಕೆ ಆರಂಭ ಆಯ್ತು. ಆ ಹಸಿವೆಯನ್ನು ಹೇಗಾಗಿ ನಿಗಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ಕದಂಬ ವನಕ್ಕೆ ಹೋಯ್ತು. ಬೇಟೆಯಾಡಿ ಹೊಟ್ಟೆ ತುಂಬ ಮಾಂಸವನ್ನು ತಿಂದಂತ ನಾವು ಒಂದು ರೀತಿ ನಿದ್ದೆ ಬಂದ ಹಾಗೆ ಆಗಿ ಮಾಡ್ಬೇಕಂತ ಮಾಡಿದ್ದಲ್ಲ, ಹೊಟ್ಟೆ ತುಂಬಿದ ಕಾರಣ ನಿದ್ದೆ ಬಂದದ್ದು. ನಮ್ಮನ್ನು ಯಾರೋ ಎಬ್ಬಿಸಿದಾಗಾಯ್ತಣ್ಣ. ನಿಮ್ಮನ್ನು ಎಬ್ಬಿಸುವಂತ ಮಗ ಇದ್ದಾನ. ಅದೇ ಯಾರಿಗಾಗಿ ಸಿದ್ಧಾಕ್ರಾಂತರಾಗಿ ಎತ್ತು ನೋಡಿದ್ರೆ ಎಬ್ಬಿಸಿದ ದನ ಯಾರು ಇಲ್ಲ, ಯಾರು ಇಲ್ಲದಾಗಿ ಹಿಂದೆ ಮುಂದೆ ನೋಡಿದ್ರೆ ಒಂದು ಸುಮಧುರವಾದಂತಹ ಗಾಯನ. ಹೌದೌದು, ನಮ್ಮನ್ನ ಬಡಿದಪ್ಪಿಸಂತ ಆದಾಯ್ತು. ಹೌದೇನು? ಗಾಯನ ಹಾಡ್ತಾದ್ರು ಯಾರು? ಒಬ್ಬಳು ತರುಣಿ. ಕದಂಬ ಕಾಂತಾರ ಎನ್ನುವುದು ಯಾವಾಗಲೂ ಕತ್ತಲಿನಲ್ಲಿ ಆವರಿಸಿಕೊಂಡಂತ ಪ್ರದೇಶ. ಅಂತ ಪ್ರದೇಶದಲ್ಲಿ ಸುಂದರ ತರುಣಿಯೋರ್ವಳು
ಇಂಪಾದ ಗಾಯನ ಹಾಡ್ತಾ ಇದ್ದಾಳೆ. ನೋಡಿದ್ರ? ನೋಡಿದ್ದೇವೆ. ಅವಳು ಹಾಡು ಬರೆಯೋದ್ರು ಹೇಗೆ ಸ್ವರ್ಣಮಯವಾದಂತಹ ಉಯ್ಯಾಲೆ. ಒಮ್ಮೆ ಅಂಬರಕ್ಕೆ ಒಮ್ಮೆ ಕುಮ್ಮಿನಿಗೆ ತೂಗ್ತಾ ಉಂಟು. ಜನ ಯಾರು ಇಲ್ಲ, ಸ್ವಯಂ ಪ್ರೇರಣೆಯಿಂದ ಅವಳೇ ತೂಗಿಕೊಳ್ತಾ ಇದ್ದಾಳೆ. ಅವಳ ಬಳು ಸರ್ವಾಂಗ ಸುಂದರಿಯಾದಂತಹ ಹೆಣ್ಣು ಸಾವಿರದ ರಾಗವನ್ನು ಹಾಡ್ತಾ ಇದ್ದಾಳೆ. ಆಕೆ ಕಾಡ ಕುಸುಮಾಗಬಾರದು, ಕಾಡ ಕುಸುಮಾಗಬೇಕು.
ಬಗ್ಗೆ ಯಾವ ರೀತಿಯಾದಂತ ಪ್ರತೀತಿ ಪ್ರಚಾರ ಉಂಟು ಎನ್ನುವುದನ್ನು ತಿಳಿದು ಬರ್ತೇವೆ ಎನ್ನುವ ಹಾಗೆ ನನ್ನಿಂದಲೇ ಅನುಮತಿಯನ್ನ ಪಡೆದು ಹೊರಟು ಹೋದವರು ಕತ್ತಲು ತುಂಬಿರುವಂತಹ ಕದಂಬ ಕಾಂತಾರದಲ್ಲಿ ಚಂದದ ಹೆಣ್ಣೋರ್ಗಳನ್ನು ನೋಡಿದ ಕ್ಷಣ ಆಕೆ ಅನಾಥಳಾಗೆಲ್ಲರಿರುವುದು ಸರಿಯಲ್ಲ. ಅನಾಥ ರಕ್ಷಕ ಎನ್ನುವಂತ ಬಿರುದಿಗೆ ಪಾತ್ರನಾದವ ಯಾರು ಕೇಳಿದ್ರೆ ಶೋಣಿತದ ಅಧಿಕಾರಿ ಶುಂಭದಾನವ ಎನ್ನುವಂತ ಉದ್ದೇಶದಿಂದ ನೇರವಾಗಿ ಬಂದಿದ್ದೀರಿ. ಚಂಡಮುಂಡರೇ, ಅಖಂಡ ಬ್ರಹ್ಮಚಾರಿ ನಾನು. ಈಕೆ ವಿಚಾರ ಕೇಳಿದ ಕ್ಷಣ ಏನೋ ಒಂದು ರೀತಿಯಾದಂತಹ ಹೊಸ ಅನುಭವ, ಹಿಂದೆಂದೂ ಆಗದಿದ್ದಂತ ಅನುಭವ, ಕಣ್ಣಿಗೆ ಕಾಣದಿದ್ದಂತ ನಂಗ ಆತನ ಕೈಯಲ್ಲಿರುವಂತ ಪಂಚಶರಗಳನ್ನ ನನ್ನ ಮೇಲೆ ಎಸೆಯುತ್ತಾ ಇದ್ದವನು ಎನಿಸ್ತಾ ಇದೆ. ಚಂಡಮುಂಡರೇ, ತರಬೇಕು ಆ ತರುಣಿಯನ್ನ. ನನ್ನ ವಾಕ್ಯ ಪೂರ್ಣ ಆಗುದ್ರೊಳಗೆ ಹೊರಟೆ ಬಿಟ್ರ ಚಂಡಮುಂಡರೇ, ಬರುವುದಿಲ್ಲ ಅಂದರೂ ಕರೆತರುವಂತ ಸಾಮರ್ಥ್ಯ ನಿಮ್ಮಲ್ಲುಂಟು. ಫಲವಂತರು ನೀವೆನ್ನುವುದ್ರ ಬಗ್ಗೆ ಸಂದೇಹ ಇಲ್ಲ. ಆದ್ರೆ ಏನ್ ಮಾಡೋಣ ಹೇಳಿ, ಬಹಳ ತಿರುಗಾಟದಲ್ಲಿದ್ದವರು ಇವತ್ತು ಬಹಳ ದೂರ ಬಂದಿದ್ದೀರಿ. ನಿಮ್ಮ ದೇಹ ನೋಡಿದಾಗ ಅರ್ಥ ಆಗ್ತದೆ ನೀವು ಬಹಳ ದಣಿದಿದ್ದೀರಿ ಎನ್ನೋದು. ಚಂಡಮುಂಡರೇ, ದಣಿದಾಗ ಯಾವ ಕಾರ್ಯ ಮಾಡುವುದಕ್ಕೂ ಉತ್ಸಾಹ ಎನ್ನುವರು ಇರುವುದಿಲ್ಲ. ಅದಕ್ಕಾಗಿ ನೀವು ಹೋಗುದು ಬೇಡ. ಕಾದ ಕೊಪ್ಪರಿಗೆ ಆ ಬಿಸಿ ನೀರು ಬಿಟ್ಟಲ್ಲ ಹಾಕಿ ಅಲ್ವಾ? ದಣಿದ ದೇಹ, ಮೈಕೈ ನೋವು, ಅದೆಲ್ಲ ದೂರ ಆಗಬೇಕು ಅಂತ ಆದ್ರೆ ಬಿಸಿ ನೀರಿನ ಸ್ನಾನ ಅಗತ್ಯ. ಅದಕ್ಕೆ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದೇನೆ. ದೇಹದ ಒಳಗಿನ ನೋವು ಯೋಚಿಸಬೇಕಾದಂತ ಅಗತ್ಯ ಉಂಟೇನೋ? ಎಷ್ಟೊತ್ತಿಗೂ ನಮ್ಮಲ್ಲಿ ಇರುವುದೇನು ಬೇಕು ಎನ್ನುವಂತ ಕಾರಣಕ್ಕಾಗಿ ನಾನಿಟ್ಟದಕ್ಕೊಂದು ಕೈ ಹಾಕೋದಕ್ಕೆ ಹೋಗಬೇಡಿ. ನಿಮಗೆ ಪ್ರತ್ಯೇಕ ವ್ಯವಸ್ಥೆ ಮಾಡ್ತೇನೆ, ಅನಿವಾರ್ಯ ಉಂಟು ಅಂತ ಆದ್ರೆ ಕರಿತೀನಿ. ಚಂಡಮುಂಡರ ಮಾತನ್ನ ಕೇಳಿದಾಕ್ಷಣ ಯಾಕೀಗೆ ಒಬ್ಬಳ ಸುಂದರ ತರುಣಿ ಅದೆಷ್ಟೋ ದಿನದಿಂದ ಕತ್ತಲು ತುಂಬಿರುವಂತ ಅರಣ್ಯದಲ್ಲಿ ಕಾಲ ಕಳೀತಾ ಇದ್ದಾಳೆ. ಗುಂಬಿನಿಂದ ಇಳಿಬಿಟ್ಟಂತ ಬಂಗಾರದ ಉಯ್ಯಾಲೆ, ಅದರ ಮೇಲೆ ತಾ ಕುಳಿತು 16,000 ರಾಗಗಳನ್ನ ಬಳಸುತ್ತ ಇಂಪಾದ ಗಾಯನವನ್ನ ಹಾಡ್ತಾ ಇದ್ದಾಳೆ. ರಾಗದ ಪರಿಜ್ಞಾನವೇ ಇಲ್ಲದಿದ್ದಂತ ಚಂಡಮುಂಡರಿಗೆ ಅವಳ ಗಾಯನ, ಅವಳ ರಾಗ ಎಷ್ಟು ಎನ್ನುವುದನ್ನು ಅರ್ಥೈಸಿದ್ದಾರೆ ಅಂತಾದ್ರೆ ಸಾಮಾನ್ಯದ ಹೆಣ್ಣಾಗಿರ್ಲಿಕ್ಕಿಲ್ಲ. ಯಾವುದೇ ಕಾರಣಕ್ಕೆ ಅವಳಲ್ಲಿರುವುದು ಸರಿಯಲ್ಲ. ಅವಳನ್ನ ಕರ್ತರಬೇಕು ಅಂತ ಆದ್ರೆ ನಾನೇ ಹೋಗೋದೆ? ನನ್ನ ಗನಸ್ತಿಕೆಗೆ ಕುಂದು ಬಂದಿತ್ತು. ಕರೆ ತರುವುದಕ್ಕೆ ಜನವೇ ಇಲ್ವೇ? ಕೊಂಡು ಬಂದಂತ ಚಂಡಮುಂಡರನ್ನ ಮತ್ತೆ ಕಳುಹಬಹುದಾಗಿತ್ತು. ಇವ್ರ ಮಾತಿಗೆಲ್ಲ ಜನ ಅಲ್ಲ, ಹೊಡೆದಾಟಕ್ಕೆ ಮಾತ್ರ ಜನ. ಒಮ್ಮೆ ಹೇಳಿದ ಕ್ಷಣ ಕೇಳದೆ ಹೋದ್ರೆ ಮೈ ಮೇಲೆ ಕೈ ಹಾಕುವುದಕ್ಕೆ ಮುಂದಾಗ್ತಾರೆ. ಆದ್ದರಿಂದ ಅಂತ ಪ್ರಕರಣ ಹುಟ್ಟಿಕೊಳ್ಳಬಾರದು. ಸಂಧಾನ ಮುಖೇನ 4 ಚಂದದ ಮಾತಾಡಿ ಅವಳ ಮನ ಬದಲಾಯಿಸಿತ್ತ ಕರೆತರುವುದಕ್ಕೆ ಜನ ಯಾರಿದ್ದಾರೆ? ನಮ್ಮ ಮನೆ ಆದಂತ ಸುಗ್ರೀವ ಇದ್ದಾನೆ. ಯಾರಲ್ಲಿ? ಕೇಳಯ್ಯ ಸುಗ್ರೀವ ಚಂಡಮುಂಡರು ತಂದು ಮುಟ್ಟಿಸಿದಂತ ಸುದ್ದಿ ಕದಂಬ ಕಾಂತಾರದಲ್ಲಿ ಏಕಾಂಗಿಯಾಗಿ ಹಲವು ದಿನದಿಂದ ಒಬ್ಬಳು ಹೆಣ್ಣು ವಾಸವಾಗಿದ್ದಾಳಂತೆ. ನೋಡುವುದಕ್ಕೆ ತಿರುಪವತಿ. ನೀವು ಆಕೆಯನ್ನ ಮದುವೆ ಆದದ್ದು ಯಾವುದು ಅಂತ ಆದ್ರೆ ನಿಮ್ಮ ಜೋಡಿಯನ್ನ ಮೀರಿಸುವಂತ ಜೋಡಿ ಪೃಥ್ವಿಯಲ್ಲಿ ಎಲ್ಲವೂ ನಾ ಕಾಣೆ ಎನ್ನುವ ಹಾಗೆ ಸುಗ್ರೀವ ಆಕೆಯ ಮನ ಬದಲಾಯಿಸಿ ಶೋಣಿತದೆಡೆಗೆ ಕರೆತರುವುದಕ್ಕೆ ನಿನ್ನನ್ನು ಕರೆಸಿಕೊಂಡಿದ್ದೇನೆ. ಹೋಗಿಬೇಕು.
ಕಾರಣಕ್ಕಾಗಿ ಈ ಪರಿಸರಕ್ಕೆ ಬಂದ ಮೇಲೆ ಧೈರ್ಯ ಎನ್ನುವುದು ನನ್ನನ್ನು ಆವರಿಸಿಕೊಳ್ತಾ ಇದೆಯಲ್ಲ, ಏನು ಆಶ್ಚರ್ಯ ಇದು. ಸೂರ್ಯನ ಕಿರಣವು ಒಂದಿಷ್ಟು ಬೀಳದಂತ ಈ ಕ್ಷೇತ್ರದಲ್ಲಿ ಕತ್ತಲೆಯ ಆವರಿಸಬೇಕಾಗಿತ್ತು. ಬದಲಾಗಿ ಪ್ರಕಾಶಯುತವಾಗಿ ಬೆಳಕು ಚೆಲ್ಲಿದೆ ಅಂತಾದ್ರೆ ಈ ಬೆಳಕು ಎಲ್ಲಿಂದ ಬಂತು? ಅಷ್ಟು ಮಾತ್ರ ಅಲ್ಲ, ಈ ಕಡೆಯಲ್ಲಿ ಹುಲಿ ಹಾಗೂ ಆಟವನ್ನಾಡುವಂತ ದೃಶ್ಯವನ್ನು ನಾನು ಗಮನಿಸ್ತಾ ಇದ್ದೇನೆ. ಈ ಕಡೆಯಲ್ಲಿ ಗಿಳಿ ಹಾಗೂ ಗಿಡುಗ ಸರಸವನ್ನಾಡುವಂತ ದೃಶ್ಯವನ್ನ ಗಮನಿಸ್ತಾ ಇದ್ದೇನಲ್ಲ. ಪರಸ್ಪರ ವಿರೋಧಾಭಾಸವಾಗಿ ವರ್ತಿಸಬೇಕಾಗಿರುವಂತಹ ಪ್ರಾಣಿ ಪಕ್ಷಿಗಳೆಲ್ಲ ಸಾಮರಸ್ಯದಿಂದ ಆಟವನ್ನಾಡುತ್ತಾ ಇದ್ದಾವೆ ಅಂತಾದ್ರೆ ಯಾರ ಮಹಿಮೆಯೋ ಯಾರ ಮಹಾತ್ಮೆಯೋ ಒಂದು ಅರ್ಥ ಆಗುವುದಿಲ್ಲ. ಈ ಎಲ್ಲಾ ಗೊಂದಲಗಳಿಗೆ ಉತ್ತರವನ್ನ ಕಂಡುಕೊಳ್ಳಬೇಕು ಅಂತಾದ್ರೆ ಶುಂಭಕ್ಕೆ ಹೇಳಿದಂತ ಹೆಣ್ಣಲ್ಲಿದ್ದಾಳೆ, ಹುಡುಕಲೇಬೇಕಾದದ್ದು ಅನಿವಾರ್ಯ. ನೋಡುವ ಕದಂಬ ವನವನೆ ಪ್ರಭುತ ಸುಗ್ರೀವ ಶಿವ ಹಂಬಲಿಸಿದನು ಶಿವ ಶಿವ ಸ್ವರನಮ್ಮಿ ಗುಣಸಿಲುಗುದಲಿ ನಮ್ಮಯ ಶುಭ ಕೆಟ್ಟದು. ಸ್ವರನಮ್ಮಿ ಗುಣಸಿಲುಗುದಲಿ ನಮ್ಮಯ ಶುಭ ಕೆಟ್ಟದು ಕೆಟ್ಟದು ತಿಳಿದು ನೋಡಲಿಗೆ ಮಾನಿನೇ ತಿಳಿದು ನೋಡಲಿಗೆ ಮಾನಿನೇ ಈ ಬೆಳಕು ಎಲ್ಲಿಂದ ಬಂತು? ಪರಸ್ಪರ ವಿರೋಧಾಭಾಸವಾಗಿ ವರ್ತಿಸಬೇಕಾಗಿರುವಂತಹ ಪ್ರಾಣಿ ಪಕ್ಷಿಗಳೆಲ್ಲ ಸಾಮರಸ್ಯದಿಂದ ಆಟವನ್ನು ಆಡುವುದಕ್ಕೆ ಯಾರ ಮಹಿಮೆಯೋ ಯಾರ ಮಹಾತ್ಮೆಯೋ ಎನ್ನುವುದಾಗಿ ಎಲ್ಲವೂ ಇವಳ ಮಹಿಮೆ ಇವಳ ಮಹಾತ್ಮೆ ಎನ್ನುವುದು ಈಗ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಇದು ದೇವಿ ಮಹಾತ್ಮೆ ಎನ್ನುವುದಕ್ಕಿಂತ ಸಂಪೂರ್ಣ ದೇವಿ ಮಹಾತ್ಮೆ ಎನ್ನುವುದರಲ್ಲಿ ಅರ್ಥವನ್ನು ಕಲ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ. ಹಾಗಾದ್ರೆ ನಮ್ಮೊಡನಾಗಿಂತ ಶುಂಭಾಖ್ಯಾಯಿಕೆಯನ್ನು ಬಯಸಿದ್ದಾನೆ ಅಂತಾದ್ರೆ ಈ ಪ್ರಾಯದಲ್ಲೂ ಮನ್ಮಥ ಬಾಣ ಬಿಡ್ತಾನೆ. ಆ ಬಾಣದ ಉರುಮೆಯನ್ನ ಸಹಿಸಿಕೊಳ್ಳಲಾಗದೆ ಈ ರೀತಿ ವರ್ತಿಸ್ತಾ ಇದ್ದಾನೆ ಅಂತಾದ್ರೆ ನಾಲ್ಕು ನೀತಿಯುಕ್ತವಾದಂತಹ ಮಾತನ್ನ ಹೇಳಲು ಶುಂಭಾಖ್ಯ ನಿನ್ನ ನಿರ್ಧಾರದಿಂದ ಹಿಂದೆ ಸರಿ ಎನ್ನುವುದಾಗಿ ಕೇಳ್ತಾನೆ ಎನ್ನುವಂತ ಭರವಸೆ ನನಗಿಲ್ವೇ ಇಲ್ಲ. ಆತನ ಗುಣದ ಬಗ್ಗೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಆಡಿದ್ದೆ ಮಾತು ಮಾಡಿದ್ದೆ ಕಾರ್ಯ ಎನ್ನುವಂತ ಲಘು ಧೋರಣೆಯನ್ನು ತಳೆದವ ಆತ ನನ್ನ ಮಾತನ್ನ ಕೇಳುವುದಿಲ್ಲ ಎನ್ನುವಂತ ವಿಶ್ವಾಸ ಉಂಟು. ನಾನು ಬುದ್ಧಿ ಮಾತನ್ನ ಹೇಳಿದೆ ಅಂತಾದ್ರೆ ಗೋರ್ಕಲ್ಲ ಮೇಲೆ ಮಳೆ ಬಿದ್ದ ಹಾಗೆ ಆಗ್ತದೆ, ನನ್ನ ಮಾತೆಲ್ಲ ವ್ಯರ್ಥವಾಗಿ ಹೋಗ್ತದೆ ಎನ್ನುವ ಭರವಸೆಯೂ ನನಗುಂಟು. ಹಾಗಂತ ಇವಳು ಸಿಕ್ತಾಳ ನಮ್ಮೊಡೆಯನಿಗೆ, ಸಿಕ್ಕುವಳೆ ದಾನವಾಗಿ ಸಿಕ್ಕರು ದಕ್ಕಿಸಿಕೊಳ್ಳುವಂತ ಯೋಗ್ಯತೆ ನಮ್ಮೊಡೆಯನಿಗುಂಟೆ? ಖಂಡಿತ ಅದು ಇಲ್ಲದ ಮಾತು. ಹಾಗಾದ್ರೆ ಈಕೆಗೆ ಒಡೆಯನ ಆಜ್ಞೆಯನ್ನ ಪಾಲಿಸಲೇಬೇಕಾದದ್ದು ಅನಿವಾರ್ಯ. ಒಡೆಯನ ವರದಿಯನ್ನು ಒಪ್ಪಿಸ್ತೇನೆ, ನೋಡೋಣ. ಅಮ್ಮ ಜನನಿಗೆ ವನದಲ್ಲಿ ಕುಳಿತಿ ಹೋದೆ ನಿನಗೆ ಬೇಡುವೆ
ಗೆಳೆಯನು ಹೌದು, ಆಪ್ತ ಮಂತ್ರಿ ಹೌದು. ಹೆಸರು ಸುಗ್ರೀವ ಎನ್ನುವುದಾಗಿ ಇಲ್ಲಿಯವರೆಗೆ ಬರುವರೆ ಕಾರಣಕರ್ತ ಆತನೇ ಆಗಿದ್ದಾನೆ. ಏನ್ ವಿಷಯ? ಗಂಡುಗಲಿಗಳಾದಂತ ಚಂಡಮುಂಡರು ನೀನೇ ಪರಿಸರದಲ್ಲಿ ಇರುವುದನ್ನು ಗಮನಿಸಿದ್ರಂತೆ, ನಿನ್ನ ರೂಪಾತಿಶಯದ ಬಗ್ಗೆ ಅಭಿವರ್ಣಿಸಿದ್ರಂತೆ. ಮರಳುಗೊಂಡಿರುವಂತ ಶುಭಾಕ್ಯ ನಿಮ್ಮನ್ನ ಮದುವೆಯಾಗುವರೆ ಬಯಸಿದ್ದಾನೆ. ನಿಮಗೆ ಒಪ್ಪಿಗೆ ಉಂಟು ಅಂತ ಆದ್ರೆ ನಾನೇ ತಂದು ನಿಲ್ಲಿಸಿರುವಂತ ಹೊಂದೇರನ್ನು ಹೇರಿಕೊಳ್ಳಿ ಕರ್ಕೊಂಡು ಹೋಗ್ತೇನಮ್ಮ. ನಿತ್ಯ ಬಂದವರತೆ ಮೈ ಮುರಿದೆತ್ತೋ ನೋಡಿದ ಜಗವ ನುಂಗುವ ಹೋಗಿ ಹೇಳು.
ನನ್ನನ್ನ ಕಂಡು ಹೋಗಿದ್ದೇವೆ. ಕಂಡು ಹೋದವರು ಇಂದು ಕೊಂಡು ಹೋಗ್ಲಿಕ್ಕೆ ಬಂದಿದ್ದೇವೆ. ಆಗ್ತದೆ ಏನು? ಆದ್ದರಿಂದ ಕಾರಣಕ್ಕೆ ಬಂದದ್ದು. ಯಾಕೆ ನಿಮಗೆ ಈ ಅಹಂಕಾರ? ಯಾಕೆ? ಬಲ್ಲೆ ವರಬಲವನ್ನು ತರಿದ್ದೀರಿ. ಹೇಗೆ ವರ ಪಡೆದ್ರಿ? ಎಲ್ಲಿವರೆಗೆ ಬ್ರಹ್ಮಚಾರಿತ್ವವನ್ನು ಕಾಪಾಡಿಕೊಂಡು ಬರ್ತೇವೋ ಅಲ್ಲಿವರೆಗೆ ನಮ್ಮ ಬಾಯಿಗೆ ಮರಾಠ ಉಳಿಸಿಕೊಂಡಿದ್ದೀರಾ? ಅಂದು ನನ್ನನ್ನು ನೋಡುವಾಗ ಇವಳ ಕಣ್ಣು ಹಾಗೆ, ಮೂಗು ಹೀಗೆ, ತುಟಿ ತೊಂಡೆ ಹಣ್ಣಿನ ಹಾಗೆ ಇನ್ನು ವಿಚಾರ ಹೇಳಿದ್ದೇವೆ. ಹೊಗಳುವುದಕ್ಕೆ ಪ್ರಾರಂಭಿಸಿದ್ರಿ. ಒಬ್ಬಳು ಹೆಣ್ಣನ್ನ ಹೊಗಳಬೇಕಂತ ಆದ್ರೆ ಮನಸ್ಸು ಚಂಚಲಗೊಂಡಿರ್ಬೇಕು. ಓಹೋ, ಎಂದು ನನ್ನನ್ನ ಕಂಡು ಹೊಗಳುವುದಕ್ಕೆ ಪ್ರಾರಂಭಿಸಿದ್ದೀರೋ ಅಂದೇ ನಿಮ್ಮ ಬ್ರಹ್ಮಚಾರ ನಾಶವಾಗಿ ಹೋಗಿದೆ. ಮತ್ತೆ ಅದಕ್ಕಾಗಿ ತಪಸ್ಸನ್ನು ಮಾಡಿ ಬಲಿಷ್ಠವರ ಪಡೆದು ಬರ್ತೇವೆ. ಹೋಗ್ಲಿಕ್ಕೆ ಬಿಡ್ಬೇಕಲ್ಲ. ಬಿಡುವುದು ನಿಮ್ಮ ಸಾವನ್ನ ಹುಡುಕಿಕೊಂಡು ಬಂದವರು ಸಿದ್ಧರಾಗಿ ಅನುಭವಿಸಿದ ಅನುಭವ. ಅಬ್ಬ ಸಾಮಾನ್ಯದ ಹೆಣ್ಣಿವಳಲ್ಲ ಎನ್ನುವುದರ ಬಗ್ಗೆ ಸಂದೇಹ ಇಲ್ಲ. ಸಂಧಾನಕ್ಕೆ ಹೋದಂತ ಸುಗ್ರೀವನಲ್ಲಿ ಶುಂಭನಾಗಲಿ ಅವನ ತಮ್ಮ ನಿಶುಂಭನೆ ಆಗಲಿ ಅಂಬಿಕೆಯ ಮದುವೆ ಅಂಬಿನ ಮನೆಯಲ್ಲಿ ಗೆದ್ದಾತರದಲ್ಲಿ ಎನ್ನುವ ಹಾಗೆ ಪಂಥಾವಾನದ ಮಾಡ್ತಾಳೆ ಅಂತಾದ್ರೆ ಬಿಡುವ ಪ್ರಶ್ನೆ ಉಂಟಾ? ಯಾರಾದ್ರೂ
ಹುಟ್ಟಿಸಿದ ಸುದ್ದಿ. ಕದಂಬ ಕಾಂತಾರದಲ್ಲಿ ಸುಂದರ ತರುಣಿಯೊಬ್ಬಳಿದ್ದಾಳೆ ಎನ್ನುವ ಹಾಗೆ ಕರೆತರಬೇಕೆನ್ನುವಂತ ಉದ್ದೇಶದಿಂದ ಅನೇಕ ಮಂದಿ ದಾನವರನ್ನ ಕಳೆಯಿದ್ರೆ ಯಾವ ಪ್ರಯೋಜನವೂ ಕಾಣಲು ಸಾಧ್ಯ. ಕರ್ಕೊಂಡು ಬಾಕಿ ಹೋಗಲಿ ಮಾವ. ಕದಂಬವನಲ್ಲಿರುವ ನಾರಿಯ ಕುರಿತಾಗಿ ಒಂದೆರಡು ಮಾತನಾಡುವುದಕ್ಕೆ ಅವಕಾಶ ಉಂಟೆ ಸಭೆಯಲ್ಲಿ? ಇವತ್ತೊಂದೇ ಮಾತು. ಖಂಡಿತ. ಹೀಗಂದು ನಿನ್ನನ್ನು ಸಂಬೋಧಿಸ್ತಾ ಇದ್ದೇನೆ. ಈ ಶಬ್ದವನ್ನು ಪಡೆದವ ಯಾರು ಕೇಳಿದ್ರೆ ಶುಂಭಧಾನವಾದಂತಹ ನೇನು ಸೋಡಿತ ಪಟ್ಟಣವನ್ನು ಹಾಳಿ ಬಾಳಿ ಬೆಳಗುತ್ತಾ ಇದ್ದಿ. ಅಲ್ಲದೆ ಇದ್ದರೆ ಚಂಡಮುಂಡರು ತಂದ ವಾರ್ತೆಯನ್ನು ಕೇಳಿದಾಗ ಹಿಗ್ಗಿದೆ, ಬೀಗಿದೆ, ಕುಣಿದೆ, ಕುಪ್ಪಳಿಸಿದೆ ಅಂತ ಚೆಲುವೆ ಎನ್ನುವುದಾಗಿ ಹೇಳಿದೆ. ತರಬೇಕು ತರುಣಿಯಳ ಕಾಮನ ಮುಂದೆ ಅರಗಣಿಯಂತೆ ಹೇಳ ಅವಳನ್ನು ತಂದು ನಾನು ಮದುವೆ ಆಗಬೇಕು ಎಂಬ ಭ್ರಮಾಲೋಕಕ್ಕೆ ಇಳಿದು ಬಿಟ್ಟಿಯಲ್ಲ. ಅಲ್ಲದೆ ಇದ್ದರೆ ಮದನ ಬಿಡುವಂತ 5 ಬಾಣವನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ನೀವಿಂದು ಆ ತರುಣಿಯನ್ನು ತಂದು ಮದುವೆ ಆಗಬೇಕು ಎಂಬ ಆಸೆಗೆ ಒಳಗಾಗಿ ಅನೇಕ ದೈತ್ಯ ಬಳಗವೇ ಕಳೆದುಕೊಟ್ಟೆ. ತಿರುಗಿ ಬಂದವರು ಯಾರು ಇಲ್ಲ, ಯಾರು ಬರಲಿಲ್ಲ. ಶುಂಭದಾನವ ಸುಗ್ರೀವನಲ್ಲಿ ಆಡಿದಂತ ಮಾತಾದರೂ ಏನವಳು ಶುಂಭನಾಗಲಿ ಅವನ ತಮ್ಮ ಶುಂಭನೇ ಆಗಲಿ ಕಡೆಯ ದಿಕ್ಕಿನ ಶಂಭುವೇ ಬರಲಿ ಒಂಬು ಮನೆಯಲ್ಲಿ ನನ್ನ ಮದುವೆ ಎಂಬ ದೃಢವಾದ ನಿರ್ಧಾರವನ್ನು ತಂದು ಒಪ್ಪಿಸಿದ್ದಾಳೆ ಅಂತ ಆಯ್ತು. ಯಾಕೆ ಮಾತಲ್ಲಿ ಹೇಳ್ತಾ ಇದ್ದೇನೆ, ನೀನೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ವೇ ಅಲ್ಲ. ಭ್ರಮಾಲೋಕಕ್ಕೆ ಯಾರು ಇಳಿಯಬಾರ್ದಲ್ಲ. ಈ ಪ್ರಪಂಚವೇ ಒಂದು ರೀತಿ ಭ್ರಮೆ. ಅಜ್ಜನೋ ಮಗನೋ ಮೊಮ್ಮಗನೋ ಹೆಂಡತಿಯೋ ಮಕ್ಕಳು ಭ್ರಮೆ ಇಲ್ಲದೆ ಬದುಕಿಲ್ಲವೇ ಇಲ್ಲ. ನಿನ್ನನ್ನು ನಾನು ಬಾಯಿ ತುಂಬಾ ಮಾವ ಅಂತ ಹೇಳುವುದು, ನೀನನ್ನ ಅಳಿಯ ಅಂತ ಕರೆಯುವುದು ಇದು ಭ್ರಮೆ ಅಲ್ಲದೆ ಅನ್ಯ ಭಾವಿಸಬಾರದು. ಇದು ಭ್ರಮೆಗೆ ಒಳಗಾದವರು. ಆದ್ರೆ ನೀನಿರುವುದು ಭ್ರಮಾಲೋಕಕ್ಕೆ. ಯಾಕೆ ಈ ಮಾತು ಬಲ್ಲೆಯ? ಸಾಮಾನ್ಯ ಒಬ್ಬ ವ್ಯಕ್ತಿ ಅಲ್ಲ ನೀನು. ಚತುರ್ದಶ ಭುವನಲ್ಲಿ ವಲ್ಲಭರಿಸಿಕೊಂಡವನೇನು, ಈ ಶತ್ರುವನ್ನು ಪಡೆದುಕೊಂಡವನೇನು. ಒಂದು ಕಾಲದಲ್ಲಿ ದೈತ್ಯ ಬಳಗವೇ ಅಳಿದು ಹೋಗಿತ್ತು ಸೋಣಿತ ಪಟ್ಟಣದಲ್ಲಿ. ಉಳಿದ ಬಳಗವನ್ನು ಉಳಿಸಿ ಬೆಳೆಸಿದವ ಯಾರು ಕೇಳಿದ್ರೆ ಅದು ನೀನು. ಉಡಿದಾರಕ್ಕೂ ಗತಿ ಇಲ್ಲವಾಗಿತ್ತು, ಸ್ಥಿತಿ ಇಲ್ಲವಾಗಿತ್ತು. ನಮ್ಮನ್ನೆಲ್ಲ ಬೆಳೆಸಿದವ ಯಾರು ಕೇಳಿದ್ರೆ ನೀನು. ಅಡವಿ ಒಳಮನೆ ಮಾಡಿ ಗಿಡಕ್ಕೆ ತೊಟ್ಟಿಲ ಕಟ್ಟಿ ಆ ತೊಟ್ಟಿಲಲ್ಲಿ ಬೆಳೆದವರು ನಾವೆಲ್ಲವರು. ಇವತ್ತು ಮಾತ್ರ ಹಾಗಲ್ಲ, ಚಿನ್ನದ ಬಟ್ಟಲಲ್ಲಿ ನಾವು ಊಟ ಮಾಡುತ್ತಾ ಇದ್ದೇವೆ. ಅಷ್ಟೇ ಅವಸ್ಥೆ ಮಾಡಿದ್ದೇನೆ. ಅದು ಶುಂಭಧಾನವನ ಅಂತ ನೀನಪ್ಪ. ಪ್ರಪಂಚದಲ್ಲಿ 2 ನ್ಯಾಯದಲ್ಲಿ ಒಂದು ನ್ಯಾಯವನ್ನು ಎತ್ತಿ ಹಿಡಿದವ ಯಾರು ಕೇಳಿದ್ರೆ ಅದು ಶುಂಭದಾನವ. ಮಾರ್ಚಲ ಕಿಶೋರ ನ್ಯಾಯ ಮತ್ತೆ ಮರ್ಕಟ ಕಿಶೋರ ನ್ಯಾಯ ಅಂತ 2 ನ್ಯಾಯ ಉಂಟು. ಅದರಲ್ಲಿ ಮರ್ಕಟ ಕಿಶೋರ ನ್ಯಾಯವನ್ನು ಆಯ್ಕೆ ಮಾಡಿಕೊಂಡವನೇನು ಅಲ್ಲವೇ ಅಲ್ಲ. ಮಂಗ ಮತ್ತೊಂದೆಡೆ ಪ್ರಯಾಣ ಮಾಡುವಾಗ ಮರಿಯನ್ನು ಎತ್ತುಕೊಂಡು ಹೋಗುವುದು, ಕೊಚ್ಚಿಕೊಂಡು ಹೋಗುವ ಸಂಪ್ರದಾಯ ಇಲ್ಲವೇ ಇಲ್ಲ. ಮರಿಯ ತಾಯಿಯನ್ನು ಒಪ್ಪಿಕೊಳ್ಳುವ ಸಂಪ್ರದಾಯವನ್ನು ಹೊಂದಿರುವುದು. ಆ ನ್ಯಾಯವನ್ನು ನೀನು ಆಳಿದವನಲ್ಲವೇ ಅಲ್ಲ. ಮಾರ್ಜಲ ಕಿಶೋರ ನ್ಯಾಯ ಅಂತ ಹೇಳಿದ್ರೆ ಬೆಕ್ಕು ಮತ್ತೊಂದೆಡೆ ಪ್ರಯಾಣ ಮಾಡುವಾಗ ತನ್ನ ಮರಿಯನ್ನೇ ಕಚ್ಚಿಕೊಂಡೇ ಹೋಗುವುದು.
ಅಂತ ಮಾರ್ಜಲ ಕಿಶೋರನಾಯವನ್ನು ಆಯ್ಕೆ ಮಾಡಿ ಇರಿಸಿದವ ಯಾರು ಕೇಳಿದ ಶುಂಭದಾನವಂತ ನೀನು ಮಾವ. ಅಲ್ಲದೆ ಇದ್ರೆ ಇವತ್ತು ಆ ತರುಣಿಯನ್ನು ತಂದು ಮದುವೆ ಆಗಬೇಕು ಎಂಬ ಹಿರಿದಾದ ಬಯಕೆಯನ್ನು ಹೊಂದಿದ್ಯಲ್ಲ, ಅವಳು ಹೆಣ್ಣಂತ ಗ್ರಹಿಸಿದ್ಯಾ? ಹೆಣ್ಣೆ ಅಲ್ವಾ? ತರುಣಿ ಅಲ್ಲ ಮಾವ. ತರುಣಿ ಅಲ್ಲವಳಾದೆ ಮಾಯೆ ಸುಸ್ಸಾವ್ಯವತ್ತ ಖಾನವನ್ನು ಹಾಡಿದ ಜೊತೆಯಲ್ಲಿ ದೈತ್ಯ ಬಳಗವನ್ನೇ ಭರಳು ಮಾಡುತ್ತಾ ಇದ್ದಾರೆ ಅಂತಾದ್ರೆ ಅವಳು ಹೆಣ್ಣಲ್ಲ ಮಾವ, ಹೆಣ್ಣಲ್ಲ ಎಂಬರ್ಥ ಗಂಡು ಅಂತ ಅಲ್ಲವೇ ಅಲ್ಲ. ಇನ್ನೆಂತದ ತರುಣಿ ಅಲ್ಲವಳ ಆದಿಮಾಯೆ. ಓಹೋ, ಸರ್ವೇಶ್ವರಿ ಇದ್ದಾಳೆ, ಆದಿಶಕ್ತಿ ಇದ್ದಾಳೆ, ತೆರೆಯ ಭಾರವನ್ನು ಉಳಿಯಲು ಸುಖವಾಗಿ ತೆರೆಗಳಿದಂತ ಭಗವತಿ ಇದ್ದಾಳೆ. ದೈತ್ಯ ಬಳಗವನ್ನು ಸಂಹರಿಸಿ ಸುರವನ್ನು ಕಾಪಿಡಲು ಸುಖವಾಗಿ ಕದಂಬಾರದಲ್ಲಿ ನೆಲೆಯಾಗಿ ನಿಂತಿದ್ದಾಳೆ. ಮಾವಯ್ಯ, ಅವಳ ವಿಚಾರವಾಗಿ ಚೆನ್ನಾಗಿ ನಾನು ತಿಳಿದಿದ್ದೇನೆ. ಏನ್ ತಿಳಿದಿದ್ಯೋ? ಸುಗ್ರೀವರು ನಿಮಗೆ ಬಹಳವಾದ ರೀತಿ ಮಾತಾಡಿದ, ಸತ್ಯವಾಗಲಿಲ್ಲ. ಇವತ್ತು ನಾನು ಹೇಳುತ್ತಾ ಇದ್ದೇನೆ, ಕಿವಿ ಕೊಡುವುದಿಲ್ಲ. ಮಾವ, ಶೋಣಿತ ಪಟ್ಟಣದ ಸಭೆ ಮಾತ್ರ ಹೀಗಿತ್ತ ಕೇಳ್ತಾ ಇದ್ದೇನೆ. ಒಂದು ಕಾಲದಲ್ಲಿ ತುಂಬಿದ ಸಭೆಯಲ್ಲವೇ ಇವತ್ತು ನೋಡಿ ಚಿತ್ರ ಚಿತ್ರವಾಗಿ ಹೋಗಿದೆ, ಬರಿದಾಗಿ ಹೋಗಿದೆ. ಎಲ್ಲರೂ ಯಮನಾಲಯಕ್ಕೆ ಅಟ್ಟಿದ್ದೀನೇನಂತಾಯ್ತು. ಅನ್ನ ತರುಣದಿಂದ ಮುಕ್ತರಾಗಬೇಕೆನ್ನುವಂತ ಉದ್ದೇಶದಿಂದ ನನ್ನ ಅಜ್ಜೆಯನ್ನು ಹೊತ್ತು ಹೋಗಿದ್ದಾರೆ. ಕಟ್ಟಿಗೆ ರೀತಿಯ ಪ್ರಯೋಗ ಮಾಡಿ ಅವರೆಲ್ಲರೂ ಯಮನಾಲಯಕ್ಕೆ ಸೇರಿದ್ದಾರೆ ಅಂತ ಆದ್ರೆ ಉಳಿದವರನ್ನು ನೀನು ಉಳಿಸಿಕೊಳ್ಳಬೇಕು. ಈ ನಾಡನ್ನು ಮತ್ತೆ ನೀನು ಆಡಬೇಕು ಅಂತ ಆದ್ರೆ ಒಂದು ಕೆಲಸ ಮಾಡಬೇಕು. ಏನ್ ಮಾಡ್ಬೇಕು? ಬಿಡು ಮನದ ಮೂರ್ಖತೆಯನ್ನ ಜಗತ್ತು ಅಡತಿಯನ್ನು ಕಂಡು ಪಾದಾರವಿಂದಕ್ಕೆ ಹೊಂದಿಸಿ ಆಕೆಯನ್ನು ನಮ್ಮ ಶೋಣಿತ ಪಟ್ಟಣಿಗೆ ಕರೆತಂದು ಭವ್ಯವಂತ ದಿವ್ಯವಂತ ದೇಗುಲವೊಂದನ್ನು ಕಟ್ಟಿಸಿ ನಿತ್ಯ ಪೂಜೆ ನಾವು ಮಾಡಿದೆ ಅಂತ ಆದ್ರೆ ಬ್ರಹ್ಮ ಕೊಟ್ಟ ಹೊರಕ್ಕೆ ಚ್ಯುತಿ ಮಾರ್ಗ
ಮನಮನ ಮಾಡು. ತೊಟ್ಟ ಚೆಲ್ಲವ್ವ ಹೀಗೆ ಎನ್ನುವ ಹಾಗೆ ಶೋಣಿತದಲ್ಲ ನಿಂತು ಅವಳ ಕುರಿತಾಗಿ ಆಡುತ್ತಾ ಇದ್ದೀಯಾ? ನಾನು ಛಲ ತೊಟ್ಟಿದ್ದೇನೆ. ಒಂದು ವೇಳೆ ಅವಳ ಕುರಿತಾಗಿ ಭೀತಿಗೆ ಒಳಗಾಗಿ ತೊಟ್ಟ ಛಲವನ್ನ ನಾನು ಬಿಟ್ಟೇನಾದರೆ ನನ್ನ ಹಗೆಗಳಾದಂತಹ ಸುರರ್ಗಳು ನನ್ನನ್ನು ಕಂಡು ಅಪಹಾಸ್ಯ ಮಾಡ್ಲಿಕ್ಕಿಲ್ವ ಕೈತಟ್ಟಿ? ಯಾಕೆ ಹೀಗೆ ಹೇಳ್ತೀಯ ಎನ್ನುವುದು ನಾನು ಅರ್ಥೈಸಿಕೊಂಡಿದ್ದೇನೆ. ಅನೇಕರೆಲ್ಲ ಹೋಗಿದ್ದಾರೆ ಬಲವಂತರು, ಹೋದವರು ಯಾರು ಮರಳಿ ಶೋಣಿತಕ್ಕೆ ಬರಲಿಲ್ಲ. ಆ ನಾರಿಯನ್ನ ಕರೆತರಬೇಕೆನ್ನುವಂತ ಉದ್ದೇಶದಿಂದ ನನ್ನ ಅಜ್ಜೆಯನ್ನು ಹೊತ್ತು ನೀರಲ್ಲಿಗೆ ಹೋದ್ರೆ ಹೋದವರಂತೆ ನನ್ನ ಪಾಲಿಗೆ ಸಾವು ಕಟ್ಟಿಟ್ಟ ಬುತ್ತಿ ಎನ್ನುವ ಹಾಗೆ ಅರ್ಥೈಸಿದಂತ ನೀನು ತಪ್ಪಿಸಿಕೊಡುವುದಕ್ಕೆ ಇದೆಲ್ಲ ಉದಾಹರಣೆಗಳನ್ನು ಕೊಡ್ತಾ ಇದೀಯಾ? ಈ ರಕ್ತ ಬೀಜ ಗಂಡಲ್ಲ ನೀನು, ಗಂಡು ರೂಪದ ಹೆಣ್ಣು, ಗಂಡುಸುತನ ನಿನ್ನಲ್ಲಿಲ್ಲ. ಏ ರಣ ಹೇಳಿ ಮುಖ ತೋರಿಸ. ಯಾವತ್ತು ರಣಹೇಡಿ ಆಗುವುದಕ್ಕೆ ಸರ್ವತಾ ಸಾಧ್ಯ ಇಲ್ಲ. ಪ್ರಾಣದ ಭೀತಿಗಾಗಿ ಅಡಿಗೆ ಕುಳಿತಿದೆ ಅಂತ ಗ್ರಹಿಸಿದ್ಯಾ? ಶೋಣಿತ ಉಳಿಬೇಕು, ನೀ ಉಳಿಬೇಕು ಎಂಬ ಕಾರಣಕ್ಕೆ ಹಿತವಚನ ಮಾತಾಡಿದೆ. ಪತ್ತೆ ಆಗುವುದಿಲ್ಲ ಅಂತಾದ್ರೂ ಹೋಗ್ತೇನೆ, ಬಂದರು ಕರೆತರುತ್ತೇನೆ, ಬಾರದಿದ್ದರೂ ಕರೆತರುತ್ತೇನೆ. ಅನುಗ್ರಹಿಸುವವರು ಮತ್ತೆ ಹೋಗು ರಕ್ತ ಬೀಜ. ನಮ್ಮ ಮಾವ ಹೇಳಿದ ಮಾತು ಗ್ರಹಿಸಿದ್ರ? ಹೋಗು ರಕ್ತ ಬೀಜ ಹೋಗು. ದುರವೇಳ್ಯವನ್ನು ಕೊಟ್ಟುಕೊಳ್ಳುವಾಗ ಹೋಗಿ ಬಾ ರಕ್ತ ಬೀಜ ಅಂತ ಹೇಳುವುದು ಇವನ ಮಾತಿತ್ತು. ಇವತ್ತು ಇವನ ಬಾಯಲ್ಲಿ ಆ ನುಡಿ ನುಡಿಲಿಲ್ಲ ಅಂತ ಆದ್ರೆ ಅದು ಆದಿಶಕ್ತಿ ನುಡಿಸಲಿಲ್ಲ ಅಂತ ಆಯಿತು. ನನ್ನ ಸಾವು ಖಚಿತ ಎನ್ನುವುದು ಚೆನ್ನಾಗಿ ಗೊತ್ತಿದ್ರು ಹೋಗಲೇಬೇಕು. ಕಾರಣ ಕರ್ತವ್ಯ ನಿಷ್ಠೆ. ಇವರೆಲ್ಲ ಯಾಕುತ್ತಿದ್ದಾರೆ. ಹಾ 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 ಶುಂಭರಿ ಮದುವೆ ಆಗ್ತದೆ, ದೇವಿ ಮಾತ್ಮೆ ಆಗ್ತದೆ, ನೋಡಿ ಹೋಗುವಂತ. ಅಷ್ಟೆಲ್ಲ ಸಮಯ ಇಲ್ಲ ನಮಗೆ ಇವತ್ತು. ಬೇಗ ಬೇಗ ನಾನು ಮುಗಿಸ್ತೇನೆ. ನನ್ನೊಂದಿಗೆ ನೀವು ಬಂದ್ರಿ ಅಂತ ಆದ್ರೆ ಮೋಕ್ಷದ ಆಸೆ ಇದ್ದವರಿಗೆ ಎಲ್ಲವರಿಗೂ ಮೋಕ್ಷದ ಪದವಿಯನ್ನು ತೋರಿಸ್ತೇನೆ. ಬನ್ನಿ ನನ್ನೊಂದಿಗೆ ಬನ್ನಿ. ಕಿಂಚಿತ್ ಆಲೋಚನೆ ಮಾಡಿದೆ. ಒಳಗೊಂದು ನೋಡುತ್ತಾ ಇದ್ದೇನೆ, ಕೋಟಿ ಸೂರ್ಯ ಪ್ರಕಾಶಮಾನವಾಗಿ ಕಂಗೊಳಿಸ್ತಾ ಇದೆ ಪ್ರದೇಶ ಅಂತ ಆಯಿತು. ಯಾರ ಪ್ರಭೆ, ಎಲ್ಲೇ ಪ್ರಭೆ ಎನ್ನುವುದು ಚೆನ್ನಾಗಿ ಗ್ರಹಿಸಿದ್ದೇನೆ. ಇದು ಜಗನ್ಮಾತೆಯ ಪ್ರಭೆ. ಎಲ್ಲಿದ್ದಾಳೆ ಅವಳು? ನೋಡಿ ಒಂದೆರಡು ಮಾತಾಡಬೇಕಲ್ಲ, ನೋಡೋಣ.
ಶುಂಭನ ಕೂಡೆ ಆಶಯನೊರೆದು ಬಂದಿಹೇ ಕೇಡು ಇವಳು ಬದ್ಧ ಬದ್ಧ ಬದ್ಧವಾದ ಕೇಡು ಇವಳು ಬದ್ಧ 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 ಬದ್ಧವಾದರು ನುಡಿಸುವೆ ಮಾತಾ ಮರಗದ ಶ್ಯಾಮ ಮಾತಂಗಿ ಮಧುಶಾಲಿನಿ ಕುರಿಯ ಕಲ್ಯಾಣಿ ಕದಂಬ ವನವಾಸಿ ಕದಂಬ ವನವಾಸಿನಿ ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ ನಾರಾಯಣಿ ನಮೋಸ್ತುತೇ. ಎಲ್ಲಿದ್ದಾಳೆ ತಾಯಿ, ಹೇಗಿದ್ದಾಳೆ ಅನ್ನೋದಾಗಿ ಗ್ರಹಿಸಿ ಒಂದು ಸುತ್ತು ಬಂದು ಓಡ್ತಾ ಇದ್ದೇನೆ. ಚಂಡಮುಂಡರು ಹೇಳಿದ್ದು ಸತ್ಯವೇ. ಹೇಮನುಯ್ಯಾಲ ಮೇಲೆ ಗಾಢಗರ್ವದಿ ಕುಳಿತ ನಾರಿಯನ್ನು ಕಂಡು ಸಂತಸಗೊಂಡು ಎಂತ ಸೌಭಾಗ್ಯ ನನ್ನ. ಶುಂಭನ ಆಳಾಗಿ ಅದು ಎಷ್ಟು ಕಾಲ ದುಡಿದಿದ್ದೇನೆ. ಇಂಥ ಒಂದು ಸುವರ್ಣ ಅವಕಾಶ ನನ್ನ ಪಾಲಿಗೆ ದೊರಕಿದ್ದುಂಟ ಕೇಳ್ತೇನೆ. ಇವತ್ತು ಬಂತಲ್ಲ ಈ ಭಾಗ್ಯ, ಈ ಜಗನ್ಮಾತೆಯನ್ನು ಕಾಣುವಂತ ಸೌಭಾಗ್ಯ ರಕ್ತ ಬೀಜನ ಪಾಲಿ ಒದಗಿ ಹೋಯ್ತಲ್ಲ. ಸಂತಸಗೊಂಡೆ. ಏನು ಮಾಡುವೆ ಹೇಳಿ. ಕತ್ತಿರಲ್ಲಿ ಸಿಕ್ಕಿದ ಅಡಕಿ ರೀತಿಯಾಯಿತು ನನ್ನ ಸ್ಥಿತಿ. ಜಗನ್ಮಾತೆಯನ್ನು ಕಂಡು ಪಾದಕ್ಕೆ ವಂದಿಸುವ ಹಾಗಿಲ್ವಲ್ಲ. ಒಮ್ಮೆ ನಾನು ಹಾಗೆ ಮಾಡಿದೆ ಅಂತ ಆದ್ರೆ ನನ್ನ ಕರ್ತವ್ಯಕ್ಕೆ ನಾನು ದ್ರೋಹ ಮಾಡದಾಗ್ತದೆ. ತನ್ನ ದೇಹದಲ್ಲಿ ಹರಿಯುವಂತ ಒಂದೊಂದು ರಕ್ತ ಕಣಗಳು ಶುಂಭನ ಔದಾರ್ಯದ ಭಿಕ್ಷೆ ಅದು. ಉತ್ಪನ್ನದ ಋಣ ನನ್ನಲ್ಲಿ ಉಂಟು. ಹಾಗೆ ಮಾಡುವಾಗಿಲ್ಲವೇ ಇಲ್ಲ. ಭಾಷೆಯನ್ನು ಒರೆದು ಬಂದವನಾಗಿದ್ದೇನೆ ಶುಂಭದಾನವನೇ. ಬಂದರು ಕರೆತರುತ್ತೇನೆ, ಮಾವಾ ಬಾರದೇ ಇದ್ದರು ಕರೆತರುತ್ತೇನೆ ಎನ್ನುವುದಾಗಿ ಮಾತಿನ ಪ್ರಕಾರವಾಗಿ ನಡೆದುಕೊಳ್ಳಲೇಬೇಕು. ಕರ್ತವ್ಯವೇ ದೇವರೆನ್ನುವುದಾಗಿ ಇಲ್ಲಿವರೆಗೆ ನಾನು ಪಾಲಿಸಿದ ಒಬ್ಬ ವ್ಯಕ್ತಿ. ಕರ್ತವ್ಯಕ್ಕೆ ಅನ್ಯಾಯವಾಗಬಾರದು. ಮನದೊಳಗೆ ಆಕೆಯನ್ನು ಸ್ಮರಿಸಿದ್ದೇನೆ. ತಾನೇನು ತಾನೆಷ್ಟು ಎನ್ನುವುದನ್ನು ಜಗನ್ಮಾತೆ ಬಲ್ಲವಳು ತಾನೇ. ಬಂದ ನನ್ನ ವಿಚಾರವನ್ನು ಅವಳಲ್ಲಿ ಮಂಡಿಸಿ ಕರೆದುಕೊಂಡು ಹೋಗಲೇಬೇಕು. ಏನಂತ ಕರೆಯಲೇ? ಓ ಹೆಣ್ಣೆ ಅಂತ ಕರೆಯುವುದಾ? ಅಪರಾಧ. ಮಾನಕ್ಕೆ ಪ್ರಾಶಸ್ತಿ ಕೊಟ್ಟು ಹೆಣ್ಣನ್ನು ಮಾನಿನಿ ಅಂತ ಸಂಬೋಧಿಸಿದ್ದಾರೆ. ಹಾಗೆ ಕರೆದ ಅಪರಾಧ ಉಂಟೆ? ಹಾಗೆ ಕರೆದು ವಿಚಾರಿಸ್ತೇನೆ.
ದುರ ಪರಾಕ್ರಮಿ ಆತ ನನ್ನೊಂದಿಗೆ ಹೊರಟು ಬಂದೆ ಅಂತಾದ್ರೆ ರಥ ತಂದು ನಿಲ್ಲಿಸಿದ್ದೇನೆ, ಕುಳ್ಳಿರಿಸಿ ಕರೆದುಕೊಂಡು ಹೋಗ್ತೇನೆ. ಅದಲ್ಲ ದೌರ್ಜನ್ಯದ ಮಾತನಾಡಿದಂತಾದ್ರೆ ನಿನ್ನ ಕಮಲ ಕೈಗೆ ಎಚ್ಚರ. ಅಧಿಕನಿದ್ದೀಯ. ಯಾವುದರಲ್ಲಿ? ಬಲದಲ್ಲಿ ಎನ್ನುವುದ ಬಲ್ಲೆ. ಓಹೋ, ಹಾಗಿದ್ರೆ ನೀನು ಬರೇ ಗೌರವ ಪೂರ್ವಕವಾಗಿ ಕರೆದುಕೊಂಡು ಹೋಗುವುದಕ್ಕಾಗಿ ಬಂದವನಲ್ಲ. ಸಕಲ ಆಯುಧಗಳೊಂದಿಗೆ ಸುಸಜ್ಜಿತನಾಗಿ ರಥದಲ್ಲಿ ನಾನಾ ವಿಧದ ಆಯುಧಗಳನ್ನ ತುಂಬಿಸಿಕೊಂಡು ಸೇನಾಪಡೆಯನ್ನ ಸೇರಿಸಿಕೊಂಡು ನನ್ನ ತಾಣಕ್ಕೆ ನಾನಿದ್ದಲ್ಲಿಯವರೆಗೆ ಬಂದವ ನೀನು. ರಕ್ತಬೀಜ, ನೀನು ಹೇಗೆ ಎನ್ನುವುದನ್ನರಿತವಳಿದ್ದೇನೆ. ಕಾಗೆಗಳ ಜೊತೆಗೆ ಕೋಗಿಲೆ ಇದ್ದ ಹಾಗೆ ನೀನು. ಕಾಸರ್ಕನ ಗಿಡದ ತನ್ಮಧ್ಯೆ ಶ್ರೀಗಂಧದ ಗಿಡ ಇದ್ದ ಹಾಗೆ. ಕಾಗೆಗಳ ಜೊತೆಗೆ ಕೋಗಿಲೆ ಇದ್ರೂ ತಕ್ಷಣ ಕಂಡುಹಿಡಿಯುವುದಕ್ಕಾಗ್ತದ? ಇಲ್ಲ. ಎಲ್ಲ ಒಂದೇ ಬಣ್ಣ, ಕಪ್ಪಾಗಿ ಇರ್ತದೆ. ಅದೇ ಕೋಗಿಲೆ ಪ್ರತ್ಯೇಕ ಬಂದು ಇಂಪಾಗಿ ಹಾಡಿದಾಗ ಇದೊಂದು ಕೋಗಿಲೆ ಅಂತ ಗುರುತಿಸಬಹುದು. ಕಾಗಗಳಂತಿರುವ ದಾನವ ಪಡೆಯನ್ನ ಬಿಟ್ಟು ಇಲ್ಲಿಯವರೆಗೆ ಬಂದು ಇಂಪಾಗಿ ಹಾಡಿದೆ, ಅರ್ಥಾತ್ ನನ್ನನ್ನ ಧ್ಯಾನಿಸಿದೆ. ಬಾರದಿರೆ ಎಳೆದುಕೊಂಡು ಹೋಗುತ್ತೇನೆ. ಹೌದಮ್ಮ ರಕ್ತಬೀಜ, ನೀನು ಮೊದಲು ನನ್ನನ್ನ ಪೂಜಿಸಿದ್ದಕ್ಕೂ ನನ್ನನ್ನ ಧ್ಯಾನಿಸಿದ್ದಕ್ಕೂ ತದನಂತರ ಎಳೆದುಕೊಂಡು ಹೋಗ್ತೇನೆ ಅಂತ ಹೇಳುವುದಕ್ಕೂ ಏನು ಒಂದಕ್ಕೊಂದು ಸಂಬಂಧ ಉಂಟ? ಇಲ್ಲವೇ ಇಲ್ಲ. ಹಾಗಿದ್ರೆ ಪೂಜಿಸಿದ್ದಕ್ಕೆ ಅರ್ಥ ಏನು? ಅಮ್ಮ, ನಾನು ಸುಮ್ಮನೆ ಆಳಾಗಿ ಬಂದವು. ಓಹೋ, ಕರ್ತವ್ಯ ನಿಷ್ಠೆ ನನಗುಂಟು. ಅವನ ಒಪ್ಪಂದಕ್ಕೆ ಕೊಟ್ಟು ಬಿದ್ದವನಾಗಿದ್ದೇನೆ. ಕರ್ತವ್ಯಕ್ಕೆ ದ್ರೋಹ ಮಾಡಬಾರದು ಎಂಬ ಕಾರಣಕ್ಕಾಗಿ ಪಾರ್ವೇದ್ಯರ ಎಳೆದೊಯ್ಯುತ್ತೇನೆ. ಓಹೋ, ನಾನೇನು ಎನ್ನುವುದನ್ನು ಚೆನ್ನಾಗಿ ಬಲ್ಲವಳುತ್ತಾನೆ. ನಿನ್ನನ್ನು ಮನಸಾರ ಸ್ಮರಿಸಿದ್ದೇನೆ. ಅಮ್ಮ, ಏನು ಶುಂಭನಿಗೆ ಮದುವೆ ಮಾಡಿಸಬೇಕೆನ್ನುವುದೇ ದೃಢವಾದ ನಿರ್ಧಾರ ರಕ್ತಬೀಜದಿಂದ ಅಲ್ಲವೇ ಅಲ್ಲ. ಮೋಕ್ಷದ ಆಸೆಯನ್ನು ಹೊಂದಿ ಬಂದವನಾಗಿದ್ದೇನೆ. ನಿನ್ನಿಂದ ಹೊಂದಿ ಮೋಕ್ಷದ ಪದವಿಯೊಂದನ್ನು ಕಾಣಬೇಕೆಂಬ ಬಯಕೆಯನ್ನು ಹೊಂದಿ ಬಂದವನು. ಉತ್ಪನ್ನದ ಋಣವನ್ನ ತೀರಿಸುವುದಕ್ಕಾಗಿ ಇಲ್ಲಿಯವರೆಗೆ ಬಂದವ. ನೀನು ಏನನ್ನ ಬಯಸಿ ಬಂದಿದ್ದೀಯೋ ಕೊಡುವುದಕ್ಕೆ ಸಿದ್ಧರಾಗಿ ನಿಂತಿದ್ದೇನೆ. ವೈಷ್ಣವಿ ಭಾರ್ಗವಿ
ನೇರವಾಗಿ ನಾನೇ ಹೋಗಿ ಕಾಣ್ತೇನೆ ಆ ತರುಣಿಯನ್ನು. ಹಿಂದೆ ಸೂರ್ಯನ ಪ್ರಭೆ ಹಿಂದೆ ಕಂಡದ್ದಿಲ್ಲ, ಇಂದು ಕಾಣ್ತಾ ಇದ್ದೇನೆ. ಹಿಂದೆ ಬರ್ಲಿಲ್ಲ ನೀವಿಲ್ಲಿ. ಕದಂಬ ಕಾಂತಾರದಲ್ಲಿ ತಿರುಗಾಟ ನನ್ನ ಪಾಲಿಗೆ ಹೊಸತಲ್ಲ, ಮೊದಲು ಬಂದವನೇ. ನಾ ಬರುವ ಪೂರ್ವದಲ್ಲೇ ಬಂದು ಹೋಗಿರ್ಬೇಕು. ಆದ್ರೆ ಹಿಂದೆ ಈ ರೀತಿ ಬೆಳಕಿನ ವ್ಯವಸ್ಥೆ ಉಂಟು ಅಂತ ಅದಕ್ಕೆ ಕಾರಣೀಕರ್ತಳು ನೀನೆನ್ನುವುದನ್ನು ಅರ್ಥೈಸಿಕೊಂಡಿದ್ದೇನೆ. 16,000 ರಾಗಗಳಿಂದ ಬಳಸುತ್ತ ಇಂಪಾದ ಗಾಯನವನ್ನ ಹಾಡುತ್ತ ನಮ್ಮವರನ್ನ ಮರುಳುಗೊಳಿಸಿದವಳು ನೀನೆನ್ನುವುದು ದಿಟವಾಯಿತು ನನಗೆ. ಹಾಗಂತಾದ್ರೆ ಇಷ್ಟೆಲ್ಲ ಕೆಲಸ ಮಾಡುವಂತ ಹೆಣ್ಣನ್ನು ಕಾಣಬೇಕೆನ್ನುವಂತ ಉದ್ದೇಶದಿಂದ ಇಲ್ಲಿಗೆ ಬಂದೆ. ಯಾಕೆ ಅಲ್ಲಿಯೇ ನನಗೊಂದು ವಿಚಿತ್ರಕ್ಕೆ ಒಳಗಾದೆ. ನಾನು ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದ್ದಾಳಂತಾದ್ರೆ ಅವಳು ಯಾರು, ಅವಳು ಹುಟ್ಟೇಗಾಯ್ತು, ಅವಳ ಅಪ್ಪ ಯಾರು, ಅವಳ ಅಮ್ಮ ಯಾರು ಎನ್ನುವುದನ್ನು ತಿಳ್ಕೊಳ್ಬೇಕು ಎನ್ನುವ ಆಸೆ. ಹರಿ, ನೀನ್ ಯಾರು? ನಿನ್ನ ಜನ್ಮಕ್ಕೆ ಕಾರಣೀಕರ್ತರಾದಂತಹ ನಿನ್ನ ತಂದೆ ತಾಯಿಗಳಾರು? ಯಾವ ಉದ್ದೇಶದಿಂದ ಹಲವು ದಿನದಿಂದ ಈ ಕದಂಬ ಕಾಂತಾರದಲ್ಲಿ ವಾಸಿಸುತ್ತಾ ಇದೆಯಾ? ಅನೇಕರು ನಮ್ಮವರನ್ನೆಲ್ಲ ಕೊಂದು ಕಳೆದಲ್ಲ. ನಿನ್ನ ಎಣಿಕೆ ಏನು ಅಂತ ಹೇಳ್ತೀಯ? ಯಾರು ನೀನು? ಇದನ್ನು ಕೇಳುವ ನೀನು ಶೋಣಿತದ ದೀಶ ಶುಂಭದಾನವ. ಓ ಶುಂಭದೈತ್ಯ ನೀನೇ? ನಾನೇ. ಮಾತೆ ಜನಕರಿಲ್ಲವೋ ಎಲ್ಲವೋ ಮಹಾ ಪಾದಗಿಯರ ಕಲ್ಲವೋ, ಎಲ್ಲವೋ ಮಹಾ ಪಾದಗಿಯರ ಕಲ್ಲಲು ಕೊಲ್ಲಲು ಕೊಲ್ಲಲು ಖಾತಿ ಕೈಯಲು ಸರ್ವ ಛೇದನ ಕೈಯಾಗೆ, ಖಾತಿ ಕೈಯಲು ಸರ್ವ ಛೇದನ ಕೈಯಾಗೆ, ಇಳಿದು ಬಂದನು ಕೇಳಲು, ಇಳಿದು ಬಂದನು ಕೇಳಲು, ಸರ್ವ ಚಿತ್ತನಾತ್ಮಕಿಯಾಗಿ ಇಳಿದು ಬಂದನು ಕೇಳಲು. ಮಾತೆ ಜನಕರಿಲ್ಲವೋ ಕೆಲವೋ ಮಹಾಪಾತಕಿಯರ ಕೊಲ್ಲವು, ಕೆಲವೋ ಮಹಾಪಾತಕಿಯರ ಕೊಲ್ಲವು. ಶುಂಭದೈತ್ಯ ನಾನೇ. ಪಾಸಿಂಗ ಕಟ್ಕೊಂಡೇ ಬಂದೆ. ಹೌದಪ್ಪ, ಮದುಮಗನಾಗೆ ಬಂದಿದ್ದೇನೆ. ಮದುವೆ ಆಗುವ ಹುಚ್ಚ ಅಥವಾ ಸಾಯುವ ಹಂಬಲವ? ಹುಚ್ಚಲ್ಲ, ಬಯಕೆ. ಇಷ್ಟು ಕಾಲ ಆದ್ರೂ ನಾನ್ಯಾರು ಎಂದು ತಿಳಿದುಕೊಳ್ಳುವುದಕ್ಕಾಗದೆ ಹೋಯ್ತು ನಿನಗೆ. ಆದ್ದರಿಂದ ಇಲ್ಲಿಗೆ ಬಂದಿದ್ದೇನೆ. ಮಾತೆ ಜನಕರಿಲ್ಲವು, ಅಪ್ಪ ಅಮ್ಮ ಇಲ್ಲ, ತಂದೆ ತಾಯಿ ನನಗಿಲ್ಲ. ತಂದೆ ತಾಯಿ ಇಲ್ಲದೆ ಹುಟ್ಟೊಂದು ಆಗುದಕ್ಕೆ ಸಾಧ್ಯ ಉಂಟಾ? ಹುಟ್ಟೇ ಇಲ್ಲದವಳು. ಹುಟ್ಟಲಿಲ್ಲ. ಆಹಾ, ನನ್ನ ಪ್ರಶ್ನೆಗೆ ನಿನ್ನ ಉತ್ತರ ನನ್ನನ್ನ ಒಂದೆಲ್ಲ ಕೆಡೆ ಮಾಡ್ತಾ ಇದೆಯಾ? ಹಾಗಿದ್ರೆ ನಾನು ಯಾರು? ಯಾರು ನೀನು?
ಈ ಪ್ರಪಂಚದಲ್ಲಿ ಎಷ್ಟು ಜೀವರಾಶಿಗಳಿದ್ದಾವೆ ಹೇಳು. ಆ ಜೀವರಾಶಿಗಳ ಚೇತನಾತ್ಮಕಿ ಓಹೋ ಜಗದಾದಿ ಶಕ್ತಿ ಓಂಕಾರ ಸ್ವರೂಪಿಣಿ ಆದಿಮಾಯಿ ಆದಿ ಮಧ್ಯ ಅಂತ್ಯ ರಹಿತಳಾಗಿದ್ದೇನೆ. ಓಹೋ ಲೋಕದ ನಾಯಕಿ ನಾನಿದ್ದೇನೆ. ಇಳಿದು ಬಂದೆನು ಧರೆಗೆ. ಸುಳ್ಳಲ್ಲ, ಯಾಕೆ ಇಳಿದುಕೊಂಡು ಬಂದೆ? ದುಷ್ಟರ ಹನನ ಶಿಷ್ಟರ ಪರಿಪಾಲನೆ. ನಿನ್ನ ಲೆಕ್ಕದಲ್ಲಿ ದುಷ್ಟರು ಯಾರು ಶಿಷ್ಟರು ಯಾರು? ಈ ಹಿಂದೆಯೇ ಸುರರಿಗೆಲ್ಲ ಅಭಯವನ್ನ ಇತ್ತವಳು ನಾನೇ ಇದ್ದೇನೆ. ಓಹೋ ಅವರಿಗೆ ಮೊದಲೇ ಸೂಚಿಸಿದೆ, ನಿಮ್ಮೆಲ್ಲವರನ್ನ ಪೊರೆಯುವ ಜವಾಬ್ದಾರಿ ನನ್ನದ್ದು. ಅವರಿಗೆ ಕಷ್ಟವನ್ನ ಕೊಡುತ್ತಿರುವ ನಿನ್ನಂತ ದೈತ್ಯರ ನಾಶಕ್ಕಾಗಿ ಇಳಿದು ಬಂದವಳು. ನಾಲ್ಕು ಮಾತಾಡಬೇಕೆನ್ನುವಂತ ಉದ್ದೇಶದಿಂದ ನಿನ್ನಲ್ಲಿಗೆ ಬಂದೆ. ಮಾತಾಡುವುದೇ ಬೇಡ ಅನ್ನಿಸ್ತದೆ ನನಗೆ. ಯಾಕು? ನೀನು ಎರಡು ಪಕ್ಷದಲ್ಲಿ ಒಂದು ಪಕ್ಷವನ್ನು ಆಯ್ಕೆ ಮಾಡ್ಕೊಂಡಿದ್ದೆ ಎನ್ನುವುದು ನಿನ್ನ ಮಾತಿನಿಂದ ಅರ್ಥ ಆಗ್ತದೆ. ನನಗೆ ಆ ಪಕ್ಷ ಈ ಪಕ್ಷ ಅಂತಿಲ್ಲ. ಎಲ್ಲಿ ಸತ್ಯ ಧರ್ಮಗಳು ನೆಲೆಯಾಗಿ ಇರುವುದೋ ಅಲ್ಲಿ ನಾನಿರ್ತೇನೆ. ಹಾಗಂತಾದ್ರೆ ನಿನ್ನ ಲೆಕ್ಕದಲ್ಲಿ ದೇವತೆಗಳೆಲ್ಲ ಸತ್ಯವಂತರು ಧರ್ಮವಂತರು ಎನ್ನುವಾಗ ಆಡ್ತೀಯ? ಹೌದು. ಅವ್ರು ಮಾಡಿದ ಒಂದೊಂದು ಕೆಲಸದ ಬಗ್ಗೆ ನಿನಗೆ ಹೇಳಿದ್ದೆ ಹೌದಂತ ಅದ್ರ ಉತ್ತರ ಕೊಡಲು ಸಾಧ್ಯ ಉಂಟಾ? ಎಲ್ಲಿ ತಪ್ಪಿದ್ದಾರೆ? ಸತ್ಯವಂತ ಧರ್ಮವಂತನೇ ಹೌದು ದೇವೇಂದ್ರ ಅಂತ ಆದ್ರೆ ನಮ್ಮವನಾದಂತ ವಿದ್ಯುನ್ಮಾಲಿ ದೇವಲೋಕಕ್ಕೆ ದಾಳಿ ಇಟ್ಟಾಗ ಅವನಿಂದ ಸೋಲು ಒಪ್ಪಿದಂತ ದೇವೇಂದ್ರ ಹೇಗಾದರೂ ಮಾಡಿ ಅವನ ಸಾವು ಕಾಣಬೇಕೆನ್ನುವಂತ ಉದ್ದೇಶದಿಂದ ಅವನ ಪಕ್ಷದಲ್ಲಿ ಇದ್ದ ಯಕ್ಷನನ್ನ ಕಳಿಸಿ ಮೋಸದಿಂದ ಹಿಂದಿನಿಂದ ಅವನ ತಲೆ ಹೊಡೆಸಿ ಸಾಯಿಸಿದ್ದಲ್ಲ. ಯಾಕೆ ಆ ಕೆಲಸ ಮಾಡಿದ್ದಾರೆ? ಒಂದದ್ದು ಸತ್ಯ. ಹಾಗಿದ್ರೆ ಯಾಕೆ ಹಿಂದಿನಿಂದ ಕೊಂದ? ಅಪರಾಧ ಅಲ್ವ? ಏನಲ್ಲ? ಅಲ್ವೇ ಅಲ್ಲ. ಯಾಕೆ ಬಲ್ಲಯ್ಯ? ಯಾಕೆ? ದುಷ್ಟರು ನಮ್ಮ ಇದಿರಾಳುಗಳಾದಾಗ ಅವರ ಬಲ ಹೆಚ್ಚಿರುವಾಗ ಅಂತ ದುಷ್ಟರನ್ನ ಮೋಸದಿಂದಲಾದರೂ ಕೊಲ್ಲಬಹುದು ಎನ್ನುವುದು ಬೃಹಸ್ಪತಿಯ ನೀತಿ. ಹಾಗೊಂದು ನೀತಿ ಉಂಟಾ? ದುಷ್ಟರನ್ನ ಮಾತ್ರ ಶಿಷ್ಟರನ್ನಲ್ಲ. ಆತನೊಬ್ಬ ದುಷ್ಟನಾಗಿದ್ದಾನೆ, ಅತಿ ಆಸೆಯಿಂದ ಸ್ವರ್ಗವನ್ನ ವಶ ಮಾಡಿಕೊಳ್ಳಬೇಕು ಎಂಬ ಕಾರಣಕ್ಕಾಗಿ ಬಂದವನಿದ್ದಾನೆ. ಅಂತ ಅತಿಬಲನನ್ನ ಮೋಸದಿಂದ ಕೊಂದದ್ದು ಸರಿ. ಅದು ಬೃಹಸ್ಪತಿಯ ಪಾಠ ಅವರಿಗೆ. ದೇವತೆಗಳಿಗೆ ಬೃಹಸ್ಪತಿಯ ಪಾಠ, ಅಸುರರಿಗೆ ಪಾಠ ಇಲ್ಲ ಎನ್ನು ತಿಳ್ಕೊಳ್ಬೇಡ. ಏನುಂಟು? ನಮಗೂ ಶುಕ್ರ ನೀತಿ ಎನ್ನುವುದೊಂದುಂಟು. ಓಹೋ, ನಮಗೆ ಬೇಕಾದದನ್ನ ಪಡ್ಕೊಳ್ಬೇಕು ಅಂತಾದ್ರೆ ಯಾರ ತಲೆ ಹೊಡೆಯೋದಕ್ಕೂ ನಾವು ಹಿಂಜರಿಯುವುದಿಲ್ಲ. ಈಗ ನಾವು ಅಪರಾಧ ಮಾಡಿದಲ್ಲ, ದೇವಲೋಕ ನಮಗ್ ಬೇಕು ಎನ್ನುವ ಕಾರಣಕ್ಕಾಗಿ ಬಯಸಿ ದಾಳಿಟ್ಟದ್ದು. ಯಾಕೆ ಬಯಸ್ತೀರಿ ದೇವಲೋಕವನ್ನ? ಯಾಕೆ? ಸ್ವರ್ಗ ಯಾಕೆ ಬೇಕು ನಿಮಗೆ? ಬೇಕು, ಆಳ್ವಿಕೆ ಮಾಡಿ. ಮನ್ವಂತರ ಕೊಬ್ಬನೇ ಇಂದ್ರೆ ಅದನ್ನ ಬದಲಾಯಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಬದಲಾವಣೆ ಆಗ್ತದೆ ಅಂತ ನಮ್ಮ ಪ್ರಯತ್ನ. ಬರೇ ಪ್ರಯತ್ನ ಸಾವಿಗೆ ಕಾರಣವಾಗುತ್ತದೆ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ವಂತೆ. ಸಾಧಿಸ್ತೇನೆ ಎನ್ನುವಂತ ಛಲ ಉಂಟು ಅಂತಾದ್ರೆ ಏನನ್ನು ಸಾಧಿಸಬಹುದಂತೆ. ಅದು ಕೊನೆ ಆಸೆ ಅಂತ ಹೇಳಿಯೇ ಸಾಧನೆಗೆ ಸ್ವರ್ಗಕ್ಕೆ ಬರಬೇಕು. ಬದುಕಿದ್ರೆ 3 ದಿನ ಬದುಕಬೇಕೆ, ಹುಲಿ ಹಾಗೆ. 1000 ದಿನ ಇಲಿಯಾಗೆ ಬದುಕಿದ್ರೆ ಏನ್ ಪ್ರಯೋಜನ? ಸಾಯುವಾಗ ಏನು ಅಲ್ಲದೆ ಸಾಯ್ತಿರಲ್ಲ. ನಮ್ಮದು ಬದುಕೆ ಹಾಗೆ. ಸರಿ, ವಿದ್ಯುನ್ಮಾಲೆ ಕತೆ ಬಿಟ್ಟ. ಅವನ ಮಗನಾದಂತ ಮೈಸಾಕ್ಯನನ್ನ ಕೊಲ್ಲುವುದಕ್ಕೆ ನೀನೇ ಬಂದಿಯಂತೆ, ಹೌದಾ? ಹೌದು. 9 ದಿನಗಳ ಪರ್ಯಂತ ಅವನೊಡನೆ ಕಾದಾಟ ಮಾಡಿದಂತ ನಿನಗೆ ಗೆಲುವು ಕಾಣಲಾಗಲಿಲ್ಲ ಎನ್ನುವಂತ ಉದ್ದೇಶದಿಂದ ದೇವತೆಗಳೇನು ಕುಡಿಲಿಕ್ಕೆ ತಂದ್ಕೊಟ್ರಂತೆ ನಿಮ್ಗೆ. ಅದನ್ನು ಕುಡ್ದಾದ್ಮೇಲೆ ಅವನನ್ನು ಕೊಂದಿಯಂತೆ. ಹೌದು. ಒಬ್ಬ ದಾನವನನ್ನ ಕೊಲ್ಲುವುದಕ್ಕೆ ಏನೆಲ್ಲ ಕುಡ್ಕೊಂಡು ಬರ್ಬೇಕಾ? ಅದು ನಿನ್ನ ಸಾನ್ನಿಧ್ಯಕ್ಕೆ ಅಪವಾದಲ್ಲ. ಸುರರ ಇಷ್ಟಾರ್ಥ ಈಡೇರಿಸಿದೆ. ದೇವತೆಗಳ ಇಷ್ಟಾರ್ಥವನ್ನು ಈಡೇರಿಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀಯ. ಚೈತನ್ಯ ಬಂದಿದೆ, ಆದ್ದರಿಂದ ಅದಕ್ಕಾಗಿ ಅವನ ಸಾವಾಯಿತು. ಸರ್ವಚೇತನಾತ್ಮಕ್ಕೆ ನೀನು ಕೆಟ್ಟವರನ್ನ ಸರಿ ಮಾಡುವಂತ ಯೋಗ್ಯತೆ ನಿನ್ನಲ್ಲಿ ಉಂಟು ಅಂತಾಯ್ತು. ಹಾಗಂತಾದ್ರೆ ಸ್ವಲ್ಪ ಹೆದರಿದೀಯ ಅಂತ. ಯಾಕೆ? ಕದಂಬ ಕಾಂತಾರದಲ್ಲಿ ಹಲವು ದಿನದಿಂದ ಇದ್ದೀಯಾ. ಶೋಣಿತಕ್ಕೆ ಬಂದದ್ದೇ ಹೌದು ಅಂತಾದ್ರೆ ತನಗೆ ಕೇಡು ಎಂಬ ಕಾರಣಕ್ಕಾಗಿ ಅಲ್ಲಿಗೆ ಬರುದು ಬಿಟ್ಟು ಇಲ್ಲೇ ಇದೆಯಲ್ಲ, ಅದಕ್ಕೆ ಹೆದರಿದೀಯಾ ಅಂತ. ಖಂಡಿತವಾಗಿ ಅಲ್ವೇ ಅಲ್ಲ. ಹೇಳಿದೆಯಲ್ಲ ಮೊದಲು, ಕೆಟ್ಟವರನ್ನ ಒಳ್ಳೆ ದಾರಿ ಹಿಡಿಸುವಲ್ಲಿ ಮಾಡಬಹುದಿತ್ತು, ಒಳ್ಳೇದು ಮಾಡ್ಲಿಕ್ಕೆ ಬರ್ತದೆ. ಚೇತನಾತ್ಮಕ್ಕೆ ಅದಂತ ನೀನಂತದ್ದು ಮಾಡ್ಬೋದು. ಅದಲ್ವೇ ಅಲ್ಲ. ಹಾಗಿದ್ರೆ ಪ್ರಪಂಚ ಎಂದ ಮೇಲೆ ಒಳ್ಳೆಯದು ಕೆಟ್ಟದ್ದು, ಕತ್ತಲೆ ಬೆಳಕು, ನೋವು ನಲಿವು ಪ್ರತಿಯೊಂದನ್ನು ಸೃಷ್ಟಿ ಮಾಡ್ತೇನೆ. ಒಳ್ಳೇದು ಬೇಕೋ ಅಥವಾ ಕೆಟ್ಟದ್ದು ಬೇಕೋ ಆಯ್ಕೆ ಮಾಡಿಕೊಳ್ಳುವುದಕ್ಕೆ ಆಯಾಯ ಜೀವರಾಶಿಗಳಿಗೆ ಬಿಟ್ಟಿರ್ತೇನೆ. ತಾನು ಕೆಟ್ಟ ದಾರಿಯನ್ನೇ ಆಯ್ಕೆ ಮಾಡಿಕೊಳ್ತೇನೆ ಅಂತ ಹೇಳಿದ್ರೆ ಅವರನ್ನ ಸರಿಪಡಿಸುವುದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲವಯ್ಯ. ಒಳ್ಳೆಯವರಾಗಬೇಕು ಅಂತ ಮನ ಮಾಡಿದವರು ಒಳ್ಳೆ ದಾರಿಯನ್ನ ಆಯ್ಕೆ ಮಾಡಿಕೊಳ್ತಾರೆ. ಆದ್ರೆ
ನೀನ್ ಮಾತ್ರ ಕೆಟ್ಟದ್ದನ್ನೇ ಅನುಸರಿಸಿ ಶಿಷ್ಟರನ್ನ ನೋಯಿಸುವಲ್ಲಿ ಮುಂದಾಗ್ತಾ ಇದ್ದೆ. ಮತ್ತೆ ಹೇಳಿದೆ ಎಲ್ಲ ಹೆದರಿಕೊಂಡು ಕದಂಬ ಕಾಂತಾರದಲ್ಲಿ ಉಳಿದೆ ಎನ್ನುವ ಹಾಗೆ ಅಲ್ಲಿ ಬರ್ಬಹುದಾಗಿ ಅದಲ್ಲವೇ ಅಲ್ಲ, ನೇರ ಕುಳಿತಲ್ಲೇ ಇದ್ದ ನಿಮ್ಮೆಲ್ಲವರನ್ನ ಒಮ್ಮೆಲೆ ನಾಶ ಮಾಡಬಹುದಿತ್ತು. ಆದ್ರೆ ಅದನ್ನ ಮಾಡ್ಲಿಕ್ಕೆ ಹೋಗಲಿಲ್ಲ. ಯಾಕೆ ಬಲ್ಲಯ್ಯ? ನಿಮ್ಮಲ್ಲೂ ನಿಷ್ಠಾವಂತರಿದ್ದಾರೆ, ಸದ್ಭಕ್ತರಿದ್ದಾರೆ, ಅಂತವರ ನಾಶ ಆಗಬಾರದು ಎಂಬ ಕಾರಣಕ್ಕಾಗಿ ಈ ಕದಂಬ ಕಾಂತಾರದಲ್ಲಿ ಉಳಿದೆ. ಮತ್ತೆ ನಿಮ್ಮ ತಪ್ಪುಗಳನ್ನ ತಿದ್ದಿಕೊಳ್ಳುವುದಕ್ಕೆ ಒಂದು ಅವಕಾಶ ಕೂಡ ನಾನು ಕೊಟ್ಟೆ. ನೋಡುವೊಮ್ಮೆಲೆ ಇಲ್ಲಿ ದೃಷ್ಟಿ ಹಾಯಿಸಿ. ನಾನಿಲ್ಲಿ ಬರುವ ಪೂರ್ವದಲ್ಲಿ ಇಲ್ಲಿದ್ದ ಪ್ರಾಣಿ ಪಕ್ಷಿಗಳು ಒಂದಕ್ಕೊಂದು ವೈರ ಭಾವದಿಂದ ಇದ್ದವು. ನಾನು ಬಂದ ಆ ಗಳಿಗೆಯಲ್ಲಿ ವ್ಯಾಘ್ರ ಗೋವಿನ ಬಳಿಯಲ್ಲೇ ಇದೆ, ಹಾವು ಮುಂಗುಸಿ ಜೊತೆಯಾಗಿ ಇದ್ದಾವೆ. ಹಾಗಿದ್ರೆ ಇದರ ಅರ್ಥ ಅವೆಲ್ಲವೂ ಬದಲಾಗಿದ್ದಾವೆ. ಆದ್ರೆ ನೀನು ಮಾತ್ರ ಬದಲಾಗದೆ ಹಾಗೆ ಉಳಿದೆ. ಶುಂಭ, ನೀನು ಬದಲಾಗುವುದೇ ಸತ್ಯ ಅಂತಾದ್ರೆ ಹಲವು ದಾರಿಗಳಿದ್ದವು ನಿನಗೆ. ಸುಗ್ರೀವ ನಿನಗೆ ನೀತಿಯನ್ನ ಹೇಳಿದ. ಇಲ್ಲಿಗೆ ಬಂದ ಸುಗ್ರೀವನಿಗೆ ಸ್ವರ್ಗವನ್ನ ಕಾಣಿಸಿಕೊಟ್ಟವಳಿದ್ದೇನೆ ನಾನು. ಸತ್ತು ಬದುಕಿದವನಿದ್ದಾನೆ ನನ್ನ ಅನುಗ್ರಹದಿಂದ. ಬಂದು ಹೇಳಿದ್ದಾನೆ. ಹೌದಾ? ನಾನೊಮ್ಮೆ ಸತ್ತಿದ್ದೇನೆ, ಸ್ವಲ್ಪ ಹೊತ್ತಿನಲ್ಲಿ ಮತ್ತೆ ಎದ್ದಿದ್ದೇನೆ ಅಂತ. ಅಪ್ಪ ಇಡೀ ವಯಸ್ಸಿನಲ್ಲಿದ್ದವ ತಿರುಗಾಟ ಹೆಚ್ಚಾದ್ರೆ ಆಗಾಗ ತಲೆ ತಿರುಗಿ ಬೀಳುದುಂಟು ಎನ್ನುವ ಹಾಗೆ ನಾನು ಎಣಿಸಿದ್ದೇನೆ. ಸತ್ತು ಸಾಯಿಸಿ ಅಲ್ವೇ ಅಲ್ಲ. ಮತ್ತೆ ರಕ್ತ ಬೀಜ ನಿನಗೆ ನೀತಿಯನ್ನ ಹೇಳಿದ. ತರುಣಿಯಲ್ಲವಳಾದಿ ಮಾಯ ಎನ್ನುವ ಹಾಗೆ. ಅವರೆಲ್ಲ ಅನ್ನ ಶತ್ರುಗಳು ಎನ್ನುವುದ್ರ ಬಗ್ಗೆ ಅನುಮಾನ ಇಲ್ಲ. ತರುಣಿಯಲ್ಲ ಎನ್ನುವುದರ ಅರ್ಥ ಹೆಣ್ಣೆ ಅಲ್ಲ ಅಂತಲ್ಲ. ಮತ್ತೆ ನಿನ್ನ ಪ್ರಾಯಕ್ಕೆ ಸರಿ ಹೊಂದುವ ಎಳೆಯ ಪ್ರಾಯದ ತರುಣಿಯಲ್ಲ, ಆದಿಯಲ್ಲಿದ್ದವಳು. ನನ್ನ ಮೂಲವನ್ನ ಹುಡುಕುವುದಕ್ಕೆ ಪ್ರಯತ್ನಿಸಬೇಡ, ನನ್ನನ್ನ ಅಳೆಯುವುದಕ್ಕೆ ಯತ್ನಿಸಬೇಡ. ಕಣ್ಣಿನೊಳಗೆ ನೋಡು. ಯಾವ ಕಣ್ಣು? ಬರೇ ಹೊರಗಣ್ಣಿನಿಂದ ನನ್ನನ್ನು ಕಂಡಾಗ ನಾನೇನು ಎಂದು ಅರ್ಥವಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಮನಸ್ಸೆಂಬ ಕಣ್ಣನ್ನ ತೆರೆದು ಕಂಡಾಗ ನಾನೇನು ಎಂದು ತಿಳಿದುಕೊಳ್ಳುವುದಕ್ಕಾಗುತ್ತದೆ. ಆದ್ರೆ ನೀನು ತಿಳಿದುಕೊಳ್ಳುವುದಕ್ಕೆ ಹೋಗುವುದಿಲ್ಲ. ತಿಳಿದುಕೊಳ್ಳುವುದಿಲ್ಲ, ನನ್ನ ನಡೆಯನ್ನ ಬದಲಾಯಿಸುವುದಿಲ್ಲ. ಯಾಕೆ? ಒಂದು ನಿನ್ನ ಪಂಥದ ಮಾತು. ಶುಂಭನಾಗಲಿ ಅವನ ತಮ್ಮ ಶುಂಭನೇ ಆಗಲಿ ಅಂಬಿಕೆ ಮದುವೆ ಹೀಗೆ ಆಗ್ಬೇಕು ಎನ್ನುವ ಹಾಗೆ. ಅಂಬಿನ ಮನೆಯಲ್ಲಿ ಗೆದ್ದವರೊಡನೆ. ಮತ್ತೊಂದು ಇನ್ನೊಂದು, ಸ್ವರ್ಗದ ಪದವಿಯನ್ನ ಕೊಡಿಸಿದಂತ ಧೂಮ್ರಲೋಚನನನ್ನು ನಿನ್ನ ಕಣ್ಗಳಿಂದ ದಯಿಸಿದ್ಯಂತೆ. ಹೌದು. ಒಂದೇ ಬೆಂಕಿ ಬಿದ್ದಿದೆ ಈ ನನ್ನ ಉದರಕ್ಕೆ. ಹೌದಾ? ಬಲಾಢ್ಯರಾದಂತ ಚಂಡಮುಂಡರನ್ನು ಕೊಲ್ಲುವುದಕ್ಕೆ ಇನ್ನೊಂದು ಅವತಾರ ಏನು ಇಟ್ಟಿದೆ. ಹಾಗೆ ಅವರನ್ನ ಕೊಂದು ಮುಗಿಸಿದೆಯಂತೆ. ನನ್ನ ಬಲಭುಜ ಎಡಭುಜದಂತಿದ್ದಂತ ನನ್ನ ಚಂಡಮುಂಡರ ಸಾವಿಗೆ ಕಾರಣೀಕರ್ತಳಾದವಳು ನೀನೇನದ ಮೇಲೆ ಮತ್ತೆ ನಿನ್ನ ಮೇಲೆ ಅನುಕಂಪ ಉಂಟ. ಮದುವೆಯಾಗುವ ಆಸೆ ನಿನಗೆ ಇರ್ತಡೆ. ಅವ್ರನ್ನೆಲ್ಲ ಕಳುಹಿಕೊಟ್ಟು ಕೊಲ್ಲಿಸುವುದಲ್ಲ, ನೀನು ಬರಬೇಕಿತ್ತು. ಅವರೆಲ್ಲ ಸತ್ತರಲ್ಲ, ಆ ಪಾಪ ಎಲ್ಲಿ ತೊಳಿತೀಯ ನೀನು? ನಾನು ಹೋಗಿ ಅಂತ ಕಳಿಸಿದ್ದಲ್ಲ, ಮತ್ತೆ ನಾವು ಹೋಗ್ತೇವೆ ಅಂತ ಎದೆೊಪ್ಪಿಸಿ ಬಂದವರು. ಅನ್ನದ ಋಣದಿಂದ ಮುಕ್ತನಾಗಬೇಕು ಎನ್ನುವಂತ ಪರಿಜ್ಞಾನ ಅವರಿಗುಂಟು. ಅಂತೂ ಋಣ ತೀರಿಸಿ ಎಂದು ಕಳಿಸಿಕೊಟ್ಟಿದ್ದೀನಿ. ಹೋಗ್ಲಿ, ನೋಡೋಣ ಏನಾದ್ರೂ ಸಾಧಿಸ್ತಾರ ನೋಡುವಂತ. ಓಹೋ, ಇರಲಿ, ಪ್ರಕರಣ ಬಿಟ್ಟು ಬಿಡೋಣ. ಈಗ 3 ಲೋಕಕ್ಕೆ ನಾಯಕಿ ನೀನು, ಹೌದಾ? 3 ಲೋಕಾಧೀಶನನ್ನ ಬಡಿದಾಡಿಸಿದ ಸ್ವರ್ಗದ ಪದವಿ ನನ್ನ ಕೈವಶ ಮಾಡಿಕೊಂಡೆ. ಒಂದು ಲೆಕ್ಕದಲ್ಲಿ 3 ಲೋಕಾಧೀಶನ ಇದ್ದ ಹಾಗೆ ನಾನು. ಆದ್ರಿಂದ ಹೇಳ್ತೇನೆ, ಏನು ನನಗೂ ನಿನಗೂ ಜೋಡಿ ಸರಿಯಾಗ್ತದೆ ಅಂತ. 3 ಲೋಕದ ದೀಶ, ಲೋಕದ ನಾಯಕ ನೀನು. ಶುಂಭ, ನೀನು ಯಾವತ್ತಿನಿಂದ ನಾಯಕ? ದೇವೇಂದ್ರನನ್ನು ಓಡಿಸಿದ ಮೇಲೆ. ನಿನಗಿಂತ ಪೂರ್ವದಲ್ಲಿ ನಿನ್ನಪ್ಪ ನಾಯಕ, ಅವನಿಗಿಂತ ಪೂರ್ವದಲ್ಲಿ ಅವನಪ್ಪ ನಾಯಕ. ಹಾಗಿದ್ರೆ ನಾನು ಯಾವತ್ತಿನಿಂದ ನಾಯಕಿ? ಆದಿಯಲ್ಲಿದ್ದವಳಿದ್ದೇನೆ. ನನ್ನನ್ನೇ ಕಾಮಿಸುವುದಕ್ಕೆ ಮುಂದಾಗುತ್ತೀಯಲ್ಲ, ನಿನ್ನಂತವರನ್ನು ಬಿಡ್ಬೇಕಾ? ಮದುವೆ ಆಗ್ಬೇಕು ಎನ್ನುವಾಗೆ ಭಾಷಿಕವನ್ನು ಧರಿಸಿದ್ದೇನೆ. ಹೂಮಾಲ ಹಾಕೊಂಡು ಕೆಲವು ದಿನ ಆಯ್ತು, ನೀನು ಕರ್ಕೊಂಡು ಬರ್ತಾರೆ. ಕೆಲವು ದಿನ ಅಲ್ಲ ಶುಂಭ, ಕೆಲವು ವರುಷಗಳೇ ಸರಿದು ಹೋದವು. ನಿನ್ನ ಕೊರಳಲ್ಲಿರುವಂತಹ ಮಾಲೆಯ ಪ್ರಭಾವ ಏನು? ಸಮುದ್ರ ರಾಜನಿಂದ ಸಿಕ್ಕಲ್ಪಟ್ಟಂತ ಕಿಂಜಲ್ಕಿಣಿ ಎನ್ನುವ ಈ ಮಾಲೆಯ ಪ್ರಭಾವ ಎಲ್ಲಿಯವರೆಗೆ ನಿನ್ನ ಕೊರಳೊಳಗೆ ಇರುವುದು ಅಲ್ಲಿಯ ತನಕ ನಿನಗೆ ಸೋಲಿಲ್ಲ, ಎಂದೂ ಬಾಡುವುದಿಲ್ಲ. ಎಂದು ಬಾಡದೆ ಇರುವ ಕಿಂಜಲ್ಕಿಣಿ ಎನ್ನುವ ನಿನ್ನ ಮಾಲೆ ಕೊರಳಲ್ಲಿದೆ.
ಆದ್ರೆ ಒಮ್ಮೆ ದೃಷ್ಟಿಸಿ ನೋಡುವ ಆ ಮಾಲೆಯ ಸ್ಥಿತಿ ಏನಾಗಿದೆ ಎಂದು ಕೆಲವು ದಿನದಿಂದ ಒಂದೊಂದೇ ಹೋಗ್ಬಿಟ್ಟು ಹೋಗ್ತಾ ಉಂಟು. ಎಂದು ನಾನು ಈ ಕದಂಬವನದಲ್ಲಿ ಬಂದು ಕುಳಿತೆನೋ ಅಂದಿನಿಂದ ಈ ಮಾಲೆ ಬಾಡುತ್ತಾ ಉದುರುತ್ತಾ ಬರಿದಾಗಿ ಹೋಗಿದೆ. ಬರೇ ಹಗ್ಗ ಮಾತ್ರ ಉಳಿದುಕೊಂಡಿದೆ. ಅದರ ಅರ್ಥ ಏನು? ನಿನ್ನ ಸಾವು ಸಮೀಪಿಸಿದೆ. ಆ ಹಗ್ಗವೇ ನಿನ್ನ ಪಾಲಿಗೆ ಎಣಿಸಿಯೇ ಬಂದಿದ್ದೇನೆ. ಒಂದು ತುಂಬಾ ವಿವಾಹ ಆಗಬೇಕು ಅಂತ, ಅದಲ್ಲ ಅಂತ ನೀನು ಹೇಳಿದ ಹಾಗೆ ನಿನ್ನ ಭಕ್ತರಿಗೆ ನಿನ್ನ ಮಹತ್ವವನ್ನು ತೋರಿಸುವುದಕ್ಕೆ ನೀನು ಮುಂದಾಗು. ಮದುಮಗನಾಗಿ ನಾನು ಮುಂದಾಗ್ತೀನಿ. ಎಷ್ಟೇ ನೀನು ಒದ್ದಾಡಿದ್ರೆ ಇದು ಶುಂಭನ ಮಹಾತ್ಮೆ ಅಲ್ಲ, ದೇವಿ ಮಹಾತ್ಮೆ. ಬದಲಾಯಿಸ್ತೇನೆ. ಒಬ್ಬೊಬ್ಬರನ್ನ ಕೊಲ್ಲುವುದಕ್ಕೆ ಒಂದೊಂದು ರೂಪವನ್ನ ಧರಿಸಿದವಳು. ಈಗ ಅವರು ಶುಂಭನ ವಧೆಗೆ ಶಾಂಭವಿಯಾಗಿ ನಿಂತಿದ್ದೇನೆ. ಅಷ್ಟ ಪೂಜೆ ನಿನ್ನ ಒಂದೊಂದೇ ಪೂಜೆ ಕಂಡೆಯ ಸುರನಾಥ ಕೈಗರ ನಿಮ್ಮೆಲ್ಲವರಿಗೆ ಮಾತಿದ್ದ ಪ್ರಕಾರವಾಗಿ ದೈತ್ಯ ಬಳಗದವರ ಶಿರಸ್ಸನ್ನು ಛೇದಿಸಿ ಈ ಭೂಮಂಡಲಕ್ಕೆ ಕೆಡಗಿದ ಅಂದವನ್ನ ಕಂಡೆಯ. ನನ್ನ ಲೀಲೆಯನ್ನ ನೋಡಿದೆಯ. ದೇವಿ ಮಹಾತ್ಮೆ ಸಂಪೂರ್ಣ ಸವಿದೆಯಷ್ಟೇ. ಇನ್ನು ಭಯಪಡುವಂತ ಅಗತ್ಯ ಇಲ್ಲವಯ್ಯ. ಸ್ವರ್ಗವನ್ನ ಸೇರು. ಸುರಪಾಲನು ಅಹುದು, ಇಳೆಯ ಪಾಲಕನು ನೀನಹುದು. ಎಲ್ಲ ಕಾಲದಲ್ಲೂ ಕಾಣಸಿಗುವವಳು ನಾನಲ್ಲ. ಮುಂದೆ ಶ್ರೀಮನ್ನಾರಾಯಣನು ದ್ವಾಪರಾಯುಗದಲ್ಲಿ ಕೃಷ್ಣಾವತಾರಿಯಾಗಿ ಧರೆಗಿಳಿದು ಬರ್ಲಿಕ್ಕಿದ್ದಾನೆ. ಆತನ ಬಹಿನಿಯಾಗಿ ಚಂಡಿಕೆಯಾಗಿ ಕಾಣಿಸಿಕೊಳ್ಳಿಕ್ಕಿದ್ದೇನೆ. ಮುಂದೆ ದುಷ್ಟರಿಂದ ಕಷ್ಟ ಬದಗಿದಾಗ ಶ್ರೀಹರಿ ಒಳಗೆ ತಾನಿರ್ದು ದುಷ್ಟರ ಹನನ ನಿಮ್ಮೆಲ್ಲವರನ್ನ ಪರಿಪಾಲಿಸ್ತೇನೆ. ದೇವಿ ಮಹಾತ್ಮೆ ಇದು ತನಕ ಕುಳಿತು ವೀಕ್ಷಿಸಿದವರು ನೀವೆಲ್ಲ. ದೇ ಎನ್ನಲು ದೇಹ ಶುದ್ಧಿ, ವಿ ಎನ್ನಲು ವಿದ್ಯಾಪ್ರಾಪ್ತಿ, ಮಾ ಎನ್ನಲು ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ, ಹಾ ಎನ್ನಲು ಹರಿಹರರ ಸಾನ್ನಿಧ್ಯ, ಮೇ ಎನ್ನಲು ತ್ರೈಲೋಕ್ಯ ಸಿದ್ಧಿಪುದು. ಇದುವೇ ದೇವಿ ಮಹಾತ್ಮೆ. ವೀಕ್ಷಿಸಿದ ಸರ್ವರಿಗೂ ಶುಭವಾಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಅಷ್ಟಪೂಜೆಗಳಿಂದ ದುಷ್ಟ ಶುಂಭನ ಕೊಂದು ಪರಿಪಾಲಿ ಪದದ ಮಾತಿಗೆ ಮಾತು ದುರ್ಗಾಂಬಿಕೆ ಕಮಾನ ಶಿವ ಅಂಬೆಗೆ ಎಲ್ಲರೂ ಚೌಕಿಗೆ ಬಂದು ಮಹಾರಾಣದ ಪೂಜೆ ನಡೆಯಲಿ.